ಕೈ ಮುಗಿದು ಅಂಬುಜಾಸನ ಬಾಣಿಯರ ಪಾದಾಂಬುಜಕ್ಕೆ ಪೊಡಮಡುದ ವರ್ಣಿಪೆ ನೀ ಕಥಾಮೃತವ ಇರುವಂತಹ ಸ್ಥಳ ಅಯೋಧ್ಯಾಧಿಪತಿ ಯಾರು ಅಂತ ಕೇಳಿದ್ದೀರಿ? ನಿಬಂಧನನೆಂದು ಕೇಳಿದ್ದೇವೆ. ಹಾಗೆಂದು ಕೊಡಬಹುದು. ಹೊರಟು ಬಂದ ಕಾರ್ಯ ಅನೇಕವಿದೆ. ಪರಮಸರಾಯು ತಡಿಯ ನಿರ್ಮಲದ ನಗರಿಯದು ನಿರ್ಮಲದ ನಗರಿಯದು ವನಕೋಸಲದ ರಾಜಧಾನಿ ತಿರುಯು ಹಸುರಾಗಿ ತುಳುಕಿದುದು ಮೆರವಯೋಧ ಸ್ವರ್ಣ ಭೂಮಿ ಪರಮ ಸರಯೂ ತಡಿಯ ನಿರ್ಮಲದ ನಗರಿಯದು ನಮ್ಮ ಹಿರಿಯವರಾದಂತಹ ಮನು ನಿರ್ಮಿಸಿದ ಅಯೋಧ್ಯೆ ಇದು. ಸರಯೂ ನದಿ ತೀರದಲ್ಲಿ ಕಂಗೊಳಿಸ್ತಾ ಇದೆ. ಸರಿ, ಸಾಕೇತವೆಂದೋ ಕೋಸಲವೆಂದೋ ಅಯೋಧ್ಯೆ ಎಂದೋ ವಿನೀತೆ ಎಂದೋ ನಾನಾ ಹೆಸರುಗಳಿಂದ ಖ್ಯಾತಿಯನ್ನು ಹೊಂದಿದೆ. ಜಗತ್ತಿನ ಕತ್ತಲೆಯನ್ನು ಕಳೆದು ಎಲ್ಲರಿಗೆ ಧೀಶಕ್ತಿಯನ್ನು ಕೊಡುವುದರ ಮೂಲಕ ಜೀವಜಾಲಗಳೆಲ್ಲ ಸುಖದಿಂದಿರಬೇಕು ಅಂತಿದ್ರೆ ಕಾರಣ ಭಗವಾನ್ ಸೂರ್ಯದೇವ. ಆ ವಂಶದಲ್ಲಿ ಹುಟ್ಟಿದ್ದೇನೆ ಅಂತ ಹೇಳಿಕೊಳ್ಳುವುದಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಎನಿಸ್ತಾ ಇದೆ. ನಮ್ಮ ಹಿರಿಯವರೆಲ್ಲ ಜನಹಿತ ಕಾರ್ಯವನ್ನು ಮಾಡಿ ಎಲ್ಲರ ಮನ್ನಣೆಗೆ ಪಾತ್ರರಾದರು. ಹುಟ್ಟು ಎನ್ನುವುದು ಆಕಸ್ಮಿಕ,
ಹಾಗೆಂತ ಬದುಕಿನಲ್ಲಿ ಸಾವು ಎನ್ನುವುದು ನಿಶ್ಚಿತವಲ್ವೇ? ಬದುಕಿ ಇಂಥ ದಿವಸದಲ್ಲಿ ಆ ವ್ಯಕ್ತಿ ಏನು ಮಾಡಿದ ಎನ್ನುವುದನ್ನು ಮುಂದಿನ ಜನಾಂಗ ನೆನಪು ಮಾಡಿದರೆ ಅವನಿಗೆ ಉತ್ತರೋತ್ತರವಾದಂತಹ ಸದ್ಗತಿ ಪ್ರಾಪ್ತವಾಗ್ತದೆ ಹೀಗೆಂದು ಹಿರಿಯರ ಬೋಣ. ಆದ ಕಾರಣ ಹಿರಿಯರು ನಡೆದು ಬಂದಂತಹ ದಾರಿಯಲ್ಲಿ ಸಾಗಿ ಬಂದ ಕಾರಣವೇ ಎಲ್ಲರ ಪ್ರೀತಿಗೆ ಪಾತ್ರನಾಗಿದ್ದೀನಿ. ಸರಿ, ನಿಬಂಧನನ ಆಳ್ವಿಕೆಯಲ್ಲಿ ನಾವೆಲ್ಲ ಸಂತೃಪ್ತರು ಹೀಗೆಂದು ನಾಡಿನ ನಾಗರಿಕರು ಹೇಳಿದಾಗ ಹೃದಯ ತುಂಬಿ ಬರ್ತಾ ಇದೆ. ಉಣ್ಣುವುದು, ಸಂಗಾತಿಯೊಡನೆ ಸುಖವನ್ನು ಅನುಭವಿಸುವುದು, ನಿದ್ರಿಸುವುದು ಪಶು ಪಕ್ಷಿಗಳು ಮಾಡ್ತಾರೆ. ಆದರೆ ಮನುಷ್ಯ ಬುದ್ಧಿಜೀವಿ, ಕರ್ಮಲೋಕದಲ್ಲಿದ್ದುಕೊಂಡು ತಾನೇನನ್ನು ಮಾಡಬೇಕು, ಕೊನೆಗೆ ಸೇರುವ ಸ್ಥಳ ಯಾವುದು ಈ ನೆನಪಿದ್ರೆ ಯಾರೇ ಆಗಲಿ ಯಾವುದೇ ಒಂದು ಕೆಟ್ಟ ಕಾರ್ಯದಲ್ಲಿ ಮಗ್ನರಾಗುವುದಿಲ್ಲ. ತಾನು ಬದುಕುವುದರ ಜೊತೆಯಲ್ಲಿ ಇತರರಿಗೂ ಬದುಕುವುದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾನೆ. ಅದೇ ಮನುಷ್ಯ ಜನ್ಮ ಅಂತ ಹೇಳುವುದು. ನೋಡಿದಿರಾ, ನನ್ನ ಆಳ್ವಿಕೆಯಲ್ಲಿ ಅಯೋಧ್ಯೆ ಧನಧಾನ್ಯ ಸಂಪದ್ಭರಿತವಾಗಿದೆ. ಎಲ್ಲರೂ ಸುಖದ ಜೀವನ ನಡೆಸ್ತಾ ಇದ್ದಾರೆ. ಕಷ್ಟ ಎನ್ನುವುದಿಲ್ಲ. ಅಯೋಧ್ಯೆ ಎನ್ನುವುದು ಪ್ರತಿ ಸ್ವರ್ಗದ ಹಾಗೆ ಕಂಗೊಳಿಸ್ತಾ ಇದೆ ಹೀಗೆಂದು ಎಲ್ಲರೂ ಅಭಿಮಾನದಿಂದ ಹೇಳ್ತಾ ಇದ್ದಾರೆ. ಸರಿ, ರಾಜಕೀಯ ಸಮಸ್ಯೆ ಇಲ್ಲ, ಸಾಮಾಜಿಕವಾಗಿ ಯಾರು ಏನನ್ನು ಯೋಚಿಸುವುದಕ್ಕೆ ನಾನು ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಹಾಗೆ ಅಂತ ನನ್ನ ಸಂಸಾರದ ವಿಷಯವಾಗಿ ಎಣಿಸುವಾಗ ಸತಿಶಿರೋಮಣಿಯಂ ಚುಮತೆಯ ಮಡಿಲೋಳು ಪಡೆದ ಸತಿಶಿರೋಮಣಿ ಅಂಚುಮತಿಯ ಮಡಿಲೊಳು ಪಡೆದ ಸುತನ ಸತ್ಯವ್ರತನ ನೃಪತಿ ಯುತಿಕರಾನ್ವಯದ ಕುಡಿಗತುಲ ಸಂಸ್ಕಾರಗಳ ಯುತಿಕರಾನ್ವಯದ ಕುಡಿಗತುಲ ಸಂಸ್ಕಾರಗಳ ಅತಿಶಯದಿಗೈದು ಗುರುಮುಖದಿ ಮನುಷ್ಯ ಜನ್ಮ ಪಡೆದು ಬಂದಾಗಲೇ ಋಣತ್ರಯವನ್ನು ಪಡೆದುಕೊಂಡು ಬಂದಿರ್ತಾನಂತೆ. ದೇವಋಣ, ಋಷಿ ಋಣ, ಪಿತೃಋಣ. ಯಜ್ಞಾದಿ ಪುಣ್ಯ ಕರ್ಮವನ್ನು ಮಾಡುವುದರ ಮೂಲಕ ದೇವಋಣೆಯಿಂದ ಆತ ಮುಕ್ತನಾಗಬಲ್ಲ. ಗುರು ಸೇವೆ, ಹಾಗೆ ಗುರು ಶುಶ್ರೂಷೆ ಇವುಗಳನ್ನು ಮಾಡುವುದರ ಮೂಲಕ ಋಷಿ ಋಣದಿಂದ ಆತ ಮುಕ್ತನಾಗ್ತಾನೆ. ಹಾಗೆ ಸಂತಾನವನ್ನು ಪಡೆಯುವುದರ ಮೂಲಕ ಪಿತೃಋಣೆಯಿಂದಲೂ ಆತ ಬಿಡುಗಡೆ ಹೊಂದುವುದಕ್ಕೆ ಸಾಧ್ಯ ಇದೆ. ಪ್ರಾಪ್ತ ವಯಸ್ಸಿಗೆ ಬಂದಂತಹ ನನ್ನನ್ನು ಕಂಡು ನನ್ನ ಮಾತಾಪಿತರು ನೀನೊಂದು ಮದುವೆಯಾಗಬೇಕು ಹೀಗೆಂದು ತಿಳಿಯ ಹೇಳಿದೆ. ಸತ್ಕುಲದಲ್ಲಿ ಹುಟ್ಟಿದ ಸುಶೀಲೆಯಾದ ವಿಮಲೆಯಾದ ಅಂಶುಮತಿ ಎನ್ನುವ ಆಕೆಯನ್ನು ನಾನು ವಿವಾಹವಾದೆ. ನಮ್ಮ ದಾಂಪತ್ಯದ ಪ್ರತೀಕವಾಗಿ ಆಕೆ ಗಂಡು ಮಗುವಿಗೆ ಜನ್ಮವನ್ನು ನೀಡಿದ್ದಾಳೆ. ಸರಿ, ಸತ್ಯವ್ರತ ಹೀಗೆನ್ನುವಂತಹ ನಾಮಕರಣವನ್ನು ಮಾಡಿದ್ದೇನೆ. ಸತ್ಯವನ್ನೇ ಬದುಕಿನಲ್ಲಿ ವ್ರತವನ್ನಾಗಿಸಿಕೊಂಡಿರಬೇಕು. ಮಾತಿನಲ್ಲಿ ಸತ್ಯ, ನಮ್ಮ ನಡೆಯಲ್ಲಿ ಸತ್ಯ, ಆಚಾರದಲ್ಲಿ ಸತ್ಯ ಅಡಗಿರಬೇಕು. ಯಾವ ಕಾರಣಕ್ಕೂ ಸುಳ್ಳನ್ನು ಹೇಳಬಾರದು ಎನ್ನುವಂತಹ ಉದ್ದೇಶದಿಂದಲೇ ಆ ರೀತಿಯ ಹೆಸರನ್ನು ಇರಿಸಿದ್ದೇನೆ.
ಮನುಷ್ಯ ಸಂಸ್ಕಾರವಂತನಾಗಬೇಕು ಅಂತಿದ್ರೆ ತಂದೆ ತಾಯಿಗಳ ಮಾತನ್ನು ಕೇಳಬೇಕು, ಜೊತೆಯಲ್ಲಿ ಗುರು ನಿರೂಪಣೆಯಂತೆ ಆತ ನಡೆಯಬೇಕು. ನಮ್ಮಲ್ಲಿರುವಂತಹ ಅಜ್ಞಾನವನ್ನು ಗುರುವಾದವನ್ನು ದೂರ ಮಾಡ್ತಾನೆ. ತಾನು ಹೇಗಿರಬೇಕು ಎನ್ನುವುದನ್ನು ತಿಳಿಯ ಹೇಳ್ತಾನೆ. ಆದ ಕಾರಣವೇ ಪೂಜ್ಯರಾದಂತಹ ವಸಿಷ್ಠರ ಸನ್ನಿಧಿಗೆ ಮಗನಾದಂತಹ ಸತ್ಯವ್ರತನನ್ನು ಕಳುಹಿಸಿಕೊಟ್ಟುದಾಯಿತು. ಈ ಮಧ್ಯೆ ಬಂದಿದ್ರಲ್ಲ ಮುನಿಗಳು, ಪೃಥ್ವಿ ಬಾಲ ವಸಿಷ್ಠ ಮುನಿತಾಯ ಪ್ರತಿನಿಧೀಕರಿಸಿರುವ ಶಕ್ತಿಯ ಮತದಿ ನೆರವೇರಿಸಿದ ಯಾಗದ ಸಕಲ ಕೃತ್ಯಗಳ ಶಿತಿಗೆ ಪರ್ಜನ್ಯನ ಕಟಾಕ್ಷವ ಅತಿಮಗ ಯಾಗದುಳು ಪಡಿಮಡಿ ಅತುಲ ವಿಕ್ರಮಿ ದೀಕ್ಷೆಗೊಂಡನು ಪಡೆಯ ನೆರಗುತ್ತಲು. ಓ ಭವಿಷ್ಯತ್ತನ್ನು ತಿಳಿಯುವುದಕ್ಕೆ ಸಾಮಾನ್ಯರಾದ ನಮ್ಮಿಂದ ಸಾಧ್ಯವಿಲ್ಲ, ಜ್ಞಾನಿಗಳಿಗೆ ಮಾತ್ರ ಸಾಧ್ಯ. ಶಕ್ತಿಮನಿಗಳು ನಿನ್ನೆ ನಮ್ಮ ಆಸ್ಥಾನಕ್ಕೆ ಬಂದಿದ್ರು. ಪ್ರೀತಿಯಿಂದ ಬರಮಾಡಿಕೊಂಡೆ ಅವರ ಸೇವೆಯನ್ನು ಮಾಡಿ ಬಂದ ಕಾರಣ ಕೇಳಿದೆ. ತಿಳಿಯ ಹೇಳಿದ್ರಲ್ಲ, ಮುಂದೆ ಈ ಲೋಕಕ್ಕೆ ಸಂಕಷ್ಟ ಬರಲಿದೆ, ನಿಬಂಧನ. ಅದಕ್ಕಿಂತ ಮೊದಲೇ ನಾವು ಎಚ್ಚರದಿಂದಿರಬೇಕು. ಮನೆಗೆ ಬೆಂಕಿ ಬಿತ್ತು ಅಂತ ಯಾರು ಬಾವಿಯನ್ನು ತೋಡಲಾರಂಭಿಸ್ತಾನೋ ಅವನನ್ನು ಹೆಡ್ಡ ಅಂತ ನಾವು ಕರೆಯುವುದಿಲ್ವೇ? ವ್ಯವಸ್ಥೆ ಇದ್ರೆ ಮುಂದೊದಗಬಹುದಾದಂತಹ ಎಲ್ಲ ದುರಿತವನ್ನು ದೂರ ಮಾಡಬಹುದಾಗಿದೆ. ಆದ ಕಾರಣ ನೀನೊಂದು ಯಾಗವನ್ನು ಮಾಡಬೇಕು, ಆ ಮೂಲಕ ದೇವತೆಗಳನ್ನು ಸಂತೃಪ್ತಿಪಡಿಸಬೇಕು. ಸುಮನಸರು ಪ್ರೀತಿಯನ್ನು ಹೊಂದಿ ಇಳೆಗೆ ಮಳೆಯನ್ನು ಸುರಿಸ್ತಾರೆ, ಅದರಿಂದ ನಾವು ಬೆಳೆಯನ್ನು ಪಡೆಯುತ್ತೇವೆ. ಆ ಮೂಲಕ ಸುಖದ ಜೀವನವನ್ನು ಸಾಗಿಸುವುದಕ್ಕೆ ಸಾಧ್ಯವಾಗ್ತದಪ್ಪ. ಎಲ್ಲಾದರೂ ಲೋಕಕ್ಕೆ ಕ್ಷಾಮ ಉಂಟಾಯಿತು ಅಂತಾದರೆ ಅದಕ್ಕೆ ಕಾರಣ ಸಿಂಹಾಸನದಲ್ಲಿ ಕುಳಿತ ಅರಸ, ಹೀಗೆಂದು ನಾಡಿನ ಪ್ರಜೆಗಳು ಹೇಳಬಹುದು. ಆದ ಕಾರಣ ಆ ಅಪಖ್ಯಾತಿಗೆ ನೀನು ಒಳಗಾಗಬಾರದು. ಪರ್ಜನ್ಯ ಯಾಗವನ್ನು ಮಾಡು. ಆ ಮೂಲಕ ಅಯೋಧ್ಯೆಯಂದೇನು ಇಡೀ ಭೂಮಿಯೇ ಹಚ್ಚ ಹಸುರಾಗಬಹುದು, ಎಲ್ಲೆಡೆಯಲ್ಲಿಯೂ ಶಾಂತಿ ನೆಲೆಸಬಹುದು. ಹೀಗೆಂದು ತಿಳಿಯ ಹೇಳಿದರು. ಅಸ್ತು ಅಂತ ಅವರ ಪಾದಗಳಿಗೆ ನಮಸ್ಕರಿಸಿ ಒಪ್ಪಿಕೊಂಡದ್ದಾಯಿತು. ಆದರೆ ಎಲ್ಲ ಸಂದರ್ಭದಲ್ಲೂ ನಾವು ಜಾಗರೂಕರಾಗಿರಬೇಕು. ಶ್ರೇಯಾಂಸಿ ಬಹುವಿಜ್ಞಾನಿ ಹೀಗೆಂದು ತಿಳಿದವರು ಹೇಳಿದ್ದಾರಲ್ಲ. ಆದ ಕಾರಣ ಸೇನಾಧಿಪತಿಯನ್ನು ಕುರಿತು ಈ ಬಗ್ಗೆ ಸಮಾಲೋಚನೆ ನಡೆಸಬೇಕು. ಯಾರಲ್ಲಿ ವೀರಸೇನಾ
ನಾನು ಸದಾ ಸಿದ್ಧ ಅಪ್ಪನೇ ಧೂರ್ತರಟುಳಿ ಒದಗಲಡಿಸಲು ಇತ್ತನಾಜ್ಞೆಯ ವೀರಸೇನಗೆ ಇತ್ತು ಕಾಬುದಕ್ಕಿಲ್ದು ಸೇನಾಧ್ಯಕ್ಷ ಪದವಿತ್ತು ಇತ್ತನಾಜ್ಞೆಯ ವೀರಸೇನಗೆ ನಿಷ್ಠಾವಂತ ಸೇವಕರು ನೀವು. ಕೈ ತೋರಿಸಿದರೆ ಮೈಯನ್ನೇ ನುಂಗಬಲ್ಲಿರಿ, ಬೆರಳು ತೋರಿಸಿದರೆ ಕೊರಳನ್ನೇ ಕೊಯ್ಯಬಲ್ಲಿರಿ. ಅಂತಹ ಸಮರ್ಥರಿದ್ದೀರಿ. ನಾಡಿನಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಸಬೇಕು ಅಂತಿದ್ರೆ ಅದಕ್ಕೆ ಮುಖ್ಯ ಕಾರಣ ಸೇನಾಧಿಪತಿ. ಅವ ಸಮರ್ಥನಾಗಿದ್ರೆ ಮಾತ್ರ ನಾಡಿನಲ್ಲಿರುವವರೆಲ್ಲರೂ ನೆಮ್ಮದಿಯಿಂದಿರುವುದಕ್ಕೆ ಸಾಧ್ಯ ಇದೆ. ಅದಲ್ಲದೇ ಇದ್ರೆ ಎಲ್ಲರೂ ಹೆದರಿಕೆಯ ಬದುಕನ್ನೇ ಸಾಧಿಸಬೇಕಾಗ್ತದೆ. ಎಲ್ಲಿಂದ ಹರಿರಾಯರು ಬಂದು ಮುತ್ತಿಗೆ ಹಾಕ್ತಾರೋ, ಈ ನಾಡನ್ನು ಆಕ್ರಮಿಸ್ತಾರೋ, ನಮ್ಮನ್ನು ಪರಾಧೀನನ್ನಾಗಿ ಮಾಡಿಕೊಳ್ತಾರೋ ಎನ್ನುವಂಥ ಅಂಜಿಕೆ ಇರ್ತದೆ. ಹಾಗೆ ಅಂತ ಸೇನಾಪತಿ ದುರಧೀರನಾಗಿದ್ದರೆ ಎಲ್ಲರೂ ನಿಶ್ಚಿಂತೆಯಿಂದ ನಿದ್ರಿಸಬಹುದಾಗಿದೆ. ವೀರಸೇನ, ನಾಡಿನಲ್ಲಿ ಶಾಂತಿ ನೆಲೆಸಿದೆ. ಆದರೂ ಪೂಜ್ಯರಾದಂತಹ ಶಕ್ತಿಮುನಿಗಳ ನಿರೂಪಣೆಯಂತೆ ಪರ್ಜನ್ಯ ಯಾಗವನ್ನು ಮಾಡುವಂತಹ ನಿರ್ಧಾರವನ್ನು ಕೈಗೊಂಡಿದ್ದೇನೆ. ಯಜ್ಞ ಮಾಡುವಲ್ಲಿ ತನ್ನ ಮನ ಧನಗಳಿಂದ ನೆರವನ್ನು ನೀಡುವವರು ಕೆಲವರಾದರೆ ಅದನ್ನು ಹಾಳು ಮಾಡಿ ಆ ಮೂಲಕ ಹೆಸರು ಪಡೆಯಬೇಕು ಎನ್ನುವಂತಹ ಸಂತೋಷ ವಿಘ್ನ ಉಂಟು ಮಾಡುವವರು ಕೆಲವರು ಇರ್ತಾರೆ. ಆದ ಕಾರಣ ಸೇನಾಧ್ಯಕ್ಷನಾದಂತಹ ನೀನು ವೀರ ಯೋಧರನ್ನೆಲ್ಲ ಅಲ್ಲಲ್ಲಿ ನಿಲ್ಲಿಸಬೇಕು. ಸರಿ. ದುಷ್ಟ ಶಕ್ತಿಗಳು ಇಲ್ಲಿಗೆ ಆಗಮಿಸಿದಂತೆ ಎಚ್ಚರಿಕೆ ವಹಿಸಬೇಕು. ಆ ಹೊಣ ನಿನಗಿತ್ತಿದ್ದೇನೆ, ಸಾಧ್ಯವೇನೋ? ಜೀವನ ಬಿಡಬೇಡು ಚಿಂತೆ ಮತದಿ ಕಾವುತನೆಂಬಂತೆ ದುಡಿದಿರ ನಾಲಿಗೆನು ನಮ್ಮ ಶಕ್ತಿ ಸಾಮರ್ಥ್ಯವನ್ನು ನೀವು ಚೆನ್ನಾಗಿ ಅರಿತಿದ್ದೀರಿ. ಹೀಗಿರುವಾಗ ಈ ಕೆಲಸದ ಬಗ್ಗೆ ನಿಮಗೆ ಚಿಂತೆ ಏಕೆ? ನಿಮಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಬರುವಾರ ಶಿರವನ್ನು ನಾವು ಕಡಿತೇವೆ. ಆಡಿದಂತೆ ಮಾಡಿ ರೂಢಿಯಲ್ಲಿ ಉತ್ತಮರೆಂದೆನಿಸಿಕೊಳ್ಳುವವರು ನೀವು, ನನಗೆ ವಿಶ್ವಾಸ ಇದೆ. ಅದೋ ಶಕ್ತಿ ಮುನಿಗಳು ಹೋಗಿ ಕರೆಯುತ್ತಾ ಇದ್ದಾರೆ. ನಿಬಂಧನ ರಾಜ, ಈಗಲೇ ಸ್ನಾನಾದಿಗಳನ್ನು ಪೂರೈಸಿ ಯಾಗ ದೀಕ್ಷಿತನಾಗು. ಒಳ್ಳೆಯದು. ನಿಮಗೆ ನೀಡಲ್ಪಟ್ಟಂತಹ ಕಾರ್ಯವನ್ನು ನಿಷ್ಠೆಯಿಂದ ನಿರ್ವಹಿಸ್ತಾ ಇರಿ. ನಿಷ್ಠೆಯಿಂದ ತಾಮಸ ವಲದಿ ನಿಜ ದೈತ್ಯ ವಿಭು ಕುಂಭೋದರ ಖ್ಯಾನೋ ಇತ್ತನೋಲಗ ಬಂದು ನಿಶಿಚರ ನಿವಹ ಮಧ್ಯದುಳು
ಕೇಳಿದ್ದೇವೆ. ನಾವೇ ಸರಿ ಹೊರಟು ಬಂದ ಕಾರ್ಯ ಬಹಳಷ್ಟಿದೆ. ಇತ್ತಲ ತಾಮಸವನದೆ ಕುಂಭೋದರ ನಿಜ ದೈತ್ಯ ವಿಭು ಕುಂಭೋದರಾಖ್ಯನು ಇತ್ತನೊಳಗ ಬಂದು ನಿಶಿಚರ ವಿವಾಹ ಮಧ್ಯದೊಳು ರುಂಡಮಾಲ ಗಂಗಾಧರ ಎಂದಿರಂತೆ ನಿತ್ಯ ವಿಧಿಗಳನ್ನೆಲ್ಲ ತೀರಿಸಿ ಕುಲದೇವನಾದಂತಹ ಶಿವನನ್ನು ಭಕ್ತಿಯಿಂದ ಪೂಜೆ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ತಾಮಸಾವರದ ರಕ್ತಖಚಿತವಾದಂತಹ ಸಿಂಹಾಸನವನ್ನು ನಡೆದಿದ್ದೇನೆ. ಪೀಠವನ್ನೇರಿದ ಕ್ಷಣವೇ ರಕ್ಕಸ ಕುಲವೆಲ್ಲ ಎದ್ದು ನಿಂತು ಜಯಘೋಷವನ್ನು ಹಾಕುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಬಹಳ ಸಂತೋಷವಾಗುತ್ತಾ ಇದೆ. ಅಯ್ಯ, ಈ ತಾಮಸವನ ಸಾಮಾನ್ಯವಾದಂತಹ ವನವಲ್ಲ, ವಿಶೇಷತೆಯನ್ನು ಕೂಡಿದ್ದು. ಇಲ್ಲಿಗೆ ನಾನೇ ಅಧಿಕಾರಿ. ಸರಿ. ಅಯ್ಯೋ, ನಮ್ಮ ಬಳಗ ಸಣ್ಣದ್ದಲ್ಲ, ಯೋಗ್ಯವಾದಂತಹ ಬಳಗವೇ ಇದೆ. ಅದು ಸಾಮಾನ್ಯವಾದುದಲ್ಲ. ನನ್ನ ಒಡ ಹುಟ್ಟಿದವ ಇದ್ದಾರೆ, ಯಾರು ಗೊತ್ತೇ? ಕುಂಭವಕ್ರ ಸೂನು ಸೇನಾ ವಾರ ಕಧಿಪತಿ ಕುಂಭವಕ್ರನ ನೇರು ಸಾಗಸೆಯು ಗರಜದಾರು ಭಟಿಸಿ ಬಹಳ ನೆಮ್ಮದಿಯಿಂದ ಇರಬೇಕು ಅಂತಾದ್ರೆ ಯೋಗ್ಯವಾದಂತಹ ಸೇನಾಧಿಕಾರಿ ಬೇಕು. ಆ ಸೇನಾಧಿಕಾರಿ ಸಾಮಾನ್ಯವಾದವನಲ್ಲ, ಬಾಲನೇತ್ರನ ಮಗ, ಲೋಕವನ್ನೇ ನಡುಗಿಸಿದವ, ವೀರಭದ್ರನಂತೆ ಗರ್ಜಿಸುವವ ಕುಂಭವಕ್ರ ನನ್ನ ಸೇನಾಧಿಪತಿ. ಒಡ ಹುಟ್ಟಿದವನು ಹೌದವನನ್ನು ಪ್ರೀತಿಯಿಂದ ಸಾಕಿದ್ದೇನೆ, ಸಲಹಿದ್ದೇನೆ. ಸರಿ. ಈ ಸೇನೆಗೆ ಅಧಿಕಾರಿಯನ್ನಾಗಿ ಮಾಡಿದ್ದೇನೆ. ನಮ್ಮ ಈ ತಾಮಸ ನಗರವನ್ನೆಲ್ಲ ಅವರೇ ಕಾಪಾಡಿಕೊಂಡು ಬರ್ತಾ ಇದ್ದಾರೆ. ಇನ್ನು ಅನೇಕ ವೀರರು ಜೊತೆಯಾಗಿದ್ದಾರೆ. ಹೌದಯ್ಯ, ಈಗ ನಾನು ಯೋಚನೆ ಮಾಡುವುದೇನು? ಏನು? ರಕ್ಕಸ ಕುಲ ನಾಶ ಹೊಂದುತ್ತಾ ಇದೆ. ಮೂಲ ಕಾರಣ ಯೋಚನೆ ಮಾಡಿದ್ರೆ ವೈರಿಗಳಾದಂತ ದೇವತೆಗಳು ನಮಗೊಂದೇ ಇರುವುದೇ. ತಲೆಯಲ್ಲಿ ಬೇರೆ ಯಾವ ಮಾತು ಹೋಗುವುದಿಲ್ಲ. ಯಾಕೆ ಹೋಗುವುದಿಲ್ಲ? ಬದ್ಧ ವೈರಿಗಳಾದಂತಹ ದೇವತೆಗಳು ಏನಾದರೊಂದು ಕುಹಕವನ್ನು ಮಾಡಿ ರಕ್ಕಸರನ್ನು ನಾಶ ಮಾಡುವುದಕ್ಕೆ ಹೊಂಚು ಹಾಕ್ತಾರೆ. ಈಗ ನಾನು ಮೂಲದಿಂದ ಶೋಧನೆ ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದೇನೆ. ಇಲ್ಲಿಂದಲೇ, ಭೂಮಿಯಲ್ಲಿಯೇ ಮೂಲ ಇದೆ. ಇಲ್ಲದಿದ್ದರೆ ದೇವತೆಗಳೇ ಬಲ ಹೆಚ್ಚುವುದಕ್ಕೆ ಆಗುವುದಿಲ್ಲ. ಬಲ ಹೆಚ್ಚುವುದಕ್ಕೆ ಮೂಲ ಕಾರಣ ಏನು? ಈ ಭೂಮಿಯಲ್ಲಿದ್ದಂತಹ ಋಷಿಮುನಿಗಳು ಯಾಗ ಯಜ್ಞಾದಿಗಳನ್ನು ಮಾಡುತ್ತಾರೆ. ಸರಿ. ಯಾಗ ಯಜ್ಞಾದಿಗಳನ್ನು ಮಾಡಿ ಹವಿಸ್ಸನ್ನು ದೇವತೆಗಳಿಗೆ ಉಳಿಸಿ ಹವಿಸ್ಸನ್ನು ದೇವತೆಗಳು ಫಲಾನ್ವಿತರಾಗಿ ಬೆರೆಯುತ್ತಾರೆ.
ಅಲ್ವೇ? ಹೌದು. ಅವನ ಬಲ ಹೆಚ್ಚಿದ್ದರಿಂದಾಗಿ ಆ. ರಕ್ಕಸರ ಬಲ ಕುಗ್ಗುವುದಕ್ಕೆ ಕಾರಣವಾಗಿ ಹೋಯಿತು. ಸರಿ. ಈಗ ಒಂದು ಪ್ರಾರಂಭ ಆಗಿದೆ ಅಂತೆ, ಏನು? ಪರ್ಜನ್ಯ ಯಾಗ. ಆ ಯಾಕೆ ಪರ್ಜನ್ಯ ಯಾಗ? ಆ. ಲೋಕ ಸುಭಿಕ್ಷೆಯಾಗಿರಬೇಕು, ಆ. ಮಳೆ ಸರಿಯಾಗಿ ಬರಬೇಕು. ಆ. ಇದಕ್ಕಾಗಿ ಆ ಯಾಗ ಬೇಕಾ? ಬೇಕಾ? ಯಾಗ ಬೇಕಂತ ಕೇಳಿದ್ದು ಯಾಕೆ ನಾನು? ಯಾಕೆ? ಯಾಗ ಮಾಡ್ದೇಯ, ಆ. ಒಂದು 4 ಕಟ್ಟಿಗೆ ತರಲಿ, ಆ. ಒಂದಿಷ್ಟು ತುಪ್ಪ ತರಲಿ, ಆ. ಒಂದಿಷ್ಟು ಸಕ್ಕರೆ ತರಲಿ, ಆ. 1-2 ಬಾಳೆಹಣ್ಣು ತರಲಿ, ಅದನ್ನು ಹಾಕಿ ಸುಡ್ಲಿಬೇಕು. ಇದು ಹಾಗಲ್ಲ, ಮತ್ತೆ ರಾಶಿ ರಾಶಿಯಾಗಿ ಬಾಳೆಹಣ್ಣು, ಆ. ರಾಶಿ ರಾಶಿಯಾಗಿ ಇನ್ನಿತರ ಫಲವಸ್ತುಗಳು, ಆ. ಆಮೇಲೆ ಆ. ಕೊಡ ತುಪ್ಪ. ಆ. ಹೌದಯ್ಯ? ಹೌದಾ? ಒಂದು ಈ ದೊಡ್ಡ ದೊಡ್ಡ ಮೂಟೆಯಷ್ಟು ಸಕ್ಕರೆ, ಆ. ಇದನ್ನೆಲ್ಲ ಹಾಕಿ ಬೆಂಕಿಗೆ ಸುಡ್ತಾರಲ್ಲ, ತಾನೇ ಸರಿ ಉಂಟ ಇವರಿಗೆ? ಆ. ಓಯ್, ಆ. ಓ ಕೆಳಗೆ ನೋಡುದೇ, ನಾನು ನಿಮ್ಮಲ್ಲಿ ಕೇಳು, ತಲೆ ಸರಿ ಉಂಟಾ ಅಂತ. ಯಾಗ ಮಾಡಿ ಇಂತಹ ವಸ್ತುಗಳನ್ನು ಸುಡ್ತಾರಲ್ಲ, ಯಾರಿಗಾಗಿ? ಯಾರಿಗಾಗಿ? ಬಡಬಗ್ಗರಿಗೆ ಕೊಟ್ಟರೆ ಹೊಟ್ಟೆ ತುಂಬುದಿಲ್ವ ಅವರದ್ದು? ಆ. ಎಂತ ತಲೆ ಅಲ್ಲಾಡಿಸಿದಂಥದ್ದು. ಯಾಗಕ್ಕೆ ಪ್ರಚೋದನೆ ನೀವು ಕೊಡ್ತಾ ಇದ್ದೀರಿ, ನನಗೆ ಚೆನ್ನಾಗಿ ಗೊತ್ತು. ನಿಮ್ಮನ್ನು ಮಾತ್ರ ಬಿಡುವುದಿಲ್ಲ ನಾನು. ಈಗೆಲ್ಲ ಮತ್ತೊಂದು ಸಲ ಆದರೂ ನೋಡಿಕೊಂಡೇನು, ಆದರೆ ಈಗ ನಡೀಬಾರ್ದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಆ. ಹೌದಯ್ಯ? ಆ. ನಡೀಬಾರ್ದು ಅಂತಾದ್ರೆ ನಮ್ಮವರು ಸಿದ್ಧರಾಗಲೇಬೇಕು, ಹೌದು ಹೌದು. ಒಂದು ಕೈ ನೋಡ್ಲೇಬೇಕು. ಆ. ಏಯ್, ಆ. ಎಲ್ಲಿದ್ದಾರೆ ನಮ್ಮವರೆಲ್ಲ? ಕುಲಾದಿಪ ಮನದಿರಗಿದವರೇ ಕುಲಾದಿಪ ಮನದಿರಗಿದವರೇ ಕಲವದಿರಲದನು ಮುಲಿದರು ನಿಟಿಲ ಕನೆಯ ಯುವತೆವ ಮನ ಮೆಚ್ಚುವ ತೆರನು ಏನೋ ಮೊದಲಾಗಿ ನಿನ್ನ ಪವಿತ್ರವಾದಂತ ಪಾದಗಳಿಗೆ ಹೊಂದಿಸಿಕೊಂಡಿದ್ದೇನೆ. ಬಿದ್ದಿದ್ದೇನೆ. ಅಣ್ಣ, ಇಂದು ನಿನ್ನ ಮುಖವನ್ನು ನೋಡಿದಾಗ ಏನೋ ಮಹತ್ ಕಾರ್ಯವನ್ನು ಸಾಧಿಸುವುದಕ್ಕೆ ಇದ್ದೀಯಾ ಎಂಬುದಾಗಿ ಗೊತ್ತಾಗ್ತಾ ಉಂಟು. ಹಾಗಾಗಿ ಕೇಳ್ತಿದ್ದೇನೆ, ಯಾವುದೇ ಆಗಿರ್ಲಿ ನಿನ್ನ ಕಾಲಿನಲ್ಲಿ ತೋರಿಸಿದ್ದನ್ನು ತಲೆಯಲ್ಲಿ ಹೊತ್ತು ಮಾಡುವಂತ ಕಾಲಿನಲ್ಲಿ ತೋರಿಸಿದ್ದನ್ನು ಮಾಡ್ತೀಯಲ್ಲ, ತಲೆಯಲ್ಲಿ ಹೊತ್ತು ಮಾಡ್ತೇನೆ. ಹೇಳು ಹೇಳು.
ಇಕ್ಷಣಗೆ ಏನು ನಿಮ್ಮ ಪವಿತ್ರವಾದಂತಹ ಪದಜ್ಜಯಗಳಿಗೆ ಹ. ನನ್ನ ಪ್ರಣಾಮಗಳು. ಆಗ್ಲೇ ಆಗ್ಲೇ ಹೇಳಿದೆವು. ಅವಸರವಾಗಿ ಹ. ನಮ್ಮನ್ನು ಕರೆದವರು ನೀವು. ನೀನ್ ನಿನ್ನೆ ಎಲ್ಲಿ ಹೋಗಿದ್ಯೋ? ನಿನ್ನೆ ಹ. ಬಿಡುವು ಹ. ಹಾಗಾಗಿ ಬರಲಿಲ್ಲ. ಹೋಗ್ಲೆ. ಇವತ್ತು ಬಂದಿದ್ದೇನೆ. ಹ. ದೊರೆಯೇ, ಏನು? ನೀವು ಒಂದು ಮಾತು ಹೇಳಿದ್ದಾರೆ ಹ. ನೆರವೇರಿಸಿ ಕೊಡ್ತೇನೆ. ಹೌದೇ? ನಿಮ್ಮ ಬೆವರಿವಿದ್ದಲ್ಲಿ ಹ. ರಕ್ತವನ್ನೇ ಸುರಿಸ್ತೇನೆ. ಹೌದಾ? ಹೇಳಿ ಏನಾಗಬೇಕು? ಜಲಕುಂಭಭದ್ರ ಎಲ್ಲನಗಾಯ ಸಭಾಸು ಎಲಗುಂಬ ಭಕ್ತಯ ನನುಜ ಸಭಾಸು ನಾ ಬಲು ದಿನದೊಳು ಮನದಿ ಬಲದಿ ಹಂಬಲಿಸಿದೆ 14 ಭುವನ ಗೆಲ್ಲುವುದೆನ್ನುತ್ತ ರಣದಿ ಸೇನಾಧಿಪತಿಯೇ, ನಿಮ್ಮನ್ನೆಲ್ಲ ಅವಸರವಾಗಿ ಕರೆಸುವುದಕ್ಕೆ ಕಾರಣವಿದೆ. ಏನು ಕಾರಣ? ಬಹುದಿನಗಳ ಆಶೆ. 14 ಲೋಕದಲ್ಲಿ ಕುಂಭದಾನವ ಹೇಗೆ, ಏನು ಯೋಗ್ಯತೆಯ ಬಗ್ಗೆ ಎಲ್ಲರಿಗೂ ತಿಳಿಯಬೇಕು ಅಂತಾದ್ರೆ ನಾವು ಸಾಧನೆಯನ್ನು ಮಾಡಬೇಕು. ಯಾವ ರೀತಿಯ ಸಾಧನೆ? ದೇವಲೋಕವನ್ನು ಗೆಲ್ಲಬಹುದು. ಹ. ನಾನು ತಿಳಿದ ಹಾಗೆ ಹ. ಎಲ್ಲ ಕಡೆ ನಿನ್ನ ಪ್ರಚಾರ ಉಂಟು ಈ ಸಲ. ಹೌದಾ? ಹೌದೌದು. ಏನಂತೆ ಸಂಗತಿ? ನೀನು ಹ. ಪರಾಕ್ರಮಿ ಅಂತ. ಶಕ್ತಿಗಾರ. ಹೌದು, ಅದೆಲ್ಲ ಗೊತ್ತು. ಶಕ್ತಿಗಾರ ಅಲ್ವೋ? ಹ, ನಿನ್ನ ಅಪ್ಪ ಶಕ್ತಿಗಾರ. ನಿನ್ನ ಅಪ್ಪ ಪ್ರಚಾರ ಇದ್ದಾನೆ ಉಂಟು. ಅದರಲ್ಲಿ. ಏ, ಇಲ್ವಾ? ಮಾರಿ ಸಂತಾನದವ. ಎಂತದು? ಅಣ್ಣ ಅಲ್ವಾ ನೀನು? ಹೌದು. ತಲೆ ಸರಿ ಉಂಟು. ಯಾವ ಕಡೆಯಲ್ಲಿ ಏನು ಹೇಳಬೇಕು ಅಂತ ಗೊತ್ತಾಗುದಿಲ್ಲ. ನಿನಗೆ ಗೊತ್ತಾಗುದಿಲ್ಲ. ಏನು ಕನಸು ಬೀಳ್ತದೆ ನಿನಗೆ? ಇಲ್ಲಪ್ಪ. ನಾವು 14 ಲೋಕವನ್ನು ಸ್ವಾಧೀನ ಮಾಡಿಕೊಳ್ಳುವಂತ ಉದ್ದೇಶ ಅಲ್ವಾ? ಸ್ವಾಧೀನ ಮಾಡಿಕೊಳ್ಳಬೇಕು ಅಂತ ಆದ್ರೆ ಪ್ರತಾಪ ನಾವು ಇಲ್ಲಿಂದಲೇ ತೋರಿಸಬೇಕು. ಹಾಗೆ ಈ ದೇವತೆಗಳ ಬಲ ಹೆಚ್ಚುತ್ತಾ ಇರ್ತಲ್ಲ, ಅದಕ್ಕೆ ಏನು ಕಾರಣ ಗೊತ್ತಿಲ್ಲ. ಗೊತ್ತಿಲ್ವಾ? ನಿನಗೆ ಏನಾದ್ರೂ ಗೊತ್ತಾಯ್ತಾ? ಮತ್ತೆ ನಿನಗೆ ಮಾರಿ ಸಂತಾನ ಏನು ಗೊತ್ತಾಗ್ತದೆ? ಕಾರಣ ಗೊತ್ತಿಲ್ವಾ ಒಡೆಯ? ಯಾಕೆ ಯಾಕೆ ಈ ಭೂಮಿಯಲ್ಲಿ ಯಾಗ ನಡೆಯುತ್ತದೆ. ವಿಧ ವಿಧವಾದಂತಹ ಯಾಗದಿಂದಾಗಿ ಆ ಹವಿಸು ದೇವತೆಗಳು ಉಂಟಾರೆ. ದೇವತೆಗಳ ಬಲ ಹೆಚ್ಚುವುದಕ್ಕೆ ಕಾರಣ ಇಲ್ಲಿ. ಓಹೋ, ನಾವು ಎಲ್ಲೆಲ್ಲೋ ಹುಡುಕಿ ತಲೆ ಕೆಡಿಸಿಕೊಂಡು ತಿರುಗಾಟ ಮಾಡುದು. ಇಷ್ಟೆಲ್ಲ ಮಾಡುದು ಬ್ರಾಹ್ಮಣರಲ್ವೋ? ಬರೇ ಬ್ರಾಹ್ಮಣರು, ಋಷಿಮುನಿಗಳು ಎಲ್ಲವನ್ನು ತ್ಯಜಿಸಿ ನಾನು ಸನ್ಯಾಸ ಸ್ವೀಕಾರ ಮಾಡ್ತೇನೆ ಅಂತ ಕಾಡಿಗೆ ಹೋಗ್ತಾರಲ್ಲ, ಆ ಸನ್ಯಾಸ ಸ್ವೀಕಾರ ಮಾಡುವುದಕ್ಕಿಂತ ಮುಂಚೆ ಅವರು ಏನಾಗಿರ್ತರು? ಏನಿದು? ಗೃಹಸ್ಥರಾಗಿದ್ದು. ಹೌದಾ? ಹೆಂಡತಿದ್ದ, ಮಕ್ಕಳು ಒಂದೆರಡಲ್ಲ 3, 4, 5, 6 ಇದೆಲ್ಲ ವಿಷಯ ಎಲ್ಲ ಮಕ್ಕಳನ್ನು ತಿಳಿಯುವುದಂತದ್ದು ಲೋಕದಲ್ಲಿ ನಡೆಯುವುದು ಹಾಗೆ. ಆಮೇಲೆ ಮಕ್ಕಳನ್ನು ಸಾಕುವುದಕ್ಕೆ ಕಷ್ಟ ಆಗ್ತದೆ ಅಂತ ನಾನು ಸನ್ಯಾಸ ದೀಕ್ಷೆಯನ್ನು ಕೈಗೊಳ್ತೇನೆ ಅಂತ ನೇರವಾಗಿ ಕಾಡಿಗೆ ಹೋಗುವುದು. ಎಲ್ಲಿ ಆದ್ರೂ ಒಂದು ದೊಡ್ಡ ಮರದ ಅಡಿಯಲ್ಲಿ ಕುಳಿತರು ಮಣಮಠ ಮಂತ್ರ ಹೇಳುವುದಕ್ಕೆ ಪ್ರಾರಂಭ ಮಾಡಿದ್ರು. ಮಂತ್ರ ಸರಿ ಇದೆಯೋ ತಪ್ಪಿದೆಯೋ ನಮಗೇನು ಗೊತ್ತಾಗ್ತದೆ? ಹೇಳುವುದು ಕೇಳ್ತಾರೆ, ಮನೆ ಮಠ ಅದು ಸರಿ ಇರುವುದಿಲ್ಲ. ನನಗೇನು ಗೊತ್ತು? ಆಯ್ತಾಯ್ತು. ನನಗೆ ಮಂತ್ರ ಬರ್ತದ? ಹಾಗೆ ವಿಷಯ ನಾನು ಚೆನ್ನಾಗಿ ಅರಿತಿದ್ದೇನೆ. ಯಾಗ ಮಾಡುವುದಕ್ಕೂ ಕಾರಣ ಇವರೇ. ಇವರು ಹೇಗೆ ಇವರು ಕಾರಣರು? ಏನು? ಕಾಡಿನಲ್ಲಿದ್ದವರು ಯಾಗ ಮಾಡುವುದು ಹೇಗೆ ಅಂತ ನೀನು ಯೋಚನೆ ಮಾಡಬಹುದು. ಬರ್ತಾರೆ ಊರಿಗೆ, ಆವಾಗ ಕಾವಿ ತೊಟ್ಟೋ ಅಥವಾ ಇನ್ನಿತರ ವಸ್ತುಗಳನ್ನು ತೊಟ್ಟೋ ಬಂದು ದೊಡ್ಡ ರಾಜ ಯಾರಿದ್ದಾನೆ ಅಲ್ಲಿಗೆ ಹೋಗುವುದು. ನೇರವಾಗಿ ಹೋದಾಗ ಈ ರಾಜರುಗಳಿಗೆ ಏನಾಗ್ತದೆ ಗೊತ್ತಾ? ಗಡಗಡ ನಡುಗಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಋಷಿ ಮುನಿಗಳಲ್ವಾ, ತಪಸ್ವಿಗಳಲ್ವಾ? ತಪಸ್ವಿಗಳೇನಾದ್ರೂ ಕೋಪಗೊಂಡ್ರೆ ಅದಕ್ಕಾಗಿ ಪ್ರೀತಿಯಿಂದ ಬರಮಾಡಿಸಿಕೊಳ್ಳುವುದು. ಪಾದ ಪೂಜೆ, ಕೃಷ್ಣ ಪೂಜೆ, ಉದರ ಪೂಜೆ, ಎಲ್ಲಾ ಪೂಜೆಯನ್ನು ಮಾಡಿ ಕೊನೆಗೆ ಏನಾಗಬೇಕು ಸ್ವಾಮಿ ಅಂತ ಕೇಳುವುದು. ಯಾಗ ಮಾಡಬೇಕು. ಯಾಗ ಮಾಡದಿದ್ರೆ ಆಗುದಿಲ್ಲ, ಭೂಮಿ ಉಳಿಯುವುದಿಲ್ಲ, ಎಲ್ಲ ಅನರ್ಥ ಆಗುತ್ತದೆ. ಎಂತದ್ದು? ಹೌದಪ್ಪ. ಅಲ್ಲಿ ಮುನಿ ಹೇಳುವುದು ಈ ರಾಜನಿಗೆ. ಆವಾಗ ರಾಜನಿಗೆ ನಡುಕ ಹುಡ್ತದೆ. ಯಾಕೆ? ನಾನು ಆಳಿಕೊಂಡು ಬರುವಂತಹ ಈ ರಾಜ್ಯದಲ್ಲಿ ಆದ್ರೂ ಸುಭಿಕ್ಷೆಯಿಂದ ಇದ್ರೆ ನನಗೂ ಸಂತೋಷ. ಎಲ್ಲಾದ್ರೂ ದುರ್ಭಿಕ್ಷೆ ಆಗುವುದಕ್ಕೆ ಪ್ರಾರಂಭ ಮಾಡಿದ್ರೆ, ಅನಾಹುತ ಆಗುವುದಕ್ಕೆ ಪ್ರಾರಂಭ ಮಾಡಿದ್ರೆ ಏನು ಮಾಡೋಣ ಅಂತ ಯೋಚನೆ ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಅವ ಏನು ಹೇಳ್ತಾರೋ ಎಲ್ಲದಕ್ಕೂ ಸಾಯಿ 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 ಸಾಯಿ. ಯಾರು? ರಾಜ ಹೇಳ್ತಾನೆ. ಯಾಗ ಮಾಡುವುದಕ್ಕೆ ಪ್ರಚೋದನೆ ಕೊಟ್ಟವ ಇವ, ಯಾಗ ಮಾಡುವುದಕ್ಕೆ ಇವ ಒಪ್ಪಿಕೊಂಡವ ಇವ. ಹೋಗ್ತದೆ ಇಲ್ಲಿಂದ ಭಂಡಾರದಿಂದ ಒಂದೊಂದೇ ವಸ್ತು ಅಲ್ಲಿ ಹೋಗಿ ಕಾಡಿನಲ್ಲಿ ಹಾಕುವುದು ಬೆಂಕಿಗೆ.
ಬೆಂಕಿಗೆ ಹಾಕಿ ಸುಟ್ಟು ಬಿಡುದು. ಬೆಂಕಿಗೆ ಹಾಕಿದ ಬ್ರಾಹ್ಮಣರಿಗೆ ಏನು ಲಾಭ? ಬ್ರಾಹ್ಮಣರಿಗೆ ಲಾಭ ಇಲ್ವೋ? ಇಲ್ವಾ? ದೇವತೆಗಳಿಗೆ ಲಾಭ. ಹವಿಸು ಹವಿಸು ಉಣ್ತಾರೆ, ಬಲವಂತರಾಗಿ ಮೆರೆಯುತ್ತಾರೆ, ರಕ್ಕಸರನ್ನು ಕೊಲ್ತಾರೆ. ಪರ್ಜನ್ಯ ಯಾಗ ನಡೀತಾ ಇದೆ ಈಗ. ಏನು ಮಾಡೋಣ ಈಗ? ನಿಲ್ಲಿಸಬೇಕು. ಲೇಸನಾಡಿದ ಎಲ್ಲ ಈಚು ಮದಿಸಲು ನಾಕ ಅಣ್ಣ. ನಾಗವಾಸಿಗಳಿಗೆ ಮಖವೇ ಮೂಲ ಕೋಸಲೆ ಜನ ಬದಿತೆ ನೀಚರಾದೆ ಬುರ್ರತೆಗೆ ಬಾತವನ್ನು ಕಂಡಂತೆ ಸೋಲ. ನೀನು ಇಷ್ಟೆಲ್ಲ ಹೇಳಿದಾಗ ಈಗ ತನಗೆ ಸ್ವಲ್ಪ ಕೆಲಸ ಕೊಡ್ಬೇಕು ಅಂತ ಆಗ್ತಾ ಉಂಟು. ಬ್ರಾಹ್ಮಣರು ಹೀಗೆಲ್ಲ ಮಾಡ್ತಾರಲ್ಲ, ಆ ಋಷಿ ಮುನಿಗಳನ್ನ ಪೀಡಿಸಿ ಅವರು ಯಾಗವನ್ನು ಮಾಡಿದನ್ನು ಹಾಳು ಮಾಡ್ತಾರೆ. ನೀನು ಇದ್ದರಪ್ಪಣೆ ಎನಗೆ ಸೊಕ್ಕಿನ ಸೊಕ್ಕಿಲಧಾದ್ರಿ ಪದಿಯನ್ನು ತರಿದು ನಾಕದ ಪತ್ತನವ ಜಯಿಸುವಡೆ ಹೊಲವನ್ನುತ್ತು ಕೊಡುವೆ. ನಾನಿರುವಾಗ ಯೋಚನೆಯೇ ಬೇಡ. ಆ ಋಷಿಮುನಿಗಳನ್ನು ಪೀಡಿಸಿ ಯಾಗ ಯಜಾದಿಗಳನ್ನು ನಡೆದಾಗ ನಾನು ಮಾಡ್ತೇನೆ. ಕೊಡಿಯಪ್ಪನೇ, ಈ ಕೆಲಸ ನೀವು ಮಾಡ್ತೀರಿ ಅಂತಾದ್ರೆ ತಡ ಮಾಡುವುದಿಲ್ಲ, ಅಪ್ಪಣೆ ಕೊಡ್ತೇನೆ. ಅಣ್ಣ ನೀನು ಬರ್ಬೇಕು, ನಮ್ಮನ್ನೇ ಕಳಿಸುವುದಲ್ಲ. ನಿಮಗೆ ಅಧಿಕಾರಿ ಯಾರು? ನೀವು. ನಾನು ಹೋಗಿ ಅಲ್ಲಿ ಕೆಲಸ ಮಾಡಬೇಕು. ನನಗೆ ತಲೆ ಸರಿ. ನಮಗೆ ಧೈರ್ಯಕ್ಕೆ ಧೈರ್ಯ ಅಲ್ಲ, ನಮ್ಮ ಕೆಲಸ ಎಷ್ಟು ಅಂತ ನೋಡ್ಲಿಕ್ಕೆ ಹೇಗೆ ಮಾಡ್ತೇವೆ. ಧೈರ್ಯ ತುಂಬುದು ಕರ್ಮವ. ಧೈರ್ಯ ಇಲ್ಲಿಗೆ ಬಂದದ್ದು ಯಾಕೆ ಮತ್ತೆ ನೀವು ಮನದಿರ್ಲಿಕ್ಕೆ? ಅಲ್ಲ, ನಾವು ಕೆಲಸ ಮಾಡೋದಕ್ಕೆ ನಾವು ಅಲ್ಲಿ ತಂದಿಟ್ಟಿದ್ದಾರೆ, ಅದನ್ನು ಗಪ ಗಪ ಬಂದು ಒಂದು ದೊಡ್ಡ ಬಂಡೆಕಲ್ಲಲ್ಲಿ ಕುಳಿತರೆ ಸಾಕು. ಅದು ಬಂಡೆಕಲ್ಲ ಅಲ್ಲ, ಇದಲ್ಲ, ಅಲ್ಲಿ 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 ಸಿಂಹಾಸನ. ನೀವು ಮಾಡುವುದನ್ನು ನಾನು ನೋಡ್ತಾ ಇದ್ದೇನೆ. ನೋಡ್ಬೇಕಾ? ತಂದೆ ನೋಡ್ಬೇಕು. ಆಗಲಿ ನಾವು ಏನೆಲ್ಲ ಮಾಡ್ತೇವೆ. ಹಾಗಾದ್ರೆ ತಡ ಮಾಡುವುದಲ್ಲ, ನೀವೆಲ್ಲ ಜೊತೆಯಾಗಿದ್ದೀರಿ. ಬನ್ನಿ ಹೋಗೋಣ. ಜಲಕಲ ನೀದ ತಡನೋ ಜಲಕ ವೇದಾತ್ರಿಪನನ್ನು ತರಿಬುದು ಎನಗಪ್ಪಣೆಯೀವು. ಪವಿತ್ರವಾದ ಪಾದಗಳಿಗೆ ಇಳಿಗಿದ್ದೇನೆ. ದೇವರು ಒಳ್ಳೆಯದು ಮಾಡುವ. ಏನು ಮಗ ಬಂದ. ಹೌದು ಹೌದು. ನನ್ನ ಮಗವ. ಅಪ್ಪ, ಏನು ಕಂದ? ಎಲ್ಲವನ್ನೂ ಕರೆದು ವಿಚಾರ ವಿನಿಮಯ ಮಾಡಿಕೊಂಡಿರಿ. ಆ ಕ್ಷಣದಲ್ಲಿ ಸಭಾ ಪ್ರವೇಶ ಮಾಡಿದವ ನಾನು. ಅಪ್ಪ, ಅವರ ಜೊತೆಗೆ ಆ ಋಷಿ ಮುನಿಗಳ ಸೊಕ್ಕನ್ನು ಮುರಿಯುವುದಕ್ಕಾಗಿ ನಾನೇ ಹೋಗ್ತೇನೆ. ಲೋಹಿತಾಕ್ಷ, ಏನು ಕಂದ? ಏನು? ಕುಸುಮ ಕೋಮಲಕಾಯ ಸುಕುಮಾರ ವಿಚಿಖದ ಯಸವ ವಿದ್ಯೆಯ ಬಲ್ಲೆಯ ತುಸುವೆ ನಿಧಾನಿಸು
ಎಸೆವೆ ಮುಂದಕ್ಕೆ ತುಸುವೆ ನಿಧಾನಿಸು ಎಸೆವೆ ಮುಂದಕ್ಕೆ ತೋಳ ಕಸುಬ ತೋರುವಿ ನಿಶ್ಚಯ ಕುಸುಮ ಕೋಮಲ ಕಾಯ ಸುಕುಮಾರ ಸುಕುಮಾರ ಮಗನೇ ಲೋಹಿತಾಕ್ಷ, ಅಪ್ಪ ಎಷ್ಟು ಮುದ್ದಾಗಿದ್ದೀನಿ ನೀನು. ನಿನ್ನ ಶರೀರವನ್ನು ನೋಡುವಾಗ ಯಾಕೋ ಏನೋ ಮನಸ್ಸಿಗೆ ಮಹದಾನಂದವಾಗುತ್ತಾ ಇದೆ. ಸಂತೋಷವಾಗ್ತದ? ಹೂವಿನಂತ ಮೃದು ಮೃದುವಾದಂತಹ ಮೈ ಅಲ್ವೇ? ಹೌದು. ಕೋಮಲ ಕಾಯ ನಿನ್ನದ್ದು. ಕೋಮಲ ಕಾಯನಾದಂತಹ ನೀನು ಇಂತಹ ನುಡಿಗಳನ್ನು ಆಡುವುದೇ ಮುಕುಂದ? ಯಾಕೆ ಆಡಬಾರ್ದಾ? ಏ ಪುಟ, ಏನು ಏನು ಮಗ ಇದು? ಏನಾಯ್ತಪ್ಪ? ಅವರೆಲ್ಲ ಹೋಗುವುದೆಲ್ಲಿಗೆ? ಎಲ್ಲಿಗೆ? ದಟ್ಟವಾದಂತ ಅರಣ್ಯಕ್ಕೆ ಋಷಿ ಮುನಿಗಳು ಮಾಡುವಂತಹ ಯಾಗವನ್ನು ಕೇಳಿಸುವುದಕ್ಕಾಗಿ. ನೀನೆಲ್ಲ ಈಗ ಅಲ್ಲಿಗೆ ಹೋಗುದಾ? ಮತ್ತೆ ಎಲ್ಲಿಗೆ? ನೀನೆಲ್ಲ ಕಾಡಿಗೆ ಹೋಗಬಾರದು ಮಗ. ಮತ್ತೆ ಎಲ್ಲಿಗೆ ಹೋಗುದು? ಸಣ್ಣವ ನೀನು. ಅಲ್ಲಿ ಬಹಳಷ್ಟು ಕ್ರೂರ ಮೃಗಗಳಿದ್ದಾವೆ. ಅದರಲ್ಲಿ ಕೆಲವು ಮುನಿಗಳಿದ್ದಾರಲ್ಲ, ಶಾಪ ಕೊಡುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಹೌದಾ? ಅಂತವರಿಂದ ನಾವು ದೂರವೇ ಇರಬೇಕು. ಕ್ರೂರ ಮೃಗಗಳಿದ್ದಾವಲ್ಲ, ಅವುಗಳ ಹತ್ತಿರ ಯಾವತ್ತೂ ಸುಳಿಬಾರ್ದು. ಮಗನೇ, ಅಪ್ಪ ಮುಂದೆ ನಿನಗೆ ಅವಕಾಶ ಇದೆ. ಈಗ ನೀನು ಸಣ್ಣವ, ಒಳಗಿದ್ದು ಎಳೆಯಲೆನ್ನುವುದೇ ಜೀವ ಹಾಲಿಯ ಚಿಗುರಲೆ ಹಾಲು ಸುಡದೆ ಮೈಯ ಸರಗಬ ಸಿಂಹದ ಗೆಲಮರಿ ಕಡಗದೆ ಕಲ್ಕೆ ನಾಥವ ತಾರಳ. ಏನು ಮಗ? ಏನಪ್ಪ ನೀವು? ಏನಪ್ಪ ಅಂದ್ರೆ ಎಂತಹ ಮಾತು? ಒಳಗೋಗು. ಏನು ಮಾತು ನಿಮ್ದು? ಊಟ ಮಾಡಿದ್ಯಾ? ಮಾಡಿದೆ. ಮಾಡಿಯೇ ಬಂದದ್ದು ನಿಮ್ಮಲ್ಲಿಗೆ. ಊಟ ಮಾಡಿಯೇ ಬಂದದ್ದು? ಹೌದು. ಊಟ ಮಾಡಿ ಎಷ್ಟು ಮಾತಾಡೋದು? ಏನು? ಅಪ್ಪ, ಬೆಂಕಿಯ ಕಿಡಿ ಚಿಕ್ಕದಾದರೂ ಪ್ರಪಂಚವನ್ನೇ ಸುಡುವಂತಹ ಯೋಗ್ಯತೆ ಬೆಂಕಿಗೆ ಇದೆ. ಬೆಂಕಿಗೆ ಇದೆ. ಕಿಡಿ ಸಣ್ಣದಾದ್ರೂ ಅದರ ಪ್ರಭಾವ ವಿಕಾರವಾದ್ದು ಅಲ್ವೇ? ಹೌದು. ವಿಶಾಲವಾದ್ದು. ಆದ್ರೆ ಎಲ್ಲಿಯಾದ್ರೂ ನೀರು ಬಿದ್ರೆ ಅಪ್ಪ, ಬೆಂಕಿಯ ಕಿಡಿ ಪುಸ್ತಕ ಎಲ್ಲಿಂದ ವಿಶಾಲವಾಗಿ ಹರಡಿದಂತಹ ಸಂದರ್ಭದಲ್ಲಿ ನೀರು ಬಿದ್ರೆ ನಂದುವುದಕ್ಕೆ ಸಾಧ್ಯ ಉಂಟೆ? ಆಗುದಿಲ್ವಾ? ಖಂಡಿತವಾಗಿಯೂ ಇಲ್ಲ. ಬೆಂಕಿಗೆ ಉರಿಯುವುದಕ್ಕೆ, ಗಾಳಿಗೆ ಬೀಸುವುದಕ್ಕೆ, ನೀರಿಗೆ ಹರಿಯುವುದಕ್ಕೆ ಯಾರು ಹೇಳಿಕೊಡಬೇಕಾದ ಅಗತ್ಯವಿಲ್ಲ. ಮಗನೇ, ನಿಮ್ಮ ಮಗ ನಾನು. ಗುರುಗಳ ಬಳಿಯಲ್ಲಿ ವಿದ್ಯೆಯನ್ನು ಕಲಿತವ ನೀನು. ಚೆನ್ನಾಗಿ ವಿದ್ಯೆಯನ್ನು ಕರಗತ ಮಾಡಿಕೊಂಡಿದ್ದು ನನಗೂ ಚೆನ್ನಾಗಿ ಗೊತ್ತು. ಯಾವ ಕಾಲಕ್ಕೆ ಏನು ಮಾಡಬೇಕು ಅದನ್ನು ತಿಳಿದವ ನೀನು. ಹೌದಲ್ವೇ? ಅಲ್ವೇ? ನನ್ನ ಮಗ ನೀನು. ಆದ್ರೂ ನಾನು ಯೋಚನೆ ಮಾಡಬೇಕು. ಯಾಕೆ? ಸಣ್ಣವನಾದ್ರೂ ನೀನು ಪರಾಕ್ರಮಶಾಲಿ ಹೌದಾಗಿದ್ರು ಈ ಹೊತ್ತಿನಲ್ಲಿ ಕಳುಹಿಸಿ ಕೊಡಲಾರೆ. ಬೇಡ. ಎಲ್ಲ ಸತ್ವವ ತೋರಿಬಿಡು ಕೈ ಬೇಗನಿ ಕೈ ಬುದ್ಧಿ ಮುಡಿದರೆ ನೋಡ್ಬೇ. ಗುರುಮುಖೇನ ವಿದ್ಯೆಯನ್ನು ಕಲಿತವನಿದ್ದೇನೆ. ಅಪ್ಪ, ನಿಮ್ಮಲ್ಲೊಂದು ಮಾತು ಕೇಳ್ತೇನೆ. ಹರಿತವಾದ ಖಡ್ಗವನ್ನು ಮೂಲೆಯಲ್ಲಿ ಬಿಸಾಕಿದ್ರೆ ಏನಾಗಬಹುದು? ಉಕ್ಕು ಹಿಡಿತದೆ. ಹೌದಲ್ವಾ? ಹರಿತವಾದ ಕತ್ತಿಯಂತೆ ಇರ್ಪ ನನ್ನನ್ನು ಕಳುಹಿಸಿ
ಹರಿತವಾದ ಕತ್ತಿ ನೀನು ಹೌದಯ್ಯ. ಆದ್ರೆ ಯಾವಾಗಲೂ ಒರೆಯಲ್ಲೇ ಇಟ್ಟುಕೊಂಡು ಏನಾಗ್ತದೆ, ಏನಾಗ್ತದೆ? ಅದು ತಾಗಿ ಹೋದ್ರೆ ಅಲ್ಲಿ ಸುತ್ತ ಹೋಗ್ತದೆ, ಹೌದು, ರಕ್ತ ಬರ್ತದೆ. ಹಾಗಾಗಿ ಬೇಡ ಮಗ, ನಿನ್ನಿಂದ ಆಗಿಲ್ಲ, ಹೋಗುವ. ಇಷ್ಟೊಂದು ಧೈರ್ಯದ ಮಾತನ್ನು ಹೇಳಿದ್ರು ಮೋಹನ ಕಂದನೇನು ಧೈರ್ಯ ಬರುವುದಿಲ್ಲ. ನಾನು ಯಾರು? ನಿಮ್ಮ ಮಗ. ನಿಮ್ಮ ಮಗನಾಗಿರುವಾಗ ಹೆದರಿ ಹಂಜಿ ನಿಲ್ಲುವುದಕ್ಕೆ ಕಾರಣವುಂಟೇ? ನೀನು ಸಿಂಹದ ಮರಿ ಅಂತ ನನಗೂ ಚೆನ್ನಾಗಿ ಗೊತ್ತು. ಆದ್ರೂ ಅಂಜಿಕೆ ಆಗಿತ್ತು. ಯಾಕೆ? ಯಾಕೆ? ಸಣ್ಣವನಾದ ನೀನು ಎಲ್ಲಿಯಾದ್ರೂ ದಾರಿ ತಪ್ಪಿ ಎಲ್ಲಿಗಾದ್ರೂ ಹೋದ್ರೆ ಮತ್ತೆ ನನಗೆ ಹುಡುಕುವುದಕ್ಕೆ ಕಷ್ಟವಾದಿ. ನಿಮ್ಮ ಮಗ ನಾನು ದಾರಿ ತಪ್ಪಿದ್ದು ವಿಷಯ ಏನು? ಧೈರ್ಯಕ್ಕೆ ಇವರಿದ್ದಾರೆ. ಇವರೆಲ್ಲ ಸಾಮಾನ್ಯರಲ್ಲ, ಅಸಾಮಾನ್ಯರು. ಹೌದಾ? ಇವರು ಕಲ್ತದಕ್ಕೆ ಕಣ್ಣು ಕಾಲು ಯಾವುದೂ ಇಲ್ಲ. ಹಾಗಾಗಿ ಇವರ ಜೊತೆ ನೀನು ನಾನು ಕಳುಹಿಸ್ತೇನೆ. ಒಂದು ವೇಳೆ ನೀನು ಹೋಗುವಾಗ ಬೇಡ ಮಗನೆಂತ ನಾನು ತಡೆದು ನಿಲ್ಲಿಸಿದ್ರೆ ಏನಾಗ್ತದೆ? ನಿನ್ನ ಉತ್ಸಾಹಕ್ಕೆ ನೀರೇ ರಚಿದಾಗ ಆಗ್ತದೆ. ಉತ್ಸಾಹಕ್ಕೆ ಯಾವತ್ತೂ ಭಂಗ ತರಬಾರದು, ಅಲ್ವೇ? ಪರಾಕ್ರಮ ಏನೆಂಬುದನ್ನು ಅಲ್ಲಿ ತೋರಿಸು, ಯಾಗ ಹಾಳು ಮಾಡು, ಋಷಿ ಮುನಿಗಳ ತಲೆ ಕಾಡಿ ಹೋಮಿಸು. ಇವರ ಜೊತೆ ಹೋಗಿ ಜಾಗ್ರತೆ. ಬಾ ಮಗ, ಬಾ ಮಗ ಅಂದ್ರೆ ಎಂತದ್ದು? ಮಾತಾಡದೆ ನನ್ನ ಮಗ ಅವನಲ್ಲಿ ಭಂಗ ಮಾಡಬಾರ್ದು. ಉತ್ಸಾಹ ಭಂಗ ಮಾಡುವುದಿಲ್ಲ, ಆಶೀರ್ವಾದ ಮಾಡಿದ್ದೇನಲ್ಲ. ಬಾ ಮಗ, ಬಾ ಮಗ. ಎಲ್ಲಿಗೆ ನಿನ್ನ ಅಪ್ಪನ ಮನೆಗೆ ಬಾ ಮಗ. ಜಾಗ್ರತೆ ಕರ್ಕೊಂಡು ಹೋಗು, ಜಾಗ್ರತೆ. ಆ ಕಡೆ ಈ ಕಡೆ ಹೋಗುವಾಗ ನೋಡು. ಬರ್ತೇವೆ. ಒಂದು ದಿನದಲ್ಲಿರುವ ರುಚಿಗಳು ಬಲಗೊಯ್ಯಾಗವ ಮಾಡ್ಬಿವೆಂದು ಪವನ ಜಲ ವರ್ಣಾಶನರಾದಂತಹ ವೇದಾಭಿಮಾನಿಗಳಂತಹ ಋಷಿವರ್ಯರೇ, ಎತ್ತರದ ಪದವಿಯನ್ನು ನಮಗೆ ಎಲ್ಲ ಋಷಿಮುನಿಗಳು ಸೇರಿ ಕರುಣಿಸಿದ್ದಾರೆ. ಕೆಲವರೆಲ್ಲ ಹೇಳುವುದುಂಟು, ಇವರು ಮುನಿಕುಮಾರರು, ಕೆಟ್ಟ ವಿಷಯ ಮನಸ್ಸಿಗೆ ಸಾರರು, ಅಹಂಭಾವದ ಮೆಟ್ಟಲೇರರು, ಧರ್ಮವನ್ನಲ್ಲದೆ ಬೇರೇನೂ ಲೋಕಕ್ಕೆ ಸಾರರು ಅಂತ ಜನಸ್ತೋಮ ನಮ್ಮನ್ನು ಕೊಂಡಾಡ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ಎತ್ತರಕ್ಕೇರಿದವ ಯಾವತ್ತೂ ಕೆಳಗಿಳಿಯಲೇಬಾರದು. ಬಿಳಿ ಬಟ್ಟೆ ಹುಟ್ಟವರು ಹುಡಿ ಧೂಳಲ್ಲಿ ಹೊರಡಾಡಬಾರದು ಎನ್ನುವ ಮಾತಿನ ಪ್ರಕಾರ ಮಿಕ್ಕ ಋಷಿಮುನಿಗಳು ನಮಗೆ ಆ ಪದವಿಯನ್ನು ಕೊಟ್ಟಿದ್ದಾರೆ. ಅದರಂತೆ ಗೌರವಿತವಾಗಿ ನಡೆಯಬೇಕಾದ್ದು ನಮ್ಮ ಕರ್ತವ್ಯ. ಈ ಹಿಂದೆ ವಾಸಿಷ್ಠರಾಗಲಿ, ವಿಶ್ವಾಮಿತ್ರರಾಗಲಿ, ಪರಾಶರರಾಗಲಿ, ಪತಂಜಲಿ ಆಗಲಿ ಗವಮಯನ ಯಾಗವನ್ನು, ವಾಜಪೇಯ ಯಾಗವನ್ನು ಮಾಡಿ ಲೋಕ ಕಲ್ಯಾಣಕ್ಕೆ ಬೇಕಾಗಿ ನಿರಂತರವಾಗಿ ದುಡಿದವರಿದ್ದಾರೆ. ಅವರಷ್ಟು ಎತ್ತರಕ್ಕೆ ಏರ್ಲಿಕ್ಕೆ ನಮಗೆ ಆಗದಿದ್ರು ಅವರ ಪಥವನ್ನು ಹಿಡಿದು ಸಾಗಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ದೇವರು ನಮಗೆ ಉತ್ತಮವಾದಂತಹ ಶರೀರವನ್ನು ಕೊಟ್ಟಿದ್ದಾನೆ ಲೋಕ ಕಲ್ಯಾಣಕ್ಕೆ ಬೇಕಾಗಿ. ದೇವರು ನಮಗೆ ಉತ್ತಮವಾದಂತಹ ನಾಲಿಗೆಯನ್ನು ಕೊಟ್ಟಿದ್ದಾನೆ, ಯಾರನ್ನು ನಿಂದಿಸುವುದಕ್ಕಲ್ಲ, ಯಾರನ್ನು ಅಪಮಾನ ಮಾಡುವುದಕ್ಕಲ್ಲ, ಸದಾ ದೇವನಾಮ ಸಂಕೀರ್ತನೆಯನ್ನು ಮಾಡುವುದಕ್ಕಾಗಿ. ದೇವರು ನಮಗೆ ಉತ್ತಮವಾದಂತಹ ಬುದ್ಧಿವಂತಿಕೆಯನ್ನು ಕೊಟ್ಟಿದ್ದಾನೆ, ಯಾರದ್ದೋ ಬಗ್ಗೆ ಕೆಟ್ಟ ಯೋಚನೆಯನ್ನು ಮಾಡುವುದಕ್ಕಾಗಿ ಅಲ್ಲ, ಅಥವಾ ಬೇಡದ್ದನ್ನು ಯೋಚಿಸುವುದಕ್ಕಾಗಿ ಅಲ್ಲ. ದೇವರು ಸುಂದರವಾದಂತಹ ಎರಡು ಕಣ್ಣುಗಳನ್ನು ಕೊಟ್ಟಿದ್ದಾನೆ, ಈ ಪ್ರಪಂಚದಲ್ಲಿ ಕೆಟ್ಟ ದೃಶ್ಯಗಳನ್ನು ನೋಡುವುದಕ್ಕಲ್ಲ, ಸುಂದರವಾದ ದೃಶ್ಯವನ್ನು ನೋಡಬೇಕೆನ್ನುವ ಕಾರಣಕ್ಕಾಗಿ. ಇದೆಲ್ಲವನ್ನು ನಾವು ಉಪಯೋಗಿಸಿಕೊಂಡಿದ್ದೇವೆ. ಯಾವಾಗಲೂ ಯಾಗ ಯಜ್ಞಾದಿಗಳ ಮುಖಾಂತರ ನಮ್ಮ ಈ ದೇಹವನ್ನು ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಯುಗಾಂತರಗಳಿಂದ ಸೂರ್ಯದೇವನು ಬೆಳಕನ್ನು ಕೊಡ್ತಾ ಇದ್ದಾನೆ, ಯಾವುದೇ ಸ್ವಾರ್ಥ ಇಲ್ಲ. ಯುಗಾಂತರಗಳಿಂದಲೂ ಚಂದ್ರನು, ಓಷಧೀಶನಾದಂತಹ ಚಂದ್ರನು ಲೋಕಕ್ಕೆ ತಂಪನ್ನು ಕೊಡ್ತಾನೆ, ಯಾವುದೇ ಸ್ವಾರ್ಥಗಳಿಲ್ಲ. ಮಳೆ ಬರ್ತಾ ಇದೆ, ಯಾವುದೇ ಸ್ವಾರ್ಥಗಳಿಲ್ಲ. ನಿರಂತರವಾಗಿ ಗಾಳಿ ಬೀಸ್ತಾ ಇದೆ, ಸ್ವಾರ್ಥಗಳಿಲ್ಲ. ಫಲಭರಿತವಾದಂತಹ ಮರಗಳು ಹಣ್ಣನ್ನು ಕೊಡ್ತಾ ಹೋಗ್ತವೆ, ತನಗೆ ಯಾವುದೇ ಸ್ವಾರ್ಥ ಇಲ್ಲ. ಹಾಗಾದ್ರೆ ಲೋಕದ ಉದ್ದೇಶವೇ, ಲೋಕದ ಉದ್ಧಾರವೇ ಇದೆಲ್ಲರ ಉದ್ದೇಶವಾಗಿರ್ತದೆ. ಹಾಗೆ ಲೋಕ ಕಲ್ಯಾಣವನ್ನು ಮಾಡಬೇಕೆನ್ನುವ ಉದ್ದೇಶದಿಂದ ಈ ಮಹತ್ವರವಾದಂತಹ ಯಾಗವನ್ನು ನಾವು ಕೈಗೊಳ್ಳುವುದಕ್ಕೆ ತೀರ್ಮಾನ ಮಾಡಿದ್ದೇವೆ. ಎಲ್ಲೆಲ್ಲಿ ನೋಡಿದ್ರು ಬೆಂಕಿಯ ಜ್ವಾಲೆಗಳೇ ಮೇಲೇಳುತ್ತಾ ಇದೆ. ಎಂತೆಂಥ ಹೀನ ಸ್ಥಿತಿಯನ್ನು ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ. ಲೋಕದಲ್ಲಿ ಎಲ್ಲವೂ ಭಯಭೀತಿಯ ವಾತಾವರಣವೇ ಆಗಿದೆ. ಪ್ರಶಾಂತವಾದಂತಹ ವಾತಾವರಣ ಆಗಬೇಕಾದ್ರೆ ನಾವು ಪರ್ಜನ್ಯ ಯಾಗ ಮಾಡಬೇಕು. ಈಶ್ವರಾರ್ಥವಾಗಿ, ಆ ಈಶ್ವರನು ಪ್ರಿಯವಾಗಿ ನಮ್ಮನ್ನು ಅನುಗ್ರಹಿಸಬೇಕಾದ್ರೆ ನಿಮ್ಮ ಮುಖಾಂತರ ಯಾಗ ಆಗಬೇಕು. ಅದರ ಮೇಲ್ವಿಚಾರಣೆಯನ್ನು ತಾವೇ ವಹಿಸಿಕೊಳ್ಬೇಕು. ಮುಂದುವರಿಯುವ
ಇದೆಲ್ಲವೂ ಈಶ್ವರ ಪ್ರೀತ್ಯರ್ಥ. ನಮ್ಮ ತಾರಕ ಮಂತ್ರ ದೇವತೆಗಳನ್ನು ಕೇಳುವ ಹಾಗೆ ಮಾಡಬೇಕು. ಅಲ್ಲಿಂದ ಈ ಹೊಗೆಯೇ ಅವರಿಗೆ ಏಣಿಯಾಗಿ ಮತ್ತೆ ಭೂಲೋಕಕ್ಕೆ ಇಳಿಯುವ ಹಾಗೆ ನಾವು ಮಾಡಬೇಕು. ಓಂ ಯಜ್ಞೇಶ್ವರಾಯ ನಮಃ. ಪ್ರಾರಂಭ ಮಾಡಿ. ಯಾಗ ಮಂದಿರ ಕಂದು ಯಾಗ ಮಂದಿರ ಕಂದ ಬೆಳೆಯದ ಮೇಘರಾಜಿಗಳಂತೆ ಶರಧಿಯೇ ಬೇಗಲೇ ಕರಿವಂತೆ ನುಗ್ಗಿದರ ನಿಶಾಚರರು. ನೋಡಿದೆಯಾ? ಎಲ್ಲ ಬ್ರಾಹ್ಮಣರು ಒಟ್ಟಾಗಿ ಈ ಹೊತ್ತಿನಲ್ಲಿ ಮುನಿಗಳು ಯುದ್ಧವನ್ನು ಮಾಡ್ತಾ ಇದ್ದಾರೆ. ಮುಂದೆ ಹಿಂದೆ ನೋಡೋದು ಬೇಡ. ಯಜ್ಞ ಕುಂಡವನ್ನು ಮೇರುಮೈಯುಳಿಷ್ಟು ಮತಿಯ ಚೂರು ಗಿರದೆ ಧರೆಗೆ ಪುಣ್ಯ ಕಡಿತೈ ಜನುಮ ಸಫಲವೇ. ಮಾಡುತ್ತಿರುವಂತ ಯಜ್ಞಕ್ಕೆ ಭಂಗವನ್ನುಂಟು ಮಾಡಿದೆಯಾ? ಇಲ್ಲಿಗೆ ನಿನ್ನ ಆಯಸ್ಸು ಮುಗಿತೆಂದು ಭಾವಿಸು. ಯಾಕೆ ಗೊತ್ತು? ಬಂದವನು ಸಾಮಾನ್ಯವಲ್ಲ. ನಿಗಂಧರ ಸೇನಾಧಿಪತಿ ನೀನೇ ಹುಲುನು ಪಾಲನು ಏತಕ್ಕಿಂತ ಯಾಗ ಪೀಳು ಹನಿಗೆ ಇವರೆಲ್ಲ ಬೆಲೆಯ ವಸ್ತುವೆಲ್ಲವ. ಸೇನಾಧಿಪತಿಗೆ ಏನು ನಿಬಂಧನ? ಆತನ ಸೇನಾಧಿಪತಿ ನೀನು. ಹೌದು. ಈಗ ಋಷಿಮುನಿಗಳನ್ನು ಪೀಡಿಸುವಾಗ ಹಿಂಸೆ ಹುಡುಗಕ್ಕೆ ಬಂದಿದ್ಯಾ? ಹೌದು. ಅದಕ್ಕೆ ಬೇಕೆಂಬ ಆಸೆ ಉಂಟು ಅಂತಾದ್ರೆ ಬಂದಂತೆ ನಡೆ. ನೋಡುವ ಯಾರು
ತಾನೇ ಮಗವಲ್ಲೆರದಾನೇನು ಈಗ ಬರೆ ಬಾಬಗೆ ನೋಡ್ಬೇ ಬಾರೆಲ್ಲ ರಾಕ್ಷಸರಾದಂತಹ ನಮ್ಮ ಅವರತಿಯನ್ನೇ ವಹಿಸ್ತಾ ಇರ್ತಾರೆ ಮನು ಮಣಿಗಳು ಅಂತವರನ್ನು ಶಿಕ್ಷಿಸುವುದೇ ನಮ್ಮ ಧರ್ಮ. ಹಾಗಾಗಿ ಹೇಳ್ತಿದ್ದಾರೆ, ನಮ್ಮನ್ನು ತಡೆದ ಜಾತಿಯ ತಲೆ ತಲೆದೇನು. ಆಗುದು ಶೂರ ಕಬ್ಬನ್ನೆ ತನ್ನ ಬಿಲ್ಲು ಮಾಡಿದವನದು ತೆರನು ಕಲ್ಲು ಸಾಗು ತೆರಳಿ ತಾತ ಗಿಲ್ಲಿ ಬರಲು ಪೇಳು ವ್ಯರ್ಥ ನಿಲ್ಲಲೀಗ ಸಮರ ಕೆನ್ನೊಳು ಬಾಳನುಳು ಮಲೆದು ಮಲ್ಲ ನೆನಪಲೆಂತು ತಗದುಳು. ಏನು ನಿಲ್ಲು. ಯಾಕೆ ನಿಲ್ಲಬೇಕು? ಹಾರಬೇಡ. ಯಾಕೆ? ಏರು ಏರಿದವ ಕೆಳಗೆ ಜಾರಿ ಬೀಳ್ತಾ. ನಾವು ಏರುತ್ತಲೇ ಹೋಗುವವರು. ಸೇನಾಧಿಪತಿಗೆ ಸೋಲು ಸುದ್ದಿ ಕೇಳಿ ದೀಕ್ಷಿತನಾದಂತಹ ನಾನು ಮೇಲೆದ್ದು ಬಂದಿದ್ದೇನೆ. ಹುಡುಗ ಬುದ್ಧಿ ಯಾರಿಗೆ? ಎಡವಿ ಬಿದ್ದಿ ಅಂತ ಆದೀತು. ತಲೆಗಟ್ಟಿದೆ ಅಂತ ಬಂಡೆಗೆ ಬಡಿದರೆ ಏನಾಗ್ತದಪ್ಪ? ಏನಾಗಬಹುದು? ಒಂದು ಕಾರ್ಯವನ್ನು ಮಾಡುವುದಕ್ಕಿಂತ ಮುನ್ನ ಚೆನ್ನಾಗಿ ಯೋಚಿಸಬೇಕು. ಏನನ್ನು ಮಾಡ್ತಾ ಇದ್ದಾರೆ, ಉದ್ದೇಶ ಏನು, ಅದು ತಿಳಿಯದೆ ಯಜ್ಞವನ್ನು ಕೆಡಿಸುವುದೇ ನಮ್ಮ ಮೂಲ ಉದ್ದೇಶ. ಈ ಭಾವನೆಯಿಂದ ಎಲ್ಲೋ ಇದ್ದಂತಹ ನೀನು ಅನೇಕ ಮಂದಿಗಳನ್ನು ಕೂಡಿಕೊಂಡು ಈ ಯಜ್ಞ ವೇದಿಕೆಗೆ ಬಂದಿದ್ದಿ. ನಿಜ. ಯಜ್ಞ ಅಂದರೆ ಏನು? ಮನುಷ್ಯರ ಕಾಮಧೇನು. ಆ ಮೂಲಕ ನಮ್ಮ ಎಲ್ಲ ಆಸೆಯನ್ನು ಕೈಗೂಡಿಸಿಕೊಳ್ಳುವುದಕ್ಕೆ ಸಾಧ್ಯ ಇದೆ ಹೀಗೆನ್ನುವುದಾಗಿ ಜ್ಞಾನಿಗಳೇ ಹೇಳಿದ್ದಾರೆ. ಅದು ನಿಮ್ಮಂತವರಿಗೆ ಮಾತ್ರ. ಆದ ಕಾರಣವೇ ಈ ಯಜ್ಞವನ್ನು ನಾವು ಕೈಗೊಂಡಿದ್ದೇವೆ. ಆದರೆ ಏನು? ನಿಮಗೆ ಅದು ಸಹ್ಯವಾಗಲಿಲ್ಲ. ಎಚ್ಚರಿಕೆ ಮಾತು ಹೇಳ್ತೇನೆ. ಏನು? ನಿನಗೊಬ್ಬ ತಂದೆ ಇದ್ದಾನಂತೆ ತಾನೆ. ಅವನಿಗೆ ಸ್ವಲ್ಪ ವಿವೇಕ ಇರಬಹುದು. ತಿಳಿ ಹೇಳ್ತೇನೆ, ನಿನ್ನನ್ನು ತಿದ್ದಿ ಒಬ್ಬ ಸಮಾಜದಲ್ಲಿ ಸುಸಂಸ್ಕೃತನಾಗಿ ರೂಪಿಸುವುದಕ್ಕೆ ಹೇಳ್ತೇನೆ. ಅದು ಬಿಟ್ಟು ಪರಾಕ್ರಮವನ್ನು ಮೆರೆಸುವುದಕ್ಕೆ ಮುಂದಾದರೆ ತಲೆ ಕಳೆದ ಸಾಯನೆ ಮಾನವ ಸರ್ಗಿಲ್ಲ ಎಸಗೆ ಗುರುಗಿಲ್ಲ ಎಮೆಯೋ ಧೋಗಂದಲೇನು ನೀತಿಯ ಬೋಧನೆ ನಮಗೆ. ಯಜ್ಞ ಅಂದ್ರೆ ಏನು, ಕಾಮಧೇನು, ಅದು ನಿಮ್ಮಂತವರಿಗೆ ಮಾತ್ರ. ನಮ್ಮಂತವರಿಗೆ
ಬಹುದು ಎನ್ನುವಂತಹ ನಾನು ನುಡಿದೆ. ಏ, ಕೇಳವೆಯೋ ಎನ್ನುವ ಕಾರಣಕ್ಕಾಗಿ ಬುದ್ಧಿಯ ಮಾತನ್ನು ತಿಳಿಯ ಹೇಳಿದೆ. ಏ, ಕ್ಷೇತ್ರದಿಂದ ಹೊರಟು ಹೋಗುವುದಿಲ್ಲ ಅಂತಾದ್ರೆ ಇಲ್ಲ. ಇದನ್ನು ಹೇಗೆ ಕಳಿಸಿ? ಎನ್ನಯ ಕಣ್ಮಣಿಯೇ ಸಾಹಸ ದುರಿಗಳ ಶೌರ್ಯದ ಗಣಿಯೇ ಕಳ್ಳರಳಿಸಿ ನೋಡೆಯ ಎಲ್ಲೊಡನೊಮ್ಮೆ ಚಿನ್ನನಿ ಮಾತಾಡಿಯ ಮಗನೇ ಎಂತಹ ಅನಾಹುತವಾಗಿ ಹೋಯಿತು. ಕರುಳ ಕುಡಿಯನ್ನು ನಾನು ಯುದ್ಧಕ್ಕಾಗಿ ಯಾಗ ಹಾಳು ಮಾಡುವುದಕ್ಕಾಗಿ ಕಳುಹಿಸಿಕೊಟ್ರೆ ಅಲ್ಲಿ ನಿಬಂಧನ ಅವನನ್ನು ತಡೆದು ಬಿಟ್ಟನಂತೆ. ನನ್ನ ಕರುಳ ಕುಡಿಯೇ ಕತ್ತರಿಸಿದಂತ ಹಾಗಾಯ್ತಲ್ಲ. ಓ ಮಗನೇ, ನಾನಿನ್ನು ಪ್ರೀತಿಯಿಂದ ಯಾರಲ್ಲಿ ಮಾತನಾಡಲಿ? ಓ ಲೋಹಿತಾಕ್ಷ, ನೀನಿಲ್ಲದೆ ನನಗೆ ಈ ಪ್ರಪಂಚ ಬೇಕೇನೋ ಮಗನೇ. ನಿನಗಾಗಿ ನಾನು ಎಷ್ಟೆಲ್ಲ ಕಷ್ಟಪಟ್ಟಿದ್ದೇನೆ. ನೀನೇ ಈ ರೀತಿಯಾಗಿ ಕಣ್ಮರೆಯಾದ್ರೆ ನಾನು ಯಾರಲ್ಲಿ ಮಾತನಾಡಲಿ? ಕಂದ ಶಿವನೇ, ಅಯ್ಯೋ ದೇವರೇ. ಮರುಳು ದಾನವನೇ ನಿನ್ನ ಸುತನಳಿದರು ಮರಳದೆ ಬುದ್ಧಿ ಮುನ್ನ ದಾನವ ಮರುಳು ದಾನವನೇ ನಿಲ್ಲ ಸುತನಳಿದರು ಮರಳದೆ ಬುದ್ಧಿ ಮುನ್ನ ದಾನವ ಕರುಣಾಳು ಮೃಢನ ಕಿಂಕರನಾಗಿ ಈ ಬಗೆ ಕರುಣಾಳು ಮೃಢನ ಕಿಂಕರನಾಗಿ ಈ ಬಗೆ ತರವಿನ ಶುಭ ಚಿಂತನ ತೆರಳಿನ್ನು ಜತನ ಜತನ ಮರುಳು ದಾನವನೇ ನಿನ್ನ ಸುತನಳಿದರು ಮರಳದೆ ಬುದ್ಧಿ ಮುನ್ನ ದಾನವ ದಾನವ ಮರುಳು ದಾನವನೇ ನಿನ್ನ ಮಗನ ಕಳೆಯವರದ ಮೇಲೆ ಬಿತ್ತು ಅಳುತ್ತಾ ಇತ್ತು. ಇದನ್ನ ಹೇಳುವುದು ಮರುಳುತನ ಅಂತ. ಕಾರ್ಯವನ್ನು ಮಾಡುವುದಕ್ಕಿಂತ ಮುನ್ನ ಯೋಚಿಸಬೇಕು. ನಡೆಯುವುದಕ್ಕಿಂತ ಮುನ್ನ ಕಣ್ಣುಗಳಿಂದ ಸ್ಥಳವನ್ನು ನೋಡಿ ಆಮೇಲೆ ಹೆಜ್ಜೆ ಊರಬೇಕು. ಅವಸರದಿಂದ ನಡೆಯುವುದಕ್ಕೆ ಹೊರಟೆ ಪ್ರಪಾತಕ್ಕೆ ಬೀಳುವುದಕ್ಕೆ ಸಾಧ್ಯ ಇದೆ. ಅಯೋಧ್ಯೆಯಲ್ಲಿ ನಿಬಂಧನನ ಸೇನೆಯನ್ನು ತುಡುಕಿದರೆ ಏನಾಗ್ತದೆ ಎನ್ನುವ ಅನುಭವ ನಿನಗೀಗಾಯ್ತಲ್ಲ. ಯಜ್ಞದ ಉದ್ದೇಶ ಏನು ಅದನ್ನು ತಿಳಿಯದೆ ಅದನ್ನು ಕೆಡಿಸುವುದರ ಮೂಲಕ ತಾನೊಬ್ಬ ದೊಡ್ಡ ಕಾರ್ಯ ಮಾಡಿದ್ದೇನೆ ಅಂತ ಮೀಸೆಯ ಮೇಲೆ ಕೈಯಾಡಿಸುವುದಕ್ಕೆ ಮನ ಮಾಡಿದ್ಯಲ್ಲೋ, ಅದರ ಪರಿಣಾಮವಾಗಿಯೇ ಇಂತಹ ದುಸ್ಥಿತಿಗೆ ನೀನು ಒಳಗಾಗಿದ್ದಿ. ಮಗನನ್ನು ಕಳೆದುಕೊಂಡೆ. ನಿನ್ನನ್ನು ನಂಬಿ ಬಂದಂತಹ ಅದೆಷ್ಟೋ ರಾಕ್ಷಸ ಯೋಧರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಬೆಂಕಿಯನ್ನು ಆಹಾರ ಅಂತ ಭ್ರಮಿಸಿ ಪತಂಗಗಳೆಲ್ಲ ಸಾಯುವ ಹಾಗೆ ನಿಮ್ಮ ಸ್ಥಿತಿಯಾಗಿದೆ. ಇನ್ನಾದರೂ ಎಚ್ಚರಿಕೆ ಮಾತು ಹೇಳ್ತೇನೆ, ಅಯೋಧ್ಯೆಯನ್ನು ಬಿಟ್ಟು ನನ್ನ ಹೆಸರು ಹೇಳಿ ಬೇಡಿದ್ದೀನಿ. ಹರದಿರು ಹರದಿರು
ಮದಿರು ನಿನಗಷ್ಟರ ಬಿತ್ತವೆ ಅಮರರುಳು ನಿತ್ಯ ಬೋಲಕೆಯ ಅಗತ್ಯವೇ ನೆರೆಯಾಗ ದತ್ತವೆನದ ಹೇಳುವುದು ಮುಚ್ಚದಾಯ್ ಹಾಡಾಡಬೇಡ. ಅಯೋಧ್ಯೆಯ ಅರಸ ನೀನು, ನನಗೂ ಚೆನ್ನಾಗಿ ಗೊತ್ತು. ಆದರೆ ಈ ಯಾಗವನ್ನು ಮಾಡುವುದಕ್ಕೆ ನೀನೇ ಮೂಲ ಕಾರಣ ಎಂಬುದು ನನಗೆ ಚೆನ್ನಾಗಿ ಗೊತ್ತು. ಹಾಳು ಮಾಡಿದ್ದೇವೆ ನಾವು. ಯಾಕೆ? ರಕ್ಕಸರು ಭೂಮಿಯಲ್ಲಿ ಉಳಿಯಬೇಕೆಂಬ ಉದ್ದೇಶದಿಂದ. ಆದ್ರೆ ನನ್ನ ಮಗನನ್ನು ಕೊಂದ ಮಾತ್ರಕ್ಕೆ ನೀನೊಬ್ಬ ವೀರನಿಸಿಕೊಳ್ಳುವುದಿಲ್ಲ. ನಾವೇನು ಕೈಗೆ ಬಳೆ ತೊಟ್ಟುಕೊಂಡು ಕುಳಿತಿಲ್ಲ. ನಾವು ವೀರರೇ. ಬಿಸಿ ರಕ್ತ ಮೈ ಮೇಲೆ ಹರಿದಾಡ್ತಾ ಇದೆ. ನಮ್ಮ ಯೋಗ್ಯತೆ ಏನು ಅಂತ ನಿನಗೇನು ಗೊತ್ತು? ಏ ಪತ್ರೀಶ, ಬಂದತ್ತೆ ಹೋಗ್ತೀಯಾ? ಅಲ್ಲ ತಲೆ ಕಳೆದು ಚೆಂಡಾಡ್ಬೇಕು. ಏನುಂಟು ಹೊಳುಗುಳ್ಳಬೇಕೆನ್ನೋಳು ಗೆಳೆಯ ಸತ್ಕರ್ಮದೊಳು ಯಸರಕ್ಕಲು ಮಳೆಯಿಂದ ಸಲಹುವರು. ನಿನ್ನ ಹೊಟ್ಟೆ ಮಾತ್ರ ಮಡಕೆ ಹಾಗೆ ಬುದ್ಧಿ ಬೆಳೆಸಿಕೊಂಡಿಲ್ಲ. ಯಾಕೆ? ನೀತಿಯ ಮಾತು ಹೇಳಿದೆ, ಬದುಕುವ ದಾರಿಯನ್ನು ನೋಡಿಕೊ ಅಂತ ತಿಳಿಯ ಹೇಳಿದೆ. ಯಾವುದು ನೀತಿಯ ಬದ್ಧವಾಗ್ಲಿಲ್ಲ. ಮೂರ್ಖನಿಗೆ 100 ಕಾಲ ಬುದ್ಧಿ ಹೇಳಿದ್ರು ಅದು ಬಂಡೆ ಕಾಲ ಮೇಲೆ ನೀರೇರದ ಹಾಗೆ. ಮೂರ್ಖರ ದೇವರು ಯಾರು? ಮೂರ್ಖರ ದೇವರು ಯಾರು ಗೊತ್ತಿಲ್ಲ ನಿನಗೆ? ಯಾರು? ಅವ ಉಮೇಶ ಅಂತಲೇ. ಉಮೇಶ ಅಂತ ಹೇಳು, ಸದಾಶಿವ ಅಂತ ಹೇಳು, ಎಲ್ಲೋ ಮಾಲಿಂಗ ಅಂತಲೂ ಹೇಳ್ತೇನೆ. ನಿನಗೇನು? ಅಂತಹ ದೇವರ ಭಕ್ತನಾಗಿ ಸರಿದಾರಿಯಲ್ಲಿ ನಡೆಯುವುದು ಬಿಟ್ಟು ದುರ್ಮಾರ್ಗದಲ್ಲಿ ನಡೆಯುವುದರ ಮೂಲಕ ತೃಪ್ತಿಯನ್ನು ಕಂಡುಕೊಂಡವ ನೀನು ಅಂತ ನನಗೆ ಸ್ಪಷ್ಟವಾಯಿತು. ಯಾವುದು ದುರ್ಮಾರ್ಗ? ಯಾವುದು? ಏನು? ಹೊರಟು ಹೋಗದೇ ಇದ್ರೆ ನಿನ್ನನ್ನು ಕಳಿಸುವ ಬಗ್ಗೆ ಎತ್ತು ಹೇಗೆ ಅಂತ ನನಗೊತ್ತು. ನಿನಗೇನು ಗೊತ್ತು? ನಾನು ನೋಡ್ತೇನೆ. ಇಂದನಗಿಂತ ಭವನೀಯ ದುದೆಗಲ್ತ ಅವನತಿ ಅನುಜರ ಕುಲಗಿ ಭುವನಾಧಿಪಾಲನ ಜವಗಿಡಿಸದೆ ಆನನವ ನಿಲ್ತು ತೋರ್ವೆನು ಜಗಕ್ಕೆ ಈ ಭೂಮಿಯಲ್ಲಿ ಶಿವಲೇ ಎಂತಹ ವಿಚಿತ್ರವಿದು. ಆ ನಿಬಂಧನ ಹೊಡೆದಂತಹ ಪೆಟ್ಟಿನಲ್ಲಿ ಪೆಟ್ಟು ತಿಂದು ಓಡಿ ಬರುವಂತಹ ದುಸ್ಥಿತಿ ಬಂದೊದಗಿತ್ತು. ಓಯ್, ಓಡಿದ್ದಂದ್ರೆ ಎಲ್ಲಿಯವರೆಗೆ ಓಡಿದ್ದು? ನನಗೆ ನಾನೇ ದಾರಿ ತಪ್ಪಿ ಹೋಗಿದ್ದೇನೆ. ಹೌದಾ? ತಾಮಸವನ ಯಾವ ಕಡೆ ಉಂಟು ಅಂತಲೇ ಗೊತ್ತಾಗುವುದಿಲ್ಲ ಈಗ. ಹಾಗಾಗಿದೆ, ದಿಕ್ಕು ಕೆಟ್ಟು ಹೋಗಿದೆ. ಇದೆಲ್ಲ ಯಾಕಾಯಿತು? ಇನ್ನು ಮುಂದೆ ಈ ಭೂಮಿಯಲ್ಲಿ ನಾನು ಹೇಗೆ ಮುಖ ತೋರಿಸಬೇಕು ಅಂತ ಆದ್ರೆ ನಾನೀಗ ಒಂದು ಉಪಾಯವನ್ನು ಮಾಡಲೇಬೇಕು. ಹೇಗೆ? ನಾನು ಈ ಕೆಲಸ ಮಾಡದಿದ್ರೆ ಬದುಕುವುದೇ ಇಲ್ಲ. ಈ ವಸಿಷ್ಠ ಇವರಿಗೆಲ್ಲ ಪ್ರಚೋದನೆ ಕೊಡುವವ. ವಸಿಷ್ಠರಿಂದಾಗಿಯೇ ಇವರು ಬೆಳೆದವರು. ಹಾಗಾದ್ರೆ ಏನು ಮಾಡಬೇಕು? ವಸಿಷ್ಠ ಆಶ್ರಮವನ್ನೇ ಸುಟ್ಟು ಬಿಡಬೇಕು. ಸುಟ್ಟು ಬಿಟ್ರೆ ಮತ್ತೆ ಎಲ್ಲ ನಾಶವಾಗಿ ಹೋಗ್ತದೆ. ಈ ನಿಬಂಧನಿಗೆ ಪ್ರಚೋದನೆ ಕೊಡುವುದಕ್ಕೆ ಯಾರೂ ಇರುವುದಿಲ್ಲ. ನೋಡೋಣ, ನಮ್ಮವರ ಸಹಿತ ಆ ಕಡೆ ತೆರಳುತ್ತೇನೆ. ಜ್ವಲಿ ಬರಗುದ ಮಗನಂದದುಳು ಕಾಗಲಿಯ ಶಾಂತತೆಯಾಂತ ನೇಸರ ಕುಲಗುರು ವಸಿಷ್ಠ ಮುನಿಯ ನಿಗೈದು ಕೊಳ್ಳಿರಲು ಮುನಿಯೋ
ತರವನ್ನು ಧರಿಸುತ್ತ ಬರಲಪ್ಪಣೆಯಾಯ್ತೆ ಬರಲಪ್ಪಣೆಯಾಯ್ತೆ ಗುರುವೇ ಧರಿಸುತ್ತ ಬರಲಪ್ಪಣೆಯಾಯ್ತೆ ಗುರುವೇ ಗುರುತರ ಏನಿದ್ದರು ತವ ಪದರಜ ಗುರುತರ ಮೇಲಿದ್ದರು ತವರದ ಪದ ಚಿರದೊಳಗಿರೆ ಚೈಪೇ ಪರಮ ಗುರುವಿಧನು ತರವನ್ನು ಧರಿಸುತ್ತ ಬರಲಪ್ಪಣೆಯಾಯ್ತೆ ಗುರುವೇ ನಿಮ್ಮ ಪದದ್ವಯಗಳಿಗೆ ಸತ್ಯವೃತನ ಪ್ರಣಾಮಗಳು. ಆಯುಷ್ಯವಂತನಾಗಿ ಮಾಡು ಮಗನೇ. ಅವಸರವಾಗಿ ಕರೆದಂತ ಕರೆಯನ್ನಾಲಿಸಿ ಕೈಯಲ್ಲಿ ಧನುಷರವನ್ನು ಹಿಡಿದು ಧಾವಿಸಿ ಬಂದಿದ್ದೇನೆ. ನನ್ನಿಂದ ಏನು ಸೇವೆ ಆಗ್ಬೇಕು ಅಪ್ಪಣೆ. ಸುಕುಮಾರ ನಮ್ಮ ತಾಣಕ್ಕೆ ಬರುತ್ತಲಿಗ ನೋರ್ವ ವಿಕಲಮತಿ ದಾನವಾಧೀಶಯ ಅಗಲದಲಿಗೀಗ ಚಮಕಿ ತಗಲು ಪಾಪದ ಭಯವ ಮಿಗಿಲು ಬಲು ವಿದ್ಯೆಗಿದು ನಿಕಷ ಸುಕುಮಾರ. ಗುರುಗಳೇ, 12 ವರ್ಷಗಳ ವ್ಯಾಸಂಗವನ್ನು ನನ್ನ ಆಶ್ರಮದಲ್ಲಿ ಮಾಡುತ್ತಾ ಇರುವವ ನೀನು ಒಮ್ಮಿಂದೊಮ್ಮೆಲೆ ಧನುಷರ ಸಮೇತನಾಗಿ ಓಡಿಬಾ ಮಗು ಅಂತ ನಿನ್ನನ್ನು ಕರೆಯುವುದಕ್ಕೆ ಕಾರಣ ಏನು ಕಾರಣ? ಸಾಕೇತದಲ್ಲಿ ನಡೆದಂತಹ ಕೋಲಾಹಲ. ಓಹೋ, ದಾನವರ ಅಟ್ಟಹಾಸ ಮಿಗಿಲಾದಾಗ ನಿನ್ನಪ್ಪನಾದಂತಹ ನಿಬಂಧನ ಮಹಾರಾಜ ಅಲ್ಲಿಂದ ಓಡಿಸಿದ. ನಿಬಂಧ ಮಹಾರಾಜನಿಗೆ ಗುರುಬಲವಿದೆ ಅನ್ನುವುದನ್ನು ಅರಿತುಕೊಂಡಂತಹ ಆತ ಗುರುಮಠವನ್ನೇ ನಾಶಗೊಳಿಸಿ ವಸಿಷ್ಠರಲ್ಲಿ ಆಶ್ರಮದಲ್ಲಿರುವವರನ್ನೆಲ್ಲ ಹಾನಿಗೈಬೇಕು ಅನ್ನುವ ದೃಷ್ಟಿಯಿಂದ ಪರಿಸರಕ್ಕೆಲ್ಲ ಬೆಂಕಿಯನ್ನಿತ್ತು ನಮಗೆ ಬಾಧೆಯನ್ನು ನೀಡ್ತಾ ಇದ್ದಾರೆ ಮಗು. ಹೌದೇ? ಅಂತಹ ದಾನವರ ನಾಮಾವಶೇಷವಾಗಬೇಕಿದ್ರೆ ಅರಗುವರನಾದಂತಹ ನಿನ್ನಿಂದ ಮಾತ್ರ ಸಾಧ್ಯ. ಹೋಗಿ ಓಡಿಸಿ ಬರುವೆ ಯಾಕಂದ. ಗುರುಗಳೇ, ಶರಣ ಜನದಲ್ಲಿ ಗುರು ತೋರಿದ ದಿಶೆ ಶರಣು ಗುರುವರ ಕಾಣಲು ಭರದುಳಮನ ತಡೆದು ನಿಮ್ಮ ಆಜ್ಞೆಯನ್ನು ತನ್ನ ಶಿರದಲ್ಲಿ ಧರಿಸಿ ಕಾರ್ಯಪ್ರವೃತ್ತನಾಗಿ ಜಯವನ್ನು ಒದಗಿಸಿಕೊಂಡು ಬರ್ತೇನೆ. ಕಳಿಸಿಕೊಡಿ. ಉದಯಿಸಿದ ಸೂರ್ಯ ಅಸ್ತಮಿಸುವ ಮೊದಲು ಆಶ್ರಮವನ್ನು ಬಂದು ಸೇರಬೇಕು ಮಗು. ಹೌದೇ? ಎಲ್ಲಾದ್ರೂ ತಡವಾದ್ರೆ ವಸಿಷ್ಠ ದೂರ್ವಾಸನಾದ ನೆನಪಿಟ್ಟು ನೆನಪಿನಲ್ಲಿಟ್ಟು ಹೋಗಿ. ಹೋರಲಿನಾರು ನೋಡಿ ಏ ಹೋರ ಎಳೆಯನ ಈ ಭಾರಿ ಬಿಗುವಿನ ನುಡಿ ನಡೆ ದಾರಿ ಬಿಡುಗೋ ಸಲವನು ಹೊರಮನಿ ಎಲ್ಲಿರುವನು
ಸ್ವಲ್ಪ ತೋರ. ಹೌದಾ? ಸ್ವಲ್ಪ ಅಲ್ಲ, ತುಂಬಾ ತೋರವೇ. ಅದು ನಡೆಯುವಾಗಲೇ ಗೊತ್ತಾಗ್ತದೆ. ಆದ್ರೆ ಒಂದು ಅದು ಕಾಲಿಗೆ ತಾಗಿದೆ, ಅದಕ್ಕಾಗಿ ಎಂತ ಹುಡುಕುದೆಂತದ್ದು ನೀವು? ನಾನು ಓಡುವಾಗ ತಾಗಿದ್ದದ್ದು. ಓಡುವಾಗ ಓಡಿದಿ, ನೀನು ಓಡ್ತೀಯ? ಅವ ಒಬ್ಬ ಬಂದ, ನೀ ಬಂದ ಯುದ್ಧ ಮಾಡುವುದಕ್ಕೆ. ಅದು ಅವ ಬರ್ಲಿ, ನೀನು ಓಡ್ತೀಯ? ಓಡ್ತಿರ್ತದೆ, ಓಡಿದ್ದೆ ನನಗೆ ಗೊತ್ತಾಗಲಿಲ್ಲ. ಅದು ಗೊತ್ತಾಗದಾಗೆ ಓಡಿದ್ದು. ಗೊತ್ತಾಗದಾಗೆ ಅಂದ್ರೆ ಮತ್ತೊಬ್ಬರಿಗೆ ಆಗಬೇಕು ಅಂತ ಏನೂ ಇಲ್ಲ, ಗೊತ್ತಾಯ್ತಲ್ಲ? ಏಯ್ ನೀನೀಗ ಇಲ್ಲಿ ಬಂದು ಏನು ಕೆಲಸ, ಏನು ಕೆಲಸ ಅಂತ ನಿನಗೆ? ಅಂದ್ರೆ ನನ್ನಿಂದ ವಸಿಷ್ಠಾಶ್ರಮಕ್ಕೆ ಬಂದು ಇಲ್ಲಿದ್ದಂತಹ ಕುಟೀರಗಳನ್ನೆಲ್ಲ ಸುಡುವುದಕ್ಕೆ ನಾನು ನಮ್ಮನಿಗೆ ಪಡೆ ಕೊಟ್ಟರೆ ಬಂದು ತಡೆಯುತ್ತಾ ಇದೆಯಲ್ಲ. ನಿನಗೆಲ್ಲ ಸುಡುವ ಕೆಲಸ ಕೊಟ್ಟದ್ದು ಯಾರು? ಕೊಡುವುದೆಂತದಕ್ಕೆ? ಮತ್ತೆ ಬೆಂಕಿ ಕೈಯಲ್ಲಿ ಹಿಡಿಯುವುದು, ಹಚ್ಚುವುದೇ. ಹೌದಾ? ನಿನ್ನ ಮನೆಗೆ ಯಾಕೆ ಕೊಡ್ಲಿಲ್ಲ? ನನ್ನ ಮನೆಗೆ ಬೆಂಕಿ ಕೊಡ್ಲಿಕ್ಕೆ ಆಗುದಿಲ್ಲ, ಅಂತದ್ದು ಅದೆಲ್ಲ ಹೊತ್ತು ಹೋಗುದಿಲ್ಲ, ಗೊತ್ತಾಯ್ತಲ್ಲ? ನಿನ್ನ ಮನೆ ಹೊತ್ತು ಅಂತದಲ್ಲ. ನೀನೀಗ ಇದನ್ನು ತಡೆಯುವುದಕ್ಕೆ ಬಂದ ನೀನಾರು ಪೋರ? ನಾನು ಆರಲ್ಲ, ಒಬ್ಬನೇ. ಒಬ್ಬನೇ ಅಂತ ನನಗೂ ಗೊತ್ತು. ಮತ್ತೆ ಯಾರು ಅಂತ ಕೇಳಿದ್ದು? ಯಾರು? ನಿನ್ನ ಹೆಸರೇನು, ಊರು ಯಾವುದು, ಯಾಕೆ ಅಂತ ಹೇಳ್ಬೇಕು. ನಿಲ್ಲುಗಳಾದವನೇ ಕಲಾಧವನೇ ಮಲ್ಲದನವೆನ್ನಲ್ಲಿ ತೋರಲು ನಿನ್ನ ಬಲ್ಲಿದ ತನಗಳನ್ನು. ಏ ನೀಚ, ಏ ಪಾಪಿ, ಏ ಮೂರ್ಖ. ನಿನ್ನ ಗುರು ಯಾರು? ಯಾಕೆ ಇಷ್ಟೆಲ್ಲ ಕಲಿಸಿದ್ದಾರೋ? ಇದಕ್ಕೆಲ್ಲ ಗುರು ಬೇಡ, ಇದು ನಮ್ಮ ಸ್ವಂತಿಕೆ. ಹೌದಾ? ಹೇಳುವುದಿದ್ರೆ ಗುರು ನೀನೇ ಇದಕ್ಕೆ. ಹೌದು, ಹೇಗೆ? ನಿನ್ನನ್ನು ಕಂಡಾಗಲ್ಲ ಇಷ್ಟು ಶಬ್ದ ಬಂದದ್ದು, ಆದ ಕಾರಣ ಗುರು ನೀನೇ. ಹೌದೇನಾ? ಈ ಸಾಕೇತದ ರಸ ನಿಬಂಧನ ಮಹಾರಾಜನ ಮಗ ನಾನು. ನೀನು? ನಾನೇ. ಎಂತ ಐಚ ಬಾಚಿ? ಐಚ ಬಾಚಿ ಎಂತ ನನಗೆ ಬೇಕದು. ಏನು? ಸತ್ಯಾಮೃತ ಎಂಬುದಾಗಿ ನನ್ನ ಹೆಸರು. ಗುರುಭಾಷೆಯಲ್ಲಿ ವಿದ್ಯೆ ಕಲಿತಾ ಇದ್ದವ. ಆಶ್ರಮಕ್ಕೆ ಪೀಡನೆಯನ್ನು ಕೊಡುವುದಕ್ಕೆ ಮುಂದಾದೆ ಗುರುಗಳು ಕಲಿಸಿಕೊಟ್ಟಿದ್ದಾರೆ. ಇಲ್ಲಿಂದ ಓಡ್ತೀಯ, ನನ್ನ ಕೈಯಿಂದ ಸಾಯ್ತೀಯ. ನಿಬಂಧನ ಪುತ್ರ ಏನ ಸತ್ಯವ್ರತ ನಾನೇ. ನಾನು ಯಾಕೆ ಹೇಳಿದ ಗೊತ್ತಾ? ಯಾಕೆ? ಸಿಕ್ಕಿದೆ ಮಗನೇ. ಸುಧನಾದರೊಳ್ಳಿತು ಸಿಕ್ಕಿದೆ. ಒಡಲ ಸೀಳುವೆ ಈಗಲೇ ಬಿದ್ದ ಕಿಡುಕ ನಡೆ ಮರಿ ಗೋಳಿ ಕಳುಹಿಸಿದ ಬಡವ ಮುನಿಯೋ. ಹರ್ಷದ ಉದ್ಗಾರ ಯಾಕೆ ಬಂತು ಗೊತ್ತೇ? ನಿನ್ನ ಅಪ್ಪ ನನ್ನ ಮಗನನ್ನು ಕೊಂದಿದ್ದಾನೆ. ಸೇಡು ಯಾವ ರೀತಿಯಲ್ಲಿ ತೀರಿಸಬೇಕು ಅಂತ ಕಾಯ್ತಾ ಇದ್ದೆ ನಾನು. ಈಗ ಆ ನಿಬಂಧನದ ಮಗ ನೀನು ಸತ್ಯವ್ರತ. ಸಿಕ್ಕಿದ್ದು ಒಳ್ಳೆಯದೇ ಆಯ್ತು. ನಿನ್ನ ಉದರವನ್ನು ಸೀಳಿ ನರಿ ನಾಯಿಗಳಿಗೆ ಔತಣ ಕೊಡ್ತೇನೆ, ನೋಡೋಣ ಯಾರು. ನನ್ನ ಅಪ್ಪ ನಿನ್ನ ಮಗನನ್ನು ಕೊಂದಿದ್ದ, ಅದಕ್ಕೆ ನೀನು ಅವರ ಮಗನನ್ನು ಕೊಲ್ತೇನೆ ಅಂತ ಹೇಳಿದ್ದೇನೆ. ಸ್ವಲ್ಪ ಕತೆ ಬದಲಾವಣೆ ಮಾಡುವ. ಹೇಗೆ? ನನ್ನಪ್ಪ ನಿನ್ನ ಮಗನನ್ನು ಕೊಂದಿದ್ದಾರೆ, ಅಪ್ಪನ ಮಗ ನಾನು ನಿನ್ನನ್ನು ಕೊಲ್ತೇನೆ. ಹೌದಾ? ಸರಿ ಮಾಡೋಣ. ಬದಲಾವಣೆ ಮಾಡ್ತೀಯಾ? ತಿದ್ದುವುದಕ್ಕೆ ಬರುವವ ಯಾರು? ಯಾವ ಆಚಾರ್ಯ? ಸರಿ, ಗುರುಗಳ ಆಜ್ಞೆ ಆಗಿದೆ, ಬೇಗ ಬರಬೇಕು ಅಂತ. ಹರಿವ ತಿಳಿವಾಗಿ ನಿಯೊಳವ ಮಿಲ್ದಿರಲು ಬಂದ
ಹೊಂದಳು ಕಾನನಾಂತಕಿ ಹರಿವ ತಿಳಿವಾಗಿ ನೀಯೊಳವ ಮಿಳದಿರಲು ಹೊಂದಳು ಕಾನನಾಂತಕಿ ಭರಿತ ಸೋಡಜಿ ಹಿಮವತಿಯು ಕೆಳದಿಯರ ಬಳಸಿ ನೋಳೋ ಭರಿತ ಸೋಡಸಿ ಹಿಮವತಿಯು ಕೆಳದಿಯರ ಬಳಸಿ ನೋಳೋ ಹಿಮವತಿಯೋ ಓ ಯಾರಲ್ಲಿ ಗೆಳತಿಯರು? ಹಾಗೆ ಹೀಗೆ ಹೂವೊಂದು ಅರಳಿ ಸುಗಂಧವನ್ನು ಪ್ರಪಂಚ ಮುಖಕ್ಕೆ ಪಸರಿಸಬೇಕಾದ್ರೆ ಕಾಲಕ್ಕೆ ಸರಿಯಾಗಿ ನೀರು ಮಣ್ಣು ಗೊಬ್ಬರ ಬೆಳಕು ಇದೆಲ್ಲ ದೊರಕಬೇಕಂತೆ. ಅದೇ ರೀತಿ ಹೆಣ್ಣುಗಳು ಚೆನ್ನಾಗಿ ಬೆಳೆಯಬೇಕಾದ್ರೆ ಪ್ರೀತಿ ವಾತ್ಸಲ್ಯ ಸಂಸ್ಕಾರ ವಿದ್ಯೆ ರೂಪ ಇದೆಲ್ಲ ಸಿಗಬೇಕಂತೆ. ಹಾಗಾದ್ರೆ ಇದೆಲ್ಲ ದೊರಕುವುದು ಯಾರಿಂದ? ತಂದೆ ತಾಯಂದಿರಿಂದ. ತಂದೆ ತಾಯಂದಿರಿಗೆ ಮುದ್ದಿನ ಮಗಳಾಗಿ ಬೆಳೆದೆ ಈ ಹಿಮವತಿಯ ಬದುಕೆ ಧನ್ಯ ಅಂತ ಭಾವಿಸಿಕೊಳ್ತೇನೆ. ಸಾಕೇತದ ಈ ಮಣ್ಣಿನಲ್ಲಿ ನಮ್ಮ ಜನ್ಮವಾಯಿತು. ನಮ್ಮ ಬದುಕಿನಲ್ಲಿ ಮೊದಲಾಗಿ ಸಾರ್ಥಕತೆಯನ್ನು ಕಂಡಿದ್ದೇವೆ ನಾವು. ಇಲ್ಲಿಯ ಧರ್ಮಪಾಲ ಸೃಷ್ಟಿಗಳು ಅವರ ಮಗಳು ನಾನು. ರಾಜಕುಮಾರಿಯ ಹಾಗೆ ನನ್ನನ್ನು ನೋಡಿಕೊಂಡಿದ್ದಾರೆ ನನ್ನ ಅಪ್ಪ. ಯಾವ್ಯಾವ ಕಾಲಕ್ಕೆ ಹೆಣ್ಣೊಬ್ಬಳಿಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಒದಗಿಸಿ ಕೊಟ್ಟವರು. ಬಹಳ ಮುದ್ದಿನಿಂದ ಬಹಳ ಪ್ರೀತಿಯಿಂದ ನನ್ನನ್ನು ನೋಡಿಕೊಂಡಿದ್ದಾರೆ. ಯಾವುದಕ್ಕೆ ಕೊರತೆ ಉಂಟೆ? ನೆಮ್ಮದಿಯ ಜೀವನವನ್ನು ಸಾಗಿಸ್ತಾ ಇದ್ದೇನೆ. ಆದ್ರೆ ಬೇಸರವೇ ಇಷ್ಟೆಲ್ಲ ಉಂಟು ಅಂತ ಹೇಳುತ್ತಿ, ಬೇಸರ ಉಂಟು ಅಂತ ಹೇಳುವುದೇ ನೀನೆ. ಹಾಗೆ ಇಲ್ಲಿಯ ವಾತಾವರಣವೇ ಮನಸ್ಸಿಗೆ ಬೇಸರವನ್ನು ತಂದಿದೆ. ಈ ಬೇಸರವನ್ನು ಹೋಗಲಾಡಿಸಿಕೊಳ್ಳುವ ಉದ್ದೇಶವನ್ನು ಹೊತ್ತಂತ ನಾನು ಒಂದು ತೀರ್ಮಾನವನ್ನು ಮಾಡಿದ್ದೇನೆ. ಯಾವುದದು? ಸ್ವಲ್ಪ ಸುತ್ತಾಡಿ ಬರಬೇಕು ಅಂತ. ಹೌದಾ? ಹೋಗುದು ಈಗ? ಎಲ್ಲಿಯೋ ಜಾತ್ರೆಗೆ ಹೋಗೋದಲ್ಲ ಆಯ್ತಾ? ಮತ್ತೆ ಹೋಗುವ ಆಗಲ್ವೇ ವನವಿಹಾರಕ್ಕೆ ನೀ ಬರ್ತೀಯಾ? ಮತ್ತೇಕೆ ಕಾಲಹರಣ ಮಾಡುವುದು? ಹೇಳಿ ಹೋಗೋಣ. ಕೂಲದೊಳಗ ಬಾನೆಯರತಿ ಮುದದಿ ನಲಿದರು ಆಲಪಿಸುತ್ತ ಇನಿದಾಲಾಪ ಗಾನದಿ ಆಲಪಿಸುತ್ತ ಇನಿದ ಗಾನದಿ ಲೀಲಾ ನರ್ತನದಿ ಕುಸುಮ ಕಪೋಲೆಯರು ಅತಿ ಮುದದಿ ಮೆಲ್ಲನೆ ಜಲ ಕಿಳಿದು ಮೆಲ್ಲನೆ 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 ಜಲಕ್ಕೆ ಇಳಿದು ಇಳಿದು ತಳವ ಮುಟ್ಟುತ್ತ
ಮೆಲ್ಲನೆ 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 ಜಲ ಕೀಳಿದು ತಳವ ಮುಟ್ಟುತ್ತಲ್ಲಿ ಮುಳುಗುತ್ತ ಎದ್ದು ತಳವ ಮುಟ್ಟುತ್ತ ಅಲ್ಲಿ ಮುಳುಗುತ್ತೆದ್ದು ಮುಳುಗುತ್ತೆದ್ದು ಅಲ್ಲಿ ಮುಳುಗುತ್ತ ಎದ್ದು ಆಡಿದರು ಜಲಕೀಳಿಯ ಜಿಗಿಯುತ್ತ ಛಲ ಜಲ ನೀಡುತ್ತ ಚಲ್ಲನೆ ಜಿಗಿಯುತ್ತ 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 ಛಲ ಜಲ ನೀಡುತ್ತ ಛಲ ಜಲ ನೀಡುತ್ತ ಸಲ್ಲಲಿ ತಾಂಗಿಯರ್ ಓಲಾಡಿದರು ಸಲ್ಲಲಿ ತಾಂಗಿಯರ್ ಓಲಾಡಿದರೆ ಓಲಾಡಿದರೆ ಆಡಿದರಾಡಿದರು ನೀರಾಟವ ಆಡಿದರಾಡಿದರು ನೀರಾಟವ ಆಡಿದರು ಆಡಿದರು ಆಡಿದರಾಡಿದರು ನೀರಾಟವ ಆಡಿದರಾಡಿದರು ಸಲ್ಲಲಿದಾಗಿಯರು ಆಡಿದರು ಮೆಲ್ಲನೆ ಜಳ ಕಿಳಿದು ತಳವ ಮುಟ್ಟುತ್ತಲ್ಲಿ ಮುಳುಗುತ್ತೆದ್ದು ಆಡಿದರ ಆಡಿದರು ನೀರಾಟವ ಆಡಿದರು ಆಡಿದರು ದಿನ ತೈ 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 ತತ್ತಗಡ ದಿತ್ತಗಡ ದಿಂದನ ದಿನ ತೈ ತೊಂತಗಡ ತತ್ತಗಡ ದಿಂದನ ದಿನ ತೈ ಧೀಮ್ ಧೀಮ್ ದಿಂದನ ದಿನ ತೈ ತೋಂ ತೋಂ ತೊಂದನ ದಿನ ತೈ ತಗಡ ತಗದಿಮಿ ತಗಡ ತಗದಿಮಿ ತಗಡ ತಗದಿಮಿ ತಗಡ ತಗದಿಮಿ ತಗಡ ತಗದಿಮಿ ತಗಡ ತಗದಿಮಿ ತಗಡ ದಿಲ್ಲತೈ ತಗದಿಗು ತಗಡ ತಗದಿಮಿ ತಗಡ ತಗದಿಗು ತಗಡ ತಗದಿಮಿ ತಗಡ ತಗದಿಗು ತಗಡ ತಗದಿಮಿ ತಗಡ ತಗದಿಮಿ ತಗಡ ದಿಲ್ಲತೈ ತತ್ತ ತಗಡ ತಗದಿಮಿ ತಗಡ ತಗದಿಮಿ ತಗಡ ದಿಲ್ಲತೈ ತಿತ್ತ ತಗಡ ತಗದಿಮಿ ತಗಡ ತಗದಿಮಿ ತಗಡ ದಿಲ್ಲತೈ ತೊಂತ ತಗಡ ತಗದಿಮಿ ತಗಡ ತಗದಿಮಿ ತಗಡ ದಿಲ್ಲತೈ ತತ್ತಗಡ ದಿಲ್ಲತೈ ತಿಂತನ ದಿಲ್ಲತೈ ತೊಂತನ ದಿನ್ನತೈ ತತ್ತಗಡ ದಿನ್ನತೈ ತೊಂತನ ದಿನ್ನತೈ ತೊಂತನ ದಿನ್ನತೈ ದಿನ ದಿನ್ನತೈ ತೈ ದಿನತೈ ತೈ ದಿನ ದಿನದಾ ದಿನ ದಿನ ತೈ ದಿನ ದಿನದಾ ದಿನ ದಿನ ತೈ ದಿನದಾ ದಿನ ತೈ ದಿನದಾ ದಿನ ತೈ 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 ಆಡಿದರಾಡಿದರು ನೀರಾಟವ ಆಡಿದರಾಡಿದರು ನೀರಾಟವ ಆಡಿದರಾಡಿದರು
ಕೊಯ್ಬೇಕು ಅಂತ ಆಸೆ. ಸುಮ ಸಂಗ್ರಹವಾಗಬೇಕು. ನೀನ್ ಯಾವ ಹೂ ಕೊಯ್ತೀಯಾ? ಸಂಪಿಗೆ. ಹೌದಾ? ನೀನು ಮಲ್ಲಿಗೆ. ಏ ಇಲ್ಲ ನೋಡೆ, ಇದ್ಯಾವುದೋ ಒಂದು ಹೊಸ ಜಾತಿಯ ಹೂ. ಮರದ ಬುಡ ಎನ್ನುವುದು ಇಲ್ಲಿದೆ ನೋಡು. ಹೂ ಮರದ ಆ ಲತೆ ಎನ್ನುವುದು ಮರದಲ್ಲಿ ಹಬ್ಬಿಕೊಂಡು ಹೋಗಿ ತಲೆಯಲ್ಲಿ ಹೂ ಬಿಟ್ಟಿದೆ. ನನಗೆ ಅದೇ ಹೂ ಬೇಕೆ. ಬೇಡುವೆ, ಅಪಾಯ. ಏನ್ ಅಪಾಯ? ನೋಡುತ್ತೆ, ಮೇಲೆ ನೋಡು, ಕೆಳಗೆ ನೋಡು, ನದಿ ಹರಿಯುತ್ತಾ ಇದೆ. ಒಂದು ವೇಳೆ ಎಲ್ಲಿಯಾದ್ರೂ ಆಯ ತಪ್ಪಿ ಬಿದ್ರೆ ನೀನು ನದಿಗೆ ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೆ ಅದೇ ಹೂ ಬೇಕೆ. ಬೇಡ, ಬೇಡ. ನೀ ಸ್ವಲ್ಪ ಹಾಗೆ ಬಿದ್ರೆ ನೀನಿಲ್ವಾ? ನೀರಿಗೆ ಬಿದ್ರೆ ಯಾರು ನೋಡು, ನನ್ನಿಂದಾಗ್ಲಿಕ್ಕಿಲ್ಲ. ಹಾಗೆ ಬೀಳುದಿಲ್ವೇ? ಬೇಡ, ಅದೇ ಹೂ ಬೇಕೆ. ಬೇಡ, ಬೇಕಂತ ಹೇಳಿದ್ದ. ಬೇಡ. ಓ, ನಿನಗಾಗುದಿಲ್ಲ ಮರ ಏರ್ಲಿಕ್ಕೆ? ನನ್ನಿಂದಾಗುವುದಿಲ್ಲ. ನಾನೇ ಇರ್ತೇನೆ. ನನಗೆ ಕಷ್ಟ. ಏನ್ ಅಪಶಕುನ ಅಂತ ನಿನ್ನದು? ಏನು ಬೇಡ? ನೀನಾದ್ರೂ ಏನೇ ಆಗುವುದಿಲ್ಲ. ಬೇಡ. ಅದು ಎಷ್ಟು ನೋಡಿ, ಎಷ್ಟು ಎತ್ತರ. ತುಂಬಾ ಎತ್ತರದಲ್ಲಿ ಉಂಟು. ಏನಾಯ್ತು ಈಗ? ನೀನು ಹಾಕುದ? ಹೌದು. ಬೇಡ. ನಿನಗಾಗುದಿಲ್ಲ ಅಂತ ಹೇಳಿದೆಯಲ್ಲ ಮತ್ತೆ. ಅಲ್ಲ, ನಿಂತಿದ್ದಲು ಆಗುದಿಲ್ಲ ಅದು. ಓಹೋ, ನೋಡುವ. ನನಗ ಇನ್ನೊಮ್ಮೆ ಬೇಡ ಅಂತ ಹೇಳಿದ್ರೆ ಜಾಗ್ರತೆ. ನನಗದೇ ಹೋಗ್ಬೇಕು. ಜಾಗ್ರತೆ. ಆಯ್ತೆ. ಇಷ್ಟು ಚಂದ ಉಂಟಲ್ವೇನೆ? ಅದೇ ಹೂ ಬೇಕು ನನಗೆ. ಬೇಡ, ಬೇಡ. ಬೀಳುತ್ತೆ. ಜಾಗ್ರತೆ. ಏನ್ ಜಾಗ್ರತೆ? ಎಚ್ಚರಿಕೆ. ನನಗೆ ಗೊತ್ತುಂಟೆ. ಅದೇ ಹೂ ಬೇಕು ನನಗೆ. ಏನ್ ಮಾಡ್ತಾ ಇದ್ಯಾ? ಬಾಲಿಯ ಗುರುವಿಪನ ಸುತ ಪೊರೆದ ನೈವೇದಿಕಾವ ಬಗೆ ವಾದಿಸಿ ವಿಚಾರವನ್ನು ಗುರುಗಳಲ್ಲಿ ಅರಿಯಬೇಕೆನ್ನುವುದಾಗಿ ಆತುರದಿಂದ ಧಾವಿಸ್ತಾ ಇದ್ದಾಗ ಹರಿಯುತ್ತಿರುವಂತಹ ನದಿಯಿಂದ ಅರ್ಥನಾದ ಕಾಪಾಡಿ ಪ್ರಾಣದ ಭೀತಿಯನ್ನು ತೊರೆದು ನದಿಗೆ ಧುಮುಕಿ ಎರಡು ಕೈಗಳಿಂದ ಎತ್ತಿ ತಂದು ಹೆಣ್ಣೋರ್ವಳನ್ನು ಇಲ್ಲಿ ಮೇಲೆ ಮಲಗಿಸಿದ್ದೇನೆ. ಸರಿ. ಹೊರಗಿರುವ ಸುಮಕೋಮಲೆಯ ಮೈಚಿರಿಯ ಸೌಭಾಗ್ಯವನ್ನು ಪರಿಕಿಸಿ ಹೊರಗಿರುವ ಸುಮಕೋಮಲೆಯ ಮೈಚಿರಿಯ ಸೌಭಾಗ್ಯವನ್ನು ಪರಿಕಿಸಿ ನಿರುಕಿಸುತ್ತ ಮನಸೋತು ಮನ ಭಿತ್ತಿಯೊಳು ಬಣ್ಣಿಸಿದನ ನಿರುಗಿಸುತ್ತ ಮನಸೋತು ಮನ ಭಿತ್ತಿಯೊಳು ಬಣ್ಣಿಸಿದನ ಎರಡು ಕೈಗಳಿಂದ ಎತ್ತಿ ಮೇಲೆ ತಂದು ದಡದಲ್ಲಿ ಮಲಗಿಸಿದ್ದೇನೋ ನಿಜ. ಆದ್ರೆ ಅವಳ ಸೌಂದರ್ಯವನ್ನು ಕಂಡದ್ದು ನಾನು ಈಗ ಗಮನಿಸಿದ್ದು. ಉಟ್ಟಂತ ವಸ್ತ್ರ ಎಲ್ಲ ಒದ್ದೆಯಾಗಿದೆ. ಬಹುಶಃ ಉಟ್ಟಂತ ವಸ್ತ್ರ ಒದ್ದೆಯಾದ ಕಾರಣವೇ ಅವಳ ರೂಪಲಾವಣ್ಯ ಎನ್ನುವುದು ಎದ್ದು ಕಾಣ್ತಾ ಇದೆ ಎನ್ನುವುದು ಸ್ಪಷ್ಟವಾಯಿತು. ಆದ್ರೆ ಒಂದು ಕುತೂಹಲ, ಇವಳು ಯಾರಾಗಿರ್ಬೋದು? ಯಾಕಿಂತಹ ಸ್ಥಿತಿ ಬಂತು? ಅರ್ಥ ಆಗ್ಲಿಲ್ಲ. ನಾನು ಕಾಪಾಡಿದ್ದು ಯಾರನ್ನಂತಾದ್ರೂ ನನಗೆ ಗೊತ್ತಾಗಬೇಕಲ್ಲ. ಹಾಗಿದ್ರೆ ಏನು ಮಾಡೋಣ? ಅವಳು ಮಲಗಿದ್ದಾಳೆ, ಎಚ್ಚರದಲ್ಲಿಲ್ಲ. ನೋಡ, ಸ್ವಲ್ಪ ಹೊತ್ತು ಕಾಯ್ತಾ ಇರೋಣ, ಹೇಳ್ತಾಳೆ ನೋಡೋಣ, ಮತ್ತೆ ನೋಡೋಣ. ಮಾನಿನಿಯೋ ತಾನೆಚ್ಚರನಾಗಲು ನೃಪೇಂದ್ರ ಸುತನ ಕಂಡಳೋ ಆನ
ಪದಗಳು ಲಾಸ್ಯವಾಡಿರಲು ಈ ಅರಸು ಶೋಭನ ಗಾತ್ರಿ ಬಗೆಯೋಳು ಯಾರೇ ಸುಶೋಭನ ಗಾತ್ರಿ ಬಗೆಯುಳು ಆರಿ ನುಯ್ಯಲಿಗಾದಿಯೇ ನೀನು ಆರಿ ನುಯ್ಯಲಿಗಾದಿಯೇ ಯಾರೇ ಕಾರಣ ಏನು ಬಣ್ಣಗಳೇನು ಪೇಳೆ ಕಾರಣ ಏನು ಬಣ್ಣಗಳೇನು ಪೇಳೆ ನಿವಾರಿಪೆ ಭಯ ತೋರಿಯೇ ಭಯ ತೋರಿಯೇ ಯಾರಿದು ಶೋಭನ ಗಾದಿ ಬಗೆಯುಳು ಆರಿ ನೊಯ್ಯಲಿಗಾದೆಯೇ ಯಾರೇ ನದಿಯಲ್ಲಿ ಬಿದ್ದಿದ್ದವಳು ನೀನು. ಕಾಪಾಡಿ ಕಾಪಾಡಿ ಎನ್ನುವ ನಿನ್ನ ಆರ್ತನಾದವನ್ನು ಕೇಳಿ ನಿನ್ನನ್ನು ಕಾಪಾಡಿದವ ನಾನೇ. ಆದ್ರೆ ಜೊತೆಗೆ ಒಂದು ಕುತೂಹಲ, ಯಾರು ನೀನು, ನಿನ್ನ ಹೆಸರೇನು, ನಿನ್ನ ತಂದೆ ಯಾರು, ಯಾಕಿಂತ ಸ್ಥಿತಿ ಬಂತು ಹೇಳ್ಬೋದಾ? ಕಾಪಾಡಿದವರು ನೀವಾ? ಶರಣಿನುವೆ ಪುಣ್ಯಾತ್ಮ ಬಿಲ್ಲಭವೋ ಸಾಕೀತ ಪುರದೊಳು ಧರ್ಮ ಪಾಲನ ತರಳೆ ಹಿಮವತಿಯೋ ಶರಣೋ ಪುಣ್ಯಾತ್ಮ ಶರಣೋ ಶರಣನುವೆ ಪುಣ್ಯಾತ್ಮ ಭಿನ್ನಪವು ಸಾಕೇತ ಪುರದುಳು ಧರ್ಮ ಪಾಲನ ತರಳಿ ಹಿಮವತಿಯು ಸಾಕೇತ ಪುರದುಳು ಧರ್ಮ ಪಾಲನ ತರಳಿ ಹಿಮವತಿಯೋ ಸರಿದೆಯೊಳು ಮೀಯುತ್ತ ಸಖಿಯರು ಸರಿಯೇ ವನ ಪುಷ್ಪಗಳ ನಾಯಲು ಸರಿದೆಯೊಳು ಮೀಯುತ್ತ ಸಖಿಯರು ಸರಿಯ ವನ ಪುಷ್ಪಗಳ ನಾಯಲು ತರುವ ನಡರಿದೆ ಸುಮವ ಕೊಯ್ಯಲು ಕರೆಯ ಬಣ್ಣಿಯ ಕುಸಿದೆ ನದಿಯೊಳು ಶರಣಿನುವೆ ಪುಣ್ಯಾತ್ಮಭ್ಯನಪವು ಸಾಕೇತ ಪುರದೊಳು ಧರ್ಮ ಪಾಲನ ತರಳಿ ಹಿಮವತಿಯೋ ಹಿಮವತಿಯೋ ಶರಣು ಪುಣ್ಯಾತ್ಮ ಶರಣು ಮತ್ತೊಮ್ಮೆ ವಂದಿಸಿಕೊಳ್ತಾ ಇದ್ದೇನೆ. ಹೌದಾ? ಪುಣ್ಯಾತ್ಮರು ತಾವು. ಹೌದೇ? ನೀರಿನಲ್ಲಿ ಕೊಚ್ಚು ಹೋಗುತ್ತಿರುವಂತ ನನ್ನನ್ನು ರಕ್ಷಿಸಿದ್ರಲ್ಲ, ಮರು ಜನ್ಮವನ್ನು ಕೊಟ್ಟರಲ್ಲ ನನಗೆ. ನಿಮ್ಮಷ್ಟು ಪುಣ್ಯಾತ್ಮರು ಈ ಪ್ರಪಂಚದಲ್ಲಿ ಯಾರಿದ್ದಾರೆ ಹೇಳಿ? ದೊಡ್ಡ ಮಾತು. ನಾನು ಇದೇ ಊರಿನವಳು. ಹೌದಾ? ಸಾಕೇತದವಳೆ ನಾನು. ಅಂದ್ರೆ ಯಾರ ಮಗಳು, ಯಾರು ನಿನ್ನಪ್ಪ? ಧರ್ಮಪಾಲ ಶ್ರೇಷ್ಠಿಗಳು. ನಮ್ಮ ಶ್ರೇಷ್ಠಿ? ಹೌದು, ಅವರ ಮಗಳು ನಾನು. ನೀನಾ? ಹೆಸರು ನಿನ್ನದು? ಹಿಮವತಿ ಎನ್ನುವುದಾಗಿ. ಹೇಗೆ? ಅದು ಯಾವಾಗದಿಂದ ಚಳಿ ಚಳಿ ಆಗ್ತಾ ಉಂಟು. ಚಳಿಯಾದದ್ದು ನಾನಿದ್ದರಿಂದ ಅಲ್ಲ, ನೀನು ನೀರಿಗೆ ಬಿದ್ದ ಕಾರಣ. ಅಲ್ಲ, ನೀವು ಬಿದ್ದಿದ್ದೀರಲ್ಲ, ಅದೇ ಎತ್ತಿ ತಂದದ್ದು ನಾನಲ್ವಾ? ಹಾಗಾಗಿ ನಿಮಗೆ ಚಳಿಯಾದದ್ದಾಯ್ತಾ? ಹಿಮವತಿ ಎನ್ನುವುದಾಗಿ ನನ್ನ ಹೆಸರು. ಸರಿ. ಮನಸ್ಸಿನ ಬೇಸರವನ್ನು ಹೋಗಲಾಡಿಸಿಕೊಳ್ಳುವ ಉದ್ದೇಶವನ್ನು ಹೊತ್ತು ವನವಿಹಾರ ಜಲಕ್ರೀಡೆಗಾಗಿ ಸಖಿಯರ ಜೊತೆಗೂಡಿ ಬಂದವಳು ನಾನು.
ಹಾಗೆ ಕೆಲವು ಕಡೆಯಲ್ಲಿ ಸುತ್ತಾಡಿ ನದಿಗಿಳಿದು ಕ್ರೀಡಿಸಿದ ಮೇಲೆ ಮತ್ತೆ ಸುಮಗಳನ್ನು ಸಂಗ್ರಹಿಸಬೇಕೆನ್ನುವಂತ ಆಸೆ ಆಯ್ತು. ಓಹೋ, ಅಲ್ಲಿ ನೋಡಿ ಮರ ಮರದ ಪುಡೆ ಉಂಟು ನೋಡಿ, ಕೆಳಗೆ ನದಿಯ ತಟದಲ್ಲಿ ತಟದಲ್ಲಿ ಉಂಟು. ಹೌದು. ಹಾಗಾದ್ರೆ ಹೂ ಬಿಟ್ಟದ್ದು ಎಲ್ಲಿ ನೋಡಿ, ಆ ಮರದ ಮೇಲೆ ಬಳ್ಳಿ. ಹೌದು. ಅದನ್ನು ಕುಯ್ಬೇಕು ಮುಡಿಬೇಕು ಅಂತ ಆಸೆ ಆದದ್ದು ನನಗೆ. ಹಾ. ಮರ ಏರಿದೆ, ಮರದ ಗೆಲ್ಲನ್ನು ಹಿಡಿಬೇಕಿತ್ತಲ್ಲ, ಅದರ ಬದಲಿಗೆ ಆ ಬಳ್ಳಿಯನ್ನು ಹಿಡಿದೆ. ಕೈ ಜಾರಿ ಹೋಯಿತು, ಬಳ್ಳಿ ಹರಿಯಿತು, ನದಿಗೆ ಬಿದ್ದೆ ನಾನು. ಬಿದ್ದ ಮೇಲೆ ಏನಾಯ್ತು? ಕಾಪಾಡಿ ಕಾಪಾಡಿ ಅಂತ ಮಾತ್ರ ಹೇಳಿದ್ ಗೊತ್ತುಂಟು. ಆಮೇಲೆ ಏನಾಯ್ತು? ಎಚ್ಚರವಾಗಿ ನೋಡ್ತೇನೆ, ನನ್ನ ಮುಂಭಾಗದಲ್ಲಿ ನೀವು, ನೀವೇ ನನ್ನನ್ನು ಕಾಪಾಡಿದಂತೆ ಹೇಳಿದ್ರಲ್ಲ, ತುಂಬಾ ಸಂತೋಷವಾಯಿತು. ಕೇಳ್ತೇನಂತ ತಪ್ಪಾಗಿ ತಿಳ್ಕೊಳ್ಬೇಡಿ. ಇಲ್ಲಪ್ಪ, ನೀವ್ ಯಾರು ಅಂತ ತಿಳಿಲಿಲ್ಲ ನನಗೆ. ಹೇಳ್ತೀರೇ? ನನ್ನ ಪರಿಚಯ ಜೊತೆಗೆ ಒಂದು ಮಾತು ಹೇಳ್ತೇನೆ. ಸಾರಸಮುಖಿ ನಿನ್ನ ರೂಪಗೆ ಮನಸು ರೆಯಾಯಿತೆನ್ನ ಸಾರಸಮುಖಿ ರೂಪಕ್ಕೆ ಮನಸೂರಿಯಾಯಿತು ಎನ್ನ ರೂಪಕ್ಕೆ ಮನಸೂರಿಯಾಯಿತು ಎನ್ನ ಸಾರಸಮುಖಿ ಸಾರಸಮುಖಿ ನಿನ್ನ ರೂಪಕ್ಕೆ ಮನಸೂರಿಯಾಯಿತು ಮೀರಿದ ಸುಕೃತ ವಿಧಿ ರೀತಿಯು ಕೃತಿ ಮೀರಿದ ಸುಕೃತ ವಿಧಿ ರೀತಿಯು ಕೃತಿ ತೋರ್ವೆಯ ತಾಣವ ಈರಬಿಕುಲ ಜಗೆ ತೋರ್ವೆಯ ತಾಣವ ಈರಬಿಕುಲ ಜಗೆ ಸಾರಸಮುಖಿ ಮೀರಿದ ಸುಕೃತ ವಿಧಿ ರೀತಿಯು ಕೃತಿ ತೋರ್ವೆಯ ತಾಣವ ನೀರಬಿಕುಲ ಜಗೆ ಸಾರಸಮುಖಿ ನಿನ್ನ ರೂಪಕ್ಕೆ ಮನಸೂರೆಯಾಯ್ತು ಎನ್ನ ಕಾಪಾಡಿದವ ಎನ್ನುವ ಕಾರಣಕ್ಕೆ ಧನ್ಯತಾ ಭಾವವನ್ನು ತಳೆದವಳು ನೀನು. ಆದ್ರೆ ಯಾಕೋ ನನಗೆ ಅರಿವಿದ್ದೋ ಅರಿವಿಲ್ಲದೆಯೋ ನಿನ್ನ ರೂಪವನ್ನು ಕಂಡಾಕ್ಷಣ ನನ್ನ ಮನದಲ್ಲಿ ಒಂದು ರೀತಿಯ ಪರಿವರ್ತನೆ ಆಗಿದೆ. ನಾನು ಯಾರು ಅಂತ ಬೇಕಾದ್ದು ನಿನಗೆ ಸಾಕೇತಪುರದವನೇ ನಾನು. ಇಲ್ಲಿಯ ಮಹಾರಾಜನ ಮಗ ಸತ್ಯಮೃತ ನಾನು. ಆಶ್ರಮದಲ್ಲಿದ್ದವ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೆ ಗುರುಗಳ ಬಳಿಯಲ್ಲಿ. ತಿಳಿಲಿಲ್ಲ ನನಗೆ, ಕ್ಷಮಿಸಬೇಕು ನನ್ನನ್ನು. ದುಷ್ಟನಾದ ಕುಂಭೋದರನನ್ನು ವಧಿಸಿ ಪಥದಲ್ಲಿ ನಾನು ಬರುವಾಗ ಇಂತಹ ಘಟನೆಯೊಂದು ಸಂಭವಿಸಿತು ಅಂತಾದ್ರೆ ನಾನು ಏನು ತಿಳ್ಕೊಂಡೆ ಗೊತ್ತಾ? ಅನಿರೀಕ್ಷಿತ ಅಲ್ಲ, ಇದು ಬಹುಶಃ ವಿಧಿಲಿಖಿತ ಅಂತ ನಾನು ತಿಳ್ಕೊಂಡೆ. ಹೀಗೆ ಆದದ್ದು ಒಳ್ಳೆಯದಾಯಿತು. ನಿನ್ನಂತಹ ರೂಪವತೆಯನ್ನು ಕಂಡಾಗ ಯಾಕೋ ಮನದಲ್ಲಿ ಒಂದು ರೀತಿಯ ಪರಿವರ್ತನೆ ಅಂತ ಹೇಳಿದೆಯಲ್ಲ, ನಿನ್ನ ಒಪ್ಪಿಗೆ ಉಂಟು ಅಂತ ಆದ್ರೆ ನಿನ್ನನ್ನು ಮದುವೆ ಆಗುವುದಕ್ಕೆ ನಾನು ಸಿದ್ಧನಿದ್ದೇನೆ. ಕಾಣಿಯೇನು ಎನ್ನ ಭವನಿ ಮುದ್ದು ಕುವರನೇ, ಓ ಮುದ್ದು ಕುವರನೇ, ಮುದ್ದು ಕುವರನೇ. ನೀನು ಜಾಣಿಯೋರ್ವ ಸತಿಯಾದಾರೋ ಮುದ್ದು ಕುವರನೇ, ನೀನು ಜಾಣಿಯೋರ್ವ ಸತಿಯಾದಾರೋ ಮುದ್ದು ಕುವರನೇ, ಓ ಮುದ್ದು ಕುವರನೇ.
ಓ ಎನ್ನ ಕುವರನೇ ಕುವರನೇ ಎಡಗೈನೋ ಎನ್ನ ಬಣೆ ಮುದ್ದು ಕುರನೆ ನೀನು ತಾಳೆಯೋರ್ ವಚನೆಯದಾರೋ ಮುದ್ದು ಕುಬರನೆ ಕಾಣಿಯೇನೋ ಎನ್ನ ಬವಣಿ ಮುದ್ದು ಕುವರನೆ ಓ ಮುದ್ದು ಕುವರನೆ ನೀನು ಜಾಣಿಯೋರ್ ವಚನೆಯ ತಾರೋ ಮುದ್ದು ಕುವರನೆ ಎನ್ನ ಕುವರನೆ ಓ ಮುದ್ದು ಕುವರನೆ ಕುವರ ಮುದ್ದು ಕುವರನೆ. ನೀನೇ ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೆಯಲ್ಲಿ ಅದು ತಟ್ಟಿರಾಯ ಹೋದಾಗೆ ಹೋಗ್ತಾ ಇದ್ದಿ. ಯಾಕೆ ಮಗ ನೀನ್ ಮತ್ತೆ ಹಿಂಗ್ ಮಾಡ್ತಿದ್ದಿ? ಮಗು ಅದೊಂದು ನಾಟ್ಯದ ವಿಭಾಗ. ಹೌದಮ್ಮ. ಮಗ ಅಮ್ಮ ಕೂಡೋ. ಅಮ್ಮ ಏನ್ ಮಾಡ್ತಿದ್ದಿ ಮಗ? ನಾನಮ್ಮ ಎದ್ದವನೇ ಇಷ್ಟು ಸಣ್ಣ ಒಂದು ಎಲೆ ತಗೊಂಡೆ ಅಮ್ಮ. ಎಷ್ಟು ಸಣ್ಣದು? ಇಷ್ಟು ಸಣ್ಣದು. ನಿನಗೆ ಅದು ಸಣ್ಣದ್ದ? ಹೌದಮ್ಮ. ಸರಿ. ಸಣ್ಣ ಎಲೆ ತಕೊಂಡು ಆಮೇಲೆ ಅಮ್ಮ ಆಮೇಲೆ ಉಪ್ಪಿನಕಾಯಿ ಹಾಕಿದೆ, ಚಟ್ನಿ ಹಾಕಿದೆ, ಅನ್ನ ಹಾಕಿದೆ, ಸಾರು ಹಾಕಿದೆ, ಸಾಂಬಾರ್ ಹಾಕಿದೆ, ಆಮೇಲೆ ಕಾಯಿ ಮೆಣಸು ಹಾಕಿದೆ, ಆಮೇಲೆ ಗೊದ್ದಲು ಹಾಕೊಂಡೆ, 2 ಚಟ್ಟಂಬಡಿ ಇಸ್ಕಿದೆ, ಒಂದು ಹೋಳಿಗೆ ಎಲ್ಲ ಹಾಕಿ ಒಟ್ಟಿಗೆ ಕಲಸಿ ಅಮ್ಮ ತಿಂದೆ ಅಮ್ಮ. ಏನ್ ರುಚಿ ಅಮ್ಮ. ತಲೆ ಕೆಟ್ಟವನೆ ಅಮ್ಮ. ಈಗ ಇಷ್ಟೆಲ್ಲ ಮಾಡಿ ವಿಭಾಗದ್ದು ಮಾಡಿ ಮಾಡಿ ನೀನು ಎಲ್ಲ ಒಮ್ಮೆಗೆ ತಿರುಗಿಸಿ ತಿನ್ನುವುದಾದ್ರೆ ಅಷ್ಟು ಮಾಡುವುದು ಯಾಕೆ? ಭಟ್ರಿಗೆ ಪುರುಸೊತ್ತಿತ್ತು ಮಾಡಿ ಹಾಕಿದ್ದಾರೆ ಅಮ್ಮ. ಈಗ ಬೇರೆ ಬೇರೆ ತಿಂದ್ರು ಹೋಗುದು ಹೊಟ್ಟೆಗೆ ಅಲ್ವಾ ಅಮ್ಮ? ಹೌದು. ಒಟ್ಟಿಗೆ ಕಲಸಿ ತಿಂದ್ರು ಹೋಗುದು ಹೊಟ್ಟೆಗೆ ಅಲ್ವಾ? ಮತ್ತೆ ಯಾಕೆ ಸಮಯ ಹಾಳು ಮಾಡಬೇಕು? ಒಟ್ಟಿಗೆ ಕಲಸಿ. ನೀನೇನು ಊಟಕ್ಕೆ ಹುಟ್ಟಿದವನೇನಾ? ನಾನು ಅಪ್ಪನಿಗೆ ಹುಟ್ಟಿದಲ್ಲ. ನೀನು ಊಟಕ್ಕೆ ಹುಟ್ಟಿದ ಅಂತ ಹೇಳಿದ್ರೆ ತಿನ್ನುವುದಕ್ಕೆ ಹುಟ್ಟಿದ್ದ ಅಂತ. ಊಟಕ್ಕೆ ಯಾರಿಗಾದ್ರೂ ಹುಟ್ಲಿಕ್ಕೆ ಆಗ್ತದ ಅಮ್ಮ? ಹಾಗಲ್ಲ ಮಗು. ಊಟಕ್ಕೆ ಹುಟ್ಟಿದೆ ಹೇಳಿದ್ರೆ ಊಟ ತಿನ್ನುವುದಕ್ಕೆ ಹುಟ್ಟಿದ್ದ ನೀನು ಅಂತ ಹಾಗೆ ನಾನು ಕೇಳಿದ್ದು ಮಗು. ನಾನು ಊಟ ತಿಂದದ್ದಲ್ಲ, ಊಟ ಉಂಡಿದ್ದಮ್ಮ. ನೀನು ಕೆಲವು ಸಲ ಒಳ್ಳೆ ಒಳ್ಳೆದು ಹೇಳ್ತೀಯಲ್ವಾ? ಹಾಗಲ್ಲ ಮಗು. ವಿಚಾರ ನಿನ್ನನ್ನು ಕರೆಯುವುದಕ್ಕೆ ಕಾರಣ ಉಂಟು. ಏನಮ್ಮ? ನೋಡಿದ್ಯಾ ಮಗ ನನ್ನ ಸ್ಥಿತಿಯನ್ನು? ನೀನು ಕರೆಯುವುದಕ್ಕೆ ಕೊರೋನಾ ಏನಮ್ಮ? ಎಂತದ್ದು ಕೊರೋನಾ ಏನಮ್ಮ? ನಿನ್ನ ಕಾರಣ ಏನಮ್ಮ? ಕಾರಣ ಏನಮ್ಮ? ಕಾರಣ ಉಂಟು ಮಗು. ನನ್ನನ್ನು ನೋಡಿದ್ಯೇನೋ? ನೋಡ್ತಾ ಇದ್ದೇನಮ್ಮ. ಹೇಗಿದ್ದೇನೆ ನಾನು? ಈಗ ಮೊದಲನಾಗಿ ಏನಾಗಿದೆ? ಏನಾಗಿದೆ? ಬದಲಾವಣೆ ಕಾಣುವುದಿಲ್ವಾ? ಏನು ಬದಲಾವಣೆ ಆಗಿಲ್ಲ. ಮೊದಲು ಎಷ್ಟು ಚಂದ ಇದ್ದೆ ಗೊತ್ತುಂಟ ನಾನು? ಸಪುರ ಸಪುರ ಆಗಿ ನುಗ್ಗೆಕಾಯಿಯ ಹಾಗಿದ್ದೆ. ಆಗ ನಾನು ಹುಟ್ಲಿಲ್ಲಲ್ಲ ಅಮ್ಮ. ಹೇಗೆ ನೋಡುದು ನಾನು? ನೀನು ಹುಟ್ಟಿದ ಮೇಲೆ ಹೇಗಾಗಿದ್ದೇನೆ ಗೊತ್ತುಂಟ? ಹೇಗೆ? ನೀರಿನಲ್ಲಿ ಹಾಕಿದ ಕಡ್ಲೆಯ ಹಾಗಿದ್ದೇನೆ. ಅದು ನಾನು ಹುಟ್ಟಿದ್ರಿಂದ ಅಷ್ಟು ಪ್ರಯೋಜನ ಆಯ್ತದ. ನುಗ್ಗೆಕಾಯಿಯಲ್ಲಿ ಕಡ್ಲೆಕಾಯಿಯಲ್ಲಿ ಲೆಕ್ಕಮ್ಮ. ಹಾಗಲ್ಲ ಮಗು. ಈ ದೇಹವನ್ನು ಹೊರಲಿಕ್ಕಾಗುವುದಿಲ್ವೋ ನನಗೆ? ಯಾಕಮ್ಮ ಹೊರಲಿಕ್ಕಾಗುದಿಲ್ಲ? ಒಂದು ಬದಿಯಲ್ಲಿ ಇಟ್ಟು ಹೋಗು, ರಗಳೆ ಇಲ್ಲ. ಹಾಗೂ ಆಗ್ತದ? ಮತ್ತೆ ನೀನು ಕಲ್ತದಕ್ಕೆ ಕಣ್ಣು ಕೈ ಕಾಲಿಲ್ಲ ಬಿಡು. ಎಲ್ಲ ಅಕ್ಷರವೇ ಹೇಳಿಕೊಟ್ಟದಲ್ಲಮ್ಮ. ಹಾಗಲ್ಲ ಮಗು. ಈ ದೇಹದ ಭಾರ ನೋಡು. ಇದನ್ನು ಸಹಿಸುವುದಕ್ಕೆ ಒಂದು ಕಡೆಯಿಂದ ಆಗುವುದಿಲ್ಲ. ಮತ್ತೆ ನೀನೊಬ್ಬ ಇದ್ದಿ. ನೀನು ತಿನ್ಬೇಡ ಅಂತ ಹೇಳಿದ್ರೆ ಅದು ಬೇಕು ಇದು ಬೇಕು ಎಷ್ಟು ತಿಂತೀಯ ಅಮ್ಮ. ಆಗ ಒಂದೇ ಸಲ 10-15 ದೋಸೆ ಹಾಕೊಂಡು ತಿಂದೆ ಕಲಸಿನಲ್ಲಿ ತಂದಿಟ್ಟಿದ್ದೀನಿ. ನಾನು ತಿನ್ನುವುದನ್ನೇ ನೋಡುವುದ ಮಗು? ನಾನು ಒಂದೇ ದೋಸೆ ತಿಂದದ್ದು, ನೀನು 15 ದೋಸೆ. ನೀನು ಒಂದು ಅಂತ ಹೇಳಿ ಎಷ್ಟು ತಿಂದಿದ್ದ ನಿನಗೆ ಗೊತ್ತುಂಟ? ಒಂದೇ ಸಲ. ಅದು ಬಿಡು, ವಿಚಾರ ಆಗಲ್ಲ ಮಗು. ನೀನು ಬೆಳಗ್ಗಿಂದ ಸಾಯಂಕಾಲ ಆಗುವಷ್ಟರ ಹೊತ್ತಿಗೆ ಒಂದು 25 ಸಲ ವಸ್ತ್ರಗಳನ್ನು ಬದಲಾವಣೆ ಮಾಡ್ತಿ. ಹೌದಮ್ಮ. ಅದೆಲ್ಲ ಅಲ್ಲಿ ರಾಶಿ ಬಿದ್ದುಂಟು ಕೊಡು. ಅವು ಎಲ್ಲ ಹಿರಿಯರ ಆಚೆ ಬನ್ನಿ ಈಚೆ ಬನ್ನಿ ಎಲ್ಲ ಹೊರಗೆ ಹೋಗಿ ಬಂದಾಗ ಮೊದಲು ವಸ್ತ್ರವನ್ನು ಹೊರಗಾಕ್ಬೇಕು, ಆಮೇಲೆ ಮಿಂದು ಒಳಗೆ ಬರಬೇಕು. ಈಗ ನನಗೆ ಆ ವಸ್ತ್ರ ಎಲ್ಲ ತೊಳಿಲಿಕ್ಕೆ ಆಗ್ತದ ಹೇಳು? ತೊಳಿದು ಬೇಡಮ್ಮ, ಹೋಗಿಯಮ್ಮ. ನಿನ್ನದೆಲ್ಲವೂ ದ್ವಯಾರ್ಥವೇ ಅಲ್ಲ, ತೊಳಿದ ಒಗಿಲಿಕ್ಕೆ ಆಗುವುದಿಲ್ಲ ಹೇಳಿದ್ದು. ಈಗ ನಾವು ನೋಡು, ಬಟ್ಟೆಯನ್ನು ತೊಳಿದಾದ್ರೆ ಮತ್ತೆ ಪಾತ್ರೆ ಎಣ್ಣೆ ಒಗಿಯುದ? ನಿನ್ನನ್ನು ಯಾರಾದ್ರೂ ಪೆದ್ದ ಅಂತ ಹೇಳಿ ಯಾರ? ನಾನು ಎಷ್ಟಾದ್ರೂ ನಿನ್ನ ಮಗನಲ್ಲವೇ ಅಮ್ಮ.
ಎಂತದ್ದು ನಾನು ಪೆದ್ದ ಅಂತ ಹೇಳುದಾ? ಅಲ್ಲ, ನೀನು ಒಮ್ಮೊಮ್ಮೆ ಎಷ್ಟು ಮಾತಾಡ್ತಿ ಪುರ್ಸೋತಿಲ್ಲ. ಹಾಗಲ್ಲ ಅದು ಮಗು. ಹೀಗೆ ಆಯ್ತು ಅಂತ ಆದ್ರೆ ನಾಳೆ ಬದುಕುವುದಕ್ಕೆ ಕಷ್ಟ ಆದೀತು. ನಾಳೆ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನನ್ನಿಂದ. ನಾಳೆ ಬದುಕಲಿಕ್ಕೆ ಕಷ್ಟ ಆಗ್ತದ? ಆಗ ಒಂದ್ ದಿವಸ ಬಿಡುವು ಮಾಡ್ಕೊಳ್ಳೋ, ನಾಡ್ದು ಬದುಕುವ. ನಾಳೆ ಮಲಗುವುದು ಬೆಳಗ್ಗಿಂದ ಸಾಯಂಕಾಲ. ಹಾಗಲ್ವಾ, ಜೀವನ ನಡೆಸಲಿಕ್ಕೆ ಆಗುವುದಿಲ್ಲ ಈ ದೇಹ ಹಿಡ್ಕೊಂಡು. ಹಾಗೆ ನೀನು ಎಷ್ಟು ಬೆಳೆದ್ರು ಕುಮಾರನೇ ಅಲ್ಲ? ಹೌದಮ್ಮ. ಮತ್ತೆಂತಿಗೆ ಬೇರೆ ಯಾಕೆ ಹೇಳುದು? ಕುಮಾರ ಒಳ್ಳೇದಲ್ವಾ? ಹೌದು, ನನ್ನ ಮುದ್ದು ಕುಮಾರ ಅಲ್ವೇ? ಕುಮಾರ ಅಂತ ಹೇಳಿದ್ರೆ ಯಾರಿಗೂ ಯಾವುದು ಏನು ಅಂತ ಗೊತ್ತಾಗುದಿಲ್ಲ. ಕುಮಾರನೇ. ಎಷ್ಟು ವರ್ಷ ಆದ್ರೂ ಆಗ್ಬಹುದು ಅಷ್ಟೇ. ಅದನ್ನು ಬಿಡದಿದ್ರೆ ಆಯ್ತು ಅಷ್ಟೇ. ನೀನು ನನ್ನ ಮುದ್ದು ಕುಮಾರ ಅಲ್ವೇನೋ? ಹೌದು. ನನ್ನ ಪ್ರೀತಿಯ ಮಗ ಅಲ್ವೇನೋ? ಹೌದು. ನೀವು ನನ್ನ ಮನೆಯ ಒಂದು ಹೇಳುವುದಕ್ಕೆ ಸಾಧ್ಯ ಇಲ್ಲದಷ್ಟು ಬೆಳೆದವನಲ್ವೇನೋ ನೀನು? ಹೌದಮ್ಮ. ಹಾಗಾಗಿ ನಿನಗೊಂದು ಮದುವೆ ಮಾಡುವ ಅಂತ ಇದ್ದೇನೆ. ಮದುವೆ? ಮದುವೆ ಬೇಡವಮ್ಮ ಬೇಡ, ಮದುವೆಯು ಬೇಡವಮ್ಮ ಬೇಡ, ಬೇಡವಮ್ಮ ಬೇಡ, ಮದುವೆಯು ಬೇಡವಮ್ಮ ಬೇಡ, ಬೇಡ ಅಮ್ಮ. ಬೇಡವಮ್ಮ ಬೇಡ, ಮದುವೆಯು ಬೇಡವಮ್ಮ ಬೇಡ, ಬೇಡವಮ್ಮ ಬೇಡ, ಮದುವೆಯು ಬೇಡವಮ್ಮ ಬೇಡ, ಬೇಡ ಅಮ್ಮ. ಗಾಢಗಾರ್ತಿಯರು ಬರುವ ರಮಣಿಯರು, ಗಾಢಗಾರ್ತಿಯರು ಬರುವ ರಮಣಿಯರು, ಪಿಡಿಯಲಿ ನಾಳೆ ವನಿತೆಯ ಕರವನು, ಪಿಡಿಯೇ ನಿನ್ನಾಳೆ ವನಿತೆಯ ಕರವನು, ಬೇಡ ಅಮ್ಮ. ಬೇಡವಮ್ಮ ಬೇಡ, ಮದುವೆಯು ಬೇಡವಮ್ಮ ಬೇಡ, ಗಾಢಗಾರ್ತಿಯರು ಬರುವ ರಮಣಿಯರು, ಪಿಡಿಯ ನಿನ್ನಾಣೆ ವನಿತೆಯ ಕರವನು, ಬೇಡವಮ್ಮ ಬೇಡ, ಬೇಡವಮ್ಮ ಬೇಡ. ಅಮ್ಮ, ಮದುವೆ ಮಾಡುವನ ಮಗು? ಮದುವೆ ಅಂದ್ರೆ ಏನಮ್ಮ? ಅಬ್ಬಾ, ನಾನು ಮೊದಲಿಂದ ಮದುವೆ ಅಂತ ಏನು ಅಂತ ಹೇಳ್ಬೇಕಾ? ಹೌದು. ಮದುವೆ ಹೇಳಿದ್ರೆ ತುಂಬಾ ಜನ ಬರ್ತಾರೆ ಮಗು, ತುಂಬಾ ಜನ ಬರ್ತಾರೆ. ಬಂದವರಿಗೆಲ್ಲ ಊಟ ಕೊಡ್ಲಿಕ್ಕೆ ಉಂಟು. ಮದುವೆಯಲ್ಲಿ ಅವರಿಗೇನು ಕೆಲಸ ಅಮ್ಮ? ಮದುವೆ ನೋಡ್ಲಿಕ್ಕೆ ಬರುವುದಾ? ಮತ್ತೆ ಊಟ ಮಾಡುದು ಯಾಕೆ? ಮದುವೆಗೆ ಬಂದವರಿಗೆ ಮಧ್ಯಾಹ್ನ ಆದಾಗ ಊಟ. ಅವ್ರ ಮನೆಯಲ್ಲಿ ಏನಿಲ್ವಾ? ಅವರ ಮನೆಯಲ್ಲಿ ಉಂಟು, ಆದ್ರೆ ಮದುವೆಯಲ್ಲಿ ಒಂದು ಊಟ ಮಾಡುವ ಕ್ರಮ ಉಂಟು. ಹಾಗೆ ಹಾಗೆ ಮದುವೆ ಮಂಟಪದಲ್ಲಿ ಗಂಡ ಹೆಂಡತಿ ಇರ್ತಾರೆ. ನಮ್ಮ ಮದುವೆಯಲ್ಲಿ ನಿನ್ನ ಮದುವೆ ನಿನಗೆ ಮದುವೆ ಏನು ಅಂತ ಬೇಕಾದ ಅಲ್ವಾ? ನೀನು ಮದುವೆ ಮದುವೆಯಲ್ಲಿ ಗಂಡ ಅಂತ ಇರ್ತಾರೆ ಅಂದ್ರೆ ನಂಗೆ ಅರ್ಥ ಆಗಲಿಲ್ಲ. ಮೊದಲೇ ನಿಗದಿ ಮಾಡಿದ ವಧುವರರು ಇರ್ತಾರೆ. ವಧುವರರಿಗೆ ಪುರೋಹಿತರು ಬಂದು ಹೂವಿನ ಹಾರ ಕೊಟ್ಟು ಕರಿಮಣಿಯನ್ನು ಕೊಟ್ಟು ಅದನ್ನು ಕಟ್ಟಿಸಿ ಆಮೇಲೆ ಅವರನ್ನು ಸಪ್ತಪದಿ ತುಳಿಸಿ ಮುಂದಕ್ಕೆ ನಡೆಸಿ ಅವರ ಜೀವನಕ್ಕೆ ಆಶೀರ್ವಾದ ಮಾಡಿ ಕಳಿಸುವುದೇ ಮದುವೆ. ಇವತ್ತಿಗೆ ಬೇರೆ ಕೆಲಸ ಇಲ್ವಾ? ಮತ್ತೆ ಅದು ಮಾಡಿ ಇದು ಮಾಡಿ ಅಂತ ಹೇಳಿ ಇವನ ಮದುವೆಯಲ್ಲಿ ಯಾವ್ದು ಯಾಕೆ ಅದು ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳುದು? ಅಯ್ಯೋ, ಭಟ್ರ ನಿರ್ದೇಶನದಲ್ಲಿ ಮದುವೆ ಅಂತ ಬೇಡಮ್ಮ, ರಗಳೆ ಅದು. ಮದುವೆ ಅಂತ ಹೇಳಿದ್ರೆ ನೀನೆಲ್ಲಿಗೆ ಗಂಡ ಹೆಂಡತಿ ಅಲ್ವಾ? ಹೌದು. ಪಕ್ಕದ ಮನೆಯಲ್ಲಿ ಗಂಡ ಹೆಂಡತಿ ಮೊನ್ನೆ ಹೊಡ್ಕೊಂಡದನ್ನು ನೋಡುವಾಗ ಇನ್ನು ಜೀವನದಲ್ಲಿ ನನಗೆ ಮದುವೆ ಬೇರೆ ಅಂತ ಆಗಿದೆ. ಏನು ಒಂದು ಬೈತದೆ ಆ ಹೆಂಗಸು ಬಾಯಿಗೆ ಬಂದಾಗೆ ಬೈತಾ ಉಂಟು. ಇವಾಗ ಕೇಳಿ 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 ನೈ 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 ಅಂತ ಉಂಟು. ಆ ಹೆಂಗಸು ಅಂತ ಹೇಳಿದ್ರೆ ಶೂರ್ಪನ ಭಯಂಕರ ದೇವರೇ. ಆದ್ದರಿಂದ ಎಂತ ಹೇಳಿದ್ದು ಮಗ? ಅವಳು ಆ ಬದಿ ಅವಳಿದ್ದಾಳಲ್ಲ, ಅವಳಿಗೆ ನನ್ನನ್ನು ನೋಡಿದ್ರೆ ಆಗುದಿಲ್ಲ ಮಗು. ಹೌದಮ್ಮ. ಆ ಮನೆಯ ವಿಷಯ ನಮಗೆ ಬೇಕು. ಈಚೆ ಮನೆಯಲ್ಲಿ ಗಂಡನ ಜುಟ್ಟಿ ಇಟ್ಕೊಂಡು ಅವಳು ಹೊಡಿತಾ ಇದ್ಲು. ಆಚೆ ಮನೆಯ ಗಂಡ ಸಿಣಿಕಿ ನೋಡ್ತಾ ಇದ್ದ. ನೋಡಿಕೊಂಡು ಅವನಿಗೊಮ್ಮೆ ಹೆದರಿಕೆ ಆಯ್ತು. ಆಮೇಲೆ ತನ್ನ ಬೋಳು ಮಂಡೆಗೆ ಹೀಗೆ ಕೈ ಹಾಕಿ ಒಂದು ಪುಲ್ಕನ್ನೆಗಾಡಿದ. ಯಾಕೆ ಗೊತ್ತಂತ? ಅವನಿಗೆ ಕೂದಲು ಉಂಟು, ಇವನಿಗೆ ಕೂದಲಿಲ್ಲ, ಇಟ್ಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಭಯಂಕರ ಮಗ. ಹೌದು. ನೀನು ಎದೆಯಲ್ಲಿ ದಸ್ಕ ಅಂದ್ರು ಮುಖದಲ್ಲಿ ಒಂದು ಕಿಸ್ಕನಾಗೆ ಬಂತು. ನನಗೊಂದು ಆಗುದು ಮಗ. ನಿನಗೆ ಪಕ್ಕದ ಮನೆಯವರ ಕಿಟಕಿಯಲ್ಲಿ ಇಣುಕುವುದೇ ಆಯ್ತಲ್ವಾ? ಎಲ್ಲ ನಿನ್ನ ನಿರ್ದೇಶನ ಅಲ್ವಾ ಅಮ್ಮ? ನೀನು ಹಾಗೆಲ್ಲ ಕಿಟಕಿಯಲ್ಲಿ ಇಣುಕಿ ಏನೆಲ್ಲ ವಿಷಯ ಸಂಗ್ರಹ ಮಾಡ್ತಾ ಇದ್ದಿ. ತಲೆ ನಿನ್ನದು ಹಾಗಲ್ಲ. ನೋಡಿದ್ಯಾ, ನೀನು ಇಷ್ಟು ದೊಡ್ಡವನಾಗಿ ಹುಟ್ಟಬೇಕು ಅಂತಾದ್ರೆ, ಇಷ್ಟು ಬೆಳಿಬೇಕಂತಾದ್ರೆ ನನಗೆ ಮದುವೆ ಆದ ಕಾರಣ ಗೊತ್ತುಂಟಾ? ನಾನು ಹುಟ್ಟುವಾಗ ಇಷ್ಟು ದೊಡ್ಡದಿದ್ನಮ್ಮ.
ಇಲ್ಲ ಮಗು, ಮತ್ತೆ ನೀನು ಸಾಧಾರಣ ಒಂದು ಇಷ್ಟಕ್ಕೆ ಇದ್ದಿ, ಮತ್ತೆ ಹೆಚ್ಚು ಬೆಳೆಯಿಲ್ಲ. ಹೌದಮ್ಮ. ಏನ್ ಮಾಡುವ? ಅದು ಹಾಗೆ ಅಲ್ವಾ, ತಾಯಿ ಮಕ್ಕಳ ಹಾಗೆ ಅಲ್ವಾ ಅಮ್ಮ? ಅಮ್ಮ ಎಷ್ಟಿದ್ದಾರೆ ಮಗನು ಹಾಗೆ ಅಲ್ವಾ? ಹಾಗೆ ಮಗು. ಅಮ್ಮ ಈಗ ಅದೆಲ್ಲ ಇರ್ಲಿ ಅಮ್ಮ. ಈಗ ಮದುವೆ ನನಗೆ ಬೇಡವೇ ಬೇಡ, ರಗಳೆ ಜಂಜಾಟ ಅದೆಲ್ಲ ಬೇಡ. ಒಬ್ಬ ಹೆಣ್ಣು ಮಕ್ಕಳನ್ನ ನಾನು ಮದುವೆ ಆಗುದೇ ಇಲ್ಲಪ್ಪ. ಹುಡುಗ ಹುಡುಗಿಯನ್ನೇ ಮದುವೆ ಆಗುವುದು ಇಲ್ಲ, ನಾನು ಹುಡುಗಿಯನ್ನು ಮದುವೆ ಆಗುದಿಲ್ಲ. ಮತ್ತೆ ನೀನು ಹೇಗೆ? ನಾನು ಬೇಕಾದ್ರೆ ಹುಡುಗನನ್ನೇ ಮದುವೆ ಆಗ್ತೇನೆ, ಹುಡುಗಿ ಬೇಡ. ಆಗುದಿಲ್ಲ ಮಗು, ಅದು ಅವಳು ಹಾಗೆ. ಚೊರೆ ಅಂಡೆ ಅವಳು. ಹಾಗಲ್ಲ, ನೀನು ಮದುವೆ ಆಗಲೇಬೇಕು. ಮದುವೆ ಆಗುವಾಗ ನೀನು ಯಾರ್ಯಾರೋ ಹುಡುಗಿಯನ್ನು ಮದುವೆ ಆಗುವುದು ಬೇಡ, ಮತ್ತೆ ಪರಿಚಯದ ಹುಡುಗಿಯನ್ನೇ ಮದುವೆ ಮಾಡಿಸ್ತೇನೆ. ಹೌದು ಅಂತ, ಪರಿಚಯದ ಹುಡುಗಿಯನ್ನೇ ಮದುವೆ ಮಾಡಿಸ್ತೇನೆ. ಕೆಲವರೆಲ್ಲ ಇದ್ದಾರೆ, ಪರಿಚಯ ಇಲ್ಲದವ್ರ ಹತ್ರ ಮಾತಾಡಬಾರ್ದು, ಹುಡುಗರು ಅಂತವ್ರು ಹುಡುಗರು ಇಂಥವ್ರು ಅಂತ ಹೇಳಿಕೊಂಡು ಮತ್ತೆ ತನ್ನ ಮಗಳಿಗೆ ಯಾವುದೋ ಊರಿನ ಪರಿಚಯ ಇಲ್ಲದ ಹುಡುಗಿಯನ್ನು ತಂದು ಕಟ್ಟಿ ಆಮೇಲೆ ಇವರನ್ನು ಹೊಂಡಕ್ಕಾಗ್ತಾರಂತೆ. ಎಲ್ಲ ಹೇಳ್ತಾ ಇದ್ದಾರೆ. ನನಗೊಂದು ಸತ್ಯ ಹೇಳ್ಬೇಕು, ನೀನು ಬುದ್ಧಿವಂತನೋ ಅಲ್ಲ ಪೆದ್ದನ ಹಾಗೆ? ನಾನು ಹೆಡ್ ಬುದ್ಧಿವಂತ ಅಮ್ಮ. ಅದು ಹೆಚ್ಚಿನ ಬುದ್ಧಿವಂತ. ಹೌದು. ಹಾಗಲ್ಲ ಮಗು, ಯಾವ್ದಾದ್ರು ಒಂದು ವಿಷಯವನ್ನು ಹೇಳಿದ್ರೆ ಬುದ್ಧಿವಂತ ಅಂತ, ಮಾತಾಡದೆ ಕೂತ್ರೆ ಇವನು ಬಾಯಿಗೆ ದನ ಮೆತ್ತಿದೆ ಅಂತ ಹೇಳುವವರಿದ್ದಾರೆ. ಮಾತಾಡದೆ ಕೂತ್ರೆ ನಿನಗೆ ಮದುವೆ ಮಾಡುದು ಬೇರೆ ಯಾರನ್ನು ಅಲ್ಲ, ನಿನ್ನ ಮಾವನ ಧರ್ಮಪಾಲನ ಮಗಳು ಹಿಮವತಿಯನ್ನೇ ನಿನಗೆ ಮದುವೆ ಮಾಡಿಸುವುದು. ಅವಳನ್ನೇ ಮದುವೆ ಆಗುದಮ್ಮ? ಹೌದು. ಹಾಗಾದ್ರೆ ಆಗ್ಬಹುದಮ್ಮ. ಯಾಕಂದ್ರೆ ಅವಳು ನಾನು ಒಟ್ಟಿಗೆ ಬೆಳೆದು ದೊಡ್ಡ ಇದು, ಒಂದ್ ದಿವಸ ಅವಳು ನನಗೆ ಬೈಲೇ ಇಲ್ಲಮ್ಮ ಸಣ್ಣದಿರುವಾಗ. ಆಯ್ತಲ್ಲ, ಆದ್ರೆ ನೀನೊಂದು ಕೆಲಸ ಮಾಡ್ಬೇಕು. ಏನಮ್ಮ? ನೀನು ನೇರವಾಗಿ ಅವಳಿರುವಲ್ಲಿಗೆ ಹೋಗ್ಬೇಕು. ಅವಳಿರುವಲ್ಲಿಗೆ ಅಂದ್ರೆ ಎಲ್ಲಿ ಅಮ್ಮ? ಅವಳು ಎಲ್ಲಿ ಇರ್ತಾಳ ಅಲ್ಲಿಗೆ ಹೋಗ್ಬೇಕು ನೀನು. ನಾನು ಹೋಗುವಾಗ ಬಚ್ಚಿಲ ಮನೆಯಲ್ಲಿದ್ರೆ ಎಂತದ್ದು ನೀನದು? ಅಲ್ಲಿ ಕೇಳಿತಮ್ಮ, ಮತ್ತೆ ಗೊತ್ತು ಬೇಡ. ಹಾಗಲ್ಲ, ಅದು ಬಚ್ಚಲ ಮನೆಗೆಲ್ಲ ಹೋಗ್ಲಿಕ್ಕಿಲ್ಲ, ಹೋದ್ರೆ ಎದುರಿದ್ದದ್ದು ಒಂದು ಉಳಿಲಿಕ್ಕೂ ಇಲ್ಲ. ಆಯ್ತಮ್ಮ. ಹಾಗಾಗಿ ನಿನಗಲ್ವಾ? ನಾನು ಬಚ್ಚಿಲ ಮನೆಗೆ ಹೋಗ್ತೀನಿ ಅಂತ ಹೇಳುವಾಗ ಎಷ್ಟು ಸಂತೋಷ ಆಯ್ತು ಕೆಲವರಿಗೆ. ನಿನಗೆಲ್ಲ ಅದು ಹಿಂದೆ ನೋಡು. ಮತ್ತೆ ಅವರಿಗೆಲ್ಲ ಅದೇ ಕೆಲಸ ಬದಲಾಗ್ತಾ ಇರೋದು. ಎಂತದ್ದು ಹಾಗೆ ಮಗು, ವಿಚಾರ ಹಾಗಲ್ಲ, ಮರ್ಯಾದೆಯಲ್ಲಿ. ಈಗ ನನಗೆ ಮದುವೆ ಅಂತ ಹೇಳಿದ್ರೆ ನನ್ನ ಬದುಕಿನಲ್ಲಿ ರವಿಚಂದ್ರ ಬಂದ ಹಾಗೆ. ಹೌದು, ಒಂದೇ ಕಾಲದಲ್ಲಿ ಒಂದೇ ಹಗಲು ಹೊತ್ತಿನಲ್ಲೂ ರಾತ್ರಿ ಹೊತ್ತಿನಲ್ಲೂ ಒಬ್ಬನೇ. ಹೌದು ಮಗ. ಮತ್ತೆ ನಿನಗೆ ದುಡಿಲಿಕ್ಕಿಲ್ಲ, ನೀನೇನು ಕೆಲಸ ಮಾಡ್ಲಿಕ್ಕಿಲ್ಲ, ಮನೆಯಲ್ಲಿ ಕುತ್ಕೊಂಡಿದ್ರೆ ಆಯ್ತು. ಎಲ್ಲ ಅವಳೇ ಬೇಯಿಸಿ ಆಗ್ತಾಳೆ, ನಿನಗೆ ಬೇಕಾದ ಹಾಗೆ ಕೊಡ್ತಾಳೆ. ನಿಂಗೂ ಬೇಯಿಸಿ ಆಗ್ತಾಳಲ್ಲ. ಇನ್ನು ನಿನಗೆ ಮಾಡಿದ ಮೇಲೆ ನನಗೆ ಇಲ್ಲ ಅಂತ ಹೇಳ್ತಾಳ. ಗಂಡನಿಗೆ ಬೇರೆ ಅತ್ತಿಗೆ ಬೇರೆ ಅಂತೇಳಿ ಮೂಲೆಯಲ್ಲಿ ಗುರಿಸಿ ಹಾಗೇನಿಲ್ಲ. ಹಾಗೆ ಹೋಗು, ಅವಳನ್ನು ಮಾತಾಡಿಸು, ಪ್ರೀತಿಯಿಂದ ಮಾತಾಡಿಸಿದ ಮೇಲೆ ನಾನು ಬರ್ತೇನೆ, ಆಯ್ತಾ? ಅಮ್ಮ ಅವಳೆಲ್ಲ ನನಗೆ ಜೋರು ಮಾಡಿದ್ರೆ. ಜೋರು? ನೀನಲ್ವಾ ಹೇಳಿದ್ದ ಅವಳನ್ನಾದ್ರೆ ಮದುವೆ ಆಗ್ತೇನೆ. ಅವಳು ಸಣ್ಣದಿರುವಾಗ, ಈಗ ಅವಳು ದೊಡ್ಡದಾಗ್ಲಿಲ್ವಾ? ಏನ್ ಮಾಡುವುದಿಲ್ಲ, ಏನಾದ್ರೂ ಭಯ ಆದ್ರೂ ನನ್ನನ್ನು ಕರಿ. ಆಯ್ತಮ್ಮ, ಹೋಗು. ನನ್ನ ಹಿಂದೆ ಬರಬೇಕು. ನಾನು ನಿನ್ನ ಹಿಂದೆ ಇದ್ದೇನೆ. ಸ್ವಂತ ಜಾಗಿರುತ್ತೆ. ನಾನೀಗ ನನ್ನ ಹೆಂಡತಿ ಇದ್ದಲ್ಲಿಗೆ ಹೋಗಿ. ಹೆಂಡತಿ ಆಗ್ಲಿಲ್ಲ, ಇನ್ನು ಆಗ್ಬೇಕಷ್ಟೇ. ಹೆಂಡತಿ ಮಾಡ್ಕೊಳ್ಳಿಕ್ಕೆ ಹೆಂಡತಿ ಆಗಿದ? ನಿಮ್ಮ ಮಾವನ ಮಗಲ, ನನ್ನ ಮಾವನ ಮಗಲ. ಮತ್ತೆ ಹೆಂಡತಿ ಅಲ್ಲ ಯಾವ ನೈತಿಕ ನೆಲೆಯಲ್ಲಿ ಹೇಳ್ತಿದ್ವಿ? ಹೆಂಡತಿ ಆಗಿದೆ ಈಗ. ಹೆಂಡತಿ ಆಗಿದೆ ಆಗ್ತದ? ಹೆಂಡತಿ ಆಗ್ಬೇಕಷ್ಟೇ. ಹೆಂಡತಿ ಮಾಡಿಕೊಳ್ಬೇಕು, ನೀನು ಮಾಡಿಕೊಳ್ಬೇಕು. ಮಾಡಿಕೊಳ್ಬೇಕಾ? ಅದಕ್ಕೆ ಪಥ್ಯ ಉಂಟಾ? ಮತ್ತೆ ನಾನು ನನ್ನ ಹೆಂಡತಿದ್ದಲ್ಲಿಗೆ ಹೋಗುದು. ಅವಳಲ್ಲೇ ಕೊಡ್ತೇನೆ. ಮುದ್ದು ನಾದಿನಿ ಅದೇ ನಾನು ಅಷ್ಟೊತ್ತಿಂದ ನೋಡುದು ಏನಂತೇಳಿ. ಮುದ್ದು ನಾದಿನಿ ನಾಲ್ಕು ಜನರು ಹಿಮವತಿ. ನಾದಿನಿ ನಾದಿನಿ ಎನ್ನ ರಮಣಿ, ನಾದಿನಿ ನಾದಿನಿ ಎಲ್ಲ ರಮಣಿ. ಈ ರೀತಿ ಸೀಂತ್ರಿ ಮಾಡಿದವಳಿಗೆ ಅಲ್ಲಿ ಕೂತದ್ ನೀವು ಮತ್ತೆಂತಗೆ? ನನ್ನ ನನ್ನ ಲೀಲೆಯ ಎಲ್ಲಯ ಹಿಮವತಿಗೆ ನೀ ಪಾಲಿಸು ಪ್ರಣಯದ ಹೋ ಮುಕ್ತ, ಪಾಲಿಸು ಪ್ರಣಯದ ಹೋ ಮುಕ್ತ, ಪಾಲಿಸು ಪ್ರಣಯದ ಹೋ ಮುಕ್ತ, ಮುಕ್ತ 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 ಹೋ ಮುಕ್ತ ಪಾಲಿಸು. ಆ
ಚಂದ ಬಾಳು ನೀ ಪಾಲಿಸು ಪ್ರಣಯದ ಹೂ ಮುತ್ತ 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 ಪಾಲಿಸು ಪ್ರಣಯ ಮೊಗವೇ ಬಾಲೆಂದು ಮೋಗಿನಿ ಕಾಮ ಪ್ರಚೋದಿನಿ ಬಾಲೆಂದು ಮೋಗಿನಿ ಮೋಹಿನಿ ಮೋಹಿನಿ ಮೋಗಿನಿ ಬಾಲೆಂದು ಮೋಗಿನಿ ಕಾಮ ಪ್ರಚೋದಿನಿ ಲೀಲಾಮೃತ ಸುದೆ ಸುರಿಸುತ್ತ ಲೀಲಾಮೃತ ಅಮೃತ ಆಗುದೇ ತುದೆ ನೀರು ಬಾಲೆಂದು ಮೋಗಿನಿ ಕಾಮ ಪ್ರಚೋದಿನಿ ಲೀಲಾಮೃತ ಸುದೆ ಸುರಿಸುತ್ತ ಲೀಲಯನಾದಿನಿ ಗಿಮ್ಮವತಿಯೇನಿ ಪಾಲಿಸು ಪ್ರಣಯದ ಹೂ ಮುತ್ತ ಪಾಲಿಸು ಪ್ರಣಯದ ಪಾಲಿಸು ಪ್ರಣಯದ ಪಾಲಿಸು ಪ್ರಣಯದ ಹೂ ಮುತ್ತ 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 ಹೋ ಮುತ್ತ ತಿನ್ನತೈ ತನ್ನತೈ ತೈ ದಿನ್ನತೈ 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 ದಿಂದನ ದಿನ್ನತೈ ತೊಂದನ ದಿನ್ನತೈ ದಿಂದನ ದಿನ್ನತೈ 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 ದಿಂದನ ದಿನ್ನತೈ ತೋಂ ತೋಂ ದಿನ್ನತೈ ಹೀಗೆಲ್ಲ ಮಾಡಿದ್ರೆ ಮದುವೆ ಆಗ್ತದೆ. ಎದುರ್ಲಯದಲ್ಲಿ ಮುಕ್ತಾಯ ನಮ್ಮದು. ಒಂದು ಒಳ್ಳೆ ಸಾಹಿತ್ಯ ಹಾಕಿ ಮಾತಾಡು, ಅವಳಿಗೆ ಗೊತ್ತಾಗ್ಬೇಕಲ್ವಾ. ಒಳ್ಳೆ ಅನುಭವದ ಮಾತಾಡ್ತಾ ಇದ್ದಾರೆ ಕೇಳು. ಏನು ನನಗಾದ್ರೆ ಹೊಸ್ತು, ಅವರಿಂಥದ್ದು ನೂರಾರು ಬಾರಿ ಅನುಭವಗಳನ್ನು ಮಾಡಿ ಮಾಡಿ ಬರೆದಿಟ್ಟು ಈಗ ಓದ್ತಾ ಹೋಗುದು. ಅದನ್ನ ಹೇಳಿದ್ದೆ ನಾನು. ಕೇಳೋರ್ ಮಾತು ಕೇಳು, ಹೇಳು ಸಾಹಿತ್ಯ. ಮಾವನ ಮಗಳೇ ಏನಾ ನೀನ್ ಎಷ್ಟು ಚಂದ ಇದ್ದಿ ಅಂತ ಹೇಳಿದ್ರೆ ಚಂದ ಚಂದವೇ. ಎಷ್ಟು ಯಪ್ಪೋ ನಿನ್ನ ಒಂದು ಹಣೆ ನೋಡಬಾರ್ದ, ಅದು ಊಟಕ್ಕೆ ಕುತ್ಕೊಳ್ಳುವ ಮನೆ ತರ ಉಂಟು. ಅದು ನಿನ್ನ ಹಣೆ. ಅಷ್ಟೇ ಅಲ್ಲ, ಅದರ ಕೆಳಗಿನ ಒಂದು ಪೊರ್ಬು ನೋಡಬಾರ್ದ, ಪೊರ್ಬು. ಅಯ್ಯೋ ಉಪ್ಪು 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 ನೋಡಿ ಅಂತ ಹೇಳಿದ್ರೆ ಅದು ಬೆಕ್ಕು ಹಾಕಿದ ಬಿಟ್ಟ ಕಬ್ಬಿನ ಜಲ್ಲೆ ತರ ಉಂಟು, ಕಬ್ಬಿಕ್ಕು. ಅಷ್ಟೇ ಅಲ್ಲ, ನಿನ್ನ ಕಣ್ಣು ಅಂತ ಹೇಳಿದ್ರೆ ಅಜ್ಜ ಬೊಜ್ಜಕ್ಕೆ ಉಪ್ಪಿನಕಾಯಿಗೆ ಸಿಪ್ಪೆ ಜಾರಿಸಿದ ಅಮಟೆ ಗೋಯ್ಟಿನಾಗ ಉಂಟು. ಅದು ನಿನ್ನ ಅಜ್ಜಿ ಕಣ್ಣು, ನನ್ನದಲ್ಲ. ಅಷ್ಟೇ ಅಲ್ಲ, ನಿನ್ನ ಮೂಗಿನ ಎರಡು ಹೊಟ್ಟೆ ನೋಡುವಾಗ ಹೋದ ವರ್ಷ ಮಳೆಯಲ್ಲಿ ನೀರು ಒಡ್ಡು ಹೋದ ತೋಡಿನಾಗುಂಟು. ಅಷ್ಟೇ ಅಲ್ಲ, ನಿನ್ನ ತುಟಿ ಅಂತ ಹೇಳಿದ್ರೆ ಮೊನ್ನೆ ದಿವಸ ಜಾತ್ರೆಗೆ ತುಂಡು ಮಾಡಿಟ್ಟೆ ಕರ್ಬೂಜದ ಹಣ್ಣಿನಾಗಿಟ್ಟು ಬಚ್ಚಂಗಾಯಿ. ಏನು ಅಷ್ಟು ದೊಡ್ಡದುಂಟಾ? ಅಲ್ಲಲ್ಲ, ಕೆಳಗಿದ್ದು ಒಂದು ಎರಡರದು, ಮೇಲೆದ್ದು ನಾಲ್ಕಾಣೆದ್ದು. ಅಷ್ಟೇ ಅಲ್ಲ, ನಿನ್ನ ಗಲ್ಲ ಅಂತ ಹೇಳಿದ್ರೆ ಉಪ್ಪು ನೀರಲ್ಲಿ ಹಾಕಿ ಮಾವಿನ ಮಿಡಿ ತರ ಉಂಟು. ಅಷ್ಟೇ ಅಲ್ಲ, ನಿನ್ನ ಕಿವಿಗೆ ಎರಡು ನೇತಾಡ್ದ ನೋಡುವಾಗ ರಾತ್ರಿ ಕಾಲದಲ್ಲಿ ಎತ್ತಿನ ಗಾಡಿಗೆ ಲಾಟನ್ ಸಿಕ್ಕಿಸ್ದಾಗ ಉಂಟು. ಅದು
ಬೇರೆಯವರು ಬಂದು ಗಾಡಿಯ ಮೇಲೆ ಬೀಳಬಾರ್ದು ಅಂತೇಳಿ 2 ಲಾಟನ್ ಸಿಕ್ಸುದಿಲ್ಲ. ಲಾಂದ್ರ ಲಾಟಿನ ಅದೇ ಅಷ್ಟೇ ಅಲ್ಲ, ನಿನ್ನ ಕೈ ಅಂತ ಹೇಳಿದ್ರೆ ಪಡವಲಕಾಯಿ ತರ ಉಂಟು. ನಿನ್ನ ಸೊಂಟ ಅಂತ ಹೇಳಿದ್ರೆ ಒಳ್ಳೆ ದೇವಸ್ಥಾನದ ನಗಾರಿ ತರ ಉಂಟು. ಅಷ್ಟೇ ಅಲ್ಲ, ನಿನ್ನ ಕಾಲಂತ ಹೇಳಿದ್ರೆ ಅದು ಕಾಲಲ್ಲ, ನಿಜವಾಗಿ ಬಾಳೆ ದಿಂಡು ಉಪ್ಪು ನೀರಲ್ಲಿ ಹಾಕಿ ತಯಾರು ಮಾಡಿಟ್ಟದು. ಮತ್ತೆ ಬೇರೆ ಎಲ್ಲ ಅಲ್ಲಲ್ಲೇ ಉಂಟು ಅಂತ ಹೇಳುವ. ಕರ್ಮ ನಿನ್ನದು. ಒಟ್ಟು ನಿನ್ನ ಶರೀರ ಅಂತ ಹೇಳಿದ್ರೆ ಒಂದು ತರಕಾರಿ ಹಿತ್ತಲಿನಾಗಿ ಕಾಣಿಸ್ತಾ ಉಂಟು. ಕಾಣ್ತದಾ? ಹೌದು. ನಾನು ಕಾಣ್ತಾ ಇದ್ದೇನಾ? ಹೌದೌದು, ಅಂದ್ರೆ ಅಷ್ಟು ಚಂದ ಇದ್ದಿ ಅಂತೇಳಿ. ಆಯ್ತಪ್ಪ, ಹಾಗಾಗಿ ನಿನಗೆ ನಾನು ಹಾಗೆ ಕಾಣಬೇಕು. ಹೌದು. ಇಷ್ಟೇ ಸಾಹಿತ್ಯ, ಬಾಕಿ ಪ್ರಸಂಗದಲ್ಲಿ ಎಲ್ಲ ಬಿಡ್ತಿ ಮರೆ. ಬೇರೆ ಪ್ರಸಂಗದಲ್ಲಿ ಬಿಡ್ಲಿಕ್ಕೆ ಪ್ರಸಂಗ ಯಾವುದು ಅಂತ ಬೇಡವಾ? ನಿಮ್ದು ಒಂದೇ ಕೆಲಸ. ಯಾವ ಈಗೆಲ್ಲದ ಸಾಹಿತ್ಯ ಯಾಕೆ ನಿಮಗೆ? ಈಗಿಲ್ಲದ ಸಾಹಿತ್ಯ ಸಾವಿಗೆ ಅಂತ ಹೇಳಿ ಸರಿ ಹೇಳಿ. ನೋಡಿ, ನಾನೆಲ್ಲ ಪ್ರಸಂಗ ನೋಡಿಕೊಂಡು ಸಾಹಿತ್ಯ ಹಾಕೋದು ಗೊತ್ತಾಯ್ತಾ ನಿಮಗೆ? ಮತ್ತೆ ಯಾವ ಪ್ರಸಂಗದಲ್ಲಿ ಯಾವ ಸಾಹಿತ್ಯ ಹಾಕಿದ್ರೆ ಯಾವ ಸಾಹಿತ್ಯಾಭಿಮಾನಿಗಳಿಗೆ ರುಚಿ ಆಗ್ತದೆ ಅನ್ನೋದು ಮನೋಧರ್ಮವನ್ನು ಅರ್ಥ ಮಾಡಿಕೊಂಡ ಪ್ರಾಜ್ಞನಲ್ಲಾದ್ರೂ ಹೆಡ್ಡ ಅಲ್ಲ. ಈಗ ಬರದ ಸಾಹಿತ್ಯ ಯಾಕೆ ನಿನ್ನ ಹೇಳಿ ಬೊಜ್ಜಕ್ಕ ಅಂತ ಹೇಳಿ ಹೇಳಿ ಹೇಳಿ. ಏನು ಮಾಡೋದು, ನೀವು ಹಿಂದೆ ಕೂತಿದ್ರಿ, ಮುಂದೆ ಬಂದರೆ ವಾದದಲ್ಲಿ ಮನ ಸೋಲಿಸ್ತಾ ಇದೆ. ಏನು ಮಾಡೋದು ಹೇಳು? ನನಗೆ ಆಗ ಒಂದು ಪದ್ಯ ಕೊಡಬೇಕಲ್ಲ, ಬೇಕಾಗಿ. ಹಾಗಾಗಿ ನಮ್ಮ ಹಿಂದಿನವರು ಏನೇ ಸೀಂತ್ರಿ ಮಾಡಲಿ, ನೀನು ತಲೆಬಿಸಿ ಮಾಡೋದು ಬೇಡ. ನಾನು ನಿನ್ನನ್ನು ಪುನರ್ವಿವಾಹಕ್ಕೆ ಬಂದಿದ್ದೇನೆ. ಎಂತ ಕರ್ಮ! ಪುನರ್ವಿವಾಹ? ಹೌದು, ಮಂಡಿ ಬೇಕು ಭಾಗವತ್ರೆ, ಮಂಡಿ ಬೇಕು. ಯಾರಿಗೆ? ಈಗ ಬ್ರಹ್ಮದೇವರು ಭೂಲೋಕದಲ್ಲಿ ಮನುಷ್ಯರನ್ನು ಹುಟ್ಟಿಸಾಕುವಾಗ ಇಂಥ ಗಂಡಿಗೆ ಇಂಥ ಹೆಣ್ಣು, ಇಂಥ ಹೆಣ್ಣಿಗೆ ಇಂಥ ಗಂಡು ಅಂತೇಳಿ ಮೊದಲೇ ನಿರ್ಣಯ ಮಾಡಿ ಸ್ವರ್ಗದಲ್ಲಿ ನಿಶ್ಚಯವಾಗಿರ್ತದೆ. ಅದೇ ಸ್ವರ್ಗದಲ್ಲಿ ನಿಶ್ಚಯ ಆಯ್ತಂದ್ರೆ ಸ್ವರ್ಗದಲ್ಲಿ ನಿಶ್ಚಯ ಅನ್ನೋದು ಭೂಲೋಕದ ಮದುವೆ ಇದ್ದ ಹಾಗೆ. ಹಾಗಾಗಿ ಆಗ ಒಂದ್ಸರಿ ಮದುವೆ ಆಗಿತ್ತಲ್ಲ ನಿಶ್ಚಯ ಆಗಿ, ಈಗ ಪುನರ್ವಿವಾಹಕ್ಕೆ ನಾನು ಬಂದಿದ್ದೇನೆ. ಸ್ವರ್ಗದಲ್ಲಿ ನಮ್ಮಿಬ್ಬರಿಗೆ ನಿಶ್ಚಯ ಆದದ್ದ? ಹೌದೌದು. ಹಾಗೆ ಇಲ್ಲಿಯೂ ನಾವು ನೇರವಾಗಿ ಮಾತಾಡಿ ನಿನ್ನನ್ನು ಮದುವೆಯಾಗಿ ಮತ್ತೆ ನಾವಿಬ್ಬರು ಒಟ್ಟಿಗೆ ಸ್ವರ್ಗಸ್ಥರಾಗುವ. ಹೀಗಾದ್ರೆ ಬೇಗ ಮದುವೆ ಆದ್ರೆ ಅದೇ ಆಗಬೇಕಾದದಲ್ವಾ? ಹಾಗಾಗಿ ಅಂದ್ರೆ ಸ್ವರ್ಗಸ್ಥರಾಗುವುದು ಅಂತ ಹೇಳಿದ್ರೆ ಸ್ವರ್ಗ ಸುಖ. ನೀನು ಆ ಸಾಮರ್ಥ್ಯ ನನಗೆ ಬಿಟ್ಟರೆ ನಮ್ಮ ಈ ಕೂಟದಲ್ಲಿ ಬೇರೆ ಯಾರೂ ಇಲ್ಲ. ಖಂಡಿತ ಹೌದು, ಯಾಕಂದ್ರೆ ಅವರೆಲ್ಲ ಅರ್ಧದಲ್ಲಿ ಎದ್ದು ಹೋಗೋರು, ಕೊನೆ ತನಕ ಉಳಿಯುವವ ನಾನು ಯಾವ ಪ್ರಸಂಗ ಬಂದ್ರು. ಹಾಗಾಗಿ ಪೂರ್ಣ ಪ್ರಮಾಣದ ಸ್ವರ್ಗ ಸುಖವನ್ನು ಕೊಡ್ತೀನಿ ಅಂತ ನಿನ್ನನ್ನು ನಾನು ಮದುವೆ ಆಗಬೇಕು. ಹೌದು. ಏನು ಮಾತಾಡುದ ನೀನು? ಮಂದಮತಿ ಉಂಟಬದಿರ, ಮಂದಮತಿ ಉಂಟಬದಿರ, ಏನು ದೊರೆಯೋ ಅಂದವಲ್ಲ ನಿನಗೆ ಸಾರಿದೆ ಕೊರಡೆಲೋ ಬದಿರ. ಈ ದರ್ಪಣದಲ್ಲಿ ನಿನ್ನ ಮುಖ ನೋಡಿಕೊಂಡಿದ್ಯಾ? ಅದನ್ನ ನೋಡಿಕೊಂಡಿದ್ಯಾ ಅಂತ ಕೇಳಿದ್ದು. ನಮ್ಮ ಮನೆಯಲ್ಲಿ ಹೊಟ್ಟೆ ದರ್ಪಣವೇ ಇರುವುದು, ಅಲ್ಲಿ ಮುಖ ನೋಡಿದೆ. ಹಾಗಾಗಿ ನೀನು ಮದುವೆ ಆಗ್ಲಿಕ್ಕೆ ಮನಸ್ಸಾದದ್ದೀಗ ನಿನಗೆ? ಓಹೋ, ನಿನ್ನೆ ನಾನು ಮದುವೆ ಆಗುವುದು? ಅದು ಪುರೋಹಿತರು ನಮ್ಮ ಅಜ್ಜಯ್ಯ ಇದ್ದಾರೆ, ಅವರನ್ನೇ ಕರೆಯುವ. ಇದು ಮದುವೆ ಮಾಡಿಬಿಟ್ರೆ ಮತ್ತೆ ಬದುಕು ಬಂಗಾರ. ಅವರು ವಂಚನೆಯಲ್ಲಿ ಶುದ್ಧ ಮನಸ್ಸಿಂದ ಮದುವೆ ಆಗುದು. ನಿನ್ನನ್ನು ನಾನು ಮದುವೆ ಆಗುವುದು? ಏ ಹೆಡ್ಡ, ಏ ದಡ್ಡ, ದೋಷ ಉಂಟಾ? ಖಂಡಿತ ದೋಷವೇ ನಿನ್ನನ್ನು ಮದುವೆ ಆದ್ರೆ. ದೋಷೆ ಉಂಟಾ ಅಂತ ಕೇಳಿದ್ದಲ್ಲ ನಾನು. ಅದೇ ದೋಷವೇ ಉಂಟು ಅಂತ ಹೇಳುವುದು ನಾನು. ನಿನ್ನನ್ನು ನಾನು ಮದುವೆ ಆಗುವುದಾ? ಸರ್ಪ ಸಂಸ್ಕಾರ ಮಾಡುವ. ಏನು ಸರ್ಪ ಸಂಸ್ಕಾರ ಮಾಡುವುದು? ನಿನ್ನ ಕರ್ಮ ನಿನ್ನದು. ನಾಗದೋಷ. ಓಹೋ, ನಾಗದೋಷ ಅಲ್ಲ, ನಿನ್ನಲ್ಲಿರುವುದು ಎಲ್ಲವೂ ದೋಷವೇ. ಮತ್ತೇನು? ಹೆಡ್ಡ ದಡ್ಡ, ನೀನು ನನ್ನನ್ನು ಮದುವೆ ಆಗುದಂತೆ? ಅಯ್ಯೋ, ನಿನ್ನ ರೂಪ ನೋಡಿ ನೀನೊಮ್ಮೆ ನನ್ನನ್ನು ಮದುವೆ ಆಗಿ ನೋಡು, ಏನು ಕೊರತೆ ಉಂಟು ಅಂತ ತಿಳಿದು. ಏನು ಒಮ್ಮೆ ಮದುವೆ ಆಗ್ಲಿಕ್ಕೆ ಇರುವುದಾ? ಮತ್ತೆ ಮದುವೆ ಆಗಿ ನೋಡು. ನಿನ್ನನ್ನು ರಾಣಿಯಾಗಿ ನಾನು ನೋಡ್ತೇನೆ. ನೀನು ನಿನ್ನ ತಲೆಗೆ ಎಣ್ಣೆ ಹಾಕ್ತೇನೆ, ನಿನ್ನ ಬಟ್ಟೆ ಒಗಿತೇನೆ, ನಿನ್ನ ಕೈಕಾಲು ತಿಕ್ತೇನೆ. ನಿರಂತರ ನಿನ್ನ ಸೇವೆ ಮಾಡಿ 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 ಒಂದು 10-15 ಮಕ್ಕಳಿಗೆ ಅಪ್ಪನಾಗಿ ಈ ಪ್ರಪಂಚದಲ್ಲಿ ಯಾರೂ ಮಾಡದ ದಾಖಲೆಯನ್ನು ಮಾಡಿ ನಾಳೆ ಬೆಳಿಗಿನ ಪತ್ರಿಕೆಯಲ್ಲಿ ಬರಬೇಕು, ಅಮ್ಮನವರ ಗಂಡ 15 ಮಕ್ಕಳ ಅಪ್ಪ ಅಂತ. ನೀನು ಬುದ್ಧಿವಂತ ಅಂತ ಭಾವಿಸುವುದ, ನಾನು ದಡ್ಡ ಅಂತ ತಿಳಿಯುವುದಾ? ಇದು ಹೇಳಲಿಕ್ಕೆ ಬುದ್ಧಿವಂತಿಕೆ ಬೇಕಾ? ಮತ್ತೆಂತದ್ದು? ಬುದ್ಧಿವಂತಿಕೆಗೆ ಉನ್ನತ ವ್ಯಾಸಂಗ ಮಾಡೋದಕ್ಕೆ ಬುದ್ಧಿವಂತಿಕೆ ಬೇಕು. ನೋಡಿ, ಹೆಟ್ರಿಗೆ ಮಕ್ಕಳಾದಷ್ಟು ಬೇರೆ ಯಾರಿಗೂ ಆಗುದಿಲ್ಲ. ಬೇರೆಯವರಿಗೆ ಯಾವ ಕೆಲಸದ ಜಂಜಾಟದಲ್ಲಿ ಇರ್ತಾರೆ, ಹೆಟ್ರಿಗೆ ಪುರುಷತ್ತುಂಟಲ್ಲ ಮನೆಯಲ್ಲಿ ಇರ್ತಾರೆ. ಮಂಡಿ ಬೇಕೇ? ಮಂಡಿ ಅಯ್ಯಯ್ಯಯ್ಯಯ್ಯಯ್ಯೋ, ನೋಡು,
ನಿನ್ನನ್ನು ಮದುವೆ ಆಗ್ಲಿಕ್ಕೆ ನನಗೆ ಮನಸ್ಸಿಲ್ಲ. ಯಾಕೆ ಮನಸ್ಸಿಲ್ಲ? ನಿನ್ನ ಮೇಲೆ ನನಗೆ ಮನಸ್ಸೇ ಇಲ್ಲ, ಹಾಗಾಗಿ ಮದುವೆ ಆಗುದಕ್ಕೆ ಮನಸ್ಸಿಲ್ಲ. ಒಂದು ಮನಸ್ಸು ಮಾಡೆ. ಮನಸ್ಸು ಮಾಡುವುದಲ್ಲ, ಮನಸ್ಸು ಮೂಡುವುದು. ಒಂದು ಮೂಡ್ಲಿ, ನಿನ್ನೆಯ ಸಿಡಿಲಿಗೆ ಇವತ್ತು ಹುಟ್ಟಿದ ಅಣಬೆ ಒಂದು ಮನಸ್ಸು ಮೂಡ್ಲಿ. ಹಾಗೆ ಮೂಡಬೇಕಾದ್ರೆ ನಿನ್ನ ಮೇಲೆ ನನಗೆ ಇಷ್ಟ ಆಗ್ಬೇಕಲ್ಲ. ಒಂದು ಇಷ್ಟ ಮಾಡು. ಆಗುದಿಲ್ಲ ಅಂತ ಹೇಳಿದ್ನಲ್ಲ. ನೋಡು, ಇದೇ ಏನ ಮದ್ವೆ ಅಂತ ಹೇಳಿದ್ರೆ ಏನಂತ ಭಾವಿಸಿ? ಮದುವೆ ಅಂತಂದ್ರೆ ಗಂಡ ಹೆಂಡತಿ ಪಕ್ಕದ ಮನೆಯವರು ಜಗಳ ಮಾಡೋದನ್ನ ನಾನು ನೋಡಿದ್ದೇನೆ. ಏನಂತ? ಅದನ್ನ ನೀನು ಮದುವೆ ಆಗಬೇಕಿಲ್ಲ ಮೊದಲೇ ಮಾಡ್ತಾ ಇದೆಯಲ್ಲ. ಓಹೋ, ನೋಡು ರಗಡೆ ಕೊಡ್ಬೇಡ ನೀನು, ಹೊಟ್ಟೋಗಿಲ್ಲಿಂದ. ಏನು ಏನು ಮಾನ ಮರ್ಯಾದೆ ಬಿಟ್ಟವನೇ, ಬೆಂಕಿ ಹಾಕ್ಲಿಕ್ಕೆ. ಒಂಚೂರು ಬೇಗ ಭಾಗವತರೆ ಬೇಕಾ? ಏನು ತೂ? ನಿನ್ನನ್ನು ನಾನು ಮದುವೆ ಆಗುವುದಾ? ಯಾಕೆ ಏನು ತೂ? ಏನು ಮತ್ತೇನು? ಭಾಗವತರು ಯಾವಾಗಲೂ ಹೇಳಿದ್ದಾರೆ, ಇಂಥದ್ದನ್ನು ನನ್ನ ಬದುಕಿನಲ್ಲಿ ತುಂಬ ಸ್ವೀಕರಿಸಿದ್ದೇನೆ, ಅದನ್ನು ನೀನು ಸ್ವೀಕರಿಸು. ಯಾಕೆ ಅಂತ ಕೇಳಿದೆ. ಹೆಣ್ಣು ಮಕ್ಕಳು ಅಂತ ಹೇಳಿದ್ರೆ, ಪ್ರಾಯಕ್ಕೆ ಬಂದ ಹೆಣ್ಣು ಮಕ್ಕಳು ಅಂತ ಹೇಳಿದ್ರೆ ಸಾಕ್ಷಾತ್ ಸರಸ್ವತಿ ದೇವಿ ಇದ್ದಾಗೆ, ಅವರ ಬಾಯಲ್ಲಿ ಎಂಜಿಲ್ ಬರುವುದಲ್ಲ, ಅದು ಅಮೃತ ಸಿಂಚನ ಅಂತ ಹೇಳಿದ್ದಾರೆ. ಮಾರಿ ಹಿಡ್ದಾನೆ ಬೇಡದೆಲ್ಲ ಹೇಳಿಬಿಟ್ಟು ಅದೇ ಎಲ್ಲಿಯಾದ್ರೂ ಮುದುಕಿಯರು ಹೋಗಿದ್ರೆ ಮುದುಕಿಯರು ಹೋಗಿದ್ರೆ ಹಳೆ ಅಂಗಳಕ್ಕೆ ಸಗಡಿ ಹಾಕಿದಾಗೆ ಬೋರ್ಡ್ ಬಾಯ್ ಅಲ್ವಾ, ಬೊಚ್ಚು ಬಾಯಿ. ನಿನ್ನನ್ನು ಮದುವೆ ಆಗುವುದಲ್ಲ, ನಿನ್ನ ಹತ್ತಿರ ನಿಲ್ಲಿಕ್ಕೆ ಆಗುದಿಲ್ಲ ನನಗಷ್ಟೇ. ಯಾಕೆ? ಈಗಲೇ ಇಷ್ಟು ಸುಸ್ತಾದ್ರೆ ಇನ್ನು ಮದುವೆ ಆದ್ರಂತ ಹಾಗೆ. ಅರ್ಧದಲ್ಲಿ ನಿಂತರೇನು ಪೂರ್ತಿ ಮಾಡುವ ಸಾಮರ್ಥ್ಯ ನನಗಿಲ್ಲವೇ? ಅಯ್ಯೋ ಉಂಟಾ? ಬಾರಿದಿರಿ ಬಾರಿದಿರಿ ಬಾರಿದಿರಿ. ನೀನು ಬರ್ದಿದ್ರೆ ಕೈ ಹಾಕಿ ಎಳಿಯುವೆ ನನ್ನನ್ನ ಮತ್ತೆ ನನ್ನ ಕೈ ಮುಟ್ತೀಯ ನೀನು? ಕೈ ಮುಟ್ತೀಯಾ? ಹಾರವಂತ ಮದುವೆಗೆ ಹಾರವಂತ. ಅದು ದೊಡ್ಡ ದೀಪದಲ್ಲಿ ಬತ್ತಿ ಇಡುದು. ಅದ್ಯಾಕೆ? ಏನ ಎಲ್ಲಿಗೆ ಕಳುಹಿಸಿದ್ದು? ನನಗೆ ಚೂಡಾಗಿ ಹೋದದ್ದು. ನಿನ್ನನ್ನು ಕಳಿಸಿದ ಎಲ್ಲಿಗೆ? ಮದುವೆ ಆಗಲಿಕ್ಕೆ. ಏನು ಮಾಡಿದ್ದಾಳೆ ಅವಳು? ಹಳೆ ನಾಯಿಗೆ ಹೊಡಿದಾಗೆ ಹೊಡಿತಾ ಇದ್ದಾಳೆ. ಹೌದಾ? ಈಚೆ ಕೊಡಮ್ಮ. ಹೇಗೆ ಹೊಡೆದದ್ದು? ಹೇಗೆ ಹೊಡೆದದ್ದು? ನಾನು ತೋರಿಸ್ತೀನಿ. ಅದು ಬೇಡ, ವಿಚಾರ ಅದಲ್ಲ. ಹಿಮಾವತಿ ಮುಂದೆ ಬಾ. ನನ್ನ ಮಗವನ್ನ ಹೌದು ಏನು ಕೇಳಿದ? ಮದ್ವೆ ಆಗ್ಲಿಕ್ಕೆ ಕೇಳಿದ. ನೀನೇನು ಹೇಳಿದೆ? ನಾನು ಆಗುದಿಲ್ಲ ಹೇಳಿದತ್ತೆ. ಯಾಕೆ ಆಗುವುದಿಲ್ಲ? ನನಗೆ ಅವನ ಮೇಲೆ ಮನಸ್ಸಿಲ್ಲ. ಯಾಕೆ ಮನಸ್ಸಿಲ್ಲ? ಯಾಕೆ ಮನಸ್ಸಿಲ್ಲ ಕೇಳಿ. ನಾನಿಲ್ಲಿ ಬಂದದ್ದು ಯಾಕ? ನನಗೆ ಧೈರ್ಯ ಉಂಟು ಅದಕ್ಕೆ. ಏನು ಧೈರ್ಯ? ಆಗ ಧೈರ್ಯ ಇರಲಿಲ್ಲ. ಏನು ಧೈರ್ಯ? ನಾನು ಬಂದ ಮೇಲೆ ನಾನು ಮಾತಾಡ್ತೇನೆ. ಆಯ್ತಮ್ಮ. ನಾನು ಇರುವಾಗ ನೀ ಮಾತಾಡ್ಲಿಕ್ಕಿಲ್ಲ. ಸುಮ್ಮನೆ ಇರ್ಬೇಕು. ಉಸಿರು ಎತ್ತಿದ್ರೆ ಜಾಗ್ರತೆ. ಉಸಿರು ಬೇಡ, ಸತ್ತೋಗ್ತೀನಿ ನೀನು. ಮದುವೆ ಇಲ್ಲ, ಮತ್ತೆ ಮಸಣಕ್ಕೆ ಗಳಿಸ್ಬೇಕಷ್ಟೇ. ಯಾಕಾಗುವುದಿಲ್ಲ? ನನಗೆ ಮನಸ್ಸಿಲ್ಲ. ಹೇಗಿದ್ದಾನೆ ಅವ? ಮನ್ಮಥನ ಹಾಗಿದ್ದಾನೆ. ಮತ್ತೆ ಮಾತ್ರ ಅಲ್ಲ, ಎಷ್ಟು ಒಳ್ಳೆ ಹಾಡುಗಾರ ಗೊತ್ತುಂಟವ? ಹೌದು. ಎಷ್ಟು ಬಾರಿ ನಾನು ಹಾಡಿಗೆ ಹೋಗಿದ್ದೆ, ಯಾರಿಗಾದ್ರೂ ಗೊತ್ತುಂಟ? ಎಂತ? ಎಷ್ಟು ಬಾರಿ ನಾನು ಹಾಡಿಗೆ ಹೋಗಿದ್ದೆ. ಹಾಡಿ? ಅದೇ ಅಷ್ಟು ಒಳ್ಳೆ ಹುಡುಗನನ್ನು ಆಗುವುದಿಲ್ಲ ಅಂತ ಹೇಳ್ತೀಯ? ನನಗೆ ಮನಸ್ಸಿಲ್ಲ. ನಾನು ಯಾರ ನಿನಗೆ? ಆವತ್ತು ನಾನು 25 ವಿದ್ವಾಂಸರ ಜೊತೆಲಿ ನಾನು ಹಾಡಿದ್ದೇನೆ. ಮಾತೆತ್ತಿದ್ರದ್ದಾಗುತ್ತೆ. ಸುಮ್ಮನೆ ಇರ್ಬೇಕು. ಬಂದದ್ದು ಯಾರು? ಅಮ್ಮ. ಅಮ್ಮ ಅಮ್ಮ ಮಾತಾಡುವಾಗ ಮಾತಾಡ್ಲಿಕ್ಕಿಲ್ಲ, ಮತ್ತೆ ಸುಮ್ಮನೆ ಇರ್ಬೇಕು. ನೋಡು ಏನು? ಹಿಮವತಿ, ನಾನು ನಿನಗೆ ಅತ್ತೆ. ಹೌದಾ? ನೀನು ನನಗೆ ಸೊಸೆಯಾಗಿ ಬರಬೇಕು ಅಂತಲೇ ನೀನು ಬಾಲ್ಯದಲ್ಲಿರುವಾಗಲೇ ನಾನು ಆಲೋಚನೆ
ಇದ್ದೇನೆ. ಮತ್ತೆ ಹಾಗೆ ತೀರ್ಮಾನಿಸಿದ್ರೆ ಆಗ್ತದೆ ಹೇಳಿ, ನನಗೊಂದು ಮನಸ್ಸಂತ ಇಲ್ವಾ? ನಿನ್ನ ಮನಸ್ಸು ಕೇಳಿಕೊಂಡು ನಮಗೆ ಮದುವೆ ಮಾಡ್ಲಿಕ್ಕೆ ಆಗ್ತದ? ನನ್ನ ಮಗನಿಗೆ ಆದೀತು ಅಂತಾಗಿದೆ. ಮತ್ತೆ ಒಂದು ಹೇಳ್ತೇನೆ, ನೀ ಆಗುವುದಿಲ್ಲ ಅಂತ ಹೇಳಿದ್ರೆ ಯಾವ್ದಮ್ಮ ಸೀರೆ ಇದು? ಯಾಕೆ ಬೇರೆ ಯಾರೋ ಕೊಟ್ಟಾಗುದು? ಹಾಗಲ್ಲ, ಒಂದು ಜೋರ್ ಮಾಡುವುದು. ನೋಡು, ಎಲ್ಲಿಯಾದ್ರೂ ನಾನು ಹೇಳಿದ ಹಾಗೆ ಆಗದೇ ಇದ್ರೆ ನಾಸ ಬದುಕಿರ್ಲಿಕ್ಕಿಲ್ಲ. ಒಂದು ನಾ ಮದುವೆ ಮಾಡಿಸ್ತೇನೆ, ಹೇಗೆ ಒಂದು ಮದುವೆ ಎಲ್ಲಿಯಾದ್ರೂ ಆಗದೇ ಇದ್ರೆ ನಾಳೆ ನಿನ್ನ ಸ್ಥಿತಿ ಏನಾಗ್ತದೆ ನೋಡು. ಅದೇ ನನಗೂ ಗೊತ್ತಿಲ್ಲ. ಮತ್ತೆ ನೀನ್ ಮದುವೆ ಆಗಿದ್ರೆ ನೀನ್ ಅಮ್ಮನನ್ನ ಆಗ್ತೇನೆ. ಸುಮ್ಮನಿಲ್ಲ, ಎಂತದ್ದು ನೀನಾಗದಿದ್ರೆ ಇನ್ನೊಂದು ತಲೆ ಕೆಟ್ಟವ ನನಗೊಬ್ಬ ಮಗ. ನಿನ್ನನ್ನೊಂದು ಹೆತ್ತು ನಾನು ಯಾಕೆ ಸತ್ನೋ ಯಾರಿಗೆ ಗೊತ್ತಮ್ಮ? ಎಂತದ್ದು ಹೆತ್ತು ಸತ್ತದ್ದು? ಹೆತ್ತು ಸತ್ತದ್ದಲ್ಲ, ನಿನ್ನಂತ ಮಗ ನನಗೆ ಹುಟ್ಟಿದ್ನಲ್ಲ, ಅದಕ್ಕೆ ನಾನು ಬೇಸರ ಪಡುವುದು. ಆಯ್ತು, ಸಾಯುವಾಗ ಹೇಳಬೇಕಿತ್ತು. ನೋಡು ಮಗ, ನಿನಗೆ ಹೆಂಡತಿ ಹಿಮವತಿ, ಇದು ನಾನು ಹೇಳುವುದು. ಆಯ್ತು, ಮಾತ್ರ ಅಲ್ಲ, ಇವಳನ್ನು ಮದುವೆ ಮಾಡ್ಬೇಕಾದ್ರೆ ಅವಳ ಹತ್ರ ಕೇಳಿ ಏನಾ? ಮತ್ತೆ ಅವಳ ಹತ್ರ ಕೇಳಿ ನಾವೆಲ್ಲ ಮಸಾಲೆ ಎಲ್ಲ ಮಾಡ್ಲಿಕ್ಕಿಲ್ಲ. ಮತ್ತೆ ನಾವು ಬೇರೆ ಅರಿಯುವ ಮಸಾಲೆ. ಆಯ್ತಮ್ಮ, ಹಾಗಲ್ಲ, ಅವಳ ಅಪ್ಪನ ಹತ್ರ ಕೇಳ್ಬೇಕು. ಅಲ್ಲಿ ಇಳಿಲಿಕ್ಕೆ ಕಷ್ಟ ಆಗ್ತದೆ. ಸಂತವಿಸಿ ಗುಣಮಲ್ಗರಿಯು ನಡೆದಂದಳ ಸಾಕೇತ ಪುರಕತಿ ಜವದಿ ಸುತನೊಡನೆ ನಿನ್ನ ಮಾವನ ಮನೆಗೆ. ಎಲ್ಲಿದ್ದಾರೆ? ಏ ಧರ್ಮಪಾಲ, ಧರ್ಮಪಾಲ. ಯಾರು ಯಾರು ಯಾರು? ಓ, ಇವರೇ ನಮ್ಮ ಮೇವು ಡ್ರಮ್ಮು ಬಾಲ. ಧರ್ಮಪಾಲ ಅಕ್ಕ ಬಂದೇನಕ್ಕ? ಏನು ಮಗ? ಬಾ ಅಕ್ಕ, ಪೃಷ್ಠವನ್ನು ಊರು ಕುಳಿತುಕೋ ಅಂತ. ಹಾಗೆ ನನಗೆ ದೊಡ್ಡ ವಾಕ್ಯ ಎಲ್ಲ ಹೇಳಿದ್ರೆ ಅರ್ಥ ಆಗುದಿಲ್ಲ. ಇದನ್ನು ನೀನೇ ಹೆತ್ತದ್ದ? ನನಗೂ ಅದೇ ಸಂಶಯ ಮಗ. ಒಂದು ಸಾಕು ಅಂತಾದ್ರೆ ಹೇಳಿ ಮಾರೆ, ಸುಸ್ತಾಗುದಿಲ್ಲ. ನಿನ್ನನ್ನು ಹಾಗೆ ನಿಲ್ಲಿಕ್ಕೆ ಯಾರು ಹೇಳಿದ್ದು? ಸರಿ ನಮಸ್ಕಾರ ಮಾಡ್ತಿದ್ರೆ ಆಶೀರ್ವಾದ ಸಿಕ್ತಿತ್ತು. ಧರ್ಮಪಾಲ, ಏನು ಹೇಗಿದ್ಯಪ್ಪ? ತೊಂದರೆ ಇಲ್ಲಕ್ಕ. ಊಟ ಎಲ್ಲ ಆಯ್ತು ಕಾಣ್ತದೆ. ಊಟ ಆಗಿ ಮಲಗಿದ್ದೆ, ಆಗ ಬಂದು ಎಬ್ಬಿಸಿದಿ ನೀನು. ಈಗೇನು ಸಮಸ್ಯೆ ಇಲ್ಲಲ್ಲ? ಈಗಲ್ಲ, ಮೊದಲು ನನಗೆ ಸಮಸ್ಯೆ ಏನಿರ್ಲಿಲ್ಲ. ಸಮಸ್ಯೆ ನಿನ್ನಲ್ಲಿ ಸ್ವಲ್ಪ ಕಾಣ್ತಾ ಉಂಟು. ಏನಿಲ್ಲ, ಮತ್ತೆ ಏನಾದ್ರೂ ಒಮ್ಮೆ ಹೆಚ್ಚು ಕಮ್ಮಿ ಆಯ್ತು ಅಂತ ಸುದ್ದಿ ಅಮ್ಮ ಹೇಳಿದ್ರು. ನನಗಲ್ಲ, ನನ್ನಲ್ಲಿ ನಿನಗೆ ಅಂತ ಹೇಳ್ತಾ ಇದ್ಲು. ಹೌದು, ನಿಮ್ಮಲ್ಲಿ ನನಗೆ ಅಂತ ಹೇಳ್ತಿದ್ಲು ಬಹುಶಃ. ಆದ್ರೆ ನಾನು ಮಧ್ಯದಲ್ಲಿ ನಿಮ್ಮಿಬ್ಬರಿಗೆ ತಲೆ ಸರಿ ಇಲ್ಲ ಅಂತ ಹೇಳ್ತಾ ಇದ್ನ. ಹೆಂಗಸರು ಹಾಗೆ ಅಲ್ವಾ? ಎಂತದ್ದು? ಹಾಗಲ್ಲ ಧರ್ಮಪಾಲ, ಓ, ಬರುವುದಕ್ಕೆ ಕಾರಣ ಉಂಟು. ಏನಕ್ಕ ನೀನು ಬರುವುದಕ್ಕೆ ಕೇಳಬೇಕಾ? ನಿನ್ನ ತಮ್ಮನ ಮನೆ, ಯಾವಾಗ ಬೇಕಾದ್ರೂ ಬರಬಹುದು. ನೀನು ಸಾಕಿ ಬೆಳೆಸಿದ ಮಗು ನಾನು. ಹೌದು. ನಿನ್ನ ಮಗಳು ಹಿಮವತಿ ಹೇಗಿದ್ದಾಳೆ ಈಗ? ತೊಂದ್ರೆ ಇಲ್ಲಕ್ಕ, ಹೌದಲ್ಲ, ಸೌಖ್ಯವಾಗಿದ್ದಾಳೆ. ಒಂದು ವಯಸ್ಸಿಗೆ ಬಂದ ಮೇಲೆ ಒಂದು ಮದುವೆ ಮಾಡ್ಬೇಕು ಅಂತ ನಿನಗೆ ಕಾಣುವುದೇ ಇಲ್ವಲ್ಲ? ಮದುವೆ ಮಾಡ್ಬೇಕು ಅಂತ ಮನಸ್ಸುಂಟಕ್ಕ, ಆದ್ರೆ ಏನು ಮಾಡುವ, ಎಲ್ಲದಕ್ಕೂ ಕಾಲ ಕೂಡಿ ಕರ್ಬೇಕು. ನಾನು ಬಂದ ರೂಪೇಣ ಪಶುಪತ್ನಿ ಸುತ ಆಲಯ. ಹೌದಪ್ಪ. ಏ, ನಿನ್ನ ಮಾವನ ಎದುರಿಗೆ ಬಂದು ಏನಿಲ್ಲಮ್ಮ. ಧರ್ಮಪಾಲ, ನಿನ್ನ ಮಗಳಿಗೆ ಮದುವೆ ಮಾಡುವುದರ ಬಗ್ಗೆ ನೀನು ಆಲೋಚನೆ ಮಾಡಬೇಡ. ಅದರ ಬಗ್ಗೆ ಪೂರ್ತಿ ಜವಾಬ್ದಾರಿ ನಾನು ತಗೊಂಡಿದ್ದೇನೆ. ಅದನ್ನಾದ್ರೆ ಮಾತಾಡುವ. ಮತ್ತೆ ಇದರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ. ಅದರ ಬಗ್ಗೆ ನನ್ನ ಮಗ ಅವನ ಬಗ್ಗೆ ಮಾತಾಡು. ಅವನ ಬಗ್ಗೆ ಮಾತಾಡ್ಲಿಕ್ಕೆ. ನನ್ನ ಮಗಳ ಮದುವೆಯ ಬಗ್ಗೆ ಮಾತಾಡುವಾಗ ನೀನು ಅವನ ಬಗ್ಗೆ ಯಾಕೆ ಮಾತಾಡುದು? ಈಗ ಅವನಿಗೂ ವಯಸ್ಸಾಗ್ಲಿಲ್ವಾ? ಈಗ ಅವನಿಗೆ ಒಂದು ಮದುವೆ ಆಗ್ಬೇಡ. ಆಗಿದೆ. ಅವನಿಗೆ ವಯಸ್ಸಾಗಿದ ಏನಾಗಿದೆ ಅಂತ ಅವನಿಗೇ ಗೊತ್ತಿಲ್ಲ. ಮತ್ತೆ ಅದನ್ನು ಎಂತ ಮಾಡಬೇಕು ಅಂತ ಹೇಳುದು ನೀನು? ಅವನಿಗೆ ವಯಸ್ಸು ಸಾಧಾರಣ ಒಂದು 20 ಹತ್ತಿರ ಆಯ್ತು. ಆಯ್ತಾ? ನೋಡುವಾಗ ಕಾಣುವುದಿಲ್ಲಲ್ಲ, ಕುಮಾರನ ಹಾಗೆ ಇದ್ದಾನೆ. ನಾನು ಕುಮಾರ ಅಂತ ಹೇಳುದು. ಹೌದಾ? ಹೌದು, ನಾನು ಕೂಡ ಕೇಳಿದೆ. ಹೌದು, ಈ ಊರಿನಲ್ಲೆಲ್ಲ ಅವನ ಹೆಸರು ಬಾರಿ ಒಳ್ಳೆ. ಆಯ್ತು, ಆಯ್ತಪ್ಪ ಮೇರಿ. ಅವನಿಗೆ ಒಂದು ಮದುವೆ
ನಿನ್ನ ಮಗಳಿಗೆ ನೀನು ಹುಡುಗ ಹುಡುಕಿಕೊಂಡು ಎಲ್ಲೆಲ್ಲಿಗೆ ಹೋಗುವುದು ಬೇಡ. ಮತ್ತೆ ನೀನು ಅವನನ್ನೊಮ್ಮೆ ನೋಡು, ಹೇಗಿದ್ದಾನೆ ಅವ. ನೀ ಹೇಳುವುದನ್ನು ನೇರವಾಗಿ ಹೇಳು, ನನಗೆ ಅದು ಸುಮ್ಮನೆ ನಾನು ಮನಸ್ಸಿನಲ್ಲಿ ಏನೋ ಕಲ್ಪಿಸುವುದು ಬೇಡ. ಇವ ಸಣ್ಣದಿಂದಲೇ ಹಿಮಾವತಿ ಅಂತ ಹೇಳಿದ್ರೆ ಆಯ್ತು ಅವನಿಗೆ. ಅದು ಒಟ್ಟಿಗೆ ಆಟ ಆಡ್ತಾ ಬೆಳೆದವರು. ಹೌದು. ನನ್ನ ಮಗಳಿಗೂ ಹಾಗೆ ಸಾಕು ಪ್ರಾಣಿಗಳಂದ್ರೆ ಬಹಳ ವ್ಯಾಮೋಹ. ಅಂದ್ರೆ ನಿಮ್ಮ ಲೆಕ್ಕದಲ್ಲಿ ನಾನು ಹೇಳಲಿಕ್ಕಾಗದೇ ಇರುವ ವಿಕಾರ ರೂಪದ ಒಂದು ಪ್ರಾಣಿ ಅಂತ ಹೇಳುದ ನೀವು? ಮಗ ಹಾಗೆ ಹೇಳಿದ್ದೇನೆ ನಾನು. ಏನಿದ್ರು ನಿಮ್ಮ ಮೃಗಾಲಯದಲ್ಲೇ ಬೆಳೆದದ್ದಲ್ವೇ ಇದೆಲ್ಲ? ಹಾಗಲ್ಲ ಮಗ, ಕೆಲವು ಸಲ ಸತ್ಯ ಹೇಳುವಾಗ ನಾವು ಸುಮ್ಮನಿರ್ಬೇಕಪ್ಪ. ಅಲ್ಲಲ್ಲ, ಸತ್ಯ. ಅದರ ಅರ್ಥ ಅಮ್ಮನ ಹೊಟ್ಟೆಯಲ್ಲಿ ಅನಿವಾರ್ಯವಾಗಿ ಹುಟ್ಟಿದ ಕಾರಣ ನನ್ನನ್ನು ಮನುಷ್ಯನೆಂದು ಕರೆಯದೆ ಪ್ರಾಣಿ ಎಂದು ಕರೆಯಲಿಕ್ಕೆ ತಯಾರಾಗ್ತಾ ಇದ್ದೀರಾ? ನಿನಗೆ ಮದುವೆ ಆಗ್ಬೇಕಾ ಬೇಡವಾ? ಹೌದು. ಮದುವೆ ಆಗ್ಬೇಕು ಅಂತಾದ್ರೆ ಏನು ಹೇಳಿದ್ರು ಹೌದು ಅಂತ ಹೇಳ್ಬೇಕು, ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಆಯ್ತಾ? ಹಾಗೆ ಈ ಹುಡುಗನಿಗೆ ಹಿಮಾವತಿ ಅಂತ ಹೇಳಿದ್ರೆ ಆಯ್ತು. ನಿನ್ನ ಮಗಳನ್ನು ಯಾರ್ಯಾರ ಮನೆಗೂ ಗೊತ್ತಿಲ್ಲದ ಮನೆಗೆ ಕೊಟ್ಟು ಅವಳನ್ನು ಬಾವಿಗೆ ದೂಡುವುದು ಯಾಕೆ? ಅವಳನ್ನೇ ನನ್ನ ಈಗ ನನ್ನ ಮಗಳನ್ನು ಯಾರ್ಯಾರ ಮನೆಗೂ ಕೊಟ್ಟು ನಾನು ಬಾವಿಗೆ ದೂಡ್ತೇನೆ ಅಂತ ಯಾರು ಹೇಳಿದ್ರು? ವಿಚಾರ ಹಾಗೆ ಅಂತ. ಎಲ್ಲಿಯಾದ್ರೂ ಹೆಣ್ಣು ಮಕ್ಕಳನ್ನು ನಮಗೆ ಗೊತ್ತಿಲ್ಲದ ಜಾಗಕ್ಕೆ ಕೊಟ್ಟು ಏನಾದ್ರೂ ತೊಡಕು ತೊಂದರೆಗಳಾಯ್ತು ಅಂತಾದ್ರೆ ಅವಳ ಭವಿಷ್ಯವನ್ನು ನೋಡ್ಲಿಕ್ಕೆ ನಮಗೆ ಅಲ್ಲಿ ಮುಟ್ಟುವಾಗ ಗೊತ್ತೆಷ್ಟಾಗ್ತದೆ ಅಂತ ನಮಗೆ ಗೊತ್ತುಂಟಾ? ವಿಷಯ ಹೌದಾ? ಹೌದಾ? ಹಾಗಿರುವಾಗ ಗೊತ್ತಿರುವ ಮನೆಗೆ ನಾವು ಕೊಟ್ಟೆವು ಅಂತಾದ್ರೆ ಕೆಟ್ಟೆವು ಅಂತ ಹೇಳಲಿಕ್ಕುಂಟಾ? ಅದಾಗುದು. ಹಾಗಾದ್ರೆ ಗೊತ್ತಿರುವವಳು ಯಾರು? ನಿನ್ನನ್ನೇ ಇಷ್ಟು ದೊಡ್ಡ ಮಾಡಿದ್ದೇನೆ ಮಗ. ಅದೊಂದರ ಇಟ್ಟುಕೊಂಡೇ ನೀನು ಮಾತಾಡ್ತಾ ಇದ್ದಿ ಅಂತ ನನಗೆ ಅರ್ಥ ಆಯ್ತು. ನಿನ್ನ ಮಗಳು ಅನ್ಯರ ಸೊತ್ತಾಗುವುದು ಬೇಡ. ನನ್ನ ಮಗ ಸಮರ್ಥನಿದ್ದಾನೆ, ಅವನಿಗೆ ಕೊಟ್ಟು ಈ ಚೂಡಮ್ಮನಿಗೆ ಕೊಟ್ಟು ಒಂದು ಮದುವೆ ಮಾಡಿದ್ರೆ ಸರಿ ಆಗ್ತದೆ, ಏನು ಸಮಸ್ಯೆ ಇಲ್ಲ. ಸುತೆಗೆ ಸಮ್ಮತವಾದರೆ ನಗದು ಹಿತವೇ ನಾನು, ಸುತೆಗೆ ಸಮ್ಮತವಾದರೆ ನಗದು ಹಿತವೋ ಎನ್ನಲು ಗುಣಮಂಜರಿಯು ಸುತನಾಗಲೆನು. ಸಂಗೀತದ ಬಗ್ಗೆ ಅಲ್ಲ, ಯಾವ ರಾಗ ಅಂತ ಕೇಳಿದ್ರೆ ಬಹುಶಃ ಇನ್ನು ನಾವೇ ಹುಡುಕಬೇಕಷ್ಟೇ ಆ ರಾಗವನ್ನು. ರಾಗದಲ್ಲಿ ಒಂದೇ ಸಂಚಾರದಲ್ಲಿ ಹೋಗ್ತಾನೆ. ಹೌದೌದು, ಅದು ಗೊತ್ತಾಗ್ತದೆ. ಆರೋಹಣಕ್ಕೆ ಹೋದ್ರೆ ಉಸಿರಿಡ್ಕೊಳ್ತದೆ. ಹೌದೌದು. ಅವರೋಹಣಕ್ಕೆ ಬಂದ್ರೆ ಹೊಂಡಕ್ಕೆ ಬೀಳ್ತಾನೆ. ಅರ್ಥ ಆಯ್ತು ನನಗೆ. ಅದಲ್ಲ ಅಕ್ಕ, ಈಗ ನೀನು ಇದು ನನ್ನಲ್ಲಿ ವಿನೋದಕ್ಕೆ ಆಡುವುದಾ ಅಥವಾ? ಅಲ್ಲಪ್ಪ, ನಿನ್ನ ಮಗಳನ್ನು ನನ್ನ ಮಗನಿಗೆ ಮದುವೆ ಮಾಡಿಸಬೇಕು ಅಂತಲೇ ಬಂದದ್ದು. ಅಲ್ಲ, ನಾನು ಹೇಳುವುದು ಬೇಡವಾ ಅಂತ. ಬೇಡ ಅಂತ ಹೇಳಿದ್ರೆ ಸಂಬಂಧದೊಳಗೆ ಮದುವೆ ಮಾಡಿದ್ರೆ ಅಷ್ಟು ಒಳ್ಳೇದಲ್ಲ ಅಂತ ತಿಳಿದವರೆಲ್ಲ ಹೇಳ್ಬೇಕಾ? ನಮ್ಮ ಸಂಬಂಧ ಗಟ್ಟಿಯಾಗಬೇಕು, ಮದುವೆ ಮಾಡಿಸಬೇಕು. ಅಲ್ಲಕ್ಕ, ಅದು ನಾವು ಈಗ ನಾನು ನೀನು ಒಡ ಹುಟ್ಟುಗಳು. ಹೌದು. ರಕ್ತ ಸಂಬಂಧಿಗಳಲ್ಲೇ ಸಂಬಂಧ ಮಾಡಿದ್ರೆ ಹುಟ್ಟುವ ಮಕ್ಕಳೆಲ್ಲ ಬುದ್ಧಿಮಾಂದ್ಯರಾಗ್ತಾರೆ ಅಂತ ಒಂದು ನಾನು ಎಲ್ಲೋ ಓದಿದ ನೆನಪು. ಏನ ನೀನು ಹೇಳುವುದು? ಅದೊಂದು ಹಾಗೆ ಆಗ್ಲಿಕ್ಕುಂಟ? ಆಗುದಿಲ್ವಾ? ಇಲ್ಲಪ್ಪ, ಅದೆಲ್ಲ ಸುಮ್ಮನೆ. ಈಗ ಅದೇ ಹೌದು ಅಂತಾದ್ರೆ ನನ್ನನ್ನು ಮದುವೆ ಮಾಡಿಕೊಟ್ಟದ್ದು ಸಂಬಂಧಿಕರಿಗ ಅಲ್ಲ. ಮತ್ತೆ ನೋಡು, ಒಬ್ಬ ಪ್ರಾಜ್ಞನಾದವ ಹುಟ್ಟಿಕೊಂಡಿದ್ದಾನೆ. ಹೌದು ಹೌದೌದು. ಹಾಗಿರುವಾಗ ಆಲೋಚನೆ ಮಾಡ್ಲಿಕ್ಕಿಲ್ಲ. ಸಂಬಂಧದ ಒಳಗೆ ಮದುವೆ ಆಯಿತಾ, ಬದುಕು ಗಟ್ಟಿ ಆಯಿತು ಅಂತ ಲೆಕ್ಕ. ಅಲ್ಲಕ್ಕ, ನೀನು ನನ್ನನ್ನು ಸಾಕಿ ಬೆಳೆಸಿದವಳು. ಹೌದು. ಹೆತ್ತ ತಾಯಿಯನ್ನು ಕಣ್ಣಾರೆ ಕಂಡವ ನಾನಲ್ಲ. ನಾ ಇವತ್ತು ಇಂತಹ ಒಂದು ಸ್ಥಾನಮಾನವನ್ನು ಈ ಸಾಕೇತದಲ್ಲಿ ಪಡೆದಿದ್ದೇನೆ ಅಂತ ಆದ್ರೆ ಅದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣಲಾದವಳು ನೀನು. ಹಾಗಾಗಿ ನನಗೆ ಎರಡನೇ ತಾಯಿ ನೀನಾಗಿದ್ದೆ. ಹೌದು. ನೀ ಆಡಿದ ಮಾತನ್ನು ಅಲ್ಲ ಇಲ್ಲ ಎನ್ನುವ ಹಾಗೆ ತಿರಸ್ಕರಿಸುವ ಹಾಗಿಲ್ಲ. ಇಲ್ಲ. ಯಾಕೆ? ನಿನ್ನ ಋಣದಲ್ಲಿ ನಾನಿದ್ದೇನೆ. ಮಕ್ಕಳಾದವರಿಗೆ ತಾಯಿಯಾದವರ ಋಣವನ್ನು ಯಾವ ಕಾಲಕ್ಕೂ ಮುರಿಯುವುದಕ್ಕೋ ಕಳೆಯುವುದಕ್ಕೋ ಸಾಧ್ಯ ಇಲ್ಲ. ಆದ್ರಿಂದ ನಿನ್ನ ಮಾತನ್ನು ನನಗೆ ತೆಗೆದು ಹಾಕುವ ಹಾಗಿಲ್ಲ. ಹಾಗಂತ ಮಗಳನ್ನು ಮದುವೆ ಮಾಡಿಕೊಡೋಣವೋ ಅದು ಬೇಡ ಅನ್ನಿಸ್ತಾ ಉಂಟು. ಬೇಡ, ನಾವಿಬ್ಬರು ಜೊತೆಯಾಗಿ ಒಂದು ತೀರ್ಮಾನಕ್ಕೆ ಬರ. ನನ್ನ ಮಗಳಿಗೆ ಒಪ್ಪಿಗೆ ಆದ್ರೆ ನನಗಾದೀತು. ಸರಿ ಅಲ್ಲ, ಮಗಳು ಒಪ್ಪುತ್ತಾಳೆ ಒಪ್ಪುತ್ತಾಳೆ ಅಂತ
ನೀನು ಹೇಳುದು ಹೇಗೆ? ನನ್ನ ಮಗಳು ಅವಳು. ಈಗ ನಾನು ನಿನಗೆ ಅಕ್ಕ ಹೌದಾ? ಹೌದು. ನಾನು ಹೇಳಿದ ಮೇಲೆ ಒಪ್ತಾಳೆ. ಅಯ್ಯೋ ಅಕ್ಕ, ಈಗಿನ ಹೆಮ್ಮಕ್ಕಳ ವಿಷಯ ನಿನಗೆ ಗೊತ್ತಿಲ್ಲಕ್ಕ. ನಮ್ಮ ಕಾಲದಲ್ಲಿ ಎಲ್ಲ ಹಾಗೆ ಇರ್ಲಿಲ್ಲ. ಏನು? ನಮ್ಮ ಕಾಲದಲ್ಲಿ ಈಗ ಅಪ್ಪ ಹೇಳಿದ್ರು ಎನ್ನುವ ಕಾರಣಕ್ಕೆ ನೀನು ಭಾವನನ್ನು ಮದುವೆ ಆಗಿದ್ದಿ ಎನ್ನುವ ಹಾಗೆ. ನಮ್ಮ ಮಕ್ಕಳು ಹಾಗಾಗ್ತಾರ? ನಮ್ಮ ಮಕ್ಕಳು ಯಾರನ್ನಾದ್ರೂ ನೋಡಿ ಎಲ್ಲಿಯಾದ್ರೂ ಮನಸ್ಸಿನಲ್ಲೇ ಸಂಕಲ್ಪ ಮಾಡಿದ್ರೆ ನಾಳೆ ಸುಮ್ಮನೆ ನಾವ್ಯಾಕೆ ಅಪವಾದಕ್ಕೆ ಸಿಲುಕುವುದು? ಏನು ಮಾಡುವ ಹೇಳು? ಇವ ಹುಟ್ಟಿದ ಮೇಲೆ ನನ್ನ ಗಂಡ ಎಲ್ಲಿ ಹೋಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅಲ್ಲ, ನಾನೇ ಈಗ ಎಲ್ಲಿಗೆ ಹೋಗುದು ಅಂತ ಕಾಯ್ತಾ ಇದ್ದೇನೆ. ಮತ್ತೆ ಅವರು ಆಗ ಹೋದ್ರೆ ನೋಡುವ ಮಗ ಒಪ್ಪಲೇಬೇಕು, ಇನ್ನು ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಆಯ್ತು, ನೀನು ಬಾ, ನೀನು ಹೆಸರಿಸಬೇಡ ಹುಡುಗಿಯನ್ನು. ಹಿಮ, ಏ ಹಿಮ, ಮಗಳೇ ಹಿಮೋ, ಹಿಮೋ, ಮಗು, ಮಗಳೇ, ಮಗಳಿಗೊಂದು ನಿಂತಲ್ಲಿ ಇರುವಲ್ಲಿ ಇರ್ಲಿಕ್ಕೆ ಆಗುದಿಲ್ವ ಅಂತ. ಓ ಮಗ, ಅಮ್ಮ ನಾವು ಹೋಗುವ. ಏನು ರಗಳೆ ಬೇಡ. ರಗಳೆ ಇಷ್ಟು ಹೊತ್ತು ನಿದ್ದೆ ಮಾಡಿ ಮದುವೆ ಆಗಿಯೇ ಹೋಗುವುದಿಲ್ಲ. ಅಪ್ಪನಿಗೆ ಬೆಲೆ ಕೊಡ್ಬೇಕಂತ ಗೊತ್ತಿಲ್ಲದವಳು ನಾಳೆ ಗಂಡನಿಗೆ ಬೆಲೆ ಕೊಡ್ತಾಳೆ. ಅಪ್ಪ 25 ಬಾರಿ ಕರೆದಿದ್ದಾರೆ, ಬನ್ನಿ ಅವಳು. ನಿನ್ನನ್ನು ಬರ್ಲಿಕ್ಕೆ ಯಾರಾದ್ರೂ ಹೇಳಿದ್ರ? ಹಿಮ ಇಲ್ಲಲ್ಲ. ಅಮ್ಮ ಹೇಳಿ. ಮತ್ತೆ ಹೋಗಲಿಕ್ಕೆ ಎಲ್ಲ ಬರುವುದು ಹೋಗುವುದೆಲ್ಲ ನಿನ್ನ ಕ್ರಮವ. ನಾವೆಲ್ಲ ಎಂತದಕ್ಕೆ ಇಲ್ಲಿ ಹೆಣವರೋದಕ್ಕಿರುವುದಾ? ಹೌದೇನಾ? ಯಾವಾಗ ಯಾವಾಗ ಎಂತದು? ಒಂದು ಹಿರಿಯವರಿಗೆ ಗೌರವ ಕೊಡ್ಲಿಕ್ಕೆ ಗೊತ್ತಿಲ್ಲ. ನಾವು ಮಾತಾಡ್ಲಿಕ್ಕೆ ನಾವಿಲ್ವಾ? ಹೌದು, ನಾವಿಬ್ಬರಿದ್ದೇವೆ ಅಣ್ಣ ತಂಗಿ. ಅಲ್ಲಿ ನಾನು ಅಷ್ಟು ಕೂತಿರ್ತೇನೆ, ಯಾರು ಅಷ್ಟು ಗೌರವ ಕೊಡ್ತಾರೆ? ಯಾರು ಕೊಡ್ತಾರೆ? ಎಲ್ಲ ಕೂತಲಿಗೆ ದಾಟಿಕೊಂಡು ಹೋಗಲಿಲ್ವಾ? ಮಗ ಹಿಮ, ನೀನು ಹೆದರಿಸಬೇಡ. ಕಣ್ಣು ದೊಡ್ಡ, ಮೊದಲೇ ನಿನ್ನ ಕಣ್ಣು ಇಷ್ಟು ದೊಡ್ಡದುಂಟು, ಬಾಲೆ ಕಣ್ಣು. ನನ್ನ ಮೇಲೆ ಎಷ್ಟು ಪ್ರೀತಿ. ನೀನು ಆಚೆ ನೋಡು. ನನ್ನ ಮಗಳು, ನಾನು ಮಾತಾಡಿದ್ದಾನೆ, ನೀನು ಆಚೆ ನೋಡು. ಮಾತಾಡಿಸು. ಏನಪ್ಪ ಮಗಳೇ, ಈಗ ನಾನು ಮತ್ತೆ ನಿನ್ನ ಅತ್ತೆ ಒಂದು ತೀರ್ಮಾನ ಮಾಡಿದ್ದೇವೆ ಮಗ. ಏನು? ನಿನಗೊಂದು ಮದುವೆ ಮಾಡುವ ಅಂತ ಪ್ರಾಯ ಬಂತು ನಿನಗೆ. ಹೆಮ್ಮಕ್ಕಳ ಪ್ರಾಯ ಅದು ನಿಂತ ಹಾಗೆ ನಿಲ್ತದ ಮಗ, ಅದು ಹರಿದು ಹೋಗುವ ನೀರಿನ ಹಾಗಲ್ವಾ. ಹಾಗಾಗಿ ಮದುವೆ ಮಾಡುವುದು ಅಂತ ತೀರ್ಮಾನಿಸಿದ್ದೇವೆ. ಹುಡುಗನನ್ನು ನಾವು ನೋಡಿದ್ದೇವೆ. ನಿನಗೆ ಒಪ್ಪಿಗೆ ಉಂಟು ಅಂತಾದ್ರೆ ಮಾತ್ರ ಒಪ್ಪಲೇಬೇಕು. ನೀನು ಒಪ್ಪುತ್ತಿ, ನೀನು ಒಪ್ಪುತ್ತಿ ಎನ್ನುವ ವಿಶ್ವಾಸ. ಯಾರು ಹೇಳಿ? ನಿನ್ನ ಬಾವಾಗ. ಆಯ್ತಲ್ಲ, ಒಪ್ಪಿಗೆ ಆಯ್ತು ಅಂತ. ಎಂತದು ಮಾತಾಡ್ಲಿಕ್ಕೆ ಉಂಟು? ಮಾತಾಡ್ಲಿಕ್ಕೆ ಹೆಣ್ಣು ಮಕ್ಕಳು ಹೆಚ್ಚು ಮಾತಾಡಬಾರದು. ಓ ಅಲ್ಲ, ಆಯ್ತು ಅಂತ ಆಯ್ತು. ಹೇಳಿ ಅಪ್ಪ, ಯಾವ ದೃಷ್ಟಿಕೋನದಲ್ಲಿ ಅವ ಹುಡುಗ ಅಂತ ಕಾಣ್ತಾನೆ ಹೇಳಿ. ನೋಡು, ಅವಳಿಗೆ ಹೇಳಿದ್ದು ನಿನಗೆ ಅರ್ಥ ಆಯ್ತಾ? ಅಂದ್ರೆ ಹುಡುಗ ಅನ್ನುವುದಕ್ಕಿಂತಲೂ ಪುರುಷೋತ್ತಮ ಅನ್ನುವಂತಹ ಶಬ್ದಕ್ಕೆ ಹೆಚ್ಚು ಮೌಲ್ಯ ಅಂತ. ಅಂದ್ರೆ ಇವ ಪುರುಷೋತ್ತಮ. ಮತ್ತೆ ಹಾಗಾದ್ರೆ ಪುರುಷೋತ್ತಮ ಹಗ್ಗ ತಗೊಂಡ ನೀನು? ಯಾಕೆ ದನಗಟ್ಲಿಕ್ಕ? ಅಲ್ಲ, ನೇಣು ಬಿಗಿಲಿಕ್ಕೆ. ಮಗ, ನನಗೆ ಅತ್ತೆ ಹೇಳಿದ ಮೇಲೆ ನನಗೇನು ಮಾಡುವುದಕ್ಕೆ ಆಗುದಿಲ್ಲ ಮಗ. ನೋಡು, ನಾನು ಪುರೋಹಿತರಿಗೆಲ್ಲ ಹೇಳಿ ಆಗಿದೆ. ಎಲ್ಲಿದ್ದಾರೆ ಪುರೋಹಿತರಲ್ಲಿದ್ದಾರೆ? ಓದಿದ್ದಾನೆ ಅವನಿಗೆ ಅಭ್ಯಾಸವೇ ಹಾಗೆ, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಮದುವೆ ಸ್ವಾಮಿ, ಈಗ ನಿಮ್ಮಂತ ಹುಚ್ಚರಲ್ಲಿ ಮಾತಾಡುವುದೇ ಕಥೆ. ಇಲ್ಲದಿದ್ರೆ ಈ ಪ್ರಾಯದಲ್ಲಿ ಅಂತ ಕರ್ಮದ ಮದುವೆ. ಯಾರಿಗಯ್ಯ ಮದುವೆ? ಯಾರಿಗೆ? ನನಗೆ ಅಂತ ಹೇಳಿದ್ನ? ಅಕ್ಕ ನೋಡಿ ಇಲ್ಲಿ ಈ ಹೆಂಗಸಿಗ ಭಯಂಕರ ಜೋರು. ಸ್ವಾಮಿ ಹಾಗಲ್ಲ, ಇವಳು ನನ್ನ ಅಕ್ಕ, ನಾನು ಇವಳ ತಮ್ಮ. ನಮ್ಮಿಬ್ಬರಿಗೆ ಮದುವೆ ಅಲ್ಲ. ಅವನಿಗೆ ನೋಡಿ, ಅಕ್ಕನ ಮಗ, ನನ್ನ ಅಳಿಯ. ಇದಕ್ಕೆ ಮದುವೆ? ಇದಕ್ಕೆ ಎಂತದು ಧನವಾದು? ಇದಕ್ಕೆ ಇರ್ತದಯ್ಯ, ಅದು ಮನುಷ್ಯನಾಗಿ ಕಾಣುವುದಿಲ್ಲ, ಯಾವುದೋ ಒಂದು ಪ್ರಾಣಿಯಾಗಿ ಕಾಣ್ತದೆ. ಆ ಹುಡುಗಿಯಲ್ಲಿ? ಹುಡುಗಿ ನನ್ನ ಮಗಳು. ಹೌದಾ? ಹಿಮವತಿ. ಎಲ್ಲಿದ್ದಾರೆ ಮಗ? ಹಿಮ, 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 ನಿನಗೆ ಎಷ್ಟು ಬಾರಿ ಹೇಳುದು ಒಂದು ಸಿಂಗಾರ ಮಾಡಿಕೊಂಡು ಬರ್ಲಿಕ್ಕೆ? ನಿಮಗೆ ಅದೇ ದರ್ಪಣದ ಮುಂದೆ ನಿಂತರೆ ನಿಮಗೆ ಹೊತ್ತು ಹೋಗುದೇ ಗೊತ್ತಾಗುದಿಲ್ಲ. ಸರಿ, ನನ್ನ ಮಗಳು. ನಾನೊಂದ್ಸಲ ಕೇಳ್ಬೇಕಾ? ನೀವು ಕೇಳಲಿಕ್ಕಿಲ್ಲ, ನಾವು ಒಪ್ಪಿಗೆ ಮಾಡಿ ಆಗಿದೆ. ನಾವು ಮಾತಾಡಿಕೊಂಡ್ರೆ ನಿಮಗೆ ಯಾಕೆ ಅಧಿಕಾರ?
ಕಾರ್ತಿಕ ಪ್ರಸಂಗ. ಹೂಮಾಲೆ ಹೂಮಾಲೆ ಎಲ್ಲಿಂತ ಒಂದು ಚುರುಕಬೇಕು. ಅಕ್ಕ ಅಕ್ಕ ಬಾ ಅಕ್ಕ. ನಿನ್ನ ಮಗನ ಕೈಯಲ್ಲಿ ಸ್ವಾಮಿ, ಅಪ್ಪ ನಾನಿದ್ದೇನೆ. ಆ ಸ್ಥಾನವನ್ನು ನೀವು ತುಂಬುವುದಕ್ಕೆ ಹೋಗಬೇಡಿ. ನಿನ್ನ ಮದುವೆ ಮಗ ಯಾಕಮ್ಮ ಕೂತಿಯ? ಇದು ಕುತ್ತಿಗೆಗೆ ಹಾಕಿಕೊಳ್ಳಿಕ್ಕೆ. ಎಂತದ್ದು ಹೇಳಿದಾಗೆ ಏನಿಲ್ಲ ಅಲ್ಲ. ಇದನ್ನು ನಿನ್ನ ಕೈಯಲ್ಲಿ ಕೊಡ್ತೇನೆ. ಇದು ಹಿಮಾವತಿಯ ಕುತ್ತಿಗೆಗೆ ಹಾಕಬೇಕು ನೀನು. ಆಯ್ತಾ? ಆಯ್ತಾ? ಮಂತ್ರ ಹೇಳಲಿಕ್ಕೆ ಉಂಟು ಪುಣ್ಯಾತ್ಮ. ಅವರಿಗೆ ಸುಮ್ಮನೆ ಕೆಲಸ ಇಲ್ಲದ ಹಾಗೆ ಮಾಡಬೇಡ. ಮಂತ್ರ ಯಾಕೆ? ಮಂತ್ರ ಯಾಕೆ? ನೀನು ಊಟ ಮಾಡುವುದು ಯಾಕೆ? ಹೊಟ್ಟೆ ತುಂಬಲಿಕ್ಕೆ. ಹಾ ಹಾಗೆ ಅದು ಮಂತ್ರದಲ್ಲಿ ಹೊಟ್ಟೆ ಮದುವೆಗೆ ಅದೊಂದು ಅವ್ರು ಜೋರು ಮಾಡ್ತಾರೆ, ನಾನು ಹಾಕುದಿಲ್ಲ. ಎಂತನೋ ಈಗಲಾದ್ರು ಹಾಕು ಅಂತ ಹೇಳಿದ್ರೆ ಮುಗೀತು. ಸರಿ ಹಾಕು ಮಗ. ಅದನ್ನು ನನ್ನ ಕುತ್ತಿಗೆಗೆ ಹಾಕಿ ನೇತಾಡಿಸು. ಹಾಕ ಹುಡುಗಿಗೆ. ನೀವು ಒಟ್ಟಾರೆ ಗಡಿಬಿಡಿ ಮಾಡಿ ಹಾಕ್ತೀರಿ ನೀವೆಲ್ಲ. ಅಲ್ಲಿ ಹಾಕು, ಅಲ್ಲಿ ಹಾಕು. ಕುತ್ತಿಗೆಗೆ ಇವ ಮದುವೆ, ಇವನಿಗೆ ಮದುವೆ ಬೇರೆ. ಎಂತ ಈಗಲಾದ್ರೂ ಹೇಳುವುದು? ಯಾರು ಕಟ್ಟುವುದು? ಯಾರು ಕಟ್ಟುವವನಲ್ಲಿ ಕೇಳಿ. ಮತ್ತೆ ನಾನು ಕರಿಮಣಿಗೆ ಖರ್ಚು ಹಾಕಿ ಮದುವೆ ಮಾಡ್ಲಿಕ್ಕೆ ಹುಚ್ಚು ಹಿಡಿಬೇಕು. ನೀವು ಮಾಡಲಿಲ್ವಾ? ನಾನು ಮದುವೆ ನಿಗದಿ ಮಾಡುವಾಗಲೇ ಮಾಡಿಸಿಕೊಂಡಿದ್ದೇನೆ. ಅದರಲ್ಲೂ ಮತ್ತೆ ನನ್ನ ಮಗನ ಹೆಂಡತಿ ಅಂತ ಹೇಳಿದ್ರೆ ಒಂದು ಸಣ್ಣ ವ್ಯವಸ್ಥೆ. ಎಂತ ನೀರು ಬೆಲ್ಲ ಹಾಕಿ ಬಾಯಲ್ಲಿ ಎಂತದು ಈಗಲಾದ್ರೆ ಎಂತದು? ನೀವೆಂತದ್ದು? ಇದನ್ನು ಹಾಕ್ಬೇಕು, ಆಯ್ತಾ? ಹಾಕ್ಬೇಕು. ಹುಡುಗಿಯಲ್ಲಿದ್ದಾಳೆ. ಹುಡುಗಿಯಲ್ಲಿ ಒಂದು ಮಿಂಚು ಮಾಡಿದಾಗ ಆಯ್ತು. ಅದೇ ನನಗೆ ಗೊತ್ತಾಗಲಿಲ್ಲ. ಬಂದ ಹುಡುಗಿಯನ್ನು ಆರಿಸಿಕೊಂಡು ಹೋದ. ಹುಡುಗಿ ಆಯ್ತು. ಹೌದು. ಹಾರಿಸಿಕೊಂಡು ಹೋದವ ಯಾರು ಅಂತ ಗೊತ್ತಾಯ್ತು. ಯಾರು? ಚಕ್ರವರ್ತಿಗಳ ಮಗ ರಾಜಕುಮಾರ ಕರ್ಕೊಂಡು ಹೋದದ್ದು. ಓಹೋ, ಈಗ ಚಕ್ರವರ್ತಿಗಳ ಮಗ. ಹೌದು. ನನ್ನ ಮಗನ ಹೆಂಡತಿ ಆಗೋಳನ್ನು ಕರ್ಕೊಂಡು ಹೋದದ್ದ. ಹೌದು. ಬಿಡಬಾರ್ದು. ನನಗೆ ದಕ್ಷಿಣ ಬೇಕು. ನಿಮಗೆ ದಕ್ಷಿಣ ಸ್ವಾಮಿ, ನನ್ನ ಮಗಳು ಬೇಕೇ ಬೇಕು, ನನಗೆ ಹೆಂಡತಿ ಬೇಕು. ನಾವೇನು ಮಾಡುವುದಲ್ಲ, ನೇರವಾಗಿ ರಾಜಸ್ಥಾನಕ್ಕೆ. ನ್ಯಾಯಕ್ಕಾಗಿ ಹೋರಾಟ. ಹೀಗೂ ಮಾಡುವುದೇ ಜಿಯ, ಹೀಗೂ ಮಾಡುವುದೇ ಎನ್ನೈಗೆ ಎಂಬ ಭಾಗ್ಯಕ್ಕೆ ಆಯಿತೆ ಅನ್ಯಾಯ. ಹೀಗೂ ಮಾಡುವುದೇ ಎಲ್ಲರೂ ಕುಳಿತುಕೊಂಡು. ಹೌದು, ನ್ಯಾಯ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು, ನ್ಯಾಯಕ್ಕಾಗಿ ಹೋರಾಟ. ನ್ಯಾಯ
ಅಯೋಧ್ಯೆಯ ಅರಮನೆ ಕಡೆ ಬರ್ತಾ ಇದ್ದೀರಿ ಅಂತ ಸೇವಕರು ಹೇಳಿದ್ರು. ಆದ ಕಾರಣವೇ ಗುರುಗಳನ್ನು ಬರಮಾಡಿಕೊಂಡಿದ್ದೇನೆ. ಅಷ್ಟಮಂತ್ರಿಗಳಿದ್ದಾರೆ, ಅಯೋಧ್ಯೆಯ ಹಿರಿಯ ನಾಗರಿಕರಿದ್ದಾರೆ. ನಿಮ್ಮನ್ನೊಬ್ಬೊಬ್ಬರನ್ನೇ ನ್ಯಾಯ ಕಟ್ಟೆಗೆ ಕರೆಸಿ ನಿಮಗಾದ ಅನ್ಯಾಯ ಏನು ಅಂತ ತಿಳಿಯುವುದಕ್ಕೆ ನಾನು ಮನ ಮಾಡಿದ್ದೇನೆ. ಆದರೆ ಮೊದಲಿಗೆ ಆದ್ಯತೆ ಎದ್ದು ನಿಲ್ಲ. ಇಲ್ಲಿ ಬಂದು ನಿಂತು ನಾನು ಸತ್ಯವನ್ನೇ ಹೇಳ್ತೇನೆ ಅಂತ ನಡೆದ ಘಟನೆಯನ್ನು ಹೇಳಬೇಕು. ಸರಿಯಾಗಿ ಹೇಳಬೇಕು, ಸರಿಯಾಗಿ ಹೇಳಬೇಕು. ಮೊದಲು ಹೇಳು, ಸತ್ಯವನ್ನೇ ಹೇಳ್ತೇನೆ. ಸತ್ಯವನ್ನೇ ಹೇಳ್ತೇನೆ. ಸತ್ಯವನ್ನು ಬಿಟ್ಟು ಬೇರೇನು ಹೇಳುವುದಿಲ್ಲ. ನಾನು ಹೇಳುವುದಕ್ಕೆ ಕಾರಣ ಉಂಟು. ಹೇಳು. ಎಷ್ಟು ಖರ್ಚು ಮಾಡಿದೆ ನನ್ನ ಮಗನ ಮದುವೆಗೆ ನಾನು. ಅಡಿ, ನಿನ್ನ ಹೆಸರು? ನನ್ನ ಹೆಸರು ಗುಣಮಂಜರಿ. ನಿನ್ನ ಊರು? ನಾನು ಇಲ್ಲೇ ಸಮೀಪದವಳು, ಸಾಕೇತಕ್ಕೆ ಹತ್ತಿರದವಳು. ಮದುವೆ ಆಗಿದೆಯೋ? ಮದುವೆ ಆಗಿದೆ. ಗಂಡನ ಹೆಸರು? ಗಂಡನ ಹೆಸರು ಮರ್ತೋಗಿದೆ. ವರ್ಷ ಆಯ್ತು. ಅವರು ನನಗೆ ಒಂದು ಮಗು ಆದಾಗಲೇ ಹೋಗಿದ್ದಾರೆ ಮನೆಗೆ. ಸರಿಯಮ್ಮ, ನಿನ್ನ ಹೆಸರು ಗುಣಮಂಜರಿ. ನಿನಗೆ ಏನು ಅನ್ಯಾಯವಾಗಿದೆ, ಯಾರಿಂದ ಆಗಿದೆ ಅಂತ ಎಲ್ಲ ಹೇಳು. ನನ್ನ ಮಗ ಚೂಡಾಮಣಿ ಅಂತ ಅವನ ಹೆಸರು. ಮಗನ ಹೆಸರು ಚೂಡಾಮಣಿ ಅಂತ. ಮಗಳನ್ನೊಂದು ಸರಿ ಹೇಳು. ಅವನೇ ನನಗೆಲ್ಲವೂ. ಹೇಳು. ಅವನಿಗೊಂದು ಮದುವೆ ಮಾಡಬೇಕು ಅಂತ ನಾನು ಹೊರಟದ್ದು. ತಪ್ಪಲ್ಲ. ಹೌದು. ಓ, ಇವ ನನ್ನ ತಮ್ಮ ಧರ್ಮಪಾಲ ಅಂತ. ನನ್ನ ವಿಷಯ ಬೇಡ, ನಾನು ಮತ್ತೆ ಹೇಳಲಿಕ್ಕೆ ಅವನ ಮಗಳನ್ನು ಹಿಮವತಿ ಎನ್ನುವಳನ್ನು ನನ್ನ ಮಗನಿಗೆ ನಾನು ನಿಗದಿ ಮಾಡಿದ್ದು. ಮದುವೆಗೆ ಎಲ್ಲ ಆರಂಭ ಆಯಿತು. ಸಂಭ್ರಮದಿಂದ ಮದುವೆ ಮಾಡಿಸುವುದು ಅಂತ ಆಗುವಾಗ ಯಾಕೆ ಮಾಡುವುದು? ನಿಮ್ಮ ಮಗ ರಾಯರೇ ನನ್ನ ಮಗನ ಹೆಂಡತಿ ಆಗುವಳನ್ನು ಹಾರಿಸಿಕೊಂಡು ಬಂದಾಯಿತು. ಅಲ್ಲಿ ಕೂತ್ಕೋ, ನಿನ್ನ ವಿಚಾರ ಇಲ್ಲಿ ಬಾ. ನಿನ್ನ ಹೆಸರೇನೆಂದು? ನಾನು ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನೂ ಹೇಳುವುದಿಲ್ಲ. ನಿನ್ನ ಹೆಸರು? ನನ್ನ ಹೆಸರು ಧರ್ಮಪಾಲನೆಂದು. ಏನು ಉದ್ಯೋಗ ಮಾಡ್ತಾ ಇದ್ದಿ? ನಾನೊಬ್ಬ ವೈಶ್ಯನಾಗಿರ್ಪೆ. ವ್ಯಾಪಾರಿ? ಹೌದು. ಇದೇ ಊರಿನ? ಸಾಕೇತಪುರದ ವೈಶ್ಯಶ್ರೇಷ್ಠ ನಾನಾಗಿದ್ದೇನೆ. ನಿನಗೆ ಯಾರಿಂದ ಅನ್ಯಾಯ ಆಗಿದೆ ಹೇಳು. ನನ್ನ ದಾಂಪತ್ಯ ಜೀವನದ ಫಲವಾಗಿ ನನಗೆ ಒಬ್ಬಾಕೆ ಮಗಳಿದ್ದಾಳೆ. ಹೌದೇ? ಹಿಮವತಿ ಎನ್ನುವ ಹಾಗೆ. ಒಳ್ಳೆಯದು. ಅವಳನ್ನು ಬಹಳ ಪ್ರೀತಿಯಿಂದ ಬೆಳೆಸಿದೆ. ನನ್ನ ಹೆಂಡತಿ ಸತ್ವವಾಗಿದ್ದಾಳೆ. ಹೆಸರು ಬೇಡ, ಸತ್ತ ಮೇಲೆ ಹೆಸರು ಯಾಕೆ? ಆಯ್ತಲ್ವಾ? ಇವಳು ನನ್ನ ಅಕ್ಕ. ಇವಳ ಹೆಸರು ಗುಣಮಂಜರಿ ಎನ್ನುವ ಹಾಗೆ. ಇವಳ ಮಗನಾದಂತಹ ಚೂಡಾಮಣಿಗೆ ನನ್ನ ಮಗಳನ್ನು ಕೊಡುವುದು ಅಂತ ನಿಶ್ಚಯ ಆಗಿತ್ತು. ಈಗ ಇಲ್ಲಿ ಪ್ರಕರಣ ಏನು ಅಂತ ಹೇಳಿದ್ರೆ, ಮದುವೆ ಎನ್ನುವ ಹಾಗೆ ತೀರ್ಮಾನಿಸಿದಲ್ಲಿಗೆ ಮದುವೆಯ ಮಂಟಪಕ್ಕೆ ತಮ್ಮ ಮಗ ಏಕಾಏಕಿ ಪ್ರವೇಶ ಮಾಡಿ ನನ್ನ ಮಗಳನ್ನು ಅಪಹರಿಸಿ ತಂದಿದ್ದಾರೆ. ನನ್ನ ಮಗಳಿಗೆ ನ್ಯಾಯ ಬೇಕು. ಮದುವೆ ಆಗುವವರ ಯಾರು? ಇಲ್ಲಿ ಬರಪ್ಪ. ಇಲ್ಲಿ ನಿಲ್ಲು. ನಾನು ಸತ್ಯವೊಂದನ್ನಲ್ಲದೆ ಬೇರೇನನ್ನೂ ಹೇಳುವುದಿಲ್ಲ. ಸತ್ಯವನ್ನೇ ಹೇಳ್ತೇನೆ ಅಂತ ಹೇಳಿ. ಸತ್ಯವನ್ನೇ ಹೇಳ್ತೇನೆ. ಇವರ ಮಗ ನಾನು ಅಪ್ಪ ಸತ್ತ ಮೇಲೆ ಹುಟ್ಟಿದ್ದು. ನಿನ್ನ ಹೆಸರು? ನನ್ನ ಹೆಸರು ಚೂಡುವಾಣಿ ಅಂತ ಹೇಳಿ. ನಿನಗೆ ಮದುವೆ ಆಗುವುದಕ್ಕೆ ಇಷ್ಟ ಇತ್ತಾ? ಮದುವೆ ಆಗುವುದಕ್ಕೆ ಇಷ್ಟ ಇತ್ತು. ಹೌದಾ? ಹಾಗಾಗಿ ನನಗೀಗ ಕರಿಮಣಿ ಇಟ್ಕೊಂಡಿದ್ದೇನೆ. ನನಗೆ ಹೆಂಡತಿ ಬೇಕು, ಹೆಂಡತಿ ಬೇಕು, ಹೆಂಡತಿ ಬೇಕು. ಅಲ್ಲಿ ಕುಳಿತು. ಮದುವೆ ಮಾಡಿಸಿದ ಪುರೋಹಿತ ಯಾರು? ಇಲ್ಲಿ ಬನ್ನಿ. ಹೋರಾಟ ಪುರೋಹಿತರೇ, ನಿಮ್ಮಲ್ಲಿ ಒಂದೊಂದೇ ಪ್ರಶ್ನೆ ಇದೆ. ಮದುವೆ ಪೂರ್ಣ ಆಗುವುದು ಹೇಗೆ ಹೇಳಿ? ಹಾರಾರ್ಪಣ ಆಗಿದೆ? ಮಾಂಗಲ್ಯ ಧಾರಣೆ ಆಗಿದೆ? ಆಗ್ಬೇಕಷ್ಟೇ. ದಾರಿ ಎರೆದು ಕೊಟ್ಟಿದ್ದೀರಾ? ನಾಗೋಲೆ ನಡೆದಿದೆಯೋ? ಚತುರ್ಥಿ ಆಗಿದೆಯೋ? ಎಲ್ಲಿವರೆಗೆ ಮಾಡಿದ್ದೀರಿ ತಿಳಿಸಿ. ಹೂವಿನ ಮಾಲೆ ಪರಸ್ಪರ ಗಂಡು ಹೆಣ್ಣು ಹೂವಿನ ಮಾಲೆ ಕೊರಳಿಗೆ ಹಾಕಿಕೊಂಡಿದ್ದಾರೆ. ಆಮೇಲೆ ಕರಿಮಣಿ ಕಟ್ಟಬೇಕು ಅಂತ ಯೋಚನೆ ಮಾಡಿ ನಿಂತಿದ್ದಾವೆ. ಏನ್ ನಡೆಯಿತು? ಆಲೋಚನೆ ಮಾಡಿ ನಿಂತಿದ್ದಾವೆ. ಎಲ್ಲಿಂದ ಬಂದ ಅಂತ ಹೇಳಿಲ್ಲ. ಮಿಂಚಿನ ಬಳ್ಳಿ ಹಾಗೆ ಬಂದು ಹುಡುಗಿಯ ಕೈ ಕಟ್ಟು ಜುಕ್ಕ ಹಾರಿಕೊಂಡು ಹೋಗಿದ್ದಾಳೆ. ಯಾರು ಅಂತ ಹೇಳಿ ಪುಣ್ಯಾತ್ಮ. ಜಿಮ್ಕ ಜಿಮ್ಕ ಎಂತದು ಜಿಮ್ಕ? ಯಾರು ಯಾರು ಅಂತ ಹೇಳುವಾಗ ಈ ಮನುಷ್ಯ ಹೇಳಿದ್ದು ನಿಮ್ಮ ಮಗ. ನನಗೆ ಗೊತ್ತಿಲ್ಲ, ನಾನು ನೋಡ್ಲಿಲ್ಲ.
ನಿಮಗೆ ಏನಾಗಬೇಕಿತ್ತು? ನನಗೆ ದಕ್ಷಿಣ ಬೇಕು, ಬೇಕೇ ಬೇಕು, ದಕ್ಷಿಣ ಬೇಕು. ಅಲ್ಲಿ ಕೊಡಿಸುವ. ಮದುವೆ ಆಗದಿದ್ರೆ ಒಮ್ಮೆ ಕೂತ್ಕೊಳ್ಳಯ್ಯ. ಯಾರಲ್ಲಿ ಮಗನಾದ ಸತ್ಯವ್ರತನನ್ನು ಈ ಕಡೆ ನಿಲುವರ ದುರ್ಮತಿಗೆ ನಿನ್ನನ್ನು ಬೆಲ್ಲ ಕುಲಗಾದೆ ಅಪಕೀರ್ತಿಯೇ ಕೆಲವು ಬಟ್ಟದ ದೀಕ್ಷೆಯೊಳಗಿರಿ ವಧುವನು ಸೆಳೆದದ್ದು ಕೇಳಾದೆಯ. ಸತ್ಯವ್ರತ ಅಪ್ಪ, ತಂದೆ ಆದವನು ಮಗನನ್ನು ಮಗ ಅಂತ ಕರೆಯುವುದಿಲ್ಲ, ಕಂದ ಅಂತ ಪ್ರೀತಿಯಿಂದ ಕರೆಯುವುದಿಲ್ಲ. ಸುಪುತ್ರ, ಉತ್ತಮ ಪುತ್ರನೆಂದೆನಿಸಿಕೊಳ್ಬೇಕು. ತಂದೆ ತಾಯಿಗಳಿಗೆ ಕೀರ್ತಿಯನ್ನು ತಂದು ಕೊಡಬೇಕು. ನಿನ್ನ ಬಗ್ಗೆ 10 ಹಲವು ಆಸೆಗಳನ್ನು ಇರಿಸಿಕೊಂಡಿದ್ದೆ. ಮಗನೇ, ನನಗೆ ಅಪಕೀರ್ತಿ ತರುವಂತಹ ಕಾರ್ಯವನ್ನು ಮಾಡುವುದಕ್ಕೆ ಮನ ಮಾಡಿದ್ಯಂತೆ. ಸಮಾಜದಲ್ಲಿ ನಾನು ತಲೆ ಎತ್ತಿ ನಡೆಯದ ಹಾಗೆ ಮಾಡುವಂತಹ ಹೇಯ ಕಾರ್ಯ, ನೀಚ ಕಾರ್ಯ ನಿನ್ನಿಂದ ನಡೆದಿದೆ ಅಂತ ನಿನ್ನ ಬಗ್ಗೆ ಅನೇಕರು ಬಂದು ಇಲ್ಲಿ ದೂರು ಹೇಳಿದ್ದಾರೆ. ಆದ ಕಾರಣ ನ್ಯಾಯಪೀಠದ ಮುಂದೆ ಸತ್ಯವನ್ನು ಹೇಳಬೇಕು. ಮದುವೆ ಮಂಟಪವನ್ನು ಸೇರಿ ಮದುವೆಣಿಗಿತ್ತಿಯ ಕೈ ಹಿಡಿದು ಅಲ್ಲಿರುವವರನ್ನೆಲ್ಲ ಕೈ ಆಯುಧದಿಂದ ಹೆದರಿಸಿ ಎಳೆದುಕೊಂಡು ಹೋದೆಯಂತೆ. ಯಾಕೆ 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 ಹೇಳಿ. ಜೀಯ ನಾನು ಬಗೆದ ಕೃತಿಯ ಹೇಯವೆದು ಬಗೆಯಿಸಲ್ಲ ಸಾಯಲಿದ್ದ ಕನ್ಯೆಯವಳ ಕಾಗೆ ಮೊದಲೇ ಬಲ್ಲೆನವಳ ಮೊದಲೇ ಬಲ್ಲೆನವಳ ಜೀಯ ನಾನು ಬಗೆದ ಕೃತಿಯು ರಾಜದಂಡವನ್ನು ಕೈಯಲ್ಲಿ ಹಿಡಿದು ನ್ಯಾಯಪೀಠವನ್ನು ಅಲಂಕರಿಸುವವರು ನೀವು. ಪ್ರಜಾ ಪರಿವಾರದವರಿಗೆ ಎಲ್ಲರಿಗೂ ಏಕರೂಪದ ನ್ಯಾಯವನ್ನು ಒದಗಿಸಿಕೊಡ್ತೀರನ್ನೋ ಭರವಸೆಯಿಂದ ಇಷ್ಟೋ ಮಂದಿ ಇಲ್ಲಿ ಸೇರಿರುವಾಗ ಸಂಬಂಧದಲ್ಲಿ ನಾನು ಮಗನಾಗಿದ್ರು ಈ ಕಾಲಕ್ಕೆ ನಿಮ್ಮ ಎದುರಿನಲ್ಲಿ ಸಾಮಾನ್ಯ ಒಬ್ಬ ಪ್ರಜೆ ಎನ್ನುವ ನಿಲುವಿನಿಂದ ತಾನಾಡುವಂತಹ ಪ್ರತಿಯೊಂದು ಶಬ್ದಗಳಲ್ಲಿ ಎಚ್ಚರಿಕೆಯನ್ನು ವಹಿಸಿ ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದು ತಪ್ಪು, ಯಾವುದು ಸರಿ ಎನ್ನುವಂತಹ ವಿವೇಚನೆಗೆ ಒಳಗಾಗಿ ವಿಚಾರವನ್ನು ನಿಮ್ಮ ಮುಂದೆ ಮಂಡಿಸ್ತಾ ಇದ್ದೇನೆ. ನಿನ್ನನ್ನು ಎಷ್ಟೋ ಮಂದಿಗಳು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ. ನೀನೇನು ಹೇಳ್ತಿ? ಮುಕ್ತವಾಗಿ ಯಾವ ಕಾರಣಕ್ಕೂ ಈ ನ್ಯಾಯಪೀಠದ ಎದುರಿನಲ್ಲಿ ನಾನು ಸಟೆಯನ್ನಾಡುವುದಿಲ್ಲ. ಹೇಳು ಸತ್ಯ. ಇವರು ಹೇಳಿದಂತ ಇಷ್ಟು ಘಟನೆ ನಡೆದದ್ದು ನಿಜ. ಹೌದೇ? ಹಾಗೆ ಅಂತ ಈ ಘಟನೆಯ ಹಿನ್ನೆಲೆ ಏನು ಎಂಬುದನ್ನು ಇವರು ಯಾರು ಅರಿತವರಲ್ಲ. ಅದೇನು ಹೇಳು. ಇವರು ಹೇಳಿದಂತಹ ಹಿಮವತಿ ಎನ್ನುವಂತಹ ತರುಣಿಯನ್ನು ಮದುವೆ ಮಂಟಪದಿಂದ ನಾನು ಎಳೆದುಕೊಂಡು ಹೋದದ್ದು ಹೌದೇ. ಹಾಗೆ ಅಂತ ನೇರವಾಗಿ ಹಿಂದು ಮುಂದು ಏನು ಗೊತ್ತಿಲ್ಲದೆ ಮದುವೆ ಮಂಟಪವನ್ನು ಪ್ರವೇಶ ಮಾಡಿ ಆ ಹೆಣ್ಣನ್ನು ಬಲಾತ್ಕಾರವಾಗಿ ಎಳೆದುಕೊಂಡು ಹೋದವ ನಾನಲ್ಲ. ಆ ಹೆಣ್ಣಿನ ಪರಿಚಯ ನನಗೆ ಮೊದಲೇ ಇತ್ತು. ಗುರುಮಠದಲ್ಲಿರುವ ಕಾಲಕ್ಕೆ ದುಷ್ಟನಾದಂತಹ ಕುಂಭೋದರನನ್ನು ಕೊಲ್ಲುವುದಕ್ಕೆ ಗುರುಗಳು ನನ್ನನ್ನು ಕಳುಹಿಸಿದ ಆ ಕಾಲಕ್ಕೆ ಅವನನ್ನು ವಧಿಸಿ ಮರಳಿ ಗುರುಗಳನ್ನು ಕಾಣುವುದಕ್ಕೆ ಬರುವಾಗ ಹರಿಯುತ್ತಿರುವಂತಹ ನದಿಯಲ್ಲಿ ಕೊಚ್ಚಿ ಹೋಗುತ್ತಿದ್ದಂತಹ ಹಿಮವತಿಯನ್ನು ಕಾಪಾಡಿದವ ನಾನು. ಪರಸ್ಪರ ಮಾತುಕತೆ ನಡೆದಾಗ ಅವಳ ನಿಷ್ಕಲ್ಮಶವಾದಂತಹ ಮನವನ್ನು ನಾನು ಅರಿತವನಿದ್ದೇನೆ. ಮಾತ್ರವಲ್ಲ, ಅಂದು ಆ ನದಿಯ ನೀರಿನಲ್ಲಿ ಕೊಚ್ಚಿ ಹೋಗುವ ಅವಳನ್ನು, ಅಂದ್ರೆ ಸಾಯುವ ಸ್ಥಿತಿಯಲ್ಲಿದ್ದಂತ ಅವಳನ್ನು ಬದುಕಿಸಿದವ ನಾನು ಎನ್ನುವ ನೆಲೆಯಿಂದ ಕೇವಲ ಒಂದು ದಿನದಲ್ಲಿ ಅಲ್ಪ ಕಾಲದಲ್ಲಿ ಅವಳನ್ನು ಬದುಕಿಸಿದರೆ ಸಾಲದು, ಜೀವನ ಪರ್ಯಂತರ ಅವಳ ಜೀವನಕ್ಕೆ ರಕ್ಷಣೆಯನ್ನು ಕೊಡಬೇಕು ಎನ್ನುವ ನೆಲೆಯಿಂದ ಅವಳ ಮನವನ್ನು ಅರಿತು ಅವಳಲ್ಲಿ ನಾನೇ ಕೇಳಿದ್ದೇನೆ, ನೀನು ನನ್ನನ್ನು ಮದುವೆ ಆಗ್ತೀಯಾ ಅಂತ. ಮೊದಲಿಗೆ ಒಪ್ಪದಿದ್ರು ತದನಂತರ ತನ್ನ ಮಾತನ್ನ ಆಲಿಸಿದ ಅವಳು ಒಪ್ಪಿಗೆಯನ್ನು ನೀಡಿದ್ದಾಳೆ. ಅರ್ಥಾತ್ ಪರಸ್ಪರ ನಾವಿರುವರು ಮೆಚ್ಚಿ ಮದುವೆಗೆ ಒಪ್ಪಿಕೊಂಡವರಿದ್ದೇವೆ. ಆವಾಗ ಅವಳಲ್ಲಿ ಒಂದು ಮಾತು ಹೇಳಿದ್ದೆ ನಾನು. ತಂದೆಯಲ್ಲಿ ವಿಚಾರವನ್ನು ತಿಳಿಸಿ ಗುರು ಹಿರಿಯರ ಆಶೀರ್ವಾದ ಒಪ್ಪಿಗೆಯನ್ನು ಪಡೆದು ಆಮೇಲೆ ಮದುವೆ ಆಗುವ ಆ ಕಾಲಕ್ಕೆ ಬಂದು ನಿನಗೆ ತಿಳಿಸ್ತೇನೆ ಅಂತ. ಅದರ ಮಧ್ಯದಲ್ಲಿ ಅಲ್ಲಿ ಕುಳಿತಿದ್ದಾನಲ್ಲ ಅವ ಮನುಷ್ಯ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬುದ್ಧಿವಂತನೋ? ಅಲ್ಲ, ಹೆಡ್ಡನೋ? ಖಂಡಿತ ಅಲ್ಲ. ಅವ ಅತೀ ಬುದ್ಧಿವಂತ ಅಂತ ಅವನನ್ನು ಕರಿಬೇಕಾಗ್ತದೆ.
ಮಾತ್ರ ಅಲ್ಲ, ಇಂತಹ ಏನು ಅರಿಯದ ಈ ಮೂಢನನ್ನು ಮದುವೆಯಾಗಿ ಅನುನಿತ್ಯವೂ ಅವಳ ಬದುಕನ್ನು ಸಾಯಿಸುವುದಕ್ಕಿಂತ ನಾನವಳ ಬದುಕಿಗೆ ಆಧಾರವಾಗಿ ನಿಲ್ಲಬೇಕೆನ್ನುವ ಕಾರಣಕ್ಕಾಗಿ ಮದುವೆ ಮಂಟಪದಿಂದ ಅವಳನ್ನು ಕರೆತಂದದ್ದು ಹೀನ ಕೃತ್ಯ ಅಂತ ಇವರು ಯಾರಾದ್ರೂ ಒಪ್ಪಿಕೊಳ್ಳುವುದಿದ್ರೆ ನಾನು ಮಾಡಿದ್ದು ತಪ್ಪು ಅಂತ ಒಪ್ಪಿಕೊಳ್ತೇನೆ. ನನ್ನ ಮಟ್ಟಿಗೆ ನಾನು ಮಾಡಿದ ಕಾರ್ಯ ಸರಿ ಉಂಟು. ಸೂರ್ಯವಂಶದವರು ಆಡಿದ ಮಾತಿಗೆ ತಪ್ಪಬಹುದೇ? ತನಯನ ಮನದಿರವರಿತ ದಿನಪಾನ್ವಯ ಸಿಂಹ ಗಂಟಗಳು ಸುಡುಕೃತವೆಂಬೆನೆ ತೊಳಲಿದಾಗ ಮಗುಳಾಚಾರ್ಯನುಳ್ ಒರೆದಾಗ ಸುಪಥವ ತೋರು ನ್ಯಾಯಪೀಠದಲ್ಲಿ ನಾನಿದ್ದೇನೆ. ನನ್ನ ತಲೆಯ ಮೇಲೆ ತಕ್ಕಡಿ ಇದೆ. ನ್ಯಾಯೋಚಿತವಾಗಿ ಅನ್ಯಾಯ ಆದವರಿಗೆ ನ್ಯಾಯವನ್ನು ನೀಡಬೇಕು. ಅಲ್ಲಿ ಭೇದ ಭಾವವನ್ನು ತೋರಕೂಡದು ಎನ್ನುವ ಕಾರಣಕ್ಕಾಗಿಯೇ ಅದನ್ನು ನೇತು ಹಾಕಿದ್ದು ಅಂತ ನೀವೇ ಹೇಳಿದ್ದೀರಿ. ನೋಡಿದ್ದೀರಾ, ಮಗ ಹೇಳಿದ ಮಾತನ್ನು ಕೇಳಿದಾಗ ಸರಿ ಅಂತ ಅನ್ನಿಸ್ತಾ ಇದೆ. ಆದರೆ ಬಹಳಷ್ಟು ಮಂದಿಗಳು ಬಂದು ನಮಗೆ ಅನ್ಯಾಯವಾಗಿದೆ ಅಂತ ಒಕ್ಕರಲಿಂದ ಹೇಳ್ತಾ ಇದ್ದಾರೆ. ತೀರ್ಮಾನವನ್ನು ಹೇಗೆ ಕೊಡಬೇಕು ಅಂತ ನನಗಿನ್ನೂ ಅರ್ಥವಾಗ್ತಾ ಇಲ್ಲ. ಇಗಳಿ ಅಡಕತ್ತರಿಯಲ್ಲಿ ಸಿಕ್ಕಿದ ಅಡಕೆ ಅಂತಾಗಿದ್ದೇನೆ. ಉಗುಳಿದ್ರೆ ಶುದ್ಧ ಕೆಡ್ತದೆ, ನುಂಗಿದ್ರೆ ಗಂಟಲು ಸುಡ್ತದೆ ಎನ್ನುವಂತಹ ಸಮಸ್ಯೆಗೆ ನಾನು ಒಳಗಾಗಿದ್ದೇನೆ. ಆದ ಕಾರಣ ಪೂಜ್ಯರಾದಂತಹ ನಿಮ್ಮಲ್ಲಿ ನನ್ನನ್ನು ನಿವೇದನೆ, ಪೂಜ್ಯರೇ, ನನ್ನ ಮಗ ಮಾಡಿದ್ದು ಸರಿಯೋ ತಪ್ಪೋ ಹೇಳಿ ನ್ಯಾಯ ಕೊಡಿ, ನ್ಯಾಯ ಕೊಡಿ. ನಿಬಂಧನ ಗುರುದೇವ, ನಿನ್ನ ಮಗನಿಗೂ ಹಿಮವತಿಗೂ ಪ್ರೇಮಾಂಕುರವಾದ ವಿಷಯ ಗುರುಮಠದಲ್ಲಿರುವಾಗಲೇ ನನಗೆ ವೇದ್ಯವಾಗಿದೆ. ಸೂರ್ಯವಂಶದ ಸಿಂಹಾಸನದಲ್ಲಿ ಆ ವಾಮಭಾಗವನ್ನು ಅಲಂಕರಿಸುವುದಕ್ಕೆ ವೈಶ್ಯಕನ್ಯೆ ಸರಿಯಲ್ಲ ಹೀಗೆ ಹೇಳಿದಾಗ ಅವರ ಪ್ರೇಮಾಂಕುರವಾದದ್ದು ಮಾತ್ರವಲ್ಲ, ಪ್ರೇಮ ಅನ್ನೋದು ಭದ್ರವಾಗಿದೆ ಅನ್ನೋದನ್ನು ಅರಿತೆ ಆಶ್ರಮದಿಂದ ನಾನು ಕಳುಹಿಸಿಕೊಟ್ಟವ. ಒಲಿದಂತಹ ಜೋಡಿಯನ್ನು ದೂರೀಕರಿಸುವುದು ಸರಿಯಲ್ಲವೆಂಬುದು ನನ್ನ ಭಾವನೆಯಾದರೂ ಪ್ರಸ್ತುತ ಸ್ಥಿತಿಯಲ್ಲಿ ನ್ಯಾಯ ತೀರ್ಮಾನವನ್ನು ಕೊಡುವಂತಹ ಹೊಣೆಗಾರಿಕೆ ನಿನಗೆ ಬಂದಿದೆ. ಹೌದು, ನಾನು ಗುರುವಾಗಿ ಹೇಳುವುದು ಏನು ಅಂತ ಹೇಳಿದ್ರೆ, ನಿಬಂಧನ, ಯಾವುದೇ ರೀತಿಯ ಬಂಧನವನ್ನು ಹೊಂದಿದವನು ನೀನಲ್ಲ, ಯಾವುದೇ ರೀತಿಯ ಸಂಬಂಧವನ್ನು ಇಟ್ಟುಕೊಳ್ಳಬಾರದು. ದಂಡದರ ಅಂತ ಯಮನಿಗೆ ಒಂದು ಹೆಸರುಂಟು, ನಿಜ. ಅದೇ ಭೂಮಿಯಲ್ಲಿ ಅರಸನೇ ದಂಡದರನಾದ್ರೆ ನ್ಯಾಯ ತೀರ್ಮಾನದ ಬಗ್ಗೆ ಯಾವುದೇ ರೀತಿಯ ಮಮಕಾರವನ್ನು ತೋರದೆ ನ್ಯಾಯವನ್ನು ಹೇಳಿದ ಅಂತ ಆದ್ರೆ ಅಳಿದ ನಂತರ ಆ ಸೂರ್ಯನಂದನನಾದಂತಹ ಯಮನಿಗೆ ಶಿಕ್ಷೆಯನ್ನು ಕೊಡುವುದಕ್ಕೆ ಯಾವ ಕಷ್ಟವೂ ಆಗುವುದಿಲ್ಲ. ಆದ್ದರಿಂದ ಏನು ಮಾಡ್ತೀರೋ ಗೊತ್ತಿಲ್ಲ, ನನಗೆ ಸಂಧ್ಯಾ ವಂದನೆಗೆ ಹೊತ್ತಾಯಿತು, ಬರ್ತೇನೆ. ನನ್ನ ಮಗನಿಗೆ ಹೇಗೂ ಹೆಂಡತಿ ಇಲ್ಲ, ಇದ್ದವಳನ್ನು ಅವ ಕದ್ದುಕೊಂಡು ಹೋಗಿ ಇದು ಮೊದಲೇ ಪ್ರೀತಿ ಉಂಟು, ಹಾಗುಂಟು ಹೀಗುಂಟು ಆಯ್ತು, ಗೊತ್ತಾಯ್ತು, ನಿಮಗೆ ಅವನ ಮೇಲೆ ಪ್ರೀತಿ ಆಯ್ತು. ನನ್ನ ಮಗನಿಗೆ ಯಾರನ್ನು ಕಟ್ಟಿಸಿದಾಯಿಸುದೋ ದೇವರಿಗೆ. ಹೌದು, ಅವನ ಪ್ರೀತಿಗೆ ಏನು ಹೊಣೆ? ನಮಗೆ ನ್ಯಾಯ ಕೊಡಿ, ನಮಗೆ ನ್ಯಾಯ ಕೊಡಿ. ಅಮ್ಮ, ಮದುವೆಗೆ ಎಷ್ಟು ಖರ್ಚು ವೆಚ್ಚ ಆಗಿದೆ ಅದನ್ನೆಲ್ಲ ಕೊಡಿಸೋಣ. ಮಗನನ್ನು ಕರೆದುಕೊಂಡು ಹೋಗು. ಖರ್ಚು ವೆಚ್ಚದಲ್ಲಿ ಮುಗೀತದ? ಖರ್ಚು ವೆಚ್ಚದಲ್ಲಿ ಮುಗಿದ್ರೆ ನನ್ನ ಮಗನಿಗೆ ಆದದ್ದು ಶಿಕ್ಷೆ ಇದು, ಮದುವೆ ಇಲ್ಲದಾಗಿ ಆದ್ದು. ನಮಗೆ ಒಂದು ಯಾರನ್ನಾದ್ರೂ ತೋರಿಸಿದ ನನ್ನ ಕಟ್ಟಿ ಬಿಡ್ತೇವೆ. ನಾನೊಬ್ಬ ಹೆಣ್ಣು ಹೆತ್ತ ತಂದೆಯಾಗಿ ಹೇಳುವುದಿದ್ರೆ ಏನಪ್ಪ, ಈ ಹುಚ್ಚನನ್ನು ಮದುವೆಯಾಗಿ ನನ್ನ ಮಗಳು ಇವನ ಮನೆಯಲ್ಲಿ ಸೆಗಣಿ ಎತ್ತುವುದಕ್ಕಿಂತ ಅರಸು ಮನೆತನದ ಸೊಸೆಯಾದ್ರೆ ನನಗೆ ಅದಕ್ಕಿಂತ ದೊಡ್ಡ ಸಂತೋಷ. ನೋಡಿ ನಮ್ಮ ರಕ್ತ ಸಂಬಂಧ ಹೇಗುಂಟು ಅಂತೇಳಿ. ಪುರೋಹಿತರೆ, ನನ್ನದು ಇದಕ್ಕೆ ವಿರೋಧ ಇಲ್ಲ. ನನ್ನ ದೂರನ್ನು ಹಿಂಪಡೆದು ನಾನು ಹೋಗ್ತಾ ಇದ್ದೇನೆ. ಪುರೋಹಿತರೆ ನ್ಯಾಯ ಕೊಡಿ. ಇಲ್ಲಿ ಬನ್ನಿ, ನಿಮಗೆ ಬೇಕಾದ್ದು ದಕ್ಷಿಣೆ ಕೊಡಿಸೋಣ.
ಮದುವೆ ಎನ್ನುವುದು ಎರಡು ಮನೆ ಮನಗಳ ಬೆಸುಗೆ, ಹೌದಲ್ವಾ? ಹೂಮಾಲೆ ಹಾಕುವ ಹೊತ್ತಿಗೆ ಕೇಳಿದ್ದೇನೆ ಹುಡುಗಿ ಹತ್ರ. ಈಗಲಾಗ ಹೇಳು ಒಪ್ಪಿಗೆ ಇದೆಯೋ ಅಂತ. ಏನು ಹೇಳಿದ್ರು? ಒಪ್ಪಿಗೆ ಇರಲಿಲ್ಲ. ಹಾಗಿದ್ರೆ ಒತ್ತಾಯದ ಮದುವೆಗೆ ಈಕೆ ಇವನನ್ನು ಅಲ್ಲಿಗೆ ಕಳುಹಿಸಿದ್ದು ಅಂತ ಆಯ್ತು. ಈ ಸೂಟ ಇದ್ದಾಳಲ್ಲ, ಹೇಳಿ, ತಾವು ಹೇಳಬಹುದು. ಹೌದು, ಅವಳು ಅವಳಿಗೆ ಕಿವಿ ಇವನಿಗೆ ಇದು ಮಾಡಿ ಕಳುಹಿಸಿಕೊಟ್ಟ. ನನಗೆ ದಕ್ಷಿಣ ಸಿಕ್ಕಿದ್ದು ಅಷ್ಟೇ, ಕೊಡಿಸೋಣ. ಅಧಿಕಾರಿಗಳಲ್ಲಿ ಹೇಳಿದ್ದೇನೆ, ಪಡೆದುಕೊಂಡು ಹೋಗಿ. ಮದುವೆ ಮಾಡುವುದು ನನ್ನನ್ನು ಹೋಗಿ ಬಂದವರೆಲ್ಲವರು ನಮ್ಮ ವಿರುದ್ಧ ಅಲ್ವಾ? ಅಮ್ಮ ನೋಡ, ನೀವು ನ್ಯಾಯ ಏನು ಕೊಡ್ತೀರಿ ಅಂತ ನಾವು ಜನ್ಮವಾಯಿತ ನಿನಗೆ ಜನನ ಮಧ್ಯದಲ್ಲಿ ಎನ್ನ ಆನಂದವು ಕೊಂದದಾಯ್ತಿ ಅನೆಯನೆ ನೀನೆನಗೆ. ಸಭೆಯಲ್ಲಿ ಕುಳಿತವರು ಎಷ್ಟು ಮಂದಿ ಎದ್ದು ಹೋದರು. ನ್ಯಾಯ ಬೇಕು ಅಂತ ಕೇಳಿದವರು ಅಳುತ್ತಾ ಹೋದರು. ನಿಮ್ಮ ಬಗ್ಗೆ ಭರವಸೆಯನ್ನೇ ಕಳ್ಕೊಂಡ್ರು. ಜೊತೆಯಲ್ಲಿ ನನಗೆ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ. ಹೌದು, ನಿಬಂಧನ ಆಳ್ವಿಕೆಯಲ್ಲಿ ನಮಗೆ ನ್ಯಾಯ ಸಿಗಲಿಲ್ಲ ಹೀಗೆಂದು ಹೇಳಿದ್ರೆ ನಮ್ಮ ವಂಶದವರಿಗೆ ಅದರಿಂದ ಅಪಖ್ಯಾತಿ, ಕಳಂಕವಾಗ್ತದೆ. ಹೌದಲ್ಲ? ಹೌದು. ನ್ಯಾಯಕ್ಕಾಗಿ ನಮ್ಮ ಹಿರಿಯರು ಏನೆಲ್ಲ ತ್ಯಾಗ ಮಾಡಿದ್ದಾರೆ ಅಂತ ನಿನಗೆ ಗೊತ್ತಿದ್ದು ಇಂಥ ಹೇಯ ಕಾರ್ಯಕ್ಕೆ ಮನ ಮಾಡಿದೆಯಲ್ಲ, ನಿನ್ನನ್ನು ಮಗ ಅಂತ ಕರೆಸಿಕೊಳ್ಳುವುದಕ್ಕೆ ನನಗೆ ಇಷ್ಟವಿಲ್ಲ. ನಾನು ಹಿಮವತಿಯನ್ನು ಮನಸ್ಸಹ ಪ್ರೀತಿಸ್ತೇನೆ ಅಂತ ಒಂದು ಮಾತನ್ನು ತಂದೆಯಾದಂತಹ ನನ್ನಲ್ಲಿ ಹೇಳಿ ಬೇಡ, ತಂದೆಯಲ್ಲಿ ಹೇಳುವುದಕ್ಕೆ ನೀನು ಮುಂದಾಗಲಿಲ್ಲ ಅಂತ ಆದ್ರೆ ನೀನು ಅಪರಾಧಿ ಸ್ಥಾನದಲ್ಲಿದ್ದಿ. ಅಯೋಧ್ಯೆ ಅರಮನೆಯಲ್ಲಿ ನಮ್ಮ ಕಣ್ಣ ಮುಂದೆ ನೀನು ಇರಕೂಡದು. ನೀನು ಮಗನಲ್ಲ, ನಾನಪ್ಪನಲ್ಲ. ನಡೆಯಲು ಚಾಂಡಾಲರ ಕೆರೆಯಳು ನಡೆ. ನಡೆಯಲು ಚಾಂಡಾಲರ ಕೆರೆಯುಡಿರು ಬಿಡದೆ ದ್ವಾದಶ ವತ್ಸರ ಕೊಡವಿಯೊಳ ಕೃತಿಯ ಪೊಡವಿದ ನನುಗನು ನಡೆಸಲಾಗಿದು ಖಂಡೆಯ. ಅಯೋಧ್ಯೆಯ ಅರಮನೆಯಲ್ಲಿ ನಿನ್ನನ್ನು ನಾನು ಉಳಿಸಿಕೊಂಡೆ ಅಂತಾದ್ರೆ ಲೋಕದ ಜನ ಏನಂತಾರು, ಆದ ಕಾರಣ ಕಣ್ಣ ಮುಂದೆ ಇರಕೂಡದು. ನನ್ನ ಮನಸ್ಸು ನಿರ್ಮಲವಾಗಿಲ್ಲ, ಅದು ಪರಿಶುದ್ಧವಾಗಬೇಕು, ಅಪ್ಪಟ ಚಿನ್ನವಾಗಬೇಕು. ಅದಕ್ಕಾಗಿ ಅರಮನೆಯಲ್ಲಿರಬಾರದು. ಅಯೋಧ್ಯೆಯ ಆವರಣ ಎಲ್ಲಿಯೂ ಇರಕೂಡದು. ಹೋಗು, 12 ವರ್ಷಗಳ ತನಕ ಚಾಂಡಾಲ ಕೇರಿಯಲ್ಲಿ ವಾಸ ಮಾಡು. ಹೊರಟು ಹೋಗು. ಸತ್ಯ ಮೀರುವುದಿಲ್ಲ, ಸತ್ಯ ಮೀರಿದುದಿಲ್ಲ ನಡೆಯೊಳಗೆ. ವಿಧಿ ಬರೆದ ಬಲೆಯೋಳು ಬಿತ್ತು ಕೇಸರಿಯಿತು ಮುದನೆನಗೆ. ನೃಪನಿಗೆ ಪತನವನ ಪೊಗುವೆ ಅವಧಿಯದು ಮುಗಿಯಲ್ಕಿ ಕರೆವಿರೇ ಎನ್ನ ಕರೆವಿರಿ ಮತ್ತೆ ಪ್ರೇಮದೊಳೊಮ್ಮೆ ಮಗನಿಲ್ದು ಕರೆವಿರೇ ಜನಕಾನ ಬರುವರೆ ಒಪ್ಪಿಗೆಯೋ. ಸತ್ಯ ಮೀರಿದುದಿಲ್ಲ ಜನಕ
ಮಾತನ್ನು ಕೇಳಿದ ಕ್ಷಣದಲ್ಲಿ ನಾನು ವಿಚಲಿತನಾಗಿದ್ದೇನೆ ಅಂತ ತಾವು ಖಂಡಿತವಾಗಿಯೂ ಭಾವಿಸಬಾರದು. ಮಗನೆಂಬ ಮಮಕಾರವನ್ನು ತೊರೆದು ನಾಡಿನ ಅರಸ ಎನ್ನುವ ನೆಲೆಯಿಂದ ನೀವು ನಿರ್ಧರಿಸಿದಂತಹ ಈ ನಿರ್ಧಾರ ನನ್ನ ಬದುಕಿನಲ್ಲಿ ಅದು ಸಮಂಜಸ ಅಂತ ನನಗೆ ಕಾಣ್ತಾ ಇದೆ. ಮಗನೆಂಬ ಮಮಕಾರದಿಂದ ಈ ನ್ಯಾಯವನ್ನು ನೀವು ತಿರುಗಿಸ್ತಾ ಇದ್ರೆ ಕೇವಲ ಮಗನ ಪಾಲಿಗೆ ನೀವು ತಂದೆಯಾಗ್ತಿದ್ರಿ. ಆದರೆ ಯಾವುದು ನ್ಯಾಯ ಯಾವುದು ಅಧರ್ಮ ಎನ್ನುವುದನ್ನು ತಿಳಿದು ತೀರ್ಮಾನಿಸಿದ ಕಾರಣ ಇಡೀ ನಮ್ಮ ನಾಡಿನ ಸಮಸ್ತ ಪ್ರಜೆಗಳ ಮುಂದೆ ನೀವು ತಲೆ ಎತ್ತಿ ನಿಲ್ಲುವ ಹಾಗೆ ಒಂದು ತೀರ್ಮಾನವನ್ನು ನೀವು ಕೊಟ್ಟಿದ್ದೀರಲ್ಲ. ನಿಮ್ಮ ತೀರ್ಮಾನ ನಿಮ್ಮ ನಿರ್ಧಾರವನ್ನು ಶಿರದಲ್ಲಿ ನಾನು ಧರಿಸಿಕೊಡ್ತೇನಪ್ಪ. ನಿಮ್ಮ ಮಗನಾಗಿ ಅದನ್ನು ಈಡೇರಿಸಬೇಕಾದ ನನ್ನ ಕರ್ತವ್ಯ ಅಂತ ತಿಳಿದು ನಿಮ್ಮಿಂದಲೂ ಒಂದು ಹೆಜ್ಜೆ ಮುಂದೆ ಹೋಗಿ 12 ವರ್ಷಗಳ ಕಾಲ ಚಾಂಡಾಲರ ಕೇರಿಯ ವಾಸ ಆಗಬೇಕಪ್ಪ ನನಗೆ ಶಿಕ್ಷೆ. ಇಲ್ಲದಿದ್ದರೆ ಹಿಮವತಿಯನ್ನು ಕಂಡು ನಮ್ಮಲ್ಲಿ ಮೊಳಕೆಯೊಡೆದ ಪ್ರೇಮ ಪ್ರಕರಣವನ್ನು ನಿಮ್ಮಲ್ಲಿ ಹೇಳಬೇಕು ಅಂತ ಸಮಯ ಸಂದರ್ಭಕ್ಕೆ ನಾನು ಕಾಯ್ತಾ ಇದ್ದ. ಆ ಸಂದರ್ಭ ನನಗೆ ಒದಗಿ ಬರಲಿಲ್ಲ ಅಂತ ಆದರೆ ಇದಕ್ಕೆ ಹೇಳುವುದು ವಿಧಿ. ವಿಧಿ ಬಲೆದಂತ ಬಲೆಯೊಳಗೆ ಸಿಕ್ಕಿದ ಕೇಸರಿಯಂತೆ ನಿಮ್ಮ ಮಗನ ಬದುಕು ಇವತ್ತಾಗಿತ್ತು ಅಂತಾದರೆ ವಿಧಿ ಬರಹವನ್ನು ಮೀರಿ ನಿಲ್ಲುವುದಕ್ಕೆ ಈ ಪ್ರಪಂಚದಲ್ಲಿ ಯಾರಿಗೆ ಸಾಧ್ಯ ಉಂಟು? ನಿಮ್ಮ ಮಗ ಅದಕ್ಕಿಂತ ಹೊರತಾಗಿರುವುದಕ್ಕೆ ಸಾಧ್ಯ ಇಲ್ಲ. ನನಗೆ ಶಿಕ್ಷೆಯಾದರೂ ಮನಸ್ಸಿನಲ್ಲಿ ಆತ್ಮತೃಪ್ತಿ ಇದೆ. ನಿಬಂಧನ ಯಾವ ಬಂಧನಕ್ಕೂ ಸಿಲುಕದೆ ನೀವು ನಿರ್ಧಾರವನ್ನು ಕೈಗೊಂಡಿದ್ದೀರಲ್ಲ, ನಿಮ್ಮ ಮಗನಾಗಿ ಪ್ರಪಂಚದ ಬೆಳಕನ್ನು ಕಂಡದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತು ಅಂತ ತಿಳ್ಕೊಳ್ತೇನೆ. ಖಂಡಿತವಾಗಿ ಹೋಗ್ತೇನೆ, ಈ ಶಿಕ್ಷೆಯನ್ನು ನಾನು ಅನುಭವಿಸ್ತೇನೆ. ಆದರೆ ಅಪ್ಪ ಕೊನೆಯದಾಗಿ ನಿಮ್ಮಲ್ಲಿ ಒಂದು ಮಾತು ಕೇಳ್ತೇನೆ. ಏನಪ್ಪ? 12 ವರ್ಷ ಆ ಶಿಕ್ಷೆಯನ್ನು ನಾನು ಅನುಭವಿಸಿ ಮರಳಿ ನಾಡಿಗೆ ಬರುವಾಗ ನನ್ನನ್ನು ಮಗನಿಂದ ಒಪ್ಪಿಕೊಳ್ತೀರಾ? ಎಸೆಯದಿರು ನುಡಿಗಣಿಯ ಎಸೆಯದಿರು ಎನ್ನಯ ಉಸಿರೇ ಮಗನೇ. ಎಸೆಯದಿರು ನುಡಿಗಣಿಯ ಎನ್ನಯ ಉಸಿರೇ ಇನಕುಲ ದೊಸರೇ ಇನಕುಲ ದೊಸರೇ. ಸಕಲರು ವಸುದೆಯುಳ್ ಅತಂತ್ರರು ವಿಮಲ ಪಥ ಅಸಿಯ ಮಧು ವಸುದೆಯುಳ್ ಸಕಲರು ಅತಂತ್ರರು ವಿಮಲ ಪಥ ಅಸಿಯ ಮಧು ವಗಿನಿಯೊಳು ಪುಟಗೊಂಡು ಅಯೋಧ್ಯೆಗೆ ಚಿನ್ನವಾಗಿಯೇ ಕಂದ ಬಾರೆ ಕಂದ ಅಯೋಧ್ಯೆಗೆ ಚಿನ್ನವಾಗಿಯೇ ಕಂದ ಬಾ. ನಿನ್ನ ಸಿಂಹಾಸನವು ಕಾದಿರುವುದು ಕಂದ, ನಿನ್ನ ಸಿಂಹಾಸನವು ಕಾದಿರುವುದಿನ್ನು ತೆರಳೈಗೆ. ಎಸೆಯದಿರು ನುಡಿಗಣೆಯ ಎನ್ನಯ ಉಸಿರೇ ಉಸಿರೇ ಇನಕುಲ ದೊಸರೇ ಎನ್ನಯ ಉಸಿರೇ ಇನಕುಲ ದೊಸರೇ.
ಒಪ್ಪಿಕೊಳ್ತೀರಪ್ಪ? ನನ್ನನ್ನು ಮಗ ಅಂತ ಸ್ವೀಕರಿಸ್ತೀರಪ್ಪ? ತುಟಿ ಬಿಚ್ಚಬೇಡ ಮಗನೇ, ನಾನು ನಿರ್ದಯ ಅಂತ ತಿಳ್ಕೊಂಡ್ಯಾ? ಇಲ್ಲ, ನನಗೂ ಒಂದು ಹೃದಯ ಇದೆ ಮಗನೇ, ನಿನ್ನ ಮೇಲೆ ಮಮತೆ ಇದೆ ಮಗನೇ. ಹುಟ್ಟಿ ಇಷ್ಟು ವರ್ಷವಾಯಿತು, ನಿನ್ನ ಮನನೋಯುವಂತಹ ಕಾರ್ಯಗಳನ್ನು ನಾನು ಮಾಡಿದ್ದುಂಟೆ ಇಲ್ಲ. ನಿನ್ನ ಏಳಿಗೆಯನ್ನು ಕಣ್ಣುಗಳಿಂದ ಕಂಡು ಆನಂದಪಟ್ಟವ ನಾನಪ್ಪ. ಆದರೆ ನಿನ್ನ ಬದುಕಿನಲ್ಲಿ ಇಂತಹ ಒಂದು ದುರ್ಘಟನೆ ನಡೆಯುತ್ತದೆ ಅಂತ ನಾನಂತೂ ಊಹಿಸಲಿಲ್ಲ. ನನ್ನ ಪ್ರಾಣದ ಉಸಿರು ನೀನು. ಹೌದಪ್ಪ. ಸೂರ್ಯ ವಂಶವನ್ನು ಬೆಳಗುವ ಹೊಸರು ನೀನು ಮಗನೇ. ಅಪ್ಪ, ಮಾತೆಂಬ ಬಾಣದಿಂದ ನನ್ನ ಹೃದಯವನ್ನು ಚುಚ್ಚದಿರು, ಚುಚ್ಚದಿರು. ನನ್ನ ಆಡೆ ಇದೆ, ನನ್ನ ಆಡೆ. ಇಲ್ಲಪ್ಪ ಮಗನೇ. ಜನಕ, ಉಳಿದವರಿಂದ ತಪ್ಪಿತಸ್ಥ ಅಂತ ಹೇಳುವುದಕ್ಕಿಂತ ಬದಲು ತಾವು ಒಳ್ಳೆಯವರು ಅಂತ ಹೇಳಿಸಿಕೊಳ್ಳುವುದು ಬಹಳಷ್ಟು ಕಷ್ಟ ಮಗನೇ. ಬಿಳಿ ಬಟ್ಟೆ ಉಟ್ಟವ ಯಾವತ್ತೂ ಕೊಳಕಿಗೆ ಹೆದರ್ತಾನೆ. ಹೌದು, ಸೂರ್ಯವಂಶದವರು ನಾವು. ನಿರ್ಮಲ ಹೃದಯವುಳ್ಳವರಾಗಿ ನಿರ್ಮಲ ಕಾರ್ಯವನ್ನು ಮಾಡುವವರು ಹೀಗೆನ್ನುವಂತಹ ನೆಗಳತೆಗೆ ಪಾತ್ರರಾಗಿದ್ದೇವೆ. ಅಂತವರೊಬ್ಬ ಕೆಟ್ಟ ಕಾರ್ಯವನ್ನು ಮಾಡಿದ, ನಿಬಂಧನನ ಪುತ್ರ ದಾರಿ ತಪ್ಪಿದ, ಹೆಣ್ಣಿನ ಮೇಲೆ ಕಣ್ಣಿಟ್ಟ, ತನ್ನ ಕಾಮನೆಯನ್ನು ಪೂರೈಸಿಕೊಳ್ಳುವುದಕ್ಕಾಗಿ ಅದೋ ತಂದೆಯ ಮುಂದೆ ಉದ್ದಟನಾಗಿ ನಡೆದುಕೊಂಡ. ಹೀಗೆಂತೂ ನೀನು ಹೇಳಿಸಿಕೊಳ್ಳುವುದಕ್ಕೆ ಖಂಡಿತವಾಗಿಯೂ ನನ್ನ ಮನ ಒಪ್ಪಲಾರದು. ನನಗೆ ಅರ್ಥ ಆಯ್ತಪ್ಪ. ಆದ ಕಾರಣವೇ ಚಾಂಡಾಲಕೇರಿಯಲ್ಲಿರು. ಯಾರನ್ನು ಸಮಾಜ ದೂರ ಮಾಡಿದೆಯೋ ಅವರನ್ನು ಹತ್ತಿರ ಮಾಡು. ಮನುಷ್ಯರಾಗಿ ನಾವು ಹುಟ್ಟಿದ್ದೇವೆ, ಮಾನವ ಕುಲ ತಾನಂದೇ ಬಲಂ, ಎಲ್ಲರೂ ಜೊತೆಯಾಗಿ ಬದುಕಬೇಕು ಎನ್ನುವ ನೀತಿಯನ್ನು ಅವರಿಗೆ ತಿಳಿಯ ಹೇಳು. ಸಮಾಜದಲ್ಲಿ ಜೊತೆಯಾಗಿ ಬದುಕುವಂತೆ ಮಗನೇ ಅವರನ್ನು ನ್ಯಾಯದ ಪಥದಲ್ಲಿ, ಧರ್ಮದ ಪಥದಲ್ಲಿ ಮುನ್ನಡೆಸು. ಆಗ ಮಾತ್ರ ಇದೋ ನಿನ್ನಯ್ಯನ ಆತ್ಮಕ್ಕೆ ತೃಪ್ತಿ ಒದಗುವುದರ ಜೊತೆಯಲ್ಲಿ ನಮ್ಮ ವಂಶದ ಕೀರ್ತಿಯನ್ನು ನೀನು ಎತ್ತಿ ಹಿಡಿದ ಹಾಗಾಗ್ತದೆ. 12 ವರ್ಷ ಕಳೆದ ಮೇಲೆ ಮಗನೇ ನೀನು ಬರುವಾಗ ಅಯೋಧ್ಯೆಯ ಸಿಂಹಾಸನ ನಿನಗಾಗಿ ಕಾದಿದೆ. ಹೌದೇ, ನಿನಗಾಗಿ ತೆರವಾಗಿದೆ. ಮಗನೇ ಅಪ್ಪ, ಖಂಡಿತವಾಗಿಯೂ ಮುಂದೆ ನೀನು ಅಯೋಧ್ಯೆಯ ಚಕ್ರವರ್ತಿಯಾಗಿ ನಮ್ಮ ವಂಶದ ಕೀರ್ತಿಯನ್ನು ಎತ್ತಿ ಹಿಡಿಯಬೇಕು. ಆದ ಕಾರಣ ನನ್ನ ನಾಲಿಗೆಯಿಂದ ಹೊರಬಿದ್ದ ಮಾತಿನಂತೆ ಇಲ್ಲಿರಬೇಡ. ಪತ್ನಿಯನ್ನು ಜರೆಸೇರಿಸಿಕೊಂಡು ಹೋಗು, ಹೋಗು. ಒಂದು ಆಲಿಂಗನಪ್ಪ, ನೋಡ್ಲಿಕ್ಕಿಲ್ಲ. ಒಂದು ಆಲಿಂಗನಪ್ಪ. ಮತ್ತೆ ತಾನು ಬದುಕಿರ್ತೇನೋ ಇಲ್ವೋ ತಿಳಿದ ಹೇಳ್ಬೇಡಿಯಪ್ಪ. ಕೊನೆಯ ಈ ಆಲಿಂಗನ ಗೊತ್ತಿರುವ ನಾನು ಬರುವಲ್ಲಿಯವರೆಗೆ ನೀವು ಬದುಕಿರಬೇಕಪ್ಪ. ನಿಮ್ಮ ಮಗ ನಿರ್ಚಲ್ಮಶನಾಗಿ ಬರುವುದನ್ನು ಕಾಣಬೇಕಪ್ಪ. ನಿರಪರಾಧಿ ಅಂತ ನಾನು ತೋರಿಸಿಕೊಡ್ತೇನೆ. ಹೋಗು ಆದಿತ್ಯ. ಗುರುದೇವ ಕೇಳಿಲ್ಲ ಕಿರಿದಾಸೆಯಿಂದು ಬರಡಾದುದೇನೆಂಬೆ ಮಮ ವಂಶ ಬಂಧು ಇನ ವಂಶ
ಅಂತ್ಯದೇಳಿಗೆ ಇವನಿಲ್ದಲೆನುತ ಜನಪಾಲ ಪದವಿ ಬಂತಲ್ಲ ವಿಪದ ಹಿರಿದಾತೆ ಗುರುದೇವ ಮಹಾರಾಜ, ನಿಜ ಬದುಕು ಎಂಬುದು ನಟನೊಬ್ಬ ರಂಗಭೂಮಿಯಲ್ಲಿ ಇದ್ದ ಹಾಗೆ ಪ್ರೇಕ್ಷಕನಾದವ ರಂಗಭೂಮಿಯಿಂದ ಹೋಗು 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 ಅಂತ ಹೇಳುವುದಕ್ಕಿಂತ ಮೊದಲೇ ಆತ ನಿರ್ಗಮಿಸಬೇಕು. ಸಾಕು ಸ್ವಾಮಿ, ಸಾಕಾಗಿ ಹೋಯಿತು. ದೀರ್ಘಕಾಲದವರೆಗೆ ಅಯೋಧ್ಯೆ ಸಿಂಹಾಸನದಲ್ಲಿ ಕುಳಿತು ಆಳ್ವಿಕೆಯನ್ನು ಮಾಡಿದೆ, ಜನಮನ್ನಣೆಗೆ ಪಾತ್ರನಾದೆ. ಯಾಕೋ ಏನು ನನ್ನ ಮನಸ್ಸು ಹೇಳ್ತಾ ಇದೆ, ನಿಲ್ಲಬೇಡ, ಹೊರಟು ಹೋಗು ಒತ್ತಾಯಿಸ್ತಾ ಇದೆ. ತಮ್ಮ ಮುಂದೆ ನನ್ನದೊಂದು ವೇದನೆ. ಹೇಳು ಮಹಾರಾಜ. ಮಗನಂತೂ ಕಣ್ಣ ಮುಂದೆ ಇಲ್ಲ. ಹಾಗೆಂತ ಸಿಂಹಾಸನ ಬರಿದಾಗ ಕೂಡೋದಲ್ಲ, ನಮ್ಮನ್ನು ನಂಬಿದಂತಹ ಪ್ರಜೆಗಳಿಗೆ ಅನ್ಯಾಯವಾಗ ಕೂಡೋದಲ್ಲ. ನಮ್ಮನ್ನು ಮುನ್ನಡೆಸುವವರು ಯಾರು ಯಾರು ಎನ್ನುವ ಪ್ರಶ್ನೆ ಬಂದರೆ ಅವರಿಗೆ ಸರಿಯಾದಂತಹ ಉತ್ತರವನ್ನು ಹೇಳುವವ ಬೇಕಲ್ಲ. ಪೂಜ್ಯರೇ, ನೀವಿದ್ದೀರಿ. ಸೂರ್ಯವಂಶದಲ್ಲಿ ಹುಟ್ಟಿದವರನ್ನೆಲ್ಲ ತಿಳಿಯ ಹೇಳಿ ಮುನ್ನಡೆಸಿ ಸಮಾಜದಲ್ಲಿ ನಮ್ಮ ಹೆಸರನ್ನು ಉಳಿದವರು ಹೇಳುವಂತೆ ಮಾಡಿಸಿದವರು. ನಿಮ್ಮ ಉಪಕಾರವನ್ನಂತೂ ಜನ್ಮ ಜನ್ಮದಲ್ಲಿ ನಾವ್ಯಾರು ಏನಾಗಬೇಕಪ್ಪ? ಆದ ಕಾರಣ ಗುರುದೇವ, ಹೇಳು. ನಿಮ್ಮಲ್ಲಿ ಒಂದೇ ಒಂದು ಮಾತು. ಹೇಳು ಮಹಾರಾಜ. 12 ವರ್ಷ ಕಳೆದ ಮೇಲೆ ನನ್ನ ಮಗನಾದಂತಹ ಸತ್ಯವ್ರತ ಬಂದಾಗ ಇಲ್ಲಿಯ ಹೊಣೆಯನ್ನು ನೀವು ಒಪ್ಪಿಸಬೇಕು. ನೀನೆಲ್ಲಿ ಹೋಗ್ತಿ? ನಾನಂತೂ ಇಲ್ಲಿ ಇರುವುದಿಲ್ಲ. ಮತ್ತೆ ಪತ್ನಿ ಸಮೇತ ವಾನಪ್ರಸ್ಥವನ್ನು ಕೈಗೊಳ್ಳುವಂತಹ ನಿರ್ಧಾರ ಮಾಡಿದ್ದೇನೆ. ಆದ ಕಾರಣ ಗುರುದೇವ, ಆಶೀರ್ವದಿಸಿ ಕಳುಹಿಸಿಕೊಡಬೇಕು ಅಂತ ದೀನನಾಗಿ ಕೈ ಜೋಡಿಸಿ ಬೇಡ್ತೇನೆ. ಕಳಿಸಿ ದೇವ. ಹೇಳಪ್ಪ. ಹೊಣೆಗಾರಿಕೆಯಿಂದ ನುಡಿಸಿಕೊಳ್ಳುವುದಲ್ಲ, ಸಾಕಾಯಿತು. ಬಿಡುಗಡೆಗೊಳಿಸಿ ಮಹಾರಾಜ. ಬಿಡುಗಡೆಗೊಳಿಸಿ. ಲೋಕದ ಕಣ್ಣಾದಂತಹ ಸೂರ್ಯದೇವನ ವಂಶದಲ್ಲಿ ಹುಟ್ಟಿ ಆಳಿದ ಬಾಳಿದ ರಾಯರುಗಳ ಕಥೆಯನ್ನೆಲ್ಲ ಕೇಳಿದಾಗ ಅವರು ಮಾಡಿದಂತಹ ತ್ಯಾಗವೋ ಸಾಹಸವೋ ಇದೆಲ್ಲದಕ್ಕೂ ಪ್ರತಿಯಾಗಿ ಉತ್ತರ ಕೊಡುವಂತಹ ಒಬ್ಬ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ನಿಬಂಧನ ಮಹಾರಾಜ. ಇಕ್ಷಾಕು ಮಹಾರಾಜ ದಂಡಕನನ್ನು ಅರಮನೆಯಿಂದ ಹೊರಗಿಟ್ಟ. ನಿಜ. ಪಾರಿವಾಳದ ಜೀವವನ್ನು ಉಳಿಸುವುದಕ್ಕಾಗಿ ಗಿಡುಗಕ್ಕೆ ತನ್ನ ಶರೀರದ ಮಾಂಸವನ್ನು ಶಿಬಿ ಮಹಾರಾಜ ಕೆತ್ತಿಕೊಟ್ಟ, ನೀಡಿದ್ದಾನೆ. ಅಂತವರ ವಂಶದಲ್ಲಿ ಹುಟ್ಟಿ ಅವರಿಗಿರುವಂತಹ ಹೆಸರನ್ನು ಉಳಿಸಿದೆ ಅನ್ನುವಂತಹ ನೆಗಳತೆ ನಿನಗೆ ಸಂದಾಯವಾಗ್ತದಪ್ಪ. ನಿನ್ನ ಮನಸ್ಸು ಎಷ್ಟು ಘಾಸಿಗೊಂಡಿದೆ ಅನ್ನುವುದು ನಿನ್ನ ಮಾತಿನಿಂದ ನನಗೆ ಅರ್ಥವಾಗ್ತಾ ಇದೆ. ಅಕ್ಕರೆಯಿಂದ ಸಾಕಿ ಬೆಳೆಸಿದಂತಹ ಮಗನನ್ನು ಕಟುಕನಂತೆ ವರ್ತಿಸಿ ಅರಮನೆಯಿಂದ ಹೊರಗಿಟ್ಟು 12 ವರ್ಷಗಳವರೆಗೆ ಚಾಂಡಾರುಳ ಕೇರಿಯಲ್ಲಿರುವಂತೆ ಏನು ತ್ಯಾಗವಪ್ಪ. ಯೋಚಿಸಬೇಡ. ಗುರುವಾಗಿ ನಿನ್ನ ಅನುಪಸ್ಥಿತಿಯಲ್ಲಿ ಈ ಸಿಂಹಾಸನವನ್ನು ರಕ್ಷಣೆ ಮಾಡಿಕೊಂಡು ಬರುತ್ತೇನೆ. ಧನ್ಯನಾದೆ. 12 ವರ್ಷ ಕಳೆದವ ಬಂದಾಗ ಇಲ್ಲಿಯ ಸಿಂಹವಿಷ್ಟಿರದಲ್ಲಿ ಅವನನ್ನು ಕೂರಿಸಿ ಅಭಿಷೇಚನವನ್ನು ಮಾಡ್ತೇನೆ. ಹೋದಲ್ಲಿ ದೇವರು ನಿನ್ನನ್ನು ರಕ್ಷಣೆ ಮಾಡಿ ಹೋಗ. ಸಭದಿ ಸತ್ಯಮೃತನು ತನ್ನಯ ಸುವಗಿಯುಳು ವಿವರಿಸಿದ ಎರಗಿದ ವಿಪದವನು ಮೀ ಕಠಿಣ ಬಾಳುಯ ಕಮಲ ನೇತ್ರೆಯುಳು ನೀರೇ ಸೌಭಾಗ್ಯದ ಸುಂದರ ತಾರೆಗೆ ಸುಖ ಜೀವನ ಯಾನ ಸಮೀರೆ ದುಗುಡವಿದೆ
ಬಡಿ ಬಾಡುನಿ ಮೃಗಧರ ಬದನೆ ರಮಣೀ ರಾಜವೈಭವದಿಂದ ನಿನ್ನ ಬದುಕನ್ನು ನನ್ನ ಜೊತೆಗೂಡಿ ಸಾಗಿಸ್ತೇನೆ ಎನ್ನುವ ಭರವಸೆಯಿಂದ ನಿನ್ನನ್ನು ಕೈ ಹಿಡಿದು ಎಳೆ ತಂದವ ನಾನು, ಕೈ ಹಿಡಿದು ಮುನ್ನಡೆಸಬೇಕಾದವ ನಾನು. ಆದರೆ ಸಂತೋಷದ ಸಾಗರದಲ್ಲಿ ತೇಲಾಡಬೇಕಾಗಿದ್ದ ನೀನು ಇಂದು ನನ್ನನ್ನು ಕಂಡು ಈ ರೀತಿಯಾಗಿ ನೀನು ಕಣ್ಣೀರು ಸುರಿಸ್ತಾ ಇದೆಯಲ್ಲ, ಯಾಕೆ? ಏನಾಯ್ತೆ ನಿನಗೆ? ಯಾಕೆ? ನಾನೇ ಅಲ್ವ ಕಾರಣ ಅದಕ್ಕೆ. ಕುಸುಮ ಚಿತ್ತನೆ ಬದುಕಿಸಿದೆಯ ಅಬಲೆಯದ ಕೊಸಗಿ ಪವನೆ ನಿಮಗೆ ಬಿಸದ ಮಿತ್ರ ಯಜವ ಪೀಠದ ಮೂರ್ತಿ ಎಸೆದು ಕೋದುದೆ ಮಲಿನಕ್ಕೆ ಎಸೆವ ಪೀಠದ ಮೂರ್ತಿ ಎಸೆದು ಹೋದುದೆ ಮಲಿನಕ್ಕೆ ರಮಣ ನೀರಿನಲ್ಲಿ ಕೊಚ್ಚಿ ಹೋಗುತ್ತಿರುವಂತ ನನ್ನನ್ನು ರಕ್ಷಿಸಿದವರು, ಮದುವೆಯಾಗಲು ಬಯಸಿದವರು. ಆದರೆ ಇಂದು ನಿಮ್ಮ ಈ ಸ್ಥಿತಿಗೆ ಕಾರಣ ನಾನೇ ಅಲ್ವೇ? ಯೋಚನೆ ಮಾಡಿ. ಏನು? ಎಲ್ಲಿ ಇರ್ಬೇಕಾದವರು ನೀವು? ಸೂರ್ಯವಂಶದ ಪೀಠದ ಮೂರ್ತಿ ತಾವು ಇಂದು ಚಾಂಡಾಲಗೇರಿಯನ್ನು ಸೇರುವ ಹಾಗಾಯಿತು. ಅದಕ್ಕೆಲ್ಲ ಕಾರಣ ನಾನೇ ಕಾರಣ. ಯಾಕೆ ನೀನು ಈ ರೀತಿಯಾಗಿ ಕಲ್ಪಿಸಿಕೊಳ್ತೀನಿ? ಅಲ್ಲದೆ ಮತ್ತೇನು? ಖಂಡಿತ ನೀನು ಇದಕ್ಕೆ ಕಾರಣ ಅಂತ ನೀನು ತಿಳ್ಕೊಳ್ಬಾರ್ದು. ಪ್ರಾಜ್ಞರಾಡಿದ ಮಾತೇ ಇಲ್ವ, ನಾವು ಬದುಕಿನಲ್ಲಿ ಒಂದನ್ನು ಪಡೆದೆವು ಅಂತಾದರೆ ಮತ್ತೊಂದನ್ನು ಕಳೆದುಕೊಳ್ತೇವೆ ಅಂತ. ಬಹುಶಃ ಅದು ಈ ರೀತಿಯಾಗಿ ಪರಿಣಾಮ ನನ್ನ ಬದುಕಿನಲ್ಲಿ ಕೊಡ್ತದೆ ಅಂತ ಕಲ್ಪನೆ ಇರಲಿಲ್ಲ ನನಗೆ. ಯೋಚನೆ ಮಾಡಬೇಡ, 12 ವರ್ಷಗಳ ಕಾಲ ತಾನೇ ಶಿಕ್ಷೆ ಕೊಟ್ಟದ್ದು ನನಗೆ. ಆ ಶಿಕ್ಷೆಯನ್ನು ನಾನು ಅನುಭವಿಸಿ ಅದನ್ನು ಪೂರೈಸಿ ಆದಷ್ಟು ಬೇಗ ಬಂದು ನಿನ್ನ ಮುಖವನ್ನು ಕಾಣ್ತೇನೆ. ಧೈರ್ಯದಿಂದ ಇರಬೇಕು. ಧೈರ್ಯ? ನಿಮ್ಮನ್ನು ಬಿಟ್ಟು ಬದುಕುವಂತ ಶಕ್ತಿ ನನ್ನಲ್ಲಿ ಇದೆಯಾ? ಅಂದ್ರೆ ನಾನು ಬರ್ತೇನೆ ನಿಮ್ಮ ಜೊತೆಯಲ್ಲಿ. ನೀನು? ಹೌದು. ಶಿಕ್ಷೆ ನನಗಿರುವುದೇ? ಕೇವಲ ನಿಮ್ಮ ಸುಖದಲ್ಲಿ ನಾನು ಸಹಭಾಗಿಯಾಗಿರ್ತೇನಂತ ಬಯಸುವವಳಲ್ಲ ನಾನು. ಮತ್ತೆ ನಿಮ್ಮ ಕಷ್ಟದಲ್ಲಿಯೂ ನಾನು ಇರ್ತೇನೆ. ಆಹಾ, ನೀವಿಲ್ಲದೆ ನನಗೆ ಇಲ್ಲಿರುವುದಕ್ಕೆ ಸಾಧ್ಯವೇ ಹೇಳಿ? ಹೌದು, ಖಂಡಿತ ಹೌದು. ನನ್ನನ್ನೇ ಅನುಸರಿಸಿ ಬಂದವಳು ನೀನು. ನಾನಿಲ್ಲದಿದ್ದರೆ ನಿನ್ನ ಬದುಕಿಗೆ ಇಲ್ಲಿ ಎಲ್ಲಿದೆ ಅಸ್ತಿತ್ವ? ನನ್ನ ಜೊತೆಗೆ ನೀನು ಇರಬೇಕಾದವಳು. ಸತಿ ಇದ್ದಲ್ಲಿ ಪತಿ, ಪತಿ ಇದ್ದಲ್ಲಿ ಸತಿ ಎನ್ನುವ ಸತ್ಯವನ್ನು ಅರ್ಥ ಮಾಡಿಕೊಂಡಿದ್ಯಲ್ಲ. ಈ ಪತಿಗೆ ಸರಿಯಾದ ಸತಿಯಾಗಿ ನನ್ನನ್ನೇ ನೀನು ಅನುಸರಿಸಿಕೊಂಡು ಬರ್ತೀಂತಾದರೆ ನನ್ನ ಸುಖದಲ್ಲಿ ನಿನಗೆ ಪಾಲು ಕೊಡಲಿಕ್ಕೆ ನನಗೆ ಈಗ ಸದ್ಯಕ್ಕೆ ಆಗಲಿಲ್ಲ. ಆದರೆ ನನ್ನ ಈ ದುಃಖದಲ್ಲಿ ಆದರೂ ನಿನಗೆ ಪಾಲು ಕೊಡಬೇಕು ಅಂತ ನೀನು ಕೇಳ್ತೀಂತಾದರೆ ನೀನು ಸರಿಯಾದ ಪತ್ನಿ ಅಂತ ನಿರ್ಧರಿಸಿ ಬಾ, ನನ್ನನ್ನು ಅನುಸರಿಸಿ ಹೊರಡೋಣ.
ತ್ರಿಶಂಕುವೆಂಬಾತ ಸಾಕೇತದಿ ಜೀವನದ ಬಗ್ಗೆ ಸಿಂಹಾವಲೋಕನವನ್ನು ಮಾಡಿದವಾಗ ನಡೆದಂತಹ ಘಟನೆಗಳೆಲ್ಲವೂ ಮರುಕಳಿಸುವಾಗ ಜೀವನದಲ್ಲಿ ಇಷ್ಟೂ ಕಷ್ಟ ನಷ್ಟ ಸುಖ ದುಃಖಗಳೆಲ್ಲವೂ ಸೇರಿಕೊಂಡಿರುತ್ತದೆಯಲ್ಲ ಅಂತ ಯೋಚನೆ ಮಾಡಿದ್ರೆ ಬಹಳಷ್ಟು ನೋವಾಗುತ್ತದೆ. ತ್ರಿಶಂಕು ಸತ್ಯವ್ರತ ನಾಮಕನಾದಂತಹ ನನಗೆ ತ್ರಿಶಂಕು ಎನ್ನುವಂತ ಅನ್ವರ್ಥ ನಾಮ ಆಶ್ಚರ್ಯವಾಗುತ್ತಾ ಇದೆ. ಯಾವುದೂ ಕೂಡ ತಿಳಿದು ನಮ್ಮಿಂದ ಆಗುವುದಿಲ್ಲ. ತಿಳಿಯದೇ ಇರುವಂತಹ ತಪ್ಪುಗಳಿಗೆ ಶಿಕ್ಷೆ ಆಗುತ್ತದೆ ಅಂತ ಆದರೆ ಜೀವನದಲ್ಲಿ ನಾವಲ್ಲ, ಸಾಮಾನ್ಯರ ಪಾಡೇನು? ನಿರ್ಗತಿಕರಾದಂತಹ ಅವರಿಗೆ ಜೀವನವನ್ನು ನಡೆಸುವುದು ಹೇಗೆ ಎನ್ನುವುದು ತೋಚದೆ ಕೊನೆಗೆ ಹೇಗೋ ಜೀವನವನ್ನು ಮಾಡಿ ಅಂತ್ಯವನ್ನು ಕಾಣುತ್ತಾರೆ. ನಾವಾದರೂ ರಾಜವಂಶದಲ್ಲಿ ಹುಟ್ಟಿದವರಾದ ಕಾರಣವಾಗಿ ಯಾವುದೇ ಒಂದು ಕೊರತೆಗಳಿಲ್ಲದೆ ಮುಂದಕ್ಕೆ ನಡೆಯಬಹುದಾಗಿದೆ. 12 ವರ್ಷಗಳ ಕಾಲ ರಾಜ್ಯಭ್ರಷ್ಟನಾಗಿ ಹೊರಯಿದ್ದೆ ನಾನು. ಆವಾಗ ಬರಗಾಲವೂ ಬಾಧಿಸಿತು. ಗುರುಗಳಾದಂತಹ ವಶಿಷ್ಠರು ನನ್ನನ್ನು ಕರೆದರು. ನಿನ್ನ ಚಂಡಾಲತ್ವ ಹೋಯಿತು ಮಗನೇ, ನೀನು ಬಾ, ರಾಜ್ಯಕ್ಕೆ ಬಾ ಎನ್ನುವ ಹಾಗೆ. ತ್ರಿಶಂಕು ಎನ್ನುವಂತಹ ಪಾಪದಿಂದ ನೀನು ಬಳಲಬೇಕಾದದ್ದಿಲ್ಲ ಅಂತ. ಪಾಣಿಗ್ರಹಣವಾದಂತಹ ಕನ್ಯೆಯನ್ನು ಮದುವೆ ಮಂಟಪದಿಂದ ನಾನು ಅಪಹರಿಸಿದ್ದೇ ಒಂದು ಪಾಪ. ಆ ನಂತರ ಚಂಡಾಲಕೇರಿಯಲ್ಲಿರುವ ವೇಳೆಯಲ್ಲಿ ದೇನವನ್ನು ಕಡಿದು ಸಂಸ್ಕರಿಸದೆ ಅದನ್ನು ಭಕ್ಷಣೆ ಮಾಡಿದ್ದರಿಂದ ಅದೊಂದು ಪಾಪ. ಚಂಡಾಲಕೇರಿಯಲ್ಲಿದ್ದದ್ದರಿಂದಲೂ ಈ ತ್ರಿಶಂಕು ನಿನ್ನಲ್ಲಿ ಉಳಿದುಕೊಂಡಿದೆ ಹೀಗೆಂದು ಎಲ್ಲರೂ ನನ್ನನ್ನು ಗುರುತಿಸುವುದಕ್ಕೆ ಹೇಳುವುದಕ್ಕೆ ಆರಂಭಿಸಿದರು. ಗುರುಗಳು ಸಮಾಧಾನದ ಮಾತನ್ನು ಹೇಳಿ ಮತ್ತೆ ಸಾಕೇತದ ಅಧಿಕಾರವನ್ನು ನನಗೆ ಒಪ್ಪಿಸಿದರು. ಪ್ರಜಾ ರಂಜಕನಾಗಿಯೂ ಪ್ರಜಾ ಪರಿಪಾಲಕನಾಗಿಯೂ ಈ ಸಾಕೇತವನ್ನು ಆಳುತ್ತಾ ಇದ್ದೇನೆ ಎನ್ನುವ ನೆಮ್ಮದಿ ನನ್ನಲ್ಲಿದೆ. ಆದರೆ ಒಂದು ಮನಸ್ಸಿಗೊಂದು ಆಶೆ ಹುಟ್ಟಿಕೊಂಡಿದೆ. ಶತಕಾಲನು ಮೆನಗಾಗದಿರಲಾಗಿ ಮದ್ಗುರುವಿಗೆ ಮನೋಗತವನರುಗಿದನು ನರದೆ. ಯಾಗ ಶತಕವನು ಶತಯಾಗವ ನಾನೇ ನಿದರ್ಶನಾದರೂ ಕೂಡ ನಾವು ಮಾಡಬೇಕಾದಂತಹ ಸಾಧನೆಗಳು ಅನೇಕ ಇವೆ. ಸಾಧನೆಗಳನ್ನು ಮಾಡುವುದರ ಮೂಲಕವಾಗಿ ಪ್ರಪಂಚದಲ್ಲಿ ಕೀರ್ತಿವಂತರಾಗಿ ಮೆರೆಯಬೇಕು ಎನ್ನುವುದು ಮಾನವನಿಗೆ ಹುಟ್ಟಿದಂತಹ ಎಲ್ಲವರಿಗೂ ಕೂಡ ಬರುವಂತಹ ಆಶೆ. ಈ ಆಶೆಯಂತೆಯೇ ಸಕಲವೂ ನನಗೆ ಒಲಿದು ಬಂದಿದೆ. ಪುತ್ರರತ್ನವನ್ನು ಪಡೆದುಕೊಂಡಿದ್ದೇನೆ. ಯಾವುದೇ ಒಂದು ಕೊರತೆಗಳಿಲ್ಲ. ಮುಂದಕ್ಕೆ ನಮ್ಮ ರಾಜ್ಯಕ್ಕೆ ಬೇಕಾದಂತಹ ಸದ್ಗುಣವಂತನಿದ್ದಾನೆ. ಆದರೂ ಕೂಡ ನನ್ನ ಮನಸ್ಸಿನಲ್ಲಿ ಒಂದು ಆಕಾಂಕ್ಷೆ, ಶತಯಾಗಗಳನ್ನು ಮಾಡಬೇಕು. ಶತಯಾಗಗಳನ್ನು ಮಾಡುವುದರ ಮೂಲಕವಾಗಿ ಉನ್ನತವಾದಂತಹ ಪದವಿಯನ್ನು ಪಡೆಯಬೇಕೆನ್ನುವಂಥ ಆಶೆ ನನ್ನದ್ದು. ಏನು ಮಾಡೋಣ ಎನ್ನುವ ಹಾಗೆ ಯೋಚನೆಯನ್ನು ಮಾಡುತ್ತಿರುವಂತಹ ವೇಳೆಯಲ್ಲೇ ಹೊಳೆಯಿತು. ಗುರುಗಳಾದಂತಹ ವಶಿಷ್ಠರಲ್ಲಿ ನಿವೇದಿಸಿಕೊಂಡೆ, ಗುರುದೇವ ಯಾಗವೊಂದನ್ನು ಮಾಡಬೇಕು ಅಂತ. ಒಪ್ಪಿಕೊಂಡ್ರು. ಈಗ ನೀನು ಶುದ್ಧ ಮನಸ್ಕನಾಗಿದ್ದೀಯ, ಶಾರೀರಿಕವಾಗಿಯೂ ಶುದ್ಧನಾಗಿದ್ದೀಯ, ಮಾಡೋಣ ಅಂತ ಹೇಳಿದ್ರು.
ಬಹಳ ಸಮಯಗಳು ಕಳೆದು ಹೋಯಿತು. 99 ಯಾಗಗಳು ಗುರುಗಳಾದಂತಹ ವಶಿಷ್ಠರ ನೇತೃತ್ವದಲ್ಲಿ ನಡೆದು ಹೋಯಿತು. ಒಂದು ಯಾಗ ಉಳಿಯಿತು. ಗುರುಗಳಲ್ಲಿ ಆಗಾಗ ನಾನು ಬೇಡಿಕೊಳ್ತಾ ಇದ್ದೇನೆ, ಉಳಿದಂತಹ ಒಂದು ಯಾಗವನ್ನು ಮಾಡಿ ಪೂರೈಸೋಣ ಗುರುಗಳೇ. ನನಗೆ ಬೇಕಾದ್ದು, ನನಗೆ ಸಿಗಬೇಕಾದ್ದು ಸಿಗುವ ಹಾಗೆ ಅನುಗ್ರಹವನ್ನು ಮಾಡಿ, ಆಶೀರ್ವಾದವನ್ನು ಮಾಡಿ ಅಂತ ಹೇಳಿದ್ರು. ನನಗೆ ಈಗ ಸಮಯ ಇಲ್ಲ, ನಾಳೆ ನೋಡೋಣ. ನಾಳೆ ಕೇಳಿದ್ರೆ ಇವತ್ತು ಸರಿ ಇಲ್ಲ, ಸಮಯ ಸರಿ ಇಲ್ಲ. ಇನ್ನೊಂದು ದಿವಸ ಕೇಳಿದ್ರೆ ನಿನಗೆ ತಾರಾನುಕೂಲ ಇಲ್ಲ, ನಿನಗೆ ಯೋಗ ಕರಣ ಯಾವುದು ಕೂಡ ಕೂಡಿ ಬರುವುದಿಲ್ಲ, ಮುಂದೊಂದು ದಿನ ನೋಡೋಣ ಅಂತ. ಇನ್ನಾಗ್ಲಿಕ್ಕಿಲ್ಲ. ಇವರಲ್ಲಿ ಎಷ್ಟು ಬೇಡಿಕೊಂಡ್ರು ಕೂಡ ನನ್ನ ಮಾತನ್ನು ತಿರಸ್ಕರಿಸ್ತಾ ಇದ್ದಾರೆ. ತಾತ್ಸಾರವೋ ಅಥವಾ ಮನಸ್ಸಿನಲ್ಲಿ ಯಾವುದನ್ನು ಇಟ್ಟುಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಏನೋ ಇವರೊಬ್ಬರೇ ಅಷ್ಟೇ ಲೋಕದಲ್ಲಿ, ಇವರೊಬ್ಬರೇ ಇರುವುದ. ಇವರ ಮಕ್ಕಳಿದ್ದಾರೆ, ಇವರಷ್ಟೇ ಸಾಮರ್ಥ್ಯವಂತರು. ಇಷ್ಟರವರೆಗೆ ಎಲ್ಲಿಯೂ ಕೂಡ ಇವರು ಕಾಣಿಸಿಕೊಳ್ಳಿಲ್ಲ. ಇವರಿಗೆ ಒಂದು ಸ್ಥಾನ ಇದೆ, ಇವರಲ್ಲಿಯೂ ಯೋಗ್ಯತೆ ಇದೆ ಎನ್ನುವುದನ್ನು ತೋರಿಸಬೇಕು ಅಂತಾದ್ರೆ ಉಳಿದಿರುವಂತಹ ಒಂದು ಯಾಗವನ್ನು ಅವರ ಮಕ್ಕಳಲ್ಲಿ ನಾನು ಮಾಡಿಸಿದೇನೆಂದಾದ್ರೆ ನನಗೂ ಒಂದು ಕೀರ್ತಿ, ಅವರಿಗೂ ಕೂಡ ಲೋಕದಲ್ಲಿ ಕಾಣಿಸಿಕೊಂಡಾಗೆ ಆಗುತ್ತದೆ. ಆದ್ದರಿಂದ ಅವರಿದ್ದ ಬಳಿಗೆ ಸಾಗುತ್ತೇನೆ, ನೋಡೋಣ. ಮಗೀಶ್ವರ ತಿಲಕ ಸದ್ಗುಣ ಜಲದಿ ಮಲ್ಲಿಗೆ ಜಲದಿ ಮಲ್ಲಿಗೆ ಬಳಲಿ ಬಂದು ಚಿತ್ರವೆಲ್ಲುತ್ತ ತಿಳಿಯುವುದೇ ಮಗೆ. ನಿಮ್ಮ ಆಗಮನವೇ ಬಹಳ ವಿಚಿತ್ರವಾಗಿದೆ, ಬಹಳ ಆಶ್ಚರ್ಯವನ್ನೇ ತರುತ್ತಾ ಇದೆ. ಯಾಕೋ ಇಷ್ಟರವರೆಗೆ ನಮ್ಮಲ್ಲಿಗೆ ನೀವು ಬಂದವರಲ್ಲ. ಹೌದು, ನಮ್ಮ ತಂದೆಯವರಲ್ಲಿಗೆ ಬರುವುದು, ಅಲ್ಲೇ ವಿಚಾರವೆಲ್ಲ ನಡೆಯುವುದು. ಹೌದು. ಆದರೆ ಇಂದಿನ ದಿವಸ ನಮ್ಮಲ್ಲಿಗೆ ನೇರವಾಗಿ ಬಂದಿದ್ದೀರಿ. ನಿಮ್ಮನ್ನು ನೋಡುವಾಗ ಏನೋ ಒಂದು ಬದಲಾವಣೆ ಕಾಣ್ತಾ ಉಂಟು. ಹೌದಾ? ಹಾಗಾದ್ರೆ ನಮ್ಮಿಂದ ಏನಾಗಬೇಕು, ಇದಕ್ಕೆಲ್ಲ ಕಾರಣವೇನು, ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅಪ್ಪನೇ. ಈ ಬದಲಾವಣೆಯಲ್ಲಿ ನನ್ನಲ್ಲಿ ನೀವು ಗುರುತಿಸಿದ್ದೀರಿ ಅಂತಾದ್ರೆ ನಾನು ಬಂದಂತಹ ಕೆಲಸವು ಸರಾಗವಾಗಿ ನಡೆಯುತ್ತೆ. ಲಾಲಿಸೈ ಗುರು ಬಾಲಕರಿರನ ಪೇಳುವ ವಚನವನು ಲಾಲಿಸೈ
ಆಶ್ರಮದ ಕಡೆಗೆ ನಾನು ಬರುವಾಗ ಗುರುಗಳಾದಂತಹ ವಶಿಷ್ಠರನ್ನು ಮಾತ್ರ ಭೇಟಿಯಾಗಿ ಅವರಿಂದ ಆಶೀರ್ವಾದವನ್ನು ಪಡೆದು ಹೋದವ ನಾನು. ಆಗಾಗ ನಮ್ಮ ರಾಜ್ಯಕ್ಕೂ ಬರ್ತಾ ಇದ್ರು. ಆದರೂ ಕೂಡ ಗುರುಗಳನ್ನು ನೋಡಬೇಕು, ಮಾತನಾಡಬೇಕೆನ್ನುವಂತಹ ತವಕ ನನ್ನಲ್ಲಿ ಹುಟ್ಟಿಕೊಂಡಿತ್ತು. ಆ ಕಾಲದಲ್ಲಿ ಗುರುಗಳಿಗೆ ಬೇಕಾದಂತಹ ವ್ಯವಹಾರದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡವರು. ನಿಮ್ಮಲ್ಲಿ ಮಾತನಾಡುವಷ್ಟು ವ್ಯವಧಾನವೂ ನನಗೂ ಇರಲಿಲ್ಲ, ಸಮಯವೂ ಇರಲಿಲ್ಲ. ಗುರುಪುತ್ರರೇ, ನಾನು ಆಡುವಂತಹ ವಚನವನ್ನು ಆಲಿಸಬೇಕು ನೀವು, ಬೇರೇನೂ ಅಲ್ಲ. ನನ್ನದೊಂದು ಬಯಕೆ, ಆ ಬಯಕೆಯನ್ನು ನೀವು ಈಡೇರಿಸಿಕೊಡಬೇಕು. ನನ್ನನ್ನು ಈ ಕ್ಷಿತಿಯಲ್ಲಿ ಉತ್ತಮನನ್ನಾಗಿ ಮಾಡಬೇಕು. ಉನ್ನತವಾದಂತಹ ಪದವಿಯು ನಿಮ್ಮಿಂದ ನನಗೆ ಬರಬೇಕು ಎನ್ನುವಂತಹ ಆಶೆಯಿಂದ ನಿಮ್ಮಲ್ಲಿ ಬೇಡಿಕೊಳ್ಳುವುದಕ್ಕಾಗಿ ಬಂದಿದ್ದೇನೆ. ಹೇಗೆ ಅದು? 99 ಯಾಗಗಳನ್ನು ಮಾಡಿದ್ದೇನೆ. ಒಂದೊಂದರದ್ದು ಸಂಕಲ್ಪ ಬೇರೆಯೇ, ಒಂದೊಂದು ಯಾಗಗಳ ಸಂಕಲ್ಪ ಬೇರೆಯೇ ಮಾಡಿ 99 ಮಾಡಿ ಮುಗಿಸಿದ್ದೇನೆ. ಎಲ್ಲಾ ಯಾಗಗಳನ್ನು ಮಾಡುವಾಗ ಜೊತೆಯಾಗಿ ಮಾಡುವುದಕ್ಕಾಗುವುದಿಲ್ಲ. ಆಗುವುದಿಲ್ಲ. ಒಂದೊಂದು ಸಂಕಲ್ಪ ಎನ್ನುವುದು ಪ್ರತಿಯೊಂದಕ್ಕೂ ಬೇರೆ ಬೇರೆಯಾಗಿರ್ತದೆ. ಬೇರೆ ಬೇರೆಯೇ ಆಗಿರುತ್ತದೆ. ಹಾಗೆ ಎಲ್ಲವನ್ನು ಮಾಡಿ ಮುಗಿಸಿದ್ದೇನೆ. ಒಂದು ಉಳಿದಿದೆ ಸ್ವಾಮಿ. ಯಾವುದು? ಇನ್ನೊಂದು ಯಾಗ ಉಳಿದಿದೆ, ಕೊನೆಯದ್ದು 99 100ನೇ ಯಾಗ. ಅದನ್ನು ನಿಮ್ಮಪ್ಪನಲ್ಲಿ, ನನ್ನ ಗುರುಗಳಲ್ಲಿ ನಾನು ಕೇಳಿಕೊಂಡೆ. ಈಗ ಸಮಯ ಇಲ್ಲ, ಈಗ ಸಮಯ ಇಲ್ಲ ಹೀಗೆಂದು ಹೇಳಿ 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 ದಿವಸವನ್ನೇ ದೂಡಿದ್ರು. ಸ್ವಾಮಿ, ಒಳ್ಳೆಯ ಮನಸ್ಸಿನಿಂದ ನನ್ನ ಮೇಲೆ ಕರುಣೆಯನ್ನಿಟ್ಟು ಆ ಯಾಗವನ್ನು ನೀವು ಪೂರ್ಣಗೊಳಿಸಬೇಕು. ಆಗದಾಗದಾಗದಾಗದು ನಿನ್ನ ಮನೆಗೆ ಹೋಗು 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 ಹೋಗಿದು, ಆಗದು ಹೋಗಿದು ಆಗದು. ನೀನೇನೋ ಒಳ್ಳೆಯ ಉದ್ದೇಶವನ್ನು ಇರಿಸಿ ನಮ್ಮ ಬಳಿಗೆ ಬಂದಿದ್ದಿ. ಇದುವರೆಗೂ ನಮ್ಮನ್ನು ಕಂಡವನು ನೀನಲ್ಲ. ಆದರೂ ಕೂಡ ಇಂದಿನ ದಿವಸದಲ್ಲಿ ನೀನಾಡಿದಂತಹ ಮಾತನ್ನು ವಿರೋಧಿಸಿ ನನ್ನ ತಂದೆಯವರು ಈ ಹೊತ್ತಿನಲ್ಲಿ ಯಾಗ ಮಾಡುವುದಕ್ಕೆ ಆಗುವುದಿಲ್ಲ ಎಂಬುದಾಗಿ ಹೇಳಿದ್ದಾರೆ. ಆದರೂ ಕೂಡ ಆ 100 ಯಾಗವನ್ನು ಮಾಡಬೇಕು ಎನ್ನುವಂತ ಆಸೆಯನ್ನು ಇರಿಸಿದಂತ ನೀನು ತಂದೆಯವರಿಂದ ಮಾಡುವುದಕ್ಕೆ ಆಗದನ್ನು ಅವರ ಮಕ್ಕಳಿಂದಾದರೂ ಮಾಡ್ತೇನೆ ಎನ್ನುವಂತ ಉದ್ದೇಶವನ್ನು ಇರಿಸಿ ಇಲ್ಲಿವರೆಗೆ ಬಂದದ್ದು. ನೀವೇನು ಅಪ್ಪ ಮಕ್ಕಳನ್ನು ಒಂದು ರೀತಿಯಲ್ಲಿ ವೈರತ್ವವನ್ನು ಮೂಡಿಸುವ ಉದ್ದೇಶದಿಂದ ಬಂದಿದ್ಯಾ? ಹಾಗಲ್ಲ ಸ್ವಾಮಿ, ಮತ್ತೆ ನಿಮಗೆ ದೊಡ್ಡ ಕಷ್ಟ ಏನಿಲ್ಲ. 99 ಮಾಡಿ ಆಗಿದೆ, ಇನ್ನು ಒಂದು ಉಳಿದದ್ದು, ಒಂದದ್ದನ್ನು ನೀವು ಮಾಡಬೇಕು ಅಂತ ಕೇಳಿಕೊಳ್ಳುವುದು. ಯಾವುದೇ ಆಗಲಿ ಕಾರ್ಯ ಕಾರಣ ಇಲ್ಲದೆ ನಮ್ಮ ಅಪ್ಪ ಯಾವತ್ತೂ ಕೂಡ ವಿರೋಧವನ್ನು ತಾಳುವವರಲ್ಲ. ಇಂದಿನ ದಿವಸದಲ್ಲಿ 100ನೇ ಯಾಗ ಮಾಡಬೇಕು ಎನ್ನುವಂತ ಉದ್ದೇಶ ಅವರಿಗೂ ಇರಬಹುದು. ಆದರೆ ಯಾಕೆ ಅವರು ಹಿಂದುಳಿದಿದ್ದಾರೆ? ಅದರಿಂದ ಏನಾದರೂ ಒಂದು ಉದ್ದೇಶ ಇರಬಹುದು ಅವರಲ್ಲಿ. ಈ ಕಾಲಕ್ಕೆ ಮಾಡಬಹುದಾ ಅಥವಾ ಅನಂತರ ಮಾಡಬಹುದಾ, ಅದೆಲ್ಲವೂ ಅವರ ಸಂಕಲ್ಪದಲ್ಲಿ ಇರಬಹುದು. ಆದ ಕಾರಣ ಇಂದಿನ ದಿವಸದಲ್ಲಿ ಏನು ಈಗ ಕಾಲ ಪಕ್ವವಾಗಿಲ್ವೇ? ಯೋಗ ಕರ್ಣ ಎಲ್ಲವೂ ಸೇರಿಲ್ವೇ? ನನ್ನಲ್ಲಿ ಏನು ಕಡಿಮೆಯಾಗಿದೆ, ಏನು ಯೋಗ್ಯತೆ ನನಗಿಲ್ವ? ನನ್ನೆಲ್ಲ ಪೂರ್ವ ಜನ್ಮದ ಪುಣ್ಯವೆಂಬುದನ್ನು ತಿಳಿದವೀಗ ನನ್ನಿದ ಎನ್ನಲೇಕೆ 100 ಯಜ್ಞವನ್ನು ಗೈದ ನಾನು ನಾಕ ಒಂದು ಪಡೆವ ಅದರ ಲಿಖಿತ ನಿನ್ನ ಪಣಿಯೊಳಿಲ್ಲವಯ್ಯ. ಆಗದಾಗದಾಗದಾಗದು ಆಗುವುದಿಲ್ಲ ಆಗುವುದಿಲ್ಲ ಅಂತ ಹೇಳಿದರು ಮತ್ತೆ ಪ್ರಶ್ನೆಯನ್ನ ಮಾಡ್ತಾ ಇದ್ದೀರಾ? ಹೌದು, ಯಾಕೆ? ನನಗೆ ಯೋಗ್ಯತೆ ಇಲ್ಲವೇ? ನಾನು ರಾಜನಲ್ಲವೇ? ನಿಮಗೆ ಯೋಗ್ಯತೆ ಇತ್ತು ಅಂತಾದರೆ ಇಷ್ಟೊತ್ತಿಗೆ ಅದು ಆಗಬೇಕಿತ್ತು. ಇನ್ನು ಮುಂದೂಡುತ್ತಾ ಇದ್ದಾರೆ ಅಂತಾದರೆ ನಿಮ್ಮಿಂದ ಅದು ಸಾಧ್ಯವಿಲ್ಲ ಎಂದು ಅರ್ಥ. ಅಂದ್ರೆ ತಂದೆಯೇ ಮಾಡುವುದಕ್ಕೆ ಒಪ್ಪಲಿಲ್ಲ ಅಂತಾದ ಮೇಲೆ ನಾವು ಅದನ್ನು ಮಾಡುವುದಕ್ಕೆ ಸಾಧ್ಯವೇ ಹೇಳಿ? ಯಾವುದೇ ಒಂದು ಕಾರ್ಯ ಆಗ್ಬೇಕು ಅಂತ ಆದ್ರೆ ಆತನಿಗೆ ಪೂರ್ವ ಜನ್ಮದ ಸುಕೃತ ಫಲ ಎನ್ನುವುದು ಬೇಕಾಗ್ತದೆ. ಪೂರ್ವ ಜನ್ಮದ ಸುಕೃತ ಫಲ ಎನ್ನುವುದು ಆತನ ಜೊತೆಗಿದ್ರೆ ಆತ ಮಾಡುವಂತಹ ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ಯಶಸ್ಸಿನ ದಾರಿಯನ್ನು ಕಾಣುವುದಕ್ಕೆ ಸಾಧ್ಯವಿದೆ. ಒಂದು ವೇಳೆ ಆತನಿಗೆ ಪೂರ್ವ ಜನ್ಮದ ಸುಕೃತ ಇಲ್ಲ ಅಂತ ಆದ್ರೆ ಆತ ಇಡುವಂತಹ ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ಪ್ರತಿಯೊಬ್ಬರು ತಪ್ಪನ್ನು ಕಾಣುತ್ತಾರೆ
ಅಷ್ಟೇ ಮಾತ್ರವಲ್ಲ ಆತ ನಡೆಯುವಂತ ಹಾದಿಯಲ್ಲಿ ಸೋಲನ್ನೇ ಕಾಣುತ್ತಾ ಇದ್ದಾನೆ. ಆದ ಕಾರಣ ಇದು ಸಾಧ್ಯವಿಲ್ಲ. ಕುಲಗುರು ಸುತರೆಂದು ತಿಳಿದು ನಿನ್ನೆಡೆ ಕೊಲಿದು ಬಂದರೆ ಹಲವು ಮಾತನು ಹೇಳುವರೇ. ತಿಳಿದು ನಿನ್ನೆಡೆ ಕೊಲಿದು ಬಂದರೆ ಹಲವು ಮಾತನು ಬೆಳೆದಿರೆ ಮುನಿಗಳಿದ್ದನ್ನೇ ಕೇಳುತ್ತವ ನಿಪ್ಪ. ಬ್ರಹ್ಮಜ್ಞಾನಿಗಳಂತ ವಶಿಷ್ಠರ ಮಕ್ಕಳು ನೀವು, ಅವರಷ್ಟೇ ನಿಮ್ಮಲ್ಲಿ ಯೋಗ್ಯತೆ ಇದೆ. ನೀವು ಕೂಡ ಜ್ಞಾನಿಗಳು, ಯಾವುದನ್ನು ಮಾಡುವುದಕ್ಕೆ ಸಮರ್ಥರು ಎನ್ನುವುದನ್ನು ತಿಳಿದುಕೊಂಡು ನಿಮ್ಮಲ್ಲಿ ಗೌರವ ಭಾವನೆ ಇಟ್ಟುಕೊಂಡು ನಿಮ್ಮ ಬಳಿಗೆ ಬಂದಿದ್ದೇನೆ. ಉಳಿದಿರುವಂತಹ ಒಂದು ಯಾಗವನ್ನು ಮಾಡಿ ಪೂರೈಸಿ ಗುರುಪುತ್ರರೇ ಅಂತ ನಿಮ್ಮಲ್ಲಿ ಕಳಕಳಿಯಲ್ಲಿ ವಿನಂತಿಸಿದ್ರು ಕೂಡ ಆಗದು ಆಗದು ಹೋಗು ನಿನ್ನ ಮನೆಗೆ ಅಂತ ಹೇಳುತ್ತಾ ಇದ್ದೀರಲ್ಲ. ನಿಮ್ಮಂತವರು ನಮಗೆ ಮಾರ್ಗದರ್ಶನವನ್ನು ಮಾಡಬೇಕು ಸತ್ಯ. ಆದ್ರೆ ಒಂದು ಊರಿನ ಅರಸನಾದಂತ ನಾನು ನಿಮ್ಮಲ್ಲಿ ನಿವೇದಿಸಿಕೊಳ್ತಾ ಇದ್ದೇನೆ, ನೀವು ಮಾಡಿ ಪೂರೈಸಬೇಕು ಅಂತ ಹೇಳಿ. ನಿಮ್ಮ ಉತ್ತರ ಆಗುವುದಿಲ್ಲ, ನನಗೆ ಯೋಗ ಇಲ್ಲ, ನನ್ನ ಹಣೆಯಲ್ಲಿ ಬ್ರಹ್ಮ ಬರೀಲಿಲ್ಲ. ಯಾವುದು ಯಾವ ಕಾಲಕ್ಕೆ ಆಗ್ಬೇಕೋ ಅದು ಹಾಗೆಯೇ ಆಗ್ತದೆ. ಆದ್ರೆ ಈಗ ಕಾಲ ಮೂಡಿ ಬರಲಿಲ್ಲ. 99 ಮುಗಿದು ಹೋಗಿದಂತೆ, ಇನ್ನೊಂದು ಉಳಿಯುವುದು. 99 ಮಾಡುವುದಕ್ಕೆ ನಿನಗೆ ಸುಲಭವಾಗಿದೆ, ಆದರೆ 100 ಯಾವುದು ಆ ಅದನ್ನು ಮಾಡುವುದಕ್ಕೆ ಕಷ್ಟ ಆಗುತ್ತದೆ ಅಂತ ಆ ನಿರೀಕ್ಷೆಯಲ್ಲಿ ನೀನು ಇರಬೇಕು. ಇಷ್ಟೊಂದು ಮಾಡಿದವನಿಗೆ ಅದೊಂದು ಹೆಚ್ಚಾಗಲಿಕ್ಕಿಲ್ಲ, ನಿಮ್ಮಿಂದ ಆಗುವುದಿಲ್ಲ. ನೀವು ಮಾತ್ರ ಇರುವುದಾ? ಲೋಕದಲ್ಲಿ ಬಹಳಷ್ಟು ಮಂದಿಗಳಿದ್ದಾರೆ, ಅದೆಷ್ಟೋ ಮಂದಿಗಳ ಜ್ಞಾನಿಗಳು ಋಷಿಗಳೆಲ್ಲ ಇದ್ದಾರೆ. ನೀವೇನು ಅಲ್ಲ. ಇನ್ನೊಬ್ಬರನ್ನು ನಾನು ಹುಡುಕಿಕೊಳ್ತೇನೆ, ಅವರನ್ನು ನೋಡಿ ಅವರ ಹತ್ರ ಮಾಡಿಸ್ತೇನೆ. ತ್ರಿಪಾಲ ಪ್ರತಾಪ ತ್ರಿಶಂಕುತವ ರೂಪದವ ನೇಚರ ಈ ಪೊಡವಿಯೊಳು ಕಾಣೆ. ಪೂರ್ವದಿಂದ ನಿನ್ನೀ ಪತಂಗಾನ್ವಯದ ಭೂಪರ್ಗಿ ಗುರುಗಳಾಗಿ ನುಡಿದು ಈ ಪರಿ ಅನ್ಯರವು ನೀ ಪರಿಗ್ರಹಿಸುವಿಲ್ಲ. ಪಿಸುಣ ಚಾಂಡಾಲ ರೂಪನಾಗೆನ್ನುತ್ತ ಕೋಪದಿಂದ ರಸಗೆ ಶಾಪವಂ ಕೊಟ್ಟರವರು. ಆ ಸ್ಥಾನಕ್ಕೆ ಒಂದು ಗೌರವವನ್ನು ಕೊಡಬೇಕಾದದ್ದು ಪ್ರತಿಯೊಬ್ಬನ ಕರ್ತವ್ಯ. ಆದ ಕಾರಣದಿಂದಲೇ ನೀನು ನಮ್ಮ ಬಳಿಗೆ ಬಂದಾಗ ನಿನ್ನ ಸ್ಥಾನಮಾನಕ್ಕೆ ನಾವು ಮರ್ಯಾದೆಯನ್ನು ಕೊಟ್ಟಿದ್ದೇವೆ. ಆದರೆ ಆ ಮರ್ಯಾದೆಯನ್ನು ನೀನು ಉಳಿಸಿಕೊಳ್ಳಲಿಲ್ಲ. ಇಂದಿನ ದಿವಸದಲ್ಲಿ ನೀನು ಮಾಡಿದಂತಹ ಕಾರ್ಯವೇನು, ನೀನು ಆಡಿದಂತಹ ಮಾತು ಏನು ಎಂಬುದಾಗಿ ನೇರವಾಗಿ ನಾವು ಆಲೋಚಿಸಿದೆ ಅಂತಾದ್ರೆ ನೀನು ಚಾಂಡಾಲನಾಗಿ ವರ್ತಿಸ್ತಾ ಇದ್ದಿ. ಅರಸೊತ್ತಿಗೆಯನ್ನು ನೀನು ತೊರೆದಿದ್ದಿ. ನಿನ್ನ ಮಾತುಗಳು ಎನ್ನುವುದು ಪ್ರತಿಯೊಂದರಲ್ಲಿ ಕೂಡ ಚಾಂಡಾಲತನವನ್ನೇ ಕಾಣ್ತಾ ಇದ್ದೇವೆ. ಆದ ಕಾರಣ ನೀನು ಇನ್ನು ಮುಂದಕ್ಕೆ ಪ್ರಪಂಚದಲ್ಲಿ ಚಾಂಡಾಲನಾಗಿ ಹೋಗು. ಒಂದು ಯಾಗವನ್ನು ಮಾಡಿ ಅಂತ ಕೇಳಿದ್ರೆ ಮಾಡುವ ಯೋಗ್ಯತೆ ಇವರಲ್ಲಿಲ್ಲ. ಇವರ ನಿನಗೆ ಶಾಪವನ್ನು ಕೊಡುವುದಂತೆ, ಚಂಡಾಲನಾಗಿ ಹೋಗು ಅಂತ ಹೇಳಿ. ಯಾರು ಇವರು ಮಾತ್ರವಾ? ಇವ್ರ ಹತ್ರ ಇನ್ನೊಬ್ಬರ ಹತ್ರ ಮಾಡಿಸ್ತೇನೆ ಅಂತ ಹೇಳುವಾಗ ಮತ್ಸರ ಹುಟ್ಟಿಕೊಂಡುತ್ತ ಅವರಿಗೆ. ಶಾಪ ಅಂತೆ ಶಾಪ. ಇವರಲ್ಲದಿದ್ರೆ ಬಹಳಷ್ಟು ಮಂದಿಗಳಿದ್ದಾರೆ, ಹುಡುಕಿಕೊಳ್ತೇನೆ. ಈ ಹೊತ್ತಿನಲ್ಲಿ ನಮ್ಮ ಸ್ವಲ್ಪ ಹೆಚ್ಚಾಯ್ತಾ ಅಂತ ಏನು ಅಪ್ಪನ ಮೇಲಿನ ಭಕ್ತಿಗಿನ್ನ ನಮಿಗೂ ಒಂದು ಮರ್ಯಾದೆಯನ್ನು ಆತ ಕೊಟ್ಟು ನಮ್ಮಲ್ಲಿ ಬಂದ. ಆದ್ರೆ ಆ ಮರ್ಯಾದೆಯನ್ನು ನಾವು ಉಳಿಸಲಿಲ್ಲ. ಶಾಪ ಕೊಟ್ಟಾಯ್ತು. ಇನ್ನು ಅಪ್ಪ ಬಂದು ಏನು ಮಾಡ್ತಾರೋ ಏನೋ ನಮಗೆ ಗೊತ್ತಿಲ್ಲ. ಅಂತೂ ಶಾಪ ಕೊಟ್ಟಾಯ್ತಲ್ಲ, ಅವರವರು ಅನುಭವಿಸಬೇಕಾದದ್ದು ಅವರವರು ಅನುಭವಿಸ್ತಾರೆ. ಕಾಲಕ್ಕೆ ಏನಾಗ್ತದೆ ಎನ್ನುವಂತ ನಿರೀಕ್ಷೆಯಲ್ಲಿ ಇರುವಲ್ಲ. ಭೂಷಣ ಸಗ ಸಲೆ ಕೃಷ್ಣ ವರ್ಣವಾಯ್ತಾಗ ಆಗುವುದಿಲ್ಲ ಅಂತ ಹೇಳಿದ್ರೆ ಇರಲಿ. ಇನ್ನೊಂದು ದಿವಸ ಇನ್ನೊಬ್ಬರನ್ನು ನೋಡಿಕೊಂಡು ಹೇಗಾದ್ರೂ 100 ಯಾಗವನ್ನು ನಾನು ಸಂಪೂರ್ಣ ಮಾಡಿಯೇ ಮಾಡ್ತೇನೆ. ಆದರೆ ಒಂದು ಸಲ ಅರಮನೆಯನ್ನು ಸೇರಿ ನನ್ನವರನ್ನು ವಿಚಾರಿಸಿ ಆನಂತರ ನೋಡೋಣಂತ.
ದೂರ ಒಳಗೆ ದೂರ ಒಳಗೆ ಹೋಗುದು. ಒಳಗೆ ಹೌದು. ಎಂತದದು? ನನ್ನ ಮನೆ. ದನ ಕಟ್ಟುವ ಹಟ್ಟಿಯ ದನ ಇದು ಅರಮನೆ ಅಲ್ವಾ? ಒಂದು ಅರಮನೆಯ ಹತ್ತಿರ ಬಂದು ಒಳಗೆ ಪುಷ್ಕ ನುಗ್ತಾ ಇಲ್ಲ, ನಿಮಗೆ ತಲೆ ಸರಿ ಇಲ್ವಾ? ನಿನಗೆ ತಲೆ ಸರಿ ಉಂಟು? ನನ್ನನ್ನು ನೋಡಿದ್ರೆ ಗೊತ್ತಾಗುವುದಿಲ್ವಾ? ನೋಡು, ನಾನು ನನ್ನ ಮನೆಗೆ ಹೊರಟದ್ದು, ನೀನು ಯಾರು? ಎಲ್ಲ ಇವನೇ. ದೂರ ನಿಲ್ಲು, ನಿಮ್ಮಂತವರೆಲ್ಲ ಹತ್ತಿರ ಬರಬಾರ್ದು. ಯಾಕೆ? ನನ್ನ ಮನೆ ಎಂತಾದ್ರು ಇದು ಅರಮನೆ. ಅದೇ ಅಯೋಧ್ಯೆಯ ಅರಮನೆ. ಇಲ್ಲಿ ಅರಸ ಯಾರು? ವಿಶಂಕಭೂಪಾಲ. ಮತ್ತೆ ಅವರಿಲ್ಲ, ಊರಿನಲ್ಲಿ ಇಲ್ಲ. ಹೌದಾ? ಬೇರೆ ಕೆಲಸದ ಬಗ್ಗೆ ಹೋಗಿದ್ದಾರೆ, ಅವರಿಲ್ಲ. ಆದ್ರೆ ನೀನು ಎಂತದ್ದು? ಅವರಿಲ್ಲಲ್ಲ. ಅವರ ಮಗ ಇದ್ದಾನ? ಮಗ ಇದ್ದಾನ? ನಿನಗೆ ಹೀಗೆ ಹೊಡೆದ್ರೆ ನಿನ್ನ ತಲೆ ತುಂಡಾಗ್ತದೆ, ಹೀಗೆ ಹೊಡಿತಾನೆ. ಯಾಕೆ? ಮಹಾರಾಜ ಇದ್ದಾನ. ಏನು ನಿನ್ನ ಮೂಗಿನ ಹೊಳ್ಳೆಯಿಂದ ಬಿತ್ತದ? ವಿಶಂಕ ಭೂಪಾಲನ ಮಗ ಹರಿಶ್ಚಂದ್ರ ಭೂಪಾಲರು, ಅವರನ್ನು ಇದ್ದಾನ. ಹೌದು, ನಾನೇ ಕೇಳಬೇಕು, ಮತ್ತೆ ಯಾರು ಕೇಳಬೇಕು? ಎಂತ ಕೇಳು? ಕೆಟ್ಟವ, ಮಾನ ಕೆಟ್ಟವ, ಲಜ್ಜೆ ಕೆಟ್ಟವ, ನೀತಿ ಕೆಟ್ಟವ, ಪಾಪಿ, ಪಾಷಾಂಡಿ, ಪಾಖಂಡಿ. ಇದೆಲ್ಲ ಎಲ್ಲಿಂದ? ಯಾವುದು? ಆಪರಣ ಇದೆಲ್ಲ ನನ್ನದ್ದೇ. ಇದು ರಾಜಪೋಷಾಕು. ಇದು ನನಗೆ ಗೊತ್ತಾಗ್ತದೆ. ಎಲ್ಲಿಯೋ ಅರಮನೆ ಹತ್ರ ಹೋದ್ವಿ, ಅಲ್ಲಿ ಅರಮನೆ ಹಿಂದುಗಡೆಯಿಂದ ರಾಜರ ಬಟ್ಟೆ ಎಲ್ಲ ವಸ್ತ್ರ ಒಗೆದು ಅಲ್ಲಿ ಒಣಗಲಿಕ್ಕೆ ಹಾಕಿದ್ರು, ಅದನ್ನು ತಕೊಂಡು ಬಂದಿದ್ದೀನಿ. ಏನು ಹೇಳ್ತಾ ಇದ್ದಾನೆ? ಏನು ಹೇಳಿದೆ? ಏನು ನಾನು ಹಾಗೆ ಮಾಡುವ ಅಂತ ಎಣಿಸಿದ್ಯಾ? ಚಿನ್ನವ? ಅದು ಚಿನ್ನವೇ. ಇದು ಚಿನ್ನದ ಕಿರೀಟ, ಚಿನ್ನದ ಬಣ್ಣ. ಮಂಗ ನನಗೆ ನಾನೆಲ್ಲ ಇದನ್ನೆಲ್ಲ ನೋಡೋದವನ. ಎಷ್ಟು ನೋಡಿದ್ದೇನೆ ಗೊತ್ತುಂಟ ನಿನಗೆ? ಈಗ ನೀನು ಏನು ಬೇಕಾದ್ರೂ ಹೇಳು, ನನ್ನನ್ನೊಮ್ಮೆ ಒಳಗೆ ದೂರ ಮುನ್ನ ಮುಖ ನೋಡಿದ್ಯಾ ನೀನು ಕನ್ನಡಿಯಲ್ಲಿ? ನನ್ನ ಮುಖಕ್ಕೇನಾಗಿದೆ? ಏನಾಗಿದೆ? ಚಾಂಡಾಲ. ಮುಖ ಎಲ್ಲ ಕಪ್ಪು ಕಪ್ಪು, ಕೈ ಕಾಲು ಕಪ್ಪು ಕಪ್ಪು. ಅಯ್ಯೋ ನಿನ್ನ ಹಣೆ ಬರ. ಕ್ರೂರವಾಕ್ಯಕ್ಕೆ ನಿಜ ಶರೀರವನ್ನು ಪರಿಕಿಸಿದ ನಿಜ ಶರೀರವನು ಪರಿಕಿಸಿದ ರಸೇಶ್ವರನು ಕಂಡು ಸರ್ವಾಂಗದಲ್ಲಿ ಚಾಂಡಾಲ ವರ್ಣ, ಕಂಡು ಸರ್ವಾಂಗದಲ್ಲಿ ಚಾಂಡಾಲ ವರ್ಣವನು ಮಂಡಿದೂಗುತ್ತ ಚಿಲ್ತೆಗೊಂಡನ ನೃಪಯನು ಮಂಡಿದೂಗುತ್ತ ನನ್ನ ಅರಮನೆಗೆ ಬಂದ್ರೆ ಅರಮನೆಯಲ್ಲಿರುವಂತಹ ದ್ವಾರ ಪಾಲಕ ತಡೆದು ನಿಲ್ಲಿಸಿ, ನೀನು ಯಾರು, ಒಳಗೆ ಹೋಗಬಾರದು, ನೀನು ಚಂಡಾಲ ಹೀಗೆಂತ ಹೇಳುವಾಗ ನನ್ನ ಮನಸ್ಸಿಗೆ ಆಗುತ್ತಿರುವಂತಹ ನೋವು ದುಃಖ ಸಹಿಸಿಕೊಳ್ಳುವುದಕ್ಕಾಗುವುದಿಲ್ಲ. ಬಳಿಯಲ್ಲೇ ಇರುವಂತಹ ಕನ್ನಡಿಯಿಂದ ನನ್ನ ಸರ್ವಾಂಗವನ್ನು ನೋಡಿದ್ರೆ ಬಣ್ಣವೇ ಬದಲಾಗಿದೆ. ಅವ ಹೇಳಿದ್ದು ಸರಿ, ನನ್ನನ್ನು ಗುರುತು ಹಿಡಿಯುವುದಕ್ಕೆ ಅವನಿಂದ ಆಗಲಿಲ್ಲ. ಯಾಕೆಂತ ಕೇಳಿದ್ರೆ ನನ್ನ ಶರೀರ ಆ ರೀತಿ ಆಗಿದೆ. ಒಬ್ಬ ದ್ವಾರಪಾಲಕನೇ ನನ್ನನ್ನು ದೂಷಿಸ್ತಾನೆ ಅಂತ ಆದ್ರೆ, ನನ್ನನ್ನು ತಿರಸ್ಕರಿಸ್ತಾನೆ, ನಿಂದಿಸ್ತಾನೆ ಅಂತ ಆದ್ರೆ ಎಷ್ಟರ ಮಟ್ಟಿಗೆ ನನ್ನ ಶರೀರ ಹಾಳಾಗಿದೆ, ವಿರೂಪವಾಗಿದೆ ಎನ್ನುವುದು ಈಗ ಸತ್ಯವಾಯಿತು. ನಾನು ಹೀಗಿದ್ರೆ ಅವ ಗುರುತು ಹಿಡಿದಾನ? ಖಂಡಿತ ಇಲ್ಲ. ಹಾಗಿದ್ರೆ ಋಷಿವಾಕ್ಯ ಯಾವತ್ತೂ ಕೂಡ ಸುಳ್ಳಾಗುವುದಿಲ್ಲ, ಇದು ಸತ್ಯ. ಹಾಗಿದ್ರೆ ನನ್ನ ಬಗ್ಗೆ ನಾನೇ ಹೇಳದೇ ಇದ್ರೆ
ಸರಿ, ಇವನ ಅರ್ಥ ಆಗ್ಲಿಕ್ಕಿಲ್ಲ. ಕಾಲು ಹಿಡಿದಾದ್ರು ಬೇಡಿಯಾದರೂ ಇವನಲ್ಲೆಲ್ಲ ವಿಷಯವನ್ನು ಹೇಳುತ್ತೇನೆ, ನೋಡೋಣ. ಅಯ್ಯ, ಹೋಗಲಿಲ್ಲ ನೀನು ಹೋಗಲಿಲ್ಲ. ಒಂದು ಭಿನ್ನಪ. ಎಂತಾದ್ರು ಭಿನ್ನಪ್ಪ? ಎಂತಾದ್ರು ಭಿನ್ನಪ್ಪ? ನಿನ್ನಲ್ಲಿ ಒಂದು ಮಾತು, ನಿನ್ನಲ್ಲಿ ಒಂದು ವಿನಂತಿಸಿಕೊಳ್ತಾ ಇದ್ದೇನೆ. ಅಲ್ಲೇ ನಿಲ್ಲು, ದೂರ ನಿಲ್ಲು. ಆಯ್ತಪ್ಪ, ನೀನು ಹೇಳಿದಾಗೆ ಕೇಳು. ಎಂತದು? ಆದೀತು, ಹೇಗಾದ್ರೂ ಆದೀತು. ವಿಷಯ ಎಂತ? ಈಗ ನಾನು ನಿಮ್ಮ ಅರಸ. ಪುನಃ ಅದನ್ನೇ ಒದರಿದ್ರೆ ನಿನ್ನ ನಾಲಗೆ ಕತ್ತರಿಸ್ತೇನೆ. ಒದರುವುದ? ಮತ್ತೆ ನಾನು ಸತ್ಯವಾದುದನ್ನೇ ಹೇಳುತ್ತಾ ಇದ್ದೇನೆ. ನಾನೇ ಸತ್ಯವ್ರತ, ನಾನೇ ತ್ರಿಶಂಕು. ಇದನ್ನು ನಾನು ನಂಬಬೇಕಲ್ಲ? ಮೊದಲೊಬ್ಬ ಹೇಳಿದ ಏನು? ಬಂಜೆಯ ಮಗನೊಬ್ಬ ಮೊಲದ ಕೊಂಬನ್ನು ಹಿಡ್ಕೊಂಡು ಹೋಗುವುದನ್ನು ಕುರುಡ ನೋಡಿದ ಅಂತ ಮೂಗ ಹೇಳಿದ, ಕಿವುಡ ಕೇಳಿದ ಅಂತ. ಈ ಮಾತು ಎಷ್ಟು ಸತ್ಯವೋ ನೀನು ಹೇಳುದು ಅಷ್ಟೇ ಸತ್ಯ. ನೀನು ಕಿವುಡನ? ಅಯ್ಯ, ಒಂದು ಕೇಳ್ತೇನೆ, ನನಗೊಂದು ಯುವರಾಜರನ್ನು ನೋಡುವುದಕ್ಕೊಂದು ಅವಕಾಶ ಮಾಡಿ ಕೊಡ್ತೀರಾ? ಯುವರಾಜರನ್ನು ಒಮ್ಮೆ ನೋಡುವ ಅವಕಾಶ, ಒಂದು ಅವಕಾಶ ಮಾಡಿಕೊಡಬೇಕು. ಇಲ್ಲಿ ನಿಲ್ಲೋ, ಮದಲ್ಲಿರಬೇಕು. ಇಲ್ಲಿ ಒಳ್ಳೆಯವರು ನನ್ನಂತವರೆಲ್ಲ ಬರ್ತಾರೆ, ಅವರ ಹತ್ರ ಹೋಗಬೇಡ. ಅವರು ಸ್ನಾನ ಮಾಡಬೇಕಾದಿತ್ತು. ಈಗ ನಾನು ಕೂಡ ಸ್ನಾನ ಮಾಡಿ ಜನಿವಾರ ತೆಗೆದು ಬೇರೆ ಹಾಕಬೇಕು. ಹೌದಾ? ಯುವರಾಜರನ್ನೊಮ್ಮೆ ನನ್ನ ನಾನೀಗ ಹೊರಟಿದ್ದೇನಲ್ವಾ? ಹೌದು. ನಿನ್ನದೆಂತದ್ದು ಪುನಃ? ಆಯ್ತು, ಬೇಗ ಬೇಗವ ಕದವ ಹೇಳಿಕೆ ನೀನಲ್ಲ ಜನ, ಗೊತ್ತಾಯ್ತಾ? ನನಗೆ ನನ್ನ ಕೆಲಸ ನನಗೆ ಮಾಡಲಿಕ್ಕೆ ಗೊತ್ತುಂಟು. ಆದೀತು, ನಿಮ್ಮ ಅಪ್ಪಣೆ. ನನಗೆ ಸ್ವಲ್ಪ ಅವಸರ ಉಂಟು. ಅವಸರ ಎಲ್ಲದಕ್ಕೂ ಅವಸರ, ಎಲ್ಲದಕ್ಕೂ ಅವಸರ ಮಾಡಬಾರ್ದು. ಆಯ್ತು, ನನಗೆ ನಿನಗಿಂತ ಅವಸರ ನಾನು ಕೊಟ್ಟು. ಆಯ್ತು, ಒಮ್ಮೆ ಹೋಗಿ. ನೀವು ಮನೆಗೆ ಹೋಗಲಿಲ್ಲ, 3 ದಿವಸ ಆಯ್ತು. ನಾನೇನು ಮಾಡುದು? ಇವತ್ತು ಕೂಡ ಹಾಕಲು ಕೆಲಸ ಇತ್ತು ನನಗೆ. ಆಯ್ತು ಸ್ವಾಮಿ, ಒಮ್ಮೆ ಹೋಗಿ. ನಾನು ಇಲ್ಲಿ ಇಲ್ಲ ಅಂತ ಹೇಳಿ ಪುಸ್ತಕ ಒಳಗೆ ಬರಬೇಕು. ಇಲ್ಲ ಇಲ್ಲ ಇಲ್ಲ, ನಾನು ಹೋಗಿ ಹೇಳ್ತೇನೆ, ನೀನು ಹೇಳಿದ್ದು ಸತ್ಯ ಅಂತ ಆದ್ರೆ ನಿಮ್ಮನ್ನು ಬಂದು ಕೇಳ್ತೇನೆ. ಇಲ್ಲದಿದ್ರೆ ಏನ್ ಮಾಡ್ತಾನೆ ಗೊತ್ತುಂಟಾ? ಕುಂಬಳಕಾಯಿ ಕಡಿಯೋ ನಿನ್ನ ತಲೆ, ನಿನ್ನ ಕೈ, ನಿನ್ನ ಕಾಲು, ನಿನ್ನ ಮೂಗು, ನಿನ್ನ ಪಾಳು ಕುಚ್ಚಿ ಕುಚ್ಚಿ. ಆಯ್ತು, ಹೋಗಿ. ದ್ವಾರದಲ್ಲಿರುವಾಗ ಒಬ್ಬ ವ್ಯಕ್ತಿ ಬಂದ. ಅದರಲ್ಲೇನುಂಟು ವಿಶೇಷ? ಕಾಣುವುದಕ್ಕೆ ಅದೆಷ್ಟೋ ಮಂದಿ ಬರ್ತಾರೆ. ಆದ್ರೆ ಇದರೊಂದು ವಿಶೇಷ. ಏನಪ್ಪಾ ಅದು?
ಬಂದ ಅರಮನೆ ಒಳಗೆ ಹೋಗುವುದಕ್ಕೆ ಯೋಚನೆ ಮಾಡ್ತಾ ಇದ್ದಾಳೆ. ನೀನೇನು ಮಾಡಿದೆ? ನಡೆದು ನಿಲ್ಲಿಸಿದೆ. ಆಮೇಲೆ ಏನಾಯ್ತು? ಯಾರು ನೀನು? ಇಲ್ಲಿಗೆ ಎಂತ? ಯಾರು ಅಂತ ಹೇಳಿದ್ನ? ನಿಮ್ಮ ಅಪ್ಪನ ಹೆಸರು ಹೇಳಿ. ನನ್ನ ಅಪ್ಪನ ಹೆಸರು ಹೇಳಬೇಕಿತ್ತು, ಅವರಿಲ್ಲ ಅಂತ. ನಾನು ತ್ರಿಶಂಕು ಅರ್ಥ ಆಗ್ತಲ್ಲ ನಿನಗೆ? ನಿನಗೆ ಎಷ್ಟು ದಿವಸ ಆಯ್ತು ಹುಚ್ಚು ಪ್ರಾರಂಭ ಆಗಿ? ನನ್ನ ಅಪ್ಪನ ಯೋಗ್ಯತೆ ಇನ್ನ ಹಣೆ ಬರಹ ಏನ? ನಾನು ಹೇಳಿದ್ದಲ್ಲ, ಮತ್ತೆ ಬಂದ ಆ ವ್ಯಕ್ತಿ ನಿನ್ನಲ್ಲಿ ಬಂದವ ಹಾಗೆ ಹೇಳಿದ್ದ. ಅದಕ್ಕೆ ನೀನೇನು ಹೇಳಿದೆ? ಬಿಡುದಿಲ್ಲ, ಹಾಗೆಲ್ಲ ಬಿಡ್ಲಿಕ್ಕೆ ಆಗುದಿಲ್ಲ. ಆಯ್ತು ಮಹಾರಾಜ, ಒಳಗೆ ಹರಿಶ್ಚಂದ್ರ ಇದ್ದಾರ. ಅದೆಂತದ್ದು? ಹರಿಶ್ಚಂದ್ರ, ಹರಿಶ್ಚಂದ್ರ. ಹರಿಶ್ಚಂದ್ರ ಇದ್ದ. ಸಾಕು. ಯುವರಾಜರು ಇದ್ದಾರಾ? ಅವ ಹೇಳಿದ್ದ ಯುವರಾಜ ಅಲ್ಲ, ಮತ್ತೆ ಹರಿಶ್ಚಂದ್ರ ಇದ್ದಾರ. ಯಾಕೆ? ಹರಿಶ್ಚಂದ್ರ, ಹರಿಶ್ಚಂದ್ರ ಸತ್ಯವಂತ, ಸತ್ಯವಂತ. ನೀನು ಶಬ್ದಕ್ಕರ್ಥ ಹುಡುಕುದು ಬೇಡ. ಏನಾಗಬೇಕು? ನನಗೆ ನೋಡ್ಲಿಕ್ಕೆ ಒಂದ್ಸಲ ಬರ್ಲಿಕ್ಕೆ ಹೇಳು. ನೀನೇನು ಹೇಳಿದೆ? ಆಗುದಿಲ್ಲ ಅಂತ ಹೇಳಿ. ಅವರ ನೋಡುವುದಕ್ಕೆ ಹೇಗಿದ್ರು ಅವರು? ನೋಡುವುದಕ್ಕೆ ರಾಯರೆ ವಸ್ತ್ರಾಭರಣ ಎಲ್ಲ ರಾಜ ಪೋಷಾಕು ಧರಿಸಿಕೊಂಡು. ರಾಜ ಪೋಷಾಕ, ಕಿರೀಟ, ಬುಡಗಿ, ಕೈಕಟ್ಟು, ಬಾಲ್ಮುಂಡು ಎಲ್ಲ ರಾಜ ಪೋಷಾಕು ಅಂತ ಮತ್ತೆ ಹೇಳಬೇಕು ಅಂತ ಏನಿತ್ತು? ಸ್ವರ ಮಾತಿನ ವೈಖರಿ ಹೇಗಿತ್ತು? ನಿಮ್ಮ ಅಪ್ಪ ಮಾತಾಡಿದ ಹಾಗೆ ಆಗ್ತಾ ಉಂಟು. ಸಂಸ್ಕಾರ ಉಂಟು ಮಾತಿಗೆ, ಒಂದು ಗಂಭೀರ ತೂಕದ ಮಾತು. ಆದರೆ ನಿಮ್ಮ ಅಪ್ಪ ಅಲ್ಲ, ಮುಖ ಮುಖ ರಾಜ ಪೋಷಾಕು ಹಾಕಿಕೊಂಡಿದ್ದಾನೆ. ಎಲ್ಲಿಂದಲೂ ಒಣಗಲಿಕ್ಕೆ ಹಾಕಿದ್ದನ್ನು ಕಟ್ಟಿಕೊಂಡು ಬಂದಿರುವುದು. ಸ್ವರ ಸ್ವರಾದೆ ಸ್ವರ ನಿಮ್ಮ ರಾಜ ಪೋಷಾಕು ಸ್ವರ. ಏನೋ ಕುತೂಹಲ ನೋಡಬೇಕೆನ್ನುವಂತಹ ತವಕ. ಎಲ್ಲಿದ್ದಾನೆ? ಒಳಗೆ ಬಂದ್ರೆ ಜಾಗ್ರತೆ ಅಂತ ಹೇಳಿದ್ದೇನೆ. ಒಳಗೆ ಬರಲಿಕ್ಕಿಲ್ಲ, ನೋಡ್ಬೇಕು. ಭರದಿಂದ ನಡೆದವನು ಕೃಜಂಕು ವರನ ಸರ್ವಾಂಗಮ ಧರಣಿ ಪಾಲಕನೆಂಬುದರಿಯಲಿಲ್ಲ ತಂಗಿ. ಭೂರಿ ಸಂಶಯದು ನಿಲ್ದಿರಲವನ ರೀತಿಗನು ತಿಳಿದು ಆರಾಯನಾದುದನೋರತೆ ಕುಮಾರ ನಿನ್ನ ಜನಕ 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 ಇವರು ನಿಮ್ಮ ಅಪ್ಪಣೆಯೋ? ಇವರು ನಿಮ್ಮ ಅಪ್ಪಣೆಯೋ? ಮುಖ ನೋಡ್ಲಿಕ್ಕೆ ಆಗೋದಿಲ್ಲ. ನೀನು ಅಳಬೇಡ. ಮಹಾರಾಜರೇ, ನಂದು ತಪ್ಪಾಯ್ತು ರಾಯರೇ, ನಂದು ತಪ್ಪಾಯ್ತು. ನೀವೇ ಅವರಂತ ನನಗೆ ಗೊತ್ತಾಗಲಿಲ್ಲ, ನನಗೆ ಗೊತ್ತಾಗಲಿಲ್ಲ. ತಪ್ಪಾಯ್ತು. ನಿನಗೆ ತಿಳಿಯಲಿಲ್ಲ. ಅಯ್ಯೋ ದೇವರೇ, ಬೇಸರಿಸಬೇಡ, ಬೇಸರಿಸಬೇಡ, ಬೇಸರಿ. ಗೊತ್ತಿಲ್ಲದೆ ನಡೆದು ಹೋದ. ಬಿಟ್ಟು ಬಿಡು, ಬಿಟ್ಟು ಬಿಡು. ಗೊತ್ತಿಲ್ಲದೆ ನಡೆದು ಹೋಯ್ತು. ನನಗೆ ಹೇಗೆ ಸತ್ಯ ಹೇಳ್ತೇನೆ, ನಿಮ್ಮ ಅಪ್ಪ ನನಗೆ ಗೊತ್ತಾಗಲಿಲ್ಲ. ಅಯ್ಯೋ ದೇವ, ನಿಮ್ಮನ್ನು ಚಾಂಡಾಲ ಅಂತ ಹೇಳಿದೆ, ನಿಮ್ಮನ್ನು ಹಣೆ ಬರ ಕೆಟ್ಟವ ಅಂತ ಹೇಳಿದೆ. ಈ ಪಾಪಿ ಮಗ ಮೂರ್ಖ ಆರ್ಕ. ನಿಲ್ಲಿಸು, ನಿಲ್ಲಿಸು. ಆಗ ಗೊತ್ತಿಲ್ಲದೆ ಆದಂತಹ ತಪ್ಪು, ಅದಕ್ಕೆ ಕ್ಷಮೆ ಇದೆ. ಈಗ ಗೊತ್ತಿದ್ದು ಮತ್ತೆ ಮತ್ತೆ ನೀನು ಅದನ್ನು ಪುನರಾವರ್ತಿಸಿದ್ರೆ ಇದಕ್ಕೆ ಕ್ಷಮೆ ಇಲ್ಲ. ಹಾಗಾದ್ರೆ ನಂದು ತಪ್ಪಿಲ್ಲ. ಇಲ್ಲ, ನಂದು ತಪ್ಪಿಲ್ಲ. ಇನ್ನು ಹೇಳಲಿಕ್ಕಿಲ್ಲ. ನಂದು ತಪ್ಪಿಲ್ಲ ಮಾತ್ರ. ಎಂತದ್ದಾದ್ರೂ ನಾನು ಹೇಳ್ಬಾರ್ದಿತ್ತು ಅಲ್ವಾ? ಅಲ್ವಾ? ಆಗ ನೀನು ತಿಳಿಯದೆ ಹೇಳಿ, ಈಗ ತಿಳಿದು ಮಾತನಾಡ್ತಿಂತಾಳೆ. ದಂಡಿಸಿ ಒಂದು 4 ದಿವಸ ಬರುವುದಿಲ್ಲ, ಮನೆ ಬರ್ತಲ್ಲ. ಆಯ್ತು, ಹೋಗು. ಯೋಚನೆ ಚಾಂಡಾಲ ಅಂತ ಹೇಳಿ ಪಾಪಿ ಮಗ. ನೀನು ಯೋಚನೆ ಮಾಡಿ ನಿನಗೆ ಮಾನಸಿಕ ಮಗನೇ ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ. ಹೌದು ಮಗ. ಕಣ್ಣು ಅರಿಯದನ್ನು ಕರುಳು ಅರಿಯುತ್ತದೆ ಎನ್ನುವ ಹಾಗೆ ಹೇಳುತ್ತಾರೆ.
ನಿಮ್ಮ ಈ ಸ್ಥಿತಿಯನ್ನು ಕಂಡಾಗ ಯಾಕೆ ಹೀಗಾಯಿತು ಎನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಗುತ್ತಾ ಇಲ್ಲ. ಸೂರ್ಯವಂಶಿಯಂತಹ ನಿಮ್ಮ ಸಂಕಲ್ಪವನ್ನು ಹುಸಿ ಮಾಡಿದವರು ಯಾರಿದ್ದಾರೆ ತಿಳಿಯುವಂತಹ ಕಾತರ ಹೆಚ್ಚಾಗುತ್ತಾ ಉಂಟು. ಏನಾಯ್ತು ಮಗನೇ? ತನಯನಿಲ್ಲ ಚಿತ್ತಗೊಲವ ಮನದೊಡರಿತನ್ನೇನ ಮಾಡಲು ಎನಗೆ ಬಂದ ಪವಣಿಯನ್ನು ನಿನಗೆ ಬೇಡುವೆನು. ಘನಸದ ದ್ವಾರಗಳ ಫಲವ ಎನಗೆ ಕೊಡಿಸಿರಿ ಮುಖದು ಎನ್ನುತ್ತ ಗುರು ಸೂತರ್ಗೆ ನುಡಿದೆ ವಿನಯದಿಂದಲೇ ತನಯ ಮಗನೇ, ತಾನೊಂದು ಬಗೆದರೆ ದೈವ ಮತ್ತೊಂದು ಬಗೆಯಿತು. ಜೀವನದಲ್ಲಿ ನಾವು ಯಾವುದನ್ನು ಆಶಿಸ್ತೇವೆಯೋ ಅದು ಸಿಗುತ್ತದೆ ಎನ್ನುವಂತ ಭ್ರಮೆ ಇದೆಯಲ್ಲ, ಹೌದು, ಅದು ನಮ್ಮನ್ನು ಹಾಳು ಮಾಡುತ್ತದೆ. ಏನಾಯ್ತಪ್ಪ ಮಗನೇ? ಒಳ್ಳೆಯ ಉದ್ದೇಶವನ್ನು ಇರಿಸಿಕೊಂಡೇ ಹೋದವರು ನೀವು. ಹೌದು. ಹೀಗಾಗುವುದಕ್ಕೆ ಕಾರಣ ಏನು ಮಗನೇ? ಅಪ್ಪ 99 ಯಾಗ ಮಾಡಿದ್ದನ್ನು ನೀನು ಕೂಡ ಅರಿತಿರುವೆ. ಗುರುಗಳಾದಂತಹ ವಶಿಷ್ಠರಿಂದ ಅದೆಲ್ಲವೂ ಮುಗಿದು ಹೋಗಿತ್ತು. ಉಳಿದಿರುವಂತಹ ಒಂದು ಯಾಗವನ್ನು ಪೂರ್ಣಗೊಳಿಸಬೇಕು ಎನ್ನುವಂತ ಇಚ್ಛೆಯಿಂದ ಗುರುಪುತ್ರರಾದಂತಹ ವಾಸಿಷ್ಠರ ಬಳಿಗೆ ನಾನು ಹೋದೆ. ಆಮೇಲೆ ಏನಾಯ್ತು? ಅವರಲ್ಲಿ ನಿವೇದಿಸಿಕೊಂಡೆ, ಉಳಿದಿರುವಂತಹ ಒಂದು ಯಾಗವನ್ನು ಮಾಡಿದರೆ 100 ಯಾಗ ಮಾಡಿದಂತ ಆಗುತ್ತದೆ, ನನಗೆ ನೆರವೇರಿಸಿಕೊಡಿ ಅಂತ ಅವರಲ್ಲಿ ಭಿನ್ನವಿಸಿಕೊಂಡೆ. ಆಗುವುದಿಲ್ಲ ಅಂದ್ರು. ಆ ಯೋಗ್ಯತೆ ನಿನಗಿಲ್ಲ ಅಂದ್ರು. ಅಂತಹ ಪುಣ್ಯವನ್ನು ನೀನು ಪಡೆಯಲಿಲ್ಲ ಅಂತ ಹೇಳಿದ್ರು. ನನಗೆ ಸಿಟ್ಟು ಬಂತು ಮಗನೇ. ಆಮೇಲೆ ಹೇಳಿದೆ, ನೀವಲ್ಲದಿದ್ರೆ ಮತ್ತೊಬ್ಬರನ್ನಾದ್ರೂ ನೋಡಿ ಯಾಗವನ್ನು ನಾನು ಮಾಡುತ್ತೇನೆ ಅಂತ. ಆ ಬಳಿಕ ಅವರು ಹೇಳಿದ ಮಾತು ಒಂದೇ, ಹೇಗೆ ನೀನು ಚಂಡಾಲರ ಕೇರಲಿದ್ದವರಂತೆ ವರ್ತಿಸ್ತೀಯೋ ನೀನು ಚಂಡಾಲನಾಗಿ ಹೋಗು ಅಂತ ಶಪಿಸಿದ್ರು ಮಗನೇ. ಈ ಕಾರಣದಿಂದ ಇಂತಹ ದುಸ್ಥಿತಿ ನನ್ನ ಪಾಲಿಗೆ ಬಂದೋಯ್ತು ಮಗನೇ. ಎಲೆದಾತನಿ ಅಳಲುವೆಯೇತಕ್ಕೆ ಫಲವೇನಿದರೊಳಗೆ ಜನಕ ಜನರು ಪವ ಪಣೆಯಲಿ ಪರಿದಂತತಿ ಜನರು ಪವ ಪಣೆಯಲಿ ಪರಿದಂತತಿ ಫಲಿಸುವುದೆಲ್ಲರಿಗೆ ಜನರು ಪವ ಪಣೆಯಲಿ ಪರಿದಂತತಿ ಫಲಿಸುವುದೆಲ್ಲರಿಗೆ ಗೀತಕ್ಕೆ ಫಲವೇನಿದರೊಳಗೆ ಜನಕ ಒಳ್ಳೆಯ ಉದ್ದೇಶವನ್ನು ಇರಿಸಿಕೊಂಡು ಹೋದವರು ನೀವು. ಬರುವಾಗ ಶಾಪ ಎನ್ನುವಂತಹ ಬರ ಸಿಡಿಲಿನ ಜೊತೆಯಾಗಿ ಬಂದವರು. ಮುಖಾವಲೋಕನ ಮಾಡಿದೆ ಅಂತಾದ್ರೆ ಮನೋಖಿನ್ನತೆಗೆ ಒಳಗಾಗಿದ್ದೀರಿ. ಅಪ್ಪ ಮಗನೇ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಯಾರ ಬದುಕಿನಲ್ಲಿ ನೋವಿಲ್ಲ ಹೇಳಿ? ಎಲ್ಲವರು ಸಂತೋಷದಿಂದ ಇರುವುದಕ್ಕೆ ಯಾವ ಕಾಲಕ್ಕೂ ಸಾಧ್ಯವಿಲ್ಲ. ಯಾರ ಬದುಕಿನಲ್ಲಾದರೂ ಕೂಡ ಒಂದಲ್ಲ ಒಂದು ರೀತಿಯ ವೇದನೆ ಎನ್ನುವುದು ಖಂಡಿತವಾಗಿಯೇ ಉಂಟು. ಹೀಗಾಯಿತು ಎನ್ನುವ ಹಾಗೆ ನೀವು ದುಃಖಿಸ್ತಾ ಇದ್ದೀರಿ. ಇದಕ್ಕೆ ದುಃಖಿಸಿ ಏನು ಪ್ರಯೋಜನ? ನಮ್ಮ ಹಣೆಯಲ್ಲಿ ಹೀಗೆ ಆಗಬೇಕು ಎನ್ನುವ ಹಾಗೆ ಬರೆದಿಡುವ ಒಬ್ಬ ಇದ್ದಾನೆ.
ಆ ಬ್ರಹ್ಮದೇವ ಆತನ ಲಿಖಿತ ಎನ್ನುವುದು ಯಾವ ಕಾಲಕ್ಕೂ ಸುಳ್ಳಾಗುವುದಕ್ಕೆ ಸಾಧ್ಯವೇ ಇಲ್ಲ. ಅಪ್ಪ, ಆತ್ಮಾವೈ ಪುತ್ರನಾಮಾಸಿ ಎನ್ನುವಂತಹ ಒಂದು ಮಾತು ಕೇಳಿಲ್ವೇ? ತಂದೆಯೇ ಮಗನಾಗಿ ಹುಟ್ಟುತ್ತಾನಂತೆ. ನಿಮ್ಮ ಮಗ ನಾನಿದ್ದೇನೆ. ನಾನು ಕಾಮಪುತ್ರನಲ್ಲ, ಕರ್ಮಪುತ್ರನಿದ್ದೇನೆ. ನಿಮ್ಮ ಆಸೆ ಏನುಂಟು ಅದನ್ನು ಈಡೇರಿಸುವಂತಹ ಸಾಮರ್ಥ್ಯ ನಿಮ್ಮ ಮಗನಿಗುಂಟು. ನೀವು ಆಶೀರ್ವಾದವನ್ನು ಕೊಟ್ಟದ್ದು ಹೌದಂತಾದ್ರೆ ನಿಮಗಾಗದ ಕಾರ್ಯವನ್ನು ನಾನು ಮಾಡುತ್ತೇನೆ. ನಾನು ಹೋಗಿ ಬರ್ತೇನಪ್ಪ, ನಾನು ಹೋಗಿ ಬರ್ತೇನೆ. ಮಗನೇ, ಅಪ್ಪ, ಬದುಕಿನಲ್ಲಿ ನಾವು ಬಹಳಷ್ಟು ಸಲವೇ ಎಡವಿ ಬೀಳುತ್ತೇವೆ. ಬಿದ್ದಾವಾಗ ನಮ್ಮನ್ನು ನೋಡಿ ನಗುವವರೇ ಇರುವುದು ಹೊರತು ಬಿದ್ದವರನ್ನು ಯಾವತ್ತೂ ಏಳಿಸುವವರು ಇಲ್ಲ. ಎಲ್ಲ ರೀತಿ ಹೀಗೆ ಆಗುವುದು. ಆದರೆ ನನ್ನ ಮಗನಾಗಿ ಧೈರ್ಯದ ಒಂದು ಮಾತನ್ನು ಹೇಳಿದ್ದೀಯಲ್ಲ, ನನಗಾಗಿ ಹೇಳಿದ ಮಾತು ಇದೆಯಲ್ಲ, ಹೆಮ್ಮೆ ಅಂತ ಅನಿಸಿಕೊಳ್ಳುತ್ತದೆ. ನನಗೆ ಹೆಮ್ಮೆ ಇದು. ಆದರೆ ಏನಪ್ಪ, ಒಂದು ನೀನೇನಂದೆ? ನಿಮ್ಮಿಂದ ಆಗದ ಕಾರ್ಯವನ್ನು ನಾನು ಮಾಡಿ ಪೂರೈಸ್ತೇನೆ. ಏನು ಮಾಡ್ತೇನೆ ಬಲ್ಲಿರ? ಏನು ಮಾಡ್ತೀವಿ ಮಗನೇ? ವರ ಮುನಿಗಳು ಧಿಕ್ಕರಿಸಿದರೆ ನಾನು ನಿಮಗಿಂತಹ ಪರಿಭವಕ್ಕೆ ಕಾರಣವಂತಹ ಗುರುಪುತ್ರರು ಅವರ ಬಳಿಗೆ ಹೋಗುತ್ತೇನೆ. ಕಾಡಿ ಬೇಡಿಯಾದರೂ ಕೂಡ ನಿಮ್ಮ ಈ ಶಾಪಕ್ಕೆ ಪರಿಮಾರ್ಜನೆಯನ್ನು ನಾನು ಕೇಳುತ್ತೇನೆ. ಒಂದು ವೇಳೆ ಆಗುವುದಿಲ್ಲ ಎನ್ನುವ ಹಾಗೆ ಧಿಕ್ಕರಿಸಿದ್ರಿಂದಾದ್ರೆ ಅದಕ್ಕೆ ಯೋಚನೆ ಮಾಡುವನು ನಿಮ್ಮ ಮಗ. ನೇರವಾಗಿ ಕಾಲವನ್ನು ಸೇರಿಕೊಳ್ಳುತ್ತೇನೆ. ಆ ಪರಮಾತ್ಮನ ಕುರಿತಾಗಿ ತಪಸ್ಸನ್ನು ಆಚರಿಸ್ತೇನೆ. ಆ ಮುಖ್ಯವಾಗಿ ನೀವು ಏನನ್ನು ಕಳೆದುಕೊಂಡಿದ್ದೀರೋ ಪುನರಪಿ ಸಾಧಿಸಿ ಬರ್ತೇನೆ. ಅಪ್ಪಣೆ ಸೈರಿಸು ನಿನ್ನಯ ಧೈರ್ಯಕ್ಕೆ ಮೆಚ್ಚಿದೆ. ಕಳೆದ ಕೀಡು ಪರಿಹಾರವಾಯ್ತಿಲ್ಲಯ ಭೂರಿ ವ್ಯಸನವಿಲ್ದೋ. ನಳಿನ ಭವಾದ್ಯರ ಒಲಿಸುವ ಕಾರ್ಯವು ಅದು ಸುಲಭವಲ್ಲ, ಇನ್ನೊಂದು ಕಾರ್ಯವಾಯ. ಬಲಶಾಲಿ ರಾಜರ್ಷಿ ತಿಲಕ ಕೌಶಿಕನ ನಾವು ಲಿಪೆನು ಕಂದ ಮಗನೇ. ಮಗನೇ, ಅಪ್ಪ, ನಿನ್ನ ಧೈರ್ಯೋಕ್ತಿಗಳನ್ನು ಕೇಳುವಾಗ ಮಹದಾನಂದವಾಯಿತು. ಪುತ್ರನನ್ನು ಪಡೆದದ್ದಕ್ಕೆ ನನ್ನ ಜನ್ಮ ಸಾರ್ಥಕ ಎಂದೆನಿಸಿಕೊಂಡಿತ್ತು. ತಂದೆಗೆ ಬೇಕಾಗಿ ಏನನ್ನು ಮಾಡುವುದಕ್ಕೂ ನಾನು ಸಿದ್ಧ ಎನ್ನುವ ಮಾತನ್ನು ಹೇಳಿದ್ದೀಯಲ್ಲ. ಒಂದು ಅವಕಾಶವನ್ನು ಕಲ್ಪಿಸಿ. ವಾಸಿಷ್ಠರಿಂದ ಆದಂತಹ ಶಾಪ, ಅದರಿಂದ ನಾನು ನೊಂದುಕೊಂಡಿದ್ದೇನೆ. ಈ ವಿರೂಪ ನನಗೆ ಬಂದು ಹೋಯಿತು. ಇದನ್ನು ಹೋಗಲಾಡಿಸುವುದಕ್ಕೆ ಕಾಡಿ ಬೇಡಿಯಾದರೂ ಕೇಳುತ್ತೇನೆ ಅಂತ. ನೀವು ಧೃತಿಗೆಡಬಾರ್ದಪ್ಪ. ಹೌದು ಮಗನೇ, ನೀನು ಆ ಕೆಲಸವನ್ನು ಖಂಡಿತ ಮಾಡುವೆ. ವಾಸಿಷ್ಠರ ಬಳಿಗೆ ನೀನು ಹೋದೆ ಎಂದಾದ್ರೆ ನನ್ನ ಮಗ ಅದನ್ನರಿತು ತಂದೆಗಾದಂತಹ ಕಷ್ಟಕ್ಕೆ ನಮ್ಮಲ್ಲಿ ಏನೋ ವೈರತ್ವವನ್ನು ಕಟ್ಟಿಕೊಂಡು ಬಂದಿದ್ದಾನೆ ಎನ್ನುವಂತಹ ಉದ್ದೇಶದಿಂದ ನಿನಗೂ ಕೂಡ ಅವರು ಶಪಿಸಿ ಯಾರು. ಯಾಕೆ ಅಂತ ಕೇಳಿದ್ರೆ ಪ್ರಪಂಚದಲ್ಲಿ ಯಾವುದನ್ನು ಕೂಡ ನಮಗೆ ನಂಬುವುದಕ್ಕಾಗುವುದಿಲ್ಲ. ಬೇಡ ಹೇಳಿ ಸುಖ ಇಲ್ಲ ಮಗನ. ಅದನ್ನೆಲ್ಲ ಹಾಗಿದ್ರೆ ದಾರಿ ಎಂತು? ನಳಿನಭವನು, ಪರಮೇಶ್ವರನು ಅಥವಾ ಇನ್ನೊಂದು ಶಕ್ತಿಯನ್ನು ಒಲಿಸಿಕೊಳ್ಳುವುದಷ್ಟು ಸುಲಭವಲ್ಲ. ಈಗ ಸುಲಭವಾದಂತಹ ಸಮಯವೂ ಅಲ್ಲ. ಅಂತದ್ದನ್ನು ನೀನು ಮಾಡುವುದು ಬೇಡ ಮಗನೇ. ನಿನ್ನ ಮೇಲೆ ದೃಢವಾದಂತಹ ವಿಶ್ವಾಸ ಇದೆ. ಈ ರಾಜ್ಯವನ್ನು ನೀನು ಚೆನ್ನಾಗಿ ಆಳಬಲ್ಲೆ, ಸಮರ್ಥಿಸಬಲ್ಲೆ ಎನ್ನುವಂತಹ ವಿಶ್ವಾಸ ನನ್ನಲ್ಲಿದೆ. ಆತ್ಮಸ್ಥೈರ್ಯವನ್ನು ನಿನ್ನ ಮಾತಿನ ನಾನು ಯಾವತ್ತೂ ಕೂಡ ಕಳೆದುಕೊಳ್ಳುವುದಿಲ್ಲ. ಸಂತೋಷ ಆಯಿತು. ಆದರೆ ಏನಪ್ಪ, ನಾನೇ ಸಾಧಿಸ್ತೇನೆ. ಇದ್ದಾರೆ ಏನು ಇದ್ದಾರೆ? ಯಾರು? ಕೌಶಿಕ, ವಿಶ್ವಾಮಿತ್ರ, ಅವರ ಬಳಿಗೆ ಹೋಗುತ್ತೇನೆ. ಹೋಗಿ ನನ್ನ ಬಯಕೆಯನ್ನು ಅವರಲ್ಲಿ ನಿವೇದಿಸಿಕೊಳ್ತೇನೆ. ಖಂಡಿತ ನನ್ನ ಇಷ್ಟಾರ್ಥವನ್ನು, ನನ್ನ ಇಚ್ಛೆಯನ್ನು ಅವರು ಈಡೇರಿಸ್ತಾರೆ ಎನ್ನುವಂತಹ ನಂಬಿಕೆ ಇದೆ. ನಾನಲ್ಲಿಗೂ ಹೋಗ್ತೇನೆ ಮಗನೇ. ಅಪ್ಪ, ನಿಮ್ಮ ಮಾತುಗಳನ್ನು ಕೇಳಿದಾಗ ಸಂತೋಷವಾಯಿತು.
ನಿಮ್ಮ ಸ್ಥಿತಿ ಹೀಗಾದರೂ ಕೂಡ ಹಿಡಿದಂತಹ ಆ ದಾರಿಯನ್ನು ಮುಂದುವರಿಯುತ್ತೇನೆ, ಸಾಧನೆಯನ್ನು ಮಾಡಿಯೇ ಮಾಡ್ತೇನೆ ಎನ್ನುವ ಹಾಗೆ ಮುಂದುವರಿಯುತ್ತಾ ಇದ್ದೀರಿ. ನೀವು ಬಾಲ್ಯದಲ್ಲಿ ತಪ್ಪಿದಂತಹ ಒಂದು ಹೆಜ್ಜೆ ಎಡವಿದ್ದೀರಿ. ಆ ಮುಖೇನವಾಗಿ ಬದುಕಿನ ಉದ್ದಲಕ್ಕೂ ಈ ರೀತಿಯಾಗಿ ಕಷ್ಟವನ್ನು ಅನುಭವಿಸ್ತಾ ಇದ್ದೀರಿ. ನಿಮ್ಮ ಈ ಜೀವನದ ಪಾಠ ನನಗೊಂದು ಪಾಠವಾಗಿ ಹೋಯಿತಪ್ಪ. ಆದ್ರೆ ಒಂದು, ನೀವು ಆಳಿದಂತಹ ಈ ರಾಜ್ಯದಲ್ಲಿ ಇಂದು ಮುಂದಕ್ಕೆ ನಾನು ಆಳುತ್ತೇನೆ. ನಿಮ್ಮ ಕೀರ್ತಿಗೆ ಎಳ್ಳೆನಿತು ಚ್ಯುತಿ ಬಾರದ ಹಾಗೆ ರಾಜ್ಯಭಾರವನ್ನು ನಾನು ಮಾಡುತ್ತೇನೆ. ಸತ್ಯವ್ರತೆನಿಸಿಕೊಂಡಂತಹ ನೀವು, ನಾನು ಬದುಕಿನಲ್ಲಿ ಆ ಸತ್ಯವನ್ನೇ ವೃತವನ್ನಾಗಿ ಪಾಲಿಸಿಕೊಂಡು ಬರ್ತೇನೆ. ನೀವು ಮಾಡಿದ ಹಾಗೆ ಯಾಗ ಯಜ್ಞಾದಿಗಳನ್ನು ನಾನು ಬದುಕಿನಲ್ಲಿ ಮಾಡಿಕೊಂಡು ಬರ್ತೇನೆ. ಸತ್ಯ, ಧರ್ಮ, ನ್ಯಾಯ, ನೀತಿ ಇದಕ್ಕೆ ಯಾವುದೇ ರೀತಿಯ ಕಳಂಕ ಬಾರದ ರೀತಿಯಲ್ಲಿ ನೀನು ನಡೆಸಿಕೊಂಡು ಬಾ. ನಿನ್ನ ಕೀರ್ತಿ ಶಾಶ್ವತವಾಗಿ ಉಳಿಯಲಿ ಮಗನೇ. ಆಶೀರ್ವಾದ. ದಿನಪತೆ ಜಗಗಾದಿ ತನಯಾನಂದ್ರಿಯ ಕೈದು ಜನಪನಾಥಕ್ಕೆ ಬಲವಂದು ಘನಭಕ್ತಿಯಿಂದ ವಂದನ ಕೈದು ನಿಲ್ಲಲಾಗ ಮುನಿಯು ಕುರಿತನು ತಂದಿರುವುದು. ತಪಸ್ಸನ್ನಾಚರಿಸುತ್ತಿರುವಂತಹ ಈ ವ್ಯಕ್ತಿ ವಿಶ್ವಾಮಿತ್ರರೇ ಹೌದು, ವಿಶ್ವಾಮಿತ್ರರೇ ಹೌದು. ಏನು ಮಾಡೋಣ, ನಾನು ಬಂದದ್ದವರಿಗೆ ತಿಳಿದಿಲ್ಲ. ಗುರುದೇವ, ಗುರುದೇವ, ಗುರುದೇವ! ನೀನ್ಯಾರು ಚಂಡಾಲ ಶರೀರ ಬಿತ್ತಿಗೆ ನಿಲ್ಲ ಪ್ರಕೃತಿ ವಿರರಂತಿಹುದು ತತ್ಕಾರಣವೇ ನೆನಲ ಋಷಿಗೆಂದ ನೃಪತಿ. ಸಾವಿರ ಸಾವಿರ ವರ್ಷಗಳ ತಪ ಕಳೆದು ಮತ್ತೆ ಏಕಾಗ್ರ ಮಾನಸನಾಗುವ ಯತ್ನದಲ್ಲಿರುವಾಗಲೇ ಬಹಿರಂಗದ ಕರೆ ಕಣ್ತೆರೆವಂತೆ ಮಾಡಿತು. ಕಣ್ಣೆತ್ತಿ ನೋಡಿದರೆ ಚಾಂಡಾಲ ದೂರ ದೂರ. ತಾಪಸಿಯಾದ ಆಯಸದ ಆಭರಣ, ಮಲಿನಾಂಗವಾದಂತಹ ನಿನ್ನ ಸ್ಥಿತಿ, ವನ್ಯ ಪುಷ್ಪಗಳನ್ನೇ ಧರಿಸಿದ್ದಿ. ರೋಮರಾಜಿಗಳು ವಿಕಾರದಲ್ಲಿ ನಿಮಿರಿ ನಿಂತದ್ದು. ಹಾಗೆ ಅಂತ ನಮಿಸಿ ನಿಂತ ನಿನ್ನಲ್ಲಿ ಧರಿಸಿದ ಆಭರಣ ಆಯಸದ್ದಾದರೂ ಆಕಾರದಲ್ಲಿ ಪ್ರಭುತ್ವದ ಲಾಂಛನಗಳು ಸ್ಪಷ್ಟ ಗೋಚರವಾಗುಂಟು. ಯಾರು ನೀನು? ಯಾಕೆ ಬಂದೆ? ಏನಾಗಬೇಕಾದ್ದು ನನಗೆ? ನಿವೇದಿಸಿಕೊಳ್ಳಲೇ ಗುರುದೇವ. ಖ್ಯಾತ ತ್ರಿಶಂಕು ಸಾಕೇತಾದಿನಾಥ ಖದ್ಯೋತ ವಂಶಜನೂತ ನಿನೂತ ಆತನ ಹೃದಯ ಮುನಿ ಯಾತಕೀ ನೀಚತ್ವ ಜಾತಮತಿನಿ ವೇದನಾಥ ಖ್ಯಾತ ತ್ರಿಶಂಕು ಸಾಕೇತಾದಿನಾಥ ಖದ್ಯೋತ ವಂಶಜನೋ ಋಷಿವರ್ಯ ಗಾದಿ ಪುತ್ರ ವಿಶ್ವಾಮಿತ್ರ ಋಷಿವರ್ಯರೇ, ಗುರುದೇವ, ನಾನು ಸ್ವಾಮಿ ತ್ರಿಶಂಕು ಸತ್ಯವ್ರತ. ಸೂರ್ಯವಂಶದ ಪ್ರಭು ನಾನೇ. ತಪಸ್ಸಲ್ಲಿದ್ದೆ 1000 ವರ್ಷಗಳ ಅವಧಿಯಲ್ಲಿ. ಸತಿಸುತರನ್ನು ವಿಸ್ಮರಿಸಿ ತೊಡಗಿದ ತಪಸ್ಸದು. ಫಲ ಇಷ್ಟವಾದದ್ದು ಸಿದ್ಧಿಸಲಿಲ್ಲ. ಸತ್ಯವೇ, ಬ್ರಹ್ಮ ಬಂದು ರಾಜರ್ಷಿ ಆಗುವಂತ ನನ್ನ ತಪಕ್ಕದು ಫಲವಲ್ಲ ಅಂತ ಮತ್ತೆ ತೊಡಗಿದರು. ಎಚ್ಚೆತ್ತ ಕಾಲದಲ್ಲಿ ಸತುಸುತರನ್ನು ಹುಡುಕಿದರೆ ಭೀಕರವಾದ ಬರಗಾಲ ಬಂದಿತ್ತಂತೆ. ಸತ್ಯವ್ರತ ಅಂದರು. ನಾನೇ ಸ್ವಾಮಿ, ನಾನೇ. ನನ್ನ ಸತಿಸುತರಿಗಾಗಿ ಆಹಾರ ಸಂಗ್ರಹಿಸಿದ್ದು ನಾನೇ. ಅದು ನಾನೇ ಸ್ವಾಮಿ. ಅವರು ಜೀವ ಕಳೆದುಕೊಳ್ಳುವ ಸ್ಥಿತಿಯಿಂದ ಅವರನ್ನು ಉಳಿಸಿದ್ದು ನಾನೇ. ಹೇಳು ಹೇಳು. ಈಗ
ಈಗ್ಯಾಕೆ ಹೀಗಾಯಿತು, ಇಲ್ಲಿಗೆ ಯಾಕೆ ಬಂದೆ? ಗುರುದೇವ, ನನಗೊಂದು ಆಶೆ ಹುಟ್ಟಿತು. 100 ಯಾಗಗಳನ್ನು ಮಾಡಬೇಕು. ಸತ್ತ ಮೇಲೆ ಸಿಕ್ಕುವಂತಹ ಸ್ವರ್ಗ ಅದು ನನಗೆ ಬೇಡ. ಹೀಗಿರುವಾಗಲೇ ಸ್ವರ್ಗವು ಸಿಗಬೇಕು ಎನ್ನುವಂತ ಆಶೆಯಿಂದ ಗುರುಗಳಾದಂತಹ ವಶಿಷ್ಠರಲ್ಲಿ ನಿವೇದಿಸಿಕೊಂಡೆ. ಯಾರಲ್ಲಿ? ವಶಿಷ್ಠರಲ್ಲಿ 99 ಯಾಗಗಳನ್ನು ಮಾಡಿ ಪೂರೈಸಿದ್ರು ಸ್ವಾಮಿ. ಮತ್ತುಳಿದಿರುವಂತಹ 1 ಯಾಗವನ್ನು ಮಾಡಿ ಮಾಡಿ ಅಂಗಲಾಚಿ ನಾನು ಬೇಡಿದ್ರು ಕೂಡ ಸಂಕಲ್ಪ ಏನು ಯಾಗದ್ದು? ಸ್ವರ್ಗ. ಸ್ವರ್ಗಾರ್ಥಪ್ರದಾಯಕವಾದಂತಹ ಸರ್ವಯಜ್ಞಗಳಿಗೂ ಫಲವೇ. ಹಾಗೆ ಅಂತ 100ನೇದ್ದನ್ನು ವಸಿಷ್ಠರು ಮಾಡಿದ್ರ? ಇಲ್ಲ. ಯಾಕೆ ಮಾಡಲಿಲ್ಲ? ನನಗೆ ಯೋಗ ಬರಲಿಲ್ಲ ಅಂತೆ, ನನಗೆ ಪುಣ್ಯ ಇಲ್ಲ ಅಂತೆ, ಹೀಗೆಂದು ನುಡಿದರು. ದಿನ ದಿನ ನುಡುತ್ತಾ ಇದ್ರು. ನನ್ನಲ್ಲಿ ಆಶೆ ಮತ್ತೆ ಮತ್ತೆ ಮೊಳೆಯೂರುವುದಕ್ಕೆ ಪ್ರಾರಂಭವಾಯಿತು. ಆ ಬಳಿಕ ವಶಿಷ್ಠರ ಪುತ್ರರಾದಂತಹ ವಾಸಿಷ್ಠರ ಬಳಿಗೆ ಹೋದೆ ಸ್ವಾಮಿ. ಕುಲಪುರೋಹಿತರಲ್ಲದಿದ್ರೆ ಅವರ ಸಂತಾನ ಪರಂಪರೆ. ಹೌದು. ಹಾಗೆ ಅವರ ಬಳಿಗೆ ಹೋದವಾಗ ಕೇಳಿಕೊಂಡೆ, ಹೇಳಿಕೊಂಡೆ, ಆ ಯೋಗ್ಯತೆ ನಿನಗೆ ಇಲ್ಲ, ಅಪ್ಪ ಬಿಟ್ಟದ್ದನ್ನು ನಾವು ಮಾಡುವುದಕ್ಕಲ್ಲ ಅಂತ ಹೇಳಿ ನನ್ನನ್ನು ಶಪಿಸಿಯೇ ಬಿಟ್ರು ಸ್ವಾಮಿ. ನೀನು ಚಂಡಾಲನಾಗಿ ಹೋಗುವುದು. ಹೌದು ಗುರುದೇವ. ಈಗ ಯಾಗ ಮಾಡುವುದಿಲ್ಲ ಅಂತ ಹೇಳಿದ್ರೆ ಸಾಕು, ಶಾಪ ಯಾಕೆ ಕೊಟ್ಟು? ನೀವಲ್ಲದಿದ್ರೆ ಇನ್ನೊಬ್ಬರು ನನಗೆ ದೊರಕಿಯಾರು, ನಿಮಗಿಂತ ಶ್ರೇಷ್ಠರು ಸಿಕ್ಕಿಯಾರು ಅಂತ ಒಂದು ಮಾತು ಹೇಳಿದ್ದಕ್ಕೆ ಸಿಟ್ಟುಗೊಂಡು ಹೀಗೆ ಶಪಿಸಿದ್ರು ಗುರುದೇವ. ಶಬ್ದನಾದ ನೀನು ಇಲ್ಲಿ ಬಂದು ಸೇರಿದೆಯಾ? ನಿಜ. ಶಾಪ ಕೊಟ್ಟವರು ವಸಿಷ್ಠ ಪರಂಪರೆಯ ಪ್ರತಿನಿಧಿಗಳಾದ ವಾಸಿಷ್ಠರೇ. ನೆರೆದ ಪೂರ್ವ ದ್ವೇಷ ಕಥೆಯದ ಕಡಲೆ ಕಡೆಕಡೆಯಾಗಿ ಕೌಶಿಕ ಮುನಿಕಟಾರ ಧ್ವನಿಯಳಿತೆಂದನು ಈಶ್ವರಗೆ. ಯಾಕೆ ಬೆದರುವೆ ವಸಿಷ್ಠಗೆ? ಯಾಗಾದಿ ಸತ್ಕರ್ಮಗಳನ್ನು ವಸಿಷ್ಠನ ಪುತ್ರರೋ ಪೌತ್ರರೋ ಮಾತ್ರ ಮಾಡಬೇಕು ಅಂತ ಯಾರಾದ್ರೂ ವೇದಾನುಶಾಸನ ಉಂಟು ಅಂದ್ರ? ಸಶರೀರ ಸ್ವರ್ಗ ಕಾಮನೆ ನಿನ್ನದ್ದು, ನನ್ನದ್ದು. ಹೇಳಿದಳು ಸತಿ 3 ಪಾಪ ಮಾಡಿದ್ದಾನೆ. ಹೌದು. 3 ಶಂಕುಗಳಾಗಿ ಪಾಪಸ್ತಂಭಗಳು ಊರಲ್ಪಟ್ಟ ಕಾರಣ ಸತ್ಯವ್ರತನಿಗೆ ತ್ರಿಶಂಕು ಅಂತ ಕರೆಯುವುದಕ್ಕೆ ತೊಡಗಿದರು ಋಷಿಮನೀಷಿಗಳು. ಹೌದು ದೇವ. ಏನು ಅಂತ ಕೇಳಿದ್ರೆ, ಪೂರ್ವದಲ್ಲೇ ರಾಜ್ಯದಲ್ಲಿರುವಾಗ ಬಹಿಷ್ಕೃತನಾಗುವ ಪೂರ್ವದಲ್ಲಿ ವಿವಾಹ ಮಂಟಪದಿಂದ ಕನ್ಯಾಹರಣವನ್ನು ಮಾಡಿದೆಯಂತೆ. ಸಪ್ತಪದಿ ಆಗಲಿಲ್ಲ ಎಂಬುದರಿಂದ ಅಪಹರಣ ಸರಿ ಅಂತ ನೀನು, ಪಾಣಿಗ್ರಹಣಾದಿ ಸಂಸ್ಕಾರಗಳಾದದ್ದರಿಂದ ಅಪಹರಣ ತಪ್ಪು ಅಂತ ಅವರು. ಕೊನೆಗೆ ನೀ ತಪ್ಪಿತಸ್ಥನಾದೆ. 1 ಶಂಕು ಯಜ್ಞ ಪಶುವನ್ನೇ ಅಪಹರಿಸಿದೆ ಆಹಾರಾರ್ಥವಾಗಿ ಬರಗಾಲದಲ್ಲಿ. ನಿಜ. ಅದೆರಡನೆಯದ್ದು. ಅಸಂಸ್ಕೃತವಾಗಿ ಪಶುವನ್ನು ಕಡಿದು ನಮ್ಮವರಿಗೆಲ್ಲ ಕೊಟ್ಟು ನೀನು ತಿಂದೆಯಂತೆ. ಅದು 3 ಪಾಪಗಳನ್ನು ಮಾಡಿದವನು ಮತ್ತೆ ರಾಜ್ಯಕ್ಕೆ ಸಂದಾಯವಾದ ಕಾಲದಲ್ಲಿ ಲೋಕದಲ್ಲಿ ಹಾಗೆ ಯಾರಾದರೂ ಒಮ್ಮೆ ಕೆಡುಕು ಮಾಡಿದರೆ ಮತ್ತೆ ಎಷ್ಟು ಒಳ್ಳೆಯ ಕರ್ಮಗಳು ಸಣ್ಣ ಪುಟ್ಟದ್ದು ಮಾಡಿದರು ಆ ತಪ್ಪಿನಿಂದಲೇ ಲೋಕ ಗುರುತಿಸ್ತದೆ. ಸತ್ಯವ್ರತನಾದವನು ಮರಳಿ ಸತ್ಯವ್ರತನಾಗಬೇಕು, ಸ್ವರ್ಗವ್ರತನಾಗಬೇಕು ಅಂತ ಸಂಕಲ್ಪಿಸಿದ್ರೆ ತಪ್ಪೇನು? ಆ ಕಾಲದಲ್ಲಿ ಗುರುಗಳಾದಂತಹ ವಶಿಷ್ಠರಿಗೆ ಎಲ್ಲ ತಿಳಿದಿದ್ರು ಕೂಡ
ಮೂಕನಾಗಿದ್ರು ದೇವರು. ಬಿಡು. ರಾಜಪುರೋಹಿತರಾಗಿ ನೆಲೆಗೊಂಡ ಮೇಲೆ ಸ್ವಾರ್ಥವಿದೂರರವರು ಅಂತ ಈ ಕಾಲದಲ್ಲಿ ನಾವು ನಂಬುವುದಿಲ್ಲ. ನಹುಷಾದಿಗಳು ಸಶರೀರಿಗಳಾಗಿ ವೃತ್ರ ಹೃದಯ ಪಾತಕದಿಂದ ಇಂದ್ರ ಪದಚ್ಯುತನಾದಾಗ ಸಶರೀರರಾಗಿ ಏರಿದ ಪೂರ್ವೋದಾಹರಣೆ ಉಂಟು. ಮತ್ತೆ ಇದ್ದ ಹಾಗೆ ಇರುವುದು ಕಲ್ಲು ಬಂಡೆಗಳು, ಪ್ರಕೃತಿ ಸಹಜವಾದಂತಹ ಜಡವಸ್ತುಗಳು. ಸೂರ್ಯವಂಶೀಯನಾದ ನೀನು ಮಾನುಷ ಮರ್ಯಾದೆಯ ವಿಸ್ತರಣವಾಗಿ ಪುಣ್ಯಾತ್ಮರಾದವರು ಸ್ವರ್ಗ ಸೇರ್ತಾರೆ. ಸಶರೀರಿಯಾಗಿ ಸೇರಬೇಕು ಅಂತ ಹಂಬಲಿಸಿದರೆ ಯಜ್ಞದಿಂದ ಸರ್ವವನ್ನು ಸಾಧ್ಯ ಅಂತ ಘೋಷಿಸಿದ ವಸಿಷ್ಠರು ಹೇಗೆ ಮೀರುವುದಕ್ಕೆ ಸಾಧ್ಯ? ಅಲ್ಲ ಅನ್ನುವುದಕ್ಕೆ ಸಾಧ್ಯ? ಎಲ್ಲ ಆಗುತ್ತದೆ, ಆಗದೇನು? ವಿಧಿಯು ಉಂಟು, ಬೇಕಾದ್ರೆ ಉಪಕ್ರಮ ವಿಧಾನ ಉಂಟು. ಆದರೆ ನಿನಗದನ್ನು ಹೇಳಿ ಪ್ರಯೋಜನ ಇಲ್ಲ. ಯಾಕೆ ಅಂದರೆ ನೀನು ಎಷ್ಟಾದ್ರೂ ಸೂರ್ಯವಂಶದವಲ್ವ? ನಿಮ್ಮ ಪರಂಪರೆಯಿಂದ ವಸಿಷ್ಠ ನಿಮಗೆ ಕುಲಗುರು ಅಲ್ವ? ಹೌದು. ವಸಿಷ್ಠ ಬಿಟ್ಟು ಅವನ ಮಕ್ಕಳೇ ಆಗಬೇಕಲ್ಲ. ಮತ್ತೆ ಇಲ್ಲಿ ಯಾಕೆ ಬಂದು? ತಪ್ಪು ತಿಳ್ಕೊಳ್ಬಾರದು. ನನ್ನ ಕುಲಪುರೋಹಿತರು, ನನ್ನ ಕುಲಗುರುಗಳನ್ನು ನಾನು ಬಿಟ್ಟು ಬಂದಿದ್ದೇನೆ. ನೀವೇ ನನ್ನ ಸರ್ವಸ್ವ, ನೀನೇ ಅವು ನನ್ನ ಗುರುಗಳು. ಬಿಟ್ಟದ್ದು ಹೌದಾ? ಹೌದು. ಬಿಟ್ಟದ್ದು ಹೌದಾ? ತಡೆಯುವುದಕ್ಕೆ ವಸಿಷ್ಠರೋ ವಸಿಷ್ಠ ಪುತ್ರರೋ ಒಟ್ಟಾಗಿ ಬಂದರು. ನನಗೆ ಗೊತ್ತು ಬಗೆ ಹೇಗೆ ಅಂತ. ವಸಿಷ್ಠ ಪೌರೋಹಿತ್ಯವನ್ನು ತೊರೆದದ್ದು ಹೌದಾ? ಹೌದು. ಗುರುದ್ವೇಷ ಕೃತಿಯನ್ನು ನೆನೆದೇ ನಾನು ಆಡುವುದಕ್ಕೆ ತೊಡಗಿದ್ದು. ಯಾಕೆ ಬಲ್ಲೆಯ? ಯಾಕೆ? ಬ್ರಹ್ಮದಂಡ ಕೈಯಲ್ಲಿದ್ದರೆ ಕೋಪ ಬರುವುದಿಲ್ಲ ಅಂತ ಆಡಿದ ರಾಜಪುರೋಹಿತ ನಿನ್ನನ್ನು ಶಪಿಸುವಾಗ ಕೋಪ ಬಂತಲ್ವ? ವಸಿಷ್ಠ ಪುತ್ರನಿಗೆ ಕೋಪ ಬಂದಿದೆ. ನಿನ್ನನ್ನು ನಿರಾಕರಿಸುವಾಗ ವಸಿಷ್ಠರಿಗೆ ಕೋಪ ಬಂತು. ನಾನು ವಸಿಷ್ಠರೆದುರು ಸೋಲುವುದಕ್ಕೆ ನನ್ನ ಕೋಪ ಕಾರಣವಾದರೆ ಇಂದು ನನ್ನೆದುರು ವಸಿಷ್ಠ ಸೋಲುವುದಕ್ಕೆ ಅವನ ಕೋಪ ಕಾರಣವಾಗುತ್ತದೆ. ತನ್ನ ಶಿಷ್ಯನಲ್ಲಿ ಕ್ರುದ್ಧ ಮಾನಸರಾಗಿ ಬ್ರಹ್ಮದಂಡ ಇರುತ್ತಾ ಮರೆತು ಶಪಿಸಿದ ವಸಿಷ್ಠನಿಗೆ ಸೋಲಿನ ಮುಖ ತೋರಿಸಲಿಲ್ಲ. ನಾ ವಿಶ್ವಾಮಿತ್ರನಲ್ಲ, ನೀ ಚಿಂತಿಸಬೇಕಾಗಿಲ್ಲ. ನಾ ಹೇಳಿದ ಹಾಗೆ ಮಾಡಬೇಕು. ರಾಜ್ಯದಿಂದ ಸಹಕಾರ ಸಿಗಬಹುದಲ್ಲ? ಅವರು ಬಿಟ್ಟಿದ್ದಾರೆ. ಇಲ್ಲ, ಸಿಗಬಹುದು ಅಂತ ಲೋಕ ಲೋಕಾಂತರದಲ್ಲಿದ್ದ ಪ್ರತಿಯೊಂದು ಋಷಿಮುನಿಗೂ ಕೂಡ ಒಕ್ಕಡೆ ಹೋಗಬೇಕು. ವಿಶ್ವಾಮಿತ್ರನ ನೇತೃತ್ವದಲ್ಲಿ ನಡೆಯುವ ಸಶರೀರ ಸ್ವರ್ಗ ಕಾಮನೆಯನ್ನು ಹೊತ್ತ ದಿವ್ಯಾಧ್ವರಕ್ಕೆ ಪ್ರತಿಯೊಬ್ಬರೂ ಭಾಗವಹಿಸತಕ್ಕದ್ದು. ಓಲೆ ಕಳಿಸು, ಸಿದ್ಧತೆ ನಾನು ಹೇಳ್ತೇನೆ. ಸಂಖ್ಯೆಯನ್ನು ನಿರೀಕ್ಷಿಸಿದೆಯಾ? ಇಲ್ಲ ಸ್ವಾಮಿ. ಇಲ್ಲಿದ್ದ ಪ್ರತಿಯೋರ್ವರು ಪ್ರಾಜ್ಞರೇ, ವೇದವಿದರಾದವರು, ಶಾಸ್ತ್ರಜ್ಞರಾದವರು, ಪರಿಷತ್ತಿನಲ್ಲಿ ಉಪಸ್ಥಿತರಾಗುವ ಸರ್ವಯೋಗ್ಯತೆಯನ್ನು ಹೊಂದಿದಂತಹ ಬ್ರಹ್ಮರ್ಷಿ ವರೇಣ್ಯರಿಂದ ತೊಡಗಿ ಸಾಮಾನ್ಯ ಮುನುಮನೀಷಿಗಳ ತನಕ ಪ್ರತಿಯೋರ್ವರು ಬಂದಿದ್ದಾರೆ, ಸೇರಿಕೊಂಡಿದ್ದಾರೆ. ಹಾಗೆ ಅಂತ ಹೇಳಿಕೆ ಹೋದಾಗ ಯಾರದ್ದೋ ಒಂದು ಅಪಶ್ರುತಿ ಹೊರಟಿತಂತಲ್ಲ. ಹೌದೌದು. ವಾಸಿಷ್ಠರೇ ಒಪ್ಪಲಿಲ್ಲ ಅಲ್ವಾ? ಒಪ್ಪಲಿಲ್ಲ. ಕೇಳಿದ್ದಕ್ಕೆ ಅವರು ಕೊಟ್ಟ ಕಾರಣ ನನಗೆ ದಿಗಿಲು ಹೊಡಿಸಿತು. ನಾನು ಕ್ಷತ್ರಿಯ ಪುರೋಹಿತ, ಚಂಡಾಲ ಯಜಮಾನ, ಮಂತ್ರ ಬ್ರಾಹ್ಮಣಗಳ ವಿನಿಯೋಗ ಹೇಗೆ ಅಂತ ಗೊತ್ತಿಲ್ಲದ ಇವರು ಮಾಡಿದ್ದಕ್ಕೆ ಅಗ್ನಿಯಾಗಲಿ ದೇವತೆಗಳಾಗಲಿ ಬಂದಾರೆ ಅಂತ. ಹೇಗೆ ಬಂದಾರು? ವಿಶ್ವಾಮಿತ್ರನಲ್ಲೇನೆಂದು ತಿಳಿದಿದ್ದಾರೆ ಅವರು. ಈ ಕ್ಷಣದಲ್ಲಿ ಶತಾಧಿಕ ವಸಿಷ್ಠ ಪುತ್ರರು ಸುಟ್ಟು ಪರವಾಗಿ ಹೋಗಬೇಕು.
ಒಂದಲ್ಲ ಎರಡಲ್ಲ 700 ಜನ್ಮ ಮುಷ್ಟಿಕರೆಂಬ ಚಾಂಡಾಲರಾಗಿ ಹುಟ್ಟಿ ಶ್ವಪಚರಾಗಿಯೇ ಅವರು ಬದುಕನ್ನು ಬರ್ಬರವಾಗಿಸಿಕೊಳ್ಳಬೇಕು. ಇದು ವಿಶ್ವಾಮಿತ್ರ ತಪಸ್ಸಿನ ಬಲದಿಂದ ಕೊಟ್ಟ ಶಾಪ. ಇನ್ನೊಬ್ಬ ನಿಂದಿಸಿದ್ದಾನೆ. ಏನವನ ಹೆಸರು? ಮಹೋದಯ. ಮಹೋದಯ. ಅರ್ಥ ಆಯ್ತು. ಅವನಿಗೆ ವಸಿಷ್ಠ ಪರಂಪರೆಯ ಬೆನ್ನಿಗೆ ನಿಂತರೆ ಏನು ಆಡಿದ್ರು ದಕ್ಕುತ್ತದೆ ಅಂತ ಈ ಕ್ಷಣದಲ್ಲಿ ಅವನು ಅವಸಾನ ಹೊಂದಿ ಹೋಗಲಿ. ಬೇಡನಾಗಿ ಹುಟ್ಟಿ ನಿಂದ್ಯವಾದ ತುಚ್ಛವಾದ ಕರ್ಮವನ್ನು ಆಚರಿಸ್ತಾ ಅವನು ಚಾಂಡಾಲನ ಮನೋಗತ ಏನು ಮನಸ್ಸೇನು ಎಂಬುದರ ಅರಿವನ್ನು ಹೊಂದಬೇಕು. ಅಷ್ಟೇ ಮಂದಿ ಅಲ್ವಾ? ವಿರೋಧಿಸಿದವರು ಇನ್ನು ಹೇಳಿಕೊಳ್ಳುವುದಕ್ಕೆ ಭೂತಲದಲ್ಲಿ ಉಳಿಯುವುದಿಲ್ಲ. ಇದೋ ಬ್ರಹ್ಮರ್ಷಿಗಳಾದ ಜಮದಗ್ನಿಗಳಿಂದ ತೊಡಗಿ ಮುನಿಮನೀಷಿಗಳಾದವರು ಎಲ್ಲರೂ ನೆರೆದು ನಿಂತಹ ಈ ಅಧ್ವರ ವೇದಿಯಲ್ಲಿ ಯಜಮಾನನಾಗಿ ನಿನಗೆ ಸಂಕಲ್ಪ ಏನು ಅಂತ ನಾನು ಹೇಳ್ತೇನೆ. ಆಸೀನನಾಗು, ನಾನು ಕುಳಿತುಕೊಳ್ತೇನೆ. ಸಾಂಗೋಪಾಂಗವಾಗಿ ಪ್ರಾರಂಭವಾಗಲಿ. ಅಕ್ರಮದ ಯಾಗವಿದಕ್ಕೆ ಹೋಗುವುದು ಸಕ್ರಮಗೊಳಿಸಲು ಗುಣಕ್ಕೆ ವಕ್ರಮಾದರ ಯೋಚಿಸಿ ನೋಡುತ್ತ ಶಕ್ತ ನುಡಿಸಲು ಗರ್ವಿಸಿ ಸ್ವರ್ಗದ ನಿವಾಸಿಗಳೆಲ್ಲವರೂ ಕೇಳಿದರೆ ಧರೆಯಲ್ಲಿ ನಡೆಯುತ್ತಿರುವಂತಹ ಅಕ್ರಮದ ಯಾಗವೊಂದನ್ನು ಚಂಡಾಲನೊಬ್ಬನಿಗೆ ಪೌರೋಹಿತ್ಯವನ್ನು ವಿಶ್ವಾಮಿತ್ರನ ವಹಿಸಿಕೊಂಡು ಆ ಮೂಲಕವಾಗಿ ಸ್ವರ್ಗ ಕಾಮನೆಯನ್ನು ಹೊಂದುತ್ತಾರೆ ಅಂತಾರೆ. ಅಂತಹ ಯಾಗಕ್ಕೆ ದೇವತೆಗಳಾದಂತ ನಾವು ಹೋಗಬೇಕೆ? ಹೋಗಕೂಡದು. ಯಾರು ಆ ಯಾಗದಲ್ಲಿ ಪಾಲ್ಗೊಳ್ಳುವುದಕ್ಕಿಲ್ಲ, ಹವಿಸ್ಸನ್ನು ಸ್ವೀಕರಿಸಲಿಕ್ಕೆ ಇಲ್ಲ. ಋಷಿಯ ಲಾಲಿಸು ಹವ್ಯಪಾಗಕ್ಕೆ ಸುಮ್ಮನ ಸರರೋ ಬರಲಿಲ್ಲ ಗದ್ದಕ್ಕೆ ಸಶರೀರನಾಗಿ ಬಹುದಕ್ಕಿನ್ನು ಅವ ವಿಷಮಬಹುದು ತನಗೆಲ್ಲನು. ಗುರುದೇವ, ಅಗ್ನಿಂ ಪ್ರಜ್ವಲಿತಂ ಅಂತ ಹೇಳಿದ್ರಿ. ಅಗ್ನಿಯು ಪ್ರಜ್ವಲಿಸುತ್ತಾ ಇಲ್ಲ, ಬರೇ ಧೂಮವೇ ಕಾಣುತ್ತಾ ಇದೆ. ಅಗ್ನಿಯೇ ಇಲ್ಲದಿದ್ರೆ ಧೂಮ ಹೇಗೆ ಬರ್ತದೆ? ಮತ್ತೆ ಆದರೆ ಒಂದುಂಟು, ಅಗ್ನಿ ಪ್ರಸನ್ನನಾದರೆ ಪೀತವರ್ಣ ರಂಜಿತನಾಗಿ ಕಾಣಿಸಬೇಕಾಗಿದೆ. ಧೂಮಾವೃತನಾಗಿದ್ದಾನೆ ಅಂತಾದರೆ ಅಗ್ನಿಯ ಪ್ರಸನ್ನತೆ ಇಲ್ಲ ಎಂಬುದಕ್ಕದು ದ್ಯೋತಕ. ಯಜ್ಞಶಾಲೆಯ ಅಂಗೋಪಾಂಗಗಳಲ್ಲಿ ಕಾಣ್ತಾ ಇರುವ ದುರ್ನಿಮಿತ್ತಗಳು ಮತ್ತೇನೋ ಕೆಡುಕನ್ನು ಸೂಚಿಸ್ತಾ ಉಂಟು. ನಿನಗೇನು ಆತಂಕ? ಗುರುದೇವ, ನಾವು ಯಜ್ಞಕ್ಕೆ ಹೆಸರು ಹೇಳಿ ಹೋಮಿಸ್ತಾ ಇದ್ದೇವೆ. ಹೋಮಿಸುತ್ತಿರುವಂತ ಅಧಿದೇವತೆಗಳು ಆ ಸುಮನಸರು ಯಾರೂ ಬರುತ್ತಿಲ್ವಲ್ಲ. ಮಂತ್ರಾಧೀನವೋ ಜಗತ್ತಿನಲ್ಲಿದ್ದ ಎಲ್ಲರೂ ಕೂಡ ದೈವಗಳಷ್ಟೂ ಕೂಡ ಮಂತ್ರ ವಿವಶರಾಗಿಯೇ ಬಂದು ಸ್ವೀಕರಿಸಬೇಕು. ಆ ಮಂತ್ರ ಬ್ರಾಹ್ಮಣಾಧೀನವಾದದ್ದು. ಆದ್ದರಿಂದಲೇ ಬ್ರಾಹ್ಮಣರನ್ನು ಮಮ ದೇವತಾ ಅಂತ ನೀವು ಮಾನಿಸುವುದು. ಮಂತ್ರ ಹೇಳಿ ಕೊಟ್ಟಲ್ಲಿಗೆ ಇಚ್ಛಾಪೂರ್ತಿ ಆಗುತ್ತದೆ ಎಂಬುದು ನಮ್ಮ ಸಂಕಲ್ಪವಾದರೆ ಮಂತ್ರಕ್ಕೆ ಉದ್ದಟತನವನ್ನು ತೋರಿದರೆ ದೇವತೆಗಳು ಸ್ವರೂಪ ಬಾಹಿರರಾಗಿದ್ದಾರೆ ಅಂತ ತಾತ್ಪರ್ಯ. ಮಂತ್ರಕ್ಕೆ ಅನುಸರಿಸಿ ಅವರೇನು ಮಾಡಬೇಕು ಅಂತ ನಾವು ಹೇಳಲಿಕ್ಕೆ ಹೋಗುದು ಬೇಡ. ನಾವು ಮಾಡಬೇಕಾದ್ದನ್ನು ಯಥಾ ಪ್ರಕಾರ ಸಾಂಗೋಪಾಂಗವಾಗಿ ಹವಿಸನ್ನು ಕೊಡ್ತಾ ಸಮಗ್ರವಾಗಿ ಮಾಡಿ ಮುಗಿಸಿದ್ದೇವೆ. ಅದೋ ಪುಣ್ಯಾಹುತಿ ಆಗ್ತಾ ಉಂಟು. ನಮಸ್ಕಾರ ಮಾಡು, ನಮಸ್ಕಾರ ಮಾಡು. ನಾವು ಮಾಡಬೇಕಾದ್ದನ್ನು ಮಾಡಿ ಆಯ್ತೋ ಇಲ್ಲ? ಇನ್ನೇಳು ಬರುವುದಿಲ್ಲ. ಆದರೇನಾಯ್ತು ಕಾಣಿಸುವೇನು ಸುರಪಾದಿಗಳಿಂದ ಸ್ವಾಗತವನ್ನು ಖೇದವಿಲ್ಲದೆಂದು ಮುನಿಪನು ಪೂರ್ಣ ಕೈದನ್ನು ಕೈಗೊಂಡ ಕಟುವನು. ನನಗೆ ಸ್ವರ್ಗ ಗುರುದೇವ. ತಡಿಯ, ನೀ ಚಿಂತಿಸಬೇಕಾಗಿಲ್ಲ. ಮಂತ್ರಾಧೀನರಾಗಿ ಅವರು ವರ್ತಿಸಲಿಲ್ಲ ಅಂತಾದರೆ ಮಂತ್ರ ಮರ್ಯಾದೆಯ ಕಕ್ಷೆಯೊಳಕ್ಕೆ ಅವರಿಲ್ಲ ಅಂತ ತಾತ್ಪರ್ಯ ಅಲ್ವಾ? ಖಂಡಿತವೇ. ಹಾಗಾದ್ರೆ ತಪದ ಮರ್ಯಾದೆ ಏನು ಅಂತ ನಾನು ತೋರಿಕೊಡ್ತೇನೆ. ನಿನಗೆ ಚಾಂಡಾಲತ್ವ ಇದೆ ಎಂಬುದನ್ನು ಅರಿತೆ ಅದನ್ನು ಆಕರ್ಷಣೆ ಮಾಡಿ ಕುಂಭದಲ್ಲಿರಿಸಿ ಸೋಮಯಾಗದ ಅವಸಾನ ಕಾಲದಲ್ಲಿ ಅದನ್ನು ಹೊರಗಿರಿಸಿ ಆಗಿದೆ. ಶಾಪ ರೂಪದಿಂದ ಕರ್ಮ ಶರೀರಕ್ಕೆ ಬಂದೊದಗಿದಂತಹ ವಿಪರಿಣಾಮವನ್ನು ನಿವಾರಿಸುವುದಕ್ಕೆ
ತಪ್ಪಿಸುವುದಕ್ಕೆ ನಾವು ಮಾಡಿದಂತಹ ಪ್ರಯತ್ನ. ಸಶರೀರನಾಗಿ ಸ್ವರ್ಗಕ್ಕೆ ಹೋಗುವುದು ಅಂದ್ರೆ ಏನು ಗೊತ್ತಾ? ಪಾರ್ಥಿವತ್ವವನ್ನು ಮೀರಿ ತೈಜಸ ಶರೀರವನ್ನು ಧರಿಸುವುದು ಅಂತ ಅರ್ಥ. ಅದಾಗಬೇಕು ಅಂತಾದರೆ ಕರ್ಮ ಶರೀರಕ್ಕೆ ಕಳಾ ಶರೀರಕ್ಕಿದ್ದ ಬಾಧಾ ನಿವೃತ್ತಿಯನ್ನು ಮಾಡಬೇಕು. ರಾಜಸ ಗುಣಕ್ಕೆ ಸಾತ್ವಿಕ ಗುಣ ಅಧಿಕತೆಯಾಗಿ ಸೇರಿದ ಕಾಲದಲ್ಲಿ ತೈಜಸತ್ವ ಪ್ರಾಪ್ತಿಯಾಗ್ತದೆ. ಅಲ್ಲಿಗೆ ತಾಮಸಿ ಗುಣ ಅಧಿಕವಾದ ಕಾಲದಲ್ಲಿ ಇದು ಪಾರ್ಥಿವತ್ವ ಪ್ರಾಪ್ತವಾಗ್ತದೆ. ನಿನ್ನ ಶರೀರದಲ್ಲಿದ್ದಂತಹ ಪಾರ್ಥಿವಾಂಶಗಳನ್ನು ಸೆಳೆದೊಗೆದು ಅಲ್ಲಿ ಸಾತ್ವಿಕಾಂಶಗಳನ್ನು ತುಂಬುವುದಕ್ಕೆ ಚತುರ್ವಿಂಶತಿ ತತ್ವಗಳು, ಅದರ ಜೊತೆಯಲ್ಲಿ ಪಂಚಭೂತಗಳು, ದೇವಾಧಿಪತಿಯಾದ ಇಂದ್ರ, ಇಷ್ಟು ಮಂದಿಯ ಒಪ್ಪಿಗೆ ಬೇಕಾಗ್ತದೆ. ಅದಕ್ಕೆ ಬೇಕಾದ ವೈದಿಕ ಪ್ರಕ್ರಿಯೆಗೆ ನಿನ್ನ ಸಮಗ್ರ ಶರೀರವನ್ನು ಒಳಪಡಿಸಿದ ಈ ಕಾಲದಲ್ಲಿ ಹೀಗೆ ಹೇಗನ್ನಿಸ್ತದೆ ಹೇಳು? ಬಹಳ ಹಗುರವಾಗಿದೆ ಸ್ವಾಮಿ. ಹಾ, ತೇಲುತ್ತಾ ಉಂಟು. ಹೌದಾ? ಹೌದು. ಇದು ಯಾಕೆ ತೇಲುವುದು ಗೊತ್ತುಂಟು? ಇನ್ನೀಗ ಹಾರುವುದಕ್ಕುಂಟು, ಏರುವುದಕ್ಕುಂಟು. ಬಳಿಕ ಶಕ್ತಿಯ ಬಳಿಕ ಕೇಳಿ ನಿಜ ಮಂತ್ರ ಶಕ್ತಿಯೊಳಗು ತರ ದಿನ ತೇಜದಲ್ಲಿ ನಿರ್ಮಲ ವಿಮಾನವನೊಂದ ಮಾಡಿ ತದೋತ್ತರಾಳದಲ್ಲಿ ನಿಲ್ಲಿಸುತ್ತಾ ಭೂಪದ ಭೂಷಿಕ ಒಲಿದು ಸ್ವರ್ಗಂ ಗೆಜ್ಜ ಪಾರ್ಥಿವ ತಿಲಕಯ್ಯನೇ ನೃಪ ಸಗಿತಲಾರತ ವೈದಿ ಅಂಬರವ ಸಂಕಲ್ಪ ಏನುಂಟು? ಸಶರೀರನಾಗಿ ಸ್ವರ್ಗಕ್ಕೆ ಹೋಗುವುದಕ್ಕೆ. ನಿಜ. ಮನುಷ್ಯರು ಅನುಭವಿಸಬಹುದಾದ ಆನಂದಕ್ಕಿಂತ 100 ಪಟ್ಟು ಹೆಚ್ಚು ಮಾನುಷ ಗಂಧರ್ವರು ಅನುಭವಿಸ್ತಾರೆ. ಅದಕ್ಕಿಂತ 100 ಪಟ್ಟು ಹೆಚ್ಚು ದೇವಗಂಧರ್ವರು, ಅದಕ್ಕಿಂತ 100 ಪಟ್ಟು ಹೆಚ್ಚು ದೇವತೆಗಳು. ಅಷ್ಟ ಆನಂದವನ್ನು ಒಬ್ಬ ಚಕ್ರವರ್ತಿಯಾದವ ಇಲ್ಲಿಯೂ ಅನುಭವಿಸ್ತಾನೆ. ಆನಂದಾನುಭವದ ಸಾಮರ್ಥ್ಯ ವೃದ್ಧಿಸಬೇಕು. ಕರ್ಮಜ ದೇವತೆ ಎಷ್ಟಾದರೂ ಆಗಬೇಕು. ಅದಾಗುವಂತೆ ಸಂಕಲ್ಪಿಸಿ ಇದು ತಪದ ಫಲವನ್ನು ಧಾರೆ ಎರೆದ ನಾನು ಬರುವುದಿಲ್ಲ ಅಂತ ದೇವೇಂದ್ರ ಹಠ ಹಿಡಿದರೆ ಅವನ ಮನೆಯಂಗಳಕ್ಕೆ ಕೊಂಡೋಗಿ ನಿನ್ನನ್ನು ನಿಲ್ಲಿಸ್ತೇನೆ. ಹೇಳಿದ ಮಾತನ್ನು ಈಡೇರಿಸ್ತೇನೆ. ಏನು ಏನು ಏಕಚಿತ್ತದೊಳದ್ದು ನಮರಾನೀಕ ಬರದೆ ಆತ್ಮದಿಂದ ಇನ್ನೂ ಕೂಡ ಪರಿಶುದ್ಧತೆಯನ್ನು ಹೊಂದಿರದ ಈತನನ್ನು ಮುಂದೆ ಬರುವುದಕ್ಕೆ ಬಿಡುವುದಲ್ಲ. ಇವನ ಕುತ್ತಿಗೆಗೆ ಕೈ ಹಾಕಿ ಗಾದಿ ಕುಮಾರಕನ ಕರೆ ಕರೆದು ಕರೆ ಕರೆದು ಅವನಿಗೆ ಸುರರು ನೂಕಿದರು ಜಿಯ ಜಿಯ. ಏನಾಯ್ತು ಮಗು? ಏನಾಯ್ತು? ಆಗುವುದಿಲ್ಲ ಗುರುದೇವ. ಯಾಕೆ ಮೇಲೆ ಹೋಗುವುದಿಲ್ಲ? ಯಾಕೆ? ಮೇಲಿಂದ ದೇವೇಂದ್ರ ಎಲ್ಲರೂ ಸೇರಿ ನನ್ನ ಕೊರಳಿಗೆ ಕೈ ಹಾಕಿ ಕೆಳಗೆ ತಳ್ಳಿದರು ದೇವ. ನಿಂತೆಂದನು ಆಲುಗಾಡ ಕೂಡದು ಆರ್ಜಿಸಿದ ಸಾವಿರಾರು ವರ್ಷಗಳ ತಪದ ಫಲವನ್ನು ದಾರಿಯಲ್ಲಿ ನಿಲ್ಲಿಸಿದ್ದೇನೆ. ನಿಂತೆ ಗುರುಗಳೇ, ತಲೆ ಕೆಳಗಾಗಿ ನಿಂತಿದ್ದೇನೆ. ಚಿಂತಿಸಬೇಡ, ಚಿಂತಿಸಬೇಡ. ಯಾಕೆ ಚಿಂತಿಸಬೇಡ ಮಲ್ಲಯ್ಯ? ನನಗೆ ಸ್ವರ್ಗ ಇಲ್ಲವೇ? ಮಂತ್ರಾಧೀನನಾಗಿ ಅವನು ಬರಬೇಕಾಗಿತ್ತು, ಬರಲಿಲ್ಲ. ತಪಸ್ಸನ್ನು ನನ್ನದನ್ನು ನಾ ಧಾರೆ ಎರೆದೆ. ಸ್ವೀಕರಿಸದೆಯ ಹೊರಗೆ ಸಗುತ್ತಾನೆ ಅಂತಾದರೆ ಹೋಗಲಿ ಹೋಗಲಿ ಹೋಗಲ ಸ್ವರ್ಗವಿನ್ನ ಹೋಗಲಿ ಹೋಗಲಿ. ಈಗ ದಕ್ಷಿಣ ದಿಗು
ಕಂಡನು ಆಗಲ ಮುನಿ ಪೇಳ್ದನು. ಅನ್ಯಮಿಂದ್ರಂ ಕರಿಷ್ಯಾಮಿ. ನನಗೆ ತಪದ ಫಲ ಏನು ಅಂತ ಪಾಠ ಮಾಡುವುದಕ್ಕೆ ಹೊರಟಿದ್ದಾನೆ. ಇಂದ್ರ ನೋಡ್ತಾ ಇರುವಂತೆ ಅವನ ಕಣ್ಣೆದುರಿನಲ್ಲಿ ಪ್ರತಿ ಇಂದ್ರನನ್ನು ಸೃಷ್ಟಿಸ್ತಾನೆ. ನಡೆಯುವುದಕ್ಕೆ ಬಂದರೆ ಲೋಕೋವಾಸ್ಯಾದ ನಿಂದ್ರಕ, ಲೋಕಕ್ಕೆ ಇಂದ್ರನೇ ಇಲ್ಲ ಅಂತ ಮಾಡಿ ಹಾಕಿದ್ದೇನೆ. ನಿನಗೆ ಸ್ವರ್ಗ ಅಲ್ವಾ ಬೇಕಾದ್ದು? ನಿಂತದ್ದೆಲ್ಲಿ ಅಂತ ಕಣ್ಮುಚ್ಚಿ ನೋಡಿದ್ರೆ ವೈಶ್ವಾನರ ಜ್ಯೋತಿಷ್ಚಕ್ರದ ಬಾಹ್ಯ ಆವರಣ, ದಕ್ಷಿಣ ಪಾರ್ಶ್ವ ಇರ್ಲಿ, ಸಪ್ತರ್ಷಿ ಮಂಡಲ, ನಕ್ಷತ್ರ ಪಥ, ಅಲ್ಲ ಸೂರ್ಯ ಚಂದ್ರಾದಿಗಳನ್ನು ಒಳಗೊಂಡು ಸ್ವರ್ಗದ ಸರ್ವ ವೈಭವಗಳು ಸಸಿಯಾಗಲಿ. ನೋಡೋಣ ಈಗ ನಾನು ಅಧೋಮುಖನಾಗಿಯೇ ಇರಬೇಕು ದೇವ್ರೆ. ನೀ ಚಿಂತೆ ಮಾಡಬೇಡುವ. ನೀ ಅಧೋಮುಖನಾಗಿದ್ರು ನಿನ್ನ ಪಾದದಲ್ಲಿ ಯಾರಿದ್ದಾರೆ ನೋಡು, ದೇವೇಂದ್ರ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ನಿನ್ನ ತಲೆಯ ಮೇಲೆ ನಿನ್ನ ಗುರು ವಿಶ್ವಾಮಿತ್ರ ಇದ್ದಾನೆ. ಇದ್ದದ್ದು ಸ್ವರ್ಗ. ಸಮಾಧಾನ ಮಾಡಿ. ಜವದಲ್ಲಿ ಇಲ್ಲಿಯ ತನಕ ಬರ್ಲಿಕ್ಕೆ ಆಗ್ತದೆ ನಿನಗೆ? ಆಗದೇ ಇಲ್ಲ. ಈಗ ಮಂತ್ರದಿಂದ ಯಾರು ಕರೀಲಿಲ್ವಲ್ಲ? ಮಂತ್ರದಿಂದ ಕರೆಯಬೇಕಾದ್ದಲ್ಲ, ಮತ್ತೆ ಲೋಕದಲ್ಲಿ ಸಾಧುವಾದ ಕೆಲಸವೊಂದು, ಸಾಧ್ಯವಾಗುವ ಕೆಲಸವೊಂದು ಅಂತ ಉಂಟು. ನಮ್ಮ ಮಾರ್ಗ ಅದಲ್ಲ. ನೀ ಸ್ಥಾಪಿತವಾದ ಸಿದ್ಧಾಂತ ಹೇಳಬೇಡ. ನಮಗೆ ಸಾಧ್ಯವೋ ಅದನ್ನು ಸಾಧು ಅಂತ ಮಾಡ್ತೇವೆ. ಲೋಕದಲ್ಲಿ ಕೂಡೀತು ಎನ್ನುವುದನ್ನು ಮಾಡುವುದಕ್ಕೆ ಒಬ್ಬ ಹೊರಡುತ್ತಾನೆ ಅಂತಾದ್ರೆ ಉಳಿದವರಿಗೆ ಬದುಕಿಲ್ಲ ಅಂತ ಆಗುತ್ತದೆ ಎನ್ನುವುದನ್ನು ಯೋಚಿಸಬೇಕು. ಬೇಕಾದದ್ದು ಕೂಡದೆ ಹೋಗುವವರ ಸಂಖ್ಯೆ ಹೆಚ್ಚು. ನಾವು ಹಾಗಲ್ಲ, ಯಾವುದಾಗಬೇಕು ಅದನ್ನು ಏನಾದ್ರೂ ಮಾಡಿ ಕೂಡೀತು ಅಂತ ಮಾಡಿ ಹಾಕ್ತೇವೆ. ಆಗುವುದಿಲ್ಲ ಅದು. ನೀನೇ ಕಳುಹಿಸಿಕೊಟ್ಟೆ ಅಲ್ಲ ದೇಹದಲ್ಲಿಯೇ ಸ್ವರ್ಗಲೋಕಕ್ಕೆ ಬೇಕಾಗಿ. ಹೌದು, ಆಲೋಚನೆಯನ್ನು ಮಾಡಿ ಮಾಡಿದ್ರೆ ದೇಹದಿಂದ ಒಬ್ಬ ಆತನನ್ನು ಹೊಂದುತ್ತಾರೆ ಅಂತ ಬಯಸುವುದೇ ಹೌದು ಅಂತಾದ್ರೆ ಅದು ನಾಸ್ತಿಕವಾದ ಆಗುತ್ತದೆ, ಅದು ಆಸ್ತಿಕತೆ ಆಗುವುದಿಲ್ಲ. ಆತ್ಮೋನ್ನತಿಯ ಮೂಲಕವಾಗಿ ಸ್ವರ್ಗವನ್ನ ಅಥವಾ ಅದರ ಮೂಲಕವಾಗಿ ದೇವೋನ್ನತಿಯನ್ನು ಹೊಂದುವುದು ಇದು ಆಸ್ತಿಕವಾದ ಅಂತ ಅನ್ನಿಸಿಕೊಳ್ಳುತ್ತದೆ. ಹಾಗಾದ್ರೆ ಲೋಕದಲ್ಲಿ ತಪಶ್ಚರ್ಯೆಯ ಮೂಲಕವಾಗಿ ಬದುಕು ಸಾಗಿಸುವಂತಹ ನೀವುಗಳೇ ಈತನಾಗಿ ನಾಸ್ತಿಕರಾಗಿ ವರ್ತಿಸ್ತೀರಿ ಅಂತಾದ್ರೆ ನಾವಾದ್ರೂ ಹೇಗೆ ಬರುವುದಕ್ಕಾಗುತ್ತದೆ? ಆಲೋಚನೆ ಮಾಡಿ. ಮತ್ತು ಒಂದು ವಿಭಾಗದಿಂದ ಆಲೋಚಿಸುವುದಕ್ಕೆ ಬರ್ತದೆ. ಕಳುಹಿಸಿದವನು ಹಿಂತಿರುಗಿ ಬರುವ ವೇಳೆಯಲ್ಲಿ ಅವನಿಗೆ ಪ್ರತಿ ಸ್ವರ್ಗದ ನಿರ್ಮಾಣ. ಹೌದು, ಏನು ಲೋಕದಲ್ಲಿ ಹಾಗಾದ್ರೆ ಭೂಮಿ ಹಾಳಾಯ್ತು ಅಂತಂದ್ರೆ ನಿಮಗೆಲ್ಲ ಸಿದ್ಧ ಆದದ್ದೇ ಬೇಕು. ಅವನಿಗೆ ಹಾಗೆಲ್ಲ ಮತ್ತೆ ಬೇಕಾದ್ದು ಸಿದ್ಧ ಆಗ್ತದೆ. ಆಗ ಕೂಡ ಜೀವ ಯೋಗ್ಯತೆ ಅಂದ್ರೆ ಆಗ ದೇವತೆಗಳಿಗೂ ಇಲ್ಲದ ಯೋಗ್ಯತೆ. ಏನೀಗ ದೇವತೆಗಳಿಗೆ ಇಲ್ಲದ ಯೋಗ್ಯತೆಯನ್ನು ಮಾಡುವುದು ಸರಿಯಾದ ಸಮಂಜಸವಾದ ಕಾರ್ಯವಾಗುವುದಿಲ್ಲ. ಭೂಮಿ ಹಾಳಾಯಿತು ಎನ್ನುವ ಕಾರಣಕ್ಕಾಗಿ ಪ್ರತಿ ಪೃಥ್ವಿಯ ನಿರ್ಮಾಣ ಅಲ್ಲ, ಇದ್ದ ಭೂಮಿಯನ್ನು ಸರಿಪಡಿಸುವುದು ಹೇಗೆ ಅಂತ ಆಲೋಚನೆ ಮಾಡಬೇಕು. ಒಂದು ಮಾರ್ಗವೋ ಇದು ಒಂದು ಮಾರ್ಗ ಆಗುವುದಿಲ್ಲ ಅಂತ. ಲೋಕಕ್ಕೊಂದೇ ಸ್ವರ್ಗ, ಲೋಕಕ್ಕೊಂದೇ ಸ್ವರ್ಗ ಯಾಕೆ, ಅಲ್ಲಿರುವ ಸುರಪ ಇರುವುದು ಯಾಕೆ ಎನ್ನುವುದನ್ನು ಚಿಂತೆ ಮಾಡಬೇಕಾಗುತ್ತದೆ. ಹಾಗಾದ್ರೆ ಪ್ರತಿ ಇಂದ್ರನ ನಿರ್ಮಾಣ ಮಾಡ್ತೀರಿ ಅಂತಾದ್ರೆ ತಡೆಯನ್ನೊಡ್ಡುವುದಕ್ಕಾಗಿ ನಾನೇ ಬರ್ತೇನೆ. ಅವನಿಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಆತ್ಮವರ್ಚಸ್ಸಿನಿಂದ ಅವನು ಗಳಿಸಿದ ಯೋಗ್ಯತೆಗಳು ಯಾವುದೆಲ್ಲ ಬಲ್ಲೆ ಈತ ನಿಲವನಲ್ಲಿಯದಾದ ಲೇಟ ಕೆಂದನು
ಎಂಬ ವೇದಾನುಷ್ಠಾನದಲ್ಲಿ ತತ್ಪರನಾಗಿದ್ದ. ಯಾಗದ ಮೂಲಕವಾಗಿ ಯಜ್ಞೇನ ಯಜ್ಞಮ್ಮಯಜಂತ ದೇವಾಹ ಎಂಬ ಸತ್ವವನ್ನು ಅರಿತುಕೊಂಡು ಅದರ ಮೂಲಕವಾಗಿ ಸಶರೀರ ಸ್ವರ್ಗ ಕಾಮನೆಯನ್ನು ಹೊಂದಿದ್ದಾನೆ. ದೇಹಕ್ಕೆ ಕಾಮನೆಯನ್ನು ಹೊಂದುವುದು ಅಪರಾಧ ಅಂತಾದರೆ ಮೊದಲು ನಿನಗೆ ಹೊಡಿಬೇಕು. ದೇಹವಾದಿಯಾಗಿದ್ದುಕೊಂಡು ಯಾವುದು ಭೌತಿಕವಾಗಿ ಪಾರ್ಥಿವ ಶರೀರದಲ್ಲಿ ಸಿಕ್ಕದ್ದೆಲ್ಲ ತೇಜಸ್ಸ ಶರೀರದಲ್ಲಿ ಬೇಕು ಅಂತ ಯಜ್ಞ ಮಾಡಿದ್ಯಾರೋ, ಸ್ವರ್ಗ ಕಾಮನೆ ಇಟ್ಟುಕೊಂಡದ್ಯಾರೋ? ದೇಹವಂಜಿತವಾಗಿ ಆತ್ಮೋದ್ಧಾರವೇ ಹೌದಾದರೆ ಸ್ವರ್ಗ ಯಾಕೆ ನಿನಗೆ ಕಂಡಿತು? ಮೋಕ್ಷ ಗಮನದಲ್ಲಿರಬೇಕಾಗಿ ಮೋಕ್ಷ ಬಿಟ್ಟು ಸ್ವರ್ಗಕಾಮಿಯಾಗಿದ್ದುಕೊಂಡು ನೀ ಪಡೆದ ಮೇಲೆ ಬೇರೆಯವರು ಬರುವಾಗ ತಡೀತಿ ಅಂತ ಆದರೆ ಇವನ ಯೋಗ್ಯತೆಯನ್ನು ಸ್ಥಾಪಿಸಿ ಈತ ಗುರುಜ ಶಾಪದಿಂದ ಗುರುಜ ತ್ರಿಶಂಕುವನ್ನು ಧೀರ ವೀರ ಪುಣ್ಯಾತ್ಮರಿದ್ದಾರೆ ಅಂತ ಆಡ್ತಾ ಇದ್ದೀರಿ. ಮತ್ತೆ 99 ಮಾಡಿದವನಿಗಿಲ್ಲದ ಪುಣ್ಯ ಮತ್ತೆ ನಿನಗೆ ಹೇಗಿರುವುದು? ಆಗುವುದಿಲ್ಲ. ಅದು ಯಾಕಾಗುವುದಿಲ್ಲ? ಪೂರ್ಣವಾದ ವಿಚಾರವನ್ನು ನಾನು ನಿಮಗೆ ತಿಳಿಸುವುದಕ್ಕೆ ಬಂದದ್ದಲ್ಲ. ಏನು? ಅರಿತಿರುವುದನ್ನ ಮತ್ತೊಮ್ಮೆ ನೆನಪಿಸಿಕೊಳ್ಳುತ್ತೇನೆ. ಯಾವುದನ್ನು? ಅಲ್ಲದ ಇದ್ರೆ ತನ್ನ ಗುರುಗಳ ಪುತ್ರ ಎನಿಸಿದಂತ ವಾಸಿಷ್ಠರಿದ್ದ ಶಾಪಕ್ಕೆ ಒಳಗಾಗಿ ಆ ಮೂಲಕವಾಗಿ ಶಾಪಗ್ರಸ್ತರಾದ ಆತನನ್ನು ಈಗ ಸಶರೀರವಾಗಿ ಸ್ವರ್ಗ ಕಾಮನೆ ಇಲ್ಲ ಅಂತ ವಾಸಿಷ್ಠರ ವಾದ. ನಹುಷ ಏರಿದ್ದೇಗೆ? ಆಳಿದ್ದೇಗೆ? ನಹುಷರನ್ನು ನಾವೇ ಕರೆದಂಡದ್ದು. ಹೇಗೆ? ಸಶರೀರವಾಗಿಯೇ ಬಂದದ್ದಲ್ವ? ಹೌದು. ಭೌತಿಕವಾದಿ ಅವನು, ನಾಸ್ತಿಕವಾದಿ ಅವನು ಅಲ್ಲವಲ್ಲ? ಹಾಗಾದ್ರೆ ಭೌತಿಕವಾದ ಶರೀರ ಸ್ವರ್ಗಗಮನ ಸಿದ್ಧಿಯ ಉಂಟು ಅಂತಾದ್ರೆ ಇವ ಪುಣ್ಯಾತ್ಮನಾಗಿ 100 ಯಾಗ ಮಾಡಿದಾಗ ಯಾಕಿಲ್ಲ? ಈಗ ಅದೇ ಹೌದು ಅಂತಾದ್ರೆ ನಾನು ಕೇಳ್ತೇನೆ, ಇವಾಗ ಇವ ಬೀಳ್ತಾನಲ್ಲ, ಪುಣ್ಯ ಎನ್ನುವುದು ಪತನ ಆಗಿದೆ ಅಂತ ಆಗುವುದು ಅಲ್ಲಿಂದಲೇ ಆಗುದಿಲ್ಲ, ಆಗ್ತದೆ. ಈಗ ಅದು ಹೌದು ಅಂತಾದ್ರೆ ಈಗ ಅವ ನಿಂತಲ್ಲ, ಸ್ವರ್ಗ ಸಿದ್ಧಿಸಿತಲ್ಲ, ಅವನ ಪುಣ್ಯ ಎಂಬುದು ಸ್ಥಾಪಿತ ಆಗಿದೆ. ನಿಂತದ್ದು ಎಲ್ಲಿ? ದಕ್ಷಿಣ ಭಾಗದಲ್ಲಿ. ಹೌದಾ? ಈಗ ಸ್ವರ್ಗದಲ್ಲಿ ಅಲ್ವಲ್ಲ? ಈಗ ಅಲ್ಲೇ ನಿಂತದ್ದಲ್ವ? ನಿನಗೇನು? ಈಗ ಸ್ವರ್ಗಕ್ಕೆ ಬರಲಿಲ್ಲ. ದಕ್ಷಿಣ ಪಾರ್ಶ್ವದಲ್ಲಿ ವೈಶ್ವಾನರ ಜ್ಯೋತಿ ಚಕ್ರದ ಬಾಹ್ಯಾವರಣದಲ್ಲಿ ಇದ್ದಾನೆ. ಹೌದು. ಈಗ ಅಲ್ಲಿ ಇರಲಿ, ನಿನಗೇನು? ಪ್ರತಿ ಸ್ವರ್ಗ ಎನ್ನುವುದೇ ಅದು ನನ್ನ ಇಷ್ಟ ಅಲ್ವಾ? ಆಗುವುದಿಲ್ಲ. ವಿನಿಯೋಗ ಯಾರ್ದು? ಆಗುವುದಿಲ್ಲ ಅಂತ ಹೇಳಲಿಕ್ಕೆ ನೀನು ಯಾರು? ತಪಸ್ಸು ನನ್ನದಲ್ವಾ? ತಪಸ್ಸು ಮಾಡಿದ್ದು ನಾನು, ವಿನಿಯೋಗ ಮಾಡಬೇಕಾದ್ದು ನಾನು. ಮಧ್ಯದಲ್ಲಿ ನಿನ್ನದೆಂತದ್ದು? ಲೋಕಪಾಲನೆಯನ್ನು ವಹಿಸಿಕೊಂಡವ ಯಾರು? ಲೋಕಪಾಲನೆಯನ್ನು ವಹಿಸಿಕೊಂಡವರು ನಿನಗೂ ಹೇಳುವ ಸಪ್ತರ್ಷಿಗಳು. ಸಪ್ತರ್ಷಿಗಳನ್ನು ಸೃಷ್ಟಿ ಮಾಡಿದ್ದೇನೆ. ವಿಶ್ವಾಮಿತ್ರನನ್ನು ಏನು ಅಂತ ತಿಳಿದಿದ್ದೆ? ಪ್ರತಿ ಸಪ್ತರ್ಷಿಗಳನ್ನು ಸೃಷ್ಟಿ ಮಾಡುವುದು ದೊಡ್ಡದಲ್ಲ. ಮತ್ತೆ ಈಗ ಸಪ್ತರ್ಷಿಗಳನ್ನು ಸೃಷ್ಟಿ ಮಾಡಿದಲ್ಲಿಗೆ ಇವರು ಅವರಾಗುತ್ತಾರೆ ಅಂತ ಭಾವಿಸುವುದಕ್ಕಾಗುವುದಿಲ್ಲ. ಮತ್ತೊಂದು ವಿಭಾಗದಲ್ಲಿ ಹೇಳ್ತಾರೆ, ವಿಶ್ವಾಮಿತ್ರ ಹೇಳಿದ್ರೆ ಸಾಕಾಗುವುದಿಲ್ಲ, ನನ್ನ ತಪಸ್ಸು ಇದ್ರೆ ಸಾಕಾಗುವುದಿಲ್ಲ, ಸಪ್ತರ್ಷಿಗಳನ್ನು ಸೃಷ್ಟಿ ಮಾಡಿದ್ರೆ ಸಾಕಾಗುವುದಿಲ್ಲ. ಸಮಬಲ ನೃಪನ ಸ್ವಚನತಕ ಪದದ ಹೊರಗ ಸಮಬಲ ನೃಪನ ನಿಲ್ಲಿಸುವುದೆಂದನು ತಿವಿದರಲ್ಲಿ ಋಷಿ ತಿಲಕ ನೀನು ನಿರ್ಮಿಸಿದ ಸಕಲವು ನಿಲಲಿ ಋಷಿವರ ಪರೀಕ್ಷೆ ಆಗಿ ಹೋಗಲಿ. ತಪಸ್ಸು ದೊಡ್ಡದು, ನಿನ್ನ
ಇದೇ ದೊಡ್ಡದು. ಸ್ವಾಮಿ ಏನು ಯಾವುದು ದೊಡ್ಡದು ಎನ್ನುವುದಕ್ಕೆ ಹಿಡಿದ ಆಯುಧವನ್ನು ಮರೆಮಾಚಿದ್ದೇನೆ ಎನ್ನುವುದೇ ಸಾಕಾಗುತ್ತದೆ. ನಾನು ದಂಡವನ್ನು ಹಿಂತೆಗೆಯಲಿಲ್ಲ. ಆರ್ಜಿಸಿದ ತಪಸ್ಸೆಲ್ಲ ಇಲ್ಲಿ ಉಂಟು ಅಂತ ಆದ್ರೆ ಬೇಕಾದ ಸಿದ್ಧಿ ಇದರಿಂದ ಬರ್ತದೆ. ಅದು ಕೂಡದು. ಎತ್ತಿದ ದಂಡ ಮೇಲ್ಮುಖವಾಗಿಯೇ ಉಂಟು. ಹಾಗಾದ್ರೆ ತಪಸ್ಸಿನ ಬಲ ಎನ್ನುವುದು ಇನ್ನೂ ಹೆಚ್ಚಿನದ್ದಾಗಿಯೇ ಉಂಟು ಎನ್ನುವುದು ಒಂದರ್ಥ ಆದ್ರೆ, ಸ್ವಾಮಿ ಋಷಿ ತಿಲಕರಿದ್ದೀರಿ, ಹುಟ್ಟಿನಿಂದಲೇ ಬ್ರಹ್ಮತ್ವವನ್ನು ಹೊಂದಿದವರಾದರೂ ನಿನಗೂ ಹೀಗೆ ಮಾತಾಡ್ಲಿಕ್ಕೆಲ್ಲ ಬರ್ತದೆ. ಎಲ್ಲಿ ಮುನಿಪಟ್ಟಿ ಅಂತ ಆಗ ತೊಡಗಿದ್ಯಲ್ಲ. ಹೌದು, ನೀವು ಹೊರಟ ಕೆಲಸ ಏನು ಮಾಡಿದ್ದೇನು ಅಂತೆಲ್ಲ ಕೇಳಿದ್ಯಲ್ಲ. ಈಗ ನಿನಗೂ ಹೀಗೆಲ್ಲ ಮಾತಾಡ್ಲಿಕ್ಕೆ ಬರ್ತದೆ. ನನಗೆ ಇಳಿಯುವಾಗಲೇ ಭೂಮಿಯ ವಾಸನೆ ಎನ್ನುವುದು ಬಡಿದದ್ದು. ಅದು ನನಗೆ ಗೊತ್ತಾಯ್ತು ಅಂತ, ಆದ್ರಿಂದ ನಿನ್ನನ್ನು ಪೂರ್ತಿ ಇಳಿಸಬೇಕು ಅಂತ ಹೊಡೆದದ್ದು ಅಂತ. ಎಷ್ಟೇ ಹೇಳಿ ಚಿನ್ಮಯ ಶರೀರಕ್ಕೆ ಮೃಣ್ಮಯ ಪ್ರಪಂಚಕ್ಕೆ ಬಂದಾಗ ಮೃಣ್ಮಯರ ವ್ಯವಹಾರ ಏನುಂಟು ಸ್ವಲ್ಪ ಆದ್ರೂ ತಾಗದೇ ಇದ್ರೆ ನಾವು ಬಂದದಕ್ಕೆ ಫಲ ಇಲ್ಲ ಅಂತ. ನಿನಗೆ ಹಾಗಾಗ್ತದೆ ಅಂತ ಆದ ಮೇಲೆ ಇಲ್ಲಿ ಆದವರನ್ನು ನೀನು ಆಕ್ಷೇಪಿಸುವ ಅಧಿಕಾರವನ್ನು ಕಳ್ಕೊಂಡಿದ್ದೀಂತಲ್ಲೋ ತಾತ್ಪರ್ಯ. ಆಕ್ಷೇಪವೇ ಇಲ್ಲ ಎನ್ನುವುದಕ್ಕಾಗಿ ಆಡುವುದಕ್ಕೆ ಹೊರಟು. ಒಪ್ಪಿದೆಯಾ ಹಾಗಾದ್ರೆ? ಸ್ವಾಮಿ, ಮಧ್ಯದಲ್ಲಿಯೇ ಬ್ರಹ್ಮತ್ವವನ್ನು ಕಳೆಕೊಳ್ಳುವ ಬ್ರಾಹ್ಮಣರನ್ನು ನಾ ಕಂಡಿದ್ದೇನೆ. ಇರ್ಲಿ, ಕ್ಷತ್ರಿಯನಾಗಿ ಹುಟ್ಟಿದರೂ ತಪಸ್ಸಿನ ಬಲದ ಮೂಲಕವಾಗಿ ಬ್ರಹ್ಮತೇಜದ ಬಲವನ್ನು ಹೇಗೆ ಸಾಧಿಸಬಹುದು ಎನ್ನುವುದನ್ನು ಕಾಣಿಸಿದ ಕಾರಣಕ್ಕಾಗಿ ಋಷಿ ತಿಲಕ ಅಂತ ನಾನು ಆಡುವುದಕ್ಕೆ ಹೊರಟದ್ದು ಮಾತ್ರವೇ ಅಲ್ಲ. ಮತ್ತೆ ಈಗ ಅವ ನಿಂತಿರುವಂತಹ ಸ್ವರ್ಗದ ಬಗೆಗೆ ಹೇಳುವುದೇ ಆದ್ರೆ ಅದು ಅವ ಪಡೆದದ್ದಲ್ಲ ಅನ್ನುವುದನ್ನು ನಾವಿಗೆ ಹೇಳುವುದಕ್ಕೆ ಬರ್ತದೆ. ಈಗ ಅವನೇ ಪಡೆದದ್ದು, ಅದರಲ್ಲಿ ಸಂದೇಹ ಬೇಡ. ಅವನಿಗೆ ನಿನಗೆ ಬೇಕಾದ ಸ್ವರ್ಗ ಕೊಡಿಸ್ತೇನೆ ಎಂಬ ಮಾತು ನನ್ನದು, ಪ್ರಾಪ್ತಿ ಅವನದ್ದು, ನಾನು ಅವನು ಕೂಡುವಂತಹದ್ದು. ಅದು ಪರಸ್ಪರ ಕರ್ಮದ ಅವಲಂಬನೆ ಅಂತ ತಿಳಿ. ಸ್ವಾಮಿ ಒಪ್ಪಿದೆ, ಅವರ ಪ್ರತಿ ಸ್ವರ್ಗದ ನಿರ್ಮಾಣ ನಿಮ್ಮ ತಪದ ಬಲದಿಂದ ಅಂತ ನಾವು ಒಪ್ಪಿದೆ. ಒಪ್ಪಿದ ಮೇಲಾದರೂ ನಮ್ಮ ದೇವವಾಕ್ಯ ಆಡಿದ ಬಳಿಕ ಒಂದು ಹೇಳ್ತೇನೆ ಸುರಪತಿ, ಆ ಸ್ವರ್ಗ ಅಲ್ಲಿಂದ ಅಲ್ಲಾಡುವಂತೆ ನೀ ಏನು ಹೇಳಿದ್ರು ಕೇಳುವುದಿಲ್ಲ. ಬೇಕಾದ್ರೆ ಇನ್ನು ಯುದ್ಧ ಬೇಡ, ಋಷಿವಾಕ್ಯ ಉಳಿಯುತ್ತದೆ. ಮತ್ತೆ ನಿನಗೇನಾಗಬೇಕು? ದೇವವಾಕ್ಯ ಉಳಿಸಿ ನಿನಗೇನಾಗಬೇಕು ಹೇಳು. ಒಂದೇ ಮಾತು ಕೇಳಿ, ಆ ಪ್ರತಿ ಸ್ವರ್ಗ ಇದ್ದದ್ದೇ ಹೌದಾದ್ರೂ ನಮಗಿರುವುದು ಅವನಿಗಿರಬಾರದು ಅಂತಾದ್ರೆ ಈಗ ನಿಮಗೆ ಅದರಿಂದ ಹೆಚ್ಚು ಕೋಡೆ ಎಂತದುಂಟು? ಸೃಷ್ಟಿ, ಸ್ಥಿತಿ, ಸಂಹಾರ, ತಿರೋಧಾನ, ಅನುಗ್ರಹ, ಪಂಚಕೃತ್ಯ. ಹೌದು, ಅದು ಅವನಿಗೆ ಬೇಡ. ಅವನಿಗೆ ಸ್ವರ್ಗದ ವೈಭವ, ಆನಂದ, ಭೋಗ ಇದು ಬೇಕಾದ್ದು. ಸ್ವರ್ಗದಲ್ಲಿ ಅವ ಕರ್ತವ್ಯ ನಿರ್ವಹಣೆಗೆ ಬಂದದ್ದಲ್ಲ, ಭೋಗಾನುಭವವನ್ನು ಹೊಂದಬೇಕು ಭೌತಿಕ ಶರೀರದಿಂದ ಅಂತ ಬಂದದ್ದು. ಅದು ಅವನಿಗೆ ಬೇಡವೇ ಬೇಡ. ನಿಮಗೆ ಅದು ಮಾತ್ರ ಬೇಕಾದ್ದು. ಸ್ವಾಮಿ, ನಿಮ್ಮ ಕೋಪ ಇಳಿದ್ರೆ ಒಂದು ಮಾತ್ರ ನಾನು ಕೇಳಿ. ಈಗ ಆ ಪಂಚಕೃತ್ಯಗಳ ಹೊಣೆಯನ್ನು ನೀನೇ ಇಟ್ಟುಕೋ. ಆದರೆ ಕಲ್ಪಾಂತ ಸ್ಥಾಯಿಯಾಗಿದ್ದುಕೊಂಡು ಆ ಪ್ರತಿ ಸ್ವರ್ಗ ತ್ರಿಶಂಕು ಸ್ವರ್ಗವಾಗಿ ವಿಶ್ವಾಮಿತ್ರ ಸೃಷ್ಟಿಯಾಗಿ ಅಲ್ಲಿರತಕ್ಕದ್ದು. ಒಪ್ಪಿದೆಯೋ? ಒಪ್ಪಿದೆ. ಇನ್ನೇನಿದ್ರು ಅದನ್ನು ಒಪ್ಪಿದ ಮೇಲೆ ಏನು ಬೇಕಾದ್ರೆ ಸ್ವಾಮಿ, ಭೋಗ ಸುಖವನ್ನು ದೇಹ ಶರೀರಿಯಾಗಿ ಹೊಂದುವುದು ಸರಿಯಾ ಅಂತ ಒಂದು ವಾದ. ಅದಕ್ಕೆ ಒಂದು ಪೂರ್ಣ ಉತ್ತರ ನನ್ನದು ಇಲ್ಲ, ಅಲ್ಲ ಅಂತ ಅಲ್ಲ. ಭೋಗ ಶರೀರ ನೀನೊಂದು ಉಪಕಾರ ಮಾಡ್ತೀಯ, ನೀ ಪ್ರಶ್ನೆ ಸ್ಪಷ್ಟ ಮಾಡಿದ ಮೇಲೆ ಕೇಳು. ಅಲ್ಲ, ಈಗ ದೇಹದಲ್ಲೇ ಇದ್ದು ಸ್ವರ್ಗದ ಭೋಗದ ಸುಖವನ್ನು ಅನುಭವಿಸುವುದು ಸರಿಯೋ ಅಂತ. ಮೃಣ್ಮಯ ಶರೀರಕ್ಕೆ ಆ ಅವಕಾಶ ಉಂಟು ಅಂತ ಪುಣ್ಯದ ಪ್ರಾಪ್ತಿಯಿಂದಲಾಗಿ ಉಂಟು. ಬಹುಶಾದಿಗಳು ಹೊಂದಿದ್ದು ಅದೇ ನೆಲೆಯಲ್ಲಿ ಅನೇಕ ದಾನವರುಗಳು ದಿವ್ಯ ಶರೀರ ಧಾರಣೆ ಮಾಡಿ ಬರುವುದು. ಒಬ್ಬ ವರ ಪಡೀತಾರೆ, ಕೋಟಿ ಸಂಖ್ಯೆ ಮಂದಿ ಬರ್ತಾರಲ್ಲ ಸ್ವರ್ಗಕ್ಕೆ. ಹೇಗೆ ಬರ್ತಾರೆ? ಪತನ ಹೊಂದುತ್ತಾರೆ. ಅಲ್ಲ, ಪತನ ಹೊಂದುತ್ತಾರೆ. ಇವನದು ಮುಗಿದಾಗ ಇವ ಕೆಳಗೆ ಬಂದಾನು, ಆದರೆ ಮುಗಿಯದಂತೆ ಶೇಖರಿಸಿಕೊಟ್ಟವ ವಿಶ್ವಾಮಿತ್ರ. ಆದ್ದರಿಂದ ಅದು ಮುಗಿಯುವ ತನಕ ನೀವು ಮಾತಾಡ್ಲಿಕ್ಕಿಲ್ಲ. ನಿಮ್ಮ ಪುಣ್ಯದ ಫಲದಿಂದ ಅವ ಭೋಗವನ್ನು ಅನುಭವಿಸುವುದಕ್ಕಾಗುತ್ತದೆ ಅಂತ ಆಯ್ತು. ನಿನ್ನ ಸ್ವರ್ಗಕ್ಕೆ ತ್ರಿಮೂರ್ತಿಗಳಿಂದ ಚಾಂಡಾಲರಿಗೆ ಪ್ರವೇಶ ಇಲ್ಲ ಎಂಬ ನಿಯತಿ ಆದರೂ ನನ್ನ ಸ್ವರ್ಗಕ್ಕೆ ನಾನೇ 3 ಮೂರ್ತಿಯಾಗಿ ಅವನಿಗೆ ಪ್ರವೇಶಾರ್ಹತೆಯನ್ನು ಸ್ಥಾಪಿಸಿ ಆಗಿದೆ. ಆದರೆ ಒಂದು ಉಂಟು ಸುರಪತಿ, ನಿರ್ಮಾಣ ಆದ ಪ್ರತಿ ಸ್ವರ್ಗ ನನಗೊಂದು ಎಚ್ಚರವನ್ನು ಕೊಟ್ಟಿದೆ. ಯಾವುದು? ರಾಜರ್ಷಿ ಆದೆ ಅಂತ ಬ್ರಹ್ಮ ಹೇಳಿದಾಗ ನನಗದು ಬೇಡ ಅಂದೆ, ಋಷಿ ಆದೆ ಅಂದಾಗ ಸಲ್ಲ ಅಂದೆ. ಅಲ್ಪ ಸ್ವಲ್ಪ ಸಿದ್ಧಿಗಳು ನನಗೆ ಆಕರ್ಷಣೆಯನ್ನು ಉಂಟು ಮಾಡುವುದಿಲ್ಲ. ಬ್ರಹ್ಮರ್ಷಿತ್ವ ಮಾತ್ರ ತಪೋಮಹತ್ ಸಮಾಸ್ಥಾಸೆ ಯದ್ವೈ ಬ್ರಹ್ಮತ್ವ ಕಾರಕ. ಬ್ರಹ್ಮರ್ಷಿ ಆಗುವ ತಪಸ್ಸು ಮಾಡ್ತೇನೆ ಅಂದೆ, ಅದರ ತನಕ ವಿರಮಿಸುವುದಿಲ್ಲ ಅಂದೆ. ಆದರೆ ರಾಜರ್ಷಿಯ ಯೋಗ್ಯತೆಯನ್ನು ಹೊಂದಿ ಸ್ವರ್ಗವನ್ನು ಸೂರೆಗೊಳ್ಳಬಲ್ಲ ತ್ರಿಶಂಕುವಿಗೆ 1000 ವರ್ಷಗಳ ತಪಸ್ಸನ್ನು ಧಾರೆ ಎರೆದೆ. ಎರಡೂ ಸ್ಪಷ್ಟ ಆಯ್ತು.
ಮೋಕ್ಷವನ್ನು ಬ್ರಹ್ಮರ್ಷಿತ್ವವನ್ನು ಬಯಸಬೇಕಾದರೆ ಆರ್ಜಿಸಿದ್ದನ್ನು ಬಿಡುವಲ್ಲಿ ಉದಾರಿಯಾಗದೆ ಹೊರತು ಅಸಾಧ್ಯ ಅಂತ ಸ್ಪಷ್ಟ ಆಯ್ತು. ಇನ್ನೊಂದು, ಸ್ವರ್ಗ ಕಾಮನೆಯನ್ನು ಅವನಂತೆ ಹೊಂದಿದರೆ, ಸಶರೀರವಾಗಿ ಹೊಂದಿದರೆ ಅದಕ್ಕೆ ಎಷ್ಟಿದ್ದರು ಪ್ರಾಪ್ತಿ ತಲೆ ಕೆಳಗಾಗಿಯೇ ಸಿದ್ಧಿಸ್ತದೆ ಅಂತ ಲೋಕಕ್ಕೊಂದು ಪಾಠ ಆಯ್ತು. ಮತ್ತು ಒಂದುಂಟು, ನೀವು 1000 ವರ್ಷ ತಪಸ್ಸು ಮಾಡುವಾಗ ಇಂಥವ ಒಬ್ಬ ಬಂದ್ರೆ ನಿಮಗೆ ಆ 1000 ವರ್ಷಕ್ಕೊಂದು ಸ್ವರ್ಗದ ಹಾಗೆ ನಿರ್ಮಾಣ ಮಾಡಿ. ನಾನು ನಿಮಗೆ ಏನು ಹೇಳಿದೆ ಗೊತ್ತಾ, ಇಂಥವ ಒಬ್ಬನನ್ನು ನೋಡಿದ್ರೆ ಇನ್ನು ಕೋಟಿ ಕೋಟಿ ವರ್ಷಕ್ಕೂ ಇಂಥದ್ದಾಗಬೇಕು ಅಂತ ಯಾರು ಬರುವುದಿಲ್ಲ. ಅವನಿಗೆ ಇದ್ದಲ್ಲಿ ಸುಖವೂ ಉಂಟು, ಉಳಿದವರಿಗೆ ಅದು ಆದರ್ಶವಾಗಿ ತಲೆ ಕೆಳಗೆ ನೇತಾಡ್ತಲೂ ಉಂಟು. ಅರ್ಥ ಆಯ್ತಾ? ಹಾಗಾದ್ರೆ ಆ ಪ್ರಾಪ್ತಿಗೆ ಎಷ್ಟು ಹೊಣೆ ಯೋಗ್ಯತೆ ಅಂತ ಲೋಕ ಅರಿತ ಮೇಲೆ ಸರಿಯಾಗಿ ದೈವ ಬಾಹಿರವಾಗಿ ಏನು ಕರ್ಮವನ್ನು ಮಾಡಿದ್ರು ತಲೆ ಕೆಳಗಾದ ಸಿದ್ಧಿ ಅಂತ ಅರ್ಥ ಆದ ಮೇಲೆ ದೈವಾಭಿಮುಖಿಯಾಗಿ ಹರನೊಲುಮೆಯನ್ನು ಸಂಪಾದಿಸುವಂತೆ, ತ್ರಿಮೂರ್ತಿಗಳ ಒಲುಮೆಯನ್ನು ಸಂಪಾದಿಸುವಂತೆ ಸಾಧನಾ ಪಥ ನಿರ್ವಿಘ್ನವಾಗಿ ಸಾಗಿದರೆ ಅವರ ಬದುಕಿಗೂ ಸಾಧನೆಗೂ ನೋಡುವ ಮಂಗಳ ಆಗುವಂತ ಒಂದು ಆಶೀರ್ವಾದ ಮಾಡಿ. ಹೌದಲ್ಲ? ಹೌದು. ವಿಶ್ವಾಮಿತ್ರರೇ, ಹೊರಟೆ ಉಂಟಾದ್ರೆ ಧರ್ಮದ ಪಥದಲ್ಲಿ ಸಾಗಿದೆ ಉಂಟಾದ್ರೆ ಹೊಂದುವಂತಹ ಎತ್ತರ ಎಷ್ಟು ಎನ್ನುವುದನ್ನು ನೀವು ಗೋಚರಿಸಿದ ಹಾಗಾಯಿತು. ಸರಿ, ಹಾಗಾದ್ರೆ ಅಮರೇಂದ್ರ ಪದ ವಿಜಯಿ, ಅಮರೇಂದ್ರ ಪದವನ್ನು ಹೊಂದಿದವನು ಹೊಂದುವುದಕ್ಕಾಗಿ ಏನು ಮಾಡಿದ್ರೆ ತಲೆ ನೆಟ್ಟಗಿರ್ತದೆ ಅಂತ ನೀನು ತೋರಿಸಿಕೊಡು. ಹೌದು. ಏನು ಮಾಡಿದ್ರೆ ತಲೆ ಕೆಳಗಾಗ್ತದೆ ಅಂತ ಅವನು ತೋರಿಸಿಕೊಡು. 2 ವಿಭಾಗದ ವಿಚಾರಗಳನ್ನು ಒಳಗೊಂಡಂತಹ ಈ ಪುಣ್ಯತಮ ನಿನ್ನ ಆದರ್ಶ ಬೇಕು, ಅವನದ್ದು ಬೇಕು. ನಿರ್ಣಯ ಲೋಕಕ್ಕಾಗಲಿ, ಅದರಿಂದ ಮಂಗಳ ಆಗಲಿ. ಹಾಗಾದ್ರೆ ಮಂಗಳ ಜಯ ಜಯ ರಾಮಚಂದ್ರನಿಗೆ, ಮಂಗಳ ದಶರಥನಂದನಿಗೆ, ಮಂಗಳ ತ್ರಿಗುಣಾತ್ಮಕಿ ಶ್ರೀದೇವಿಗೆ, ಮಂಗಲ ಭಕ್ತರ ಪೂಜಕಿಗೆ, ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಮಂಗಲೋ